ಇವಾಗ ಬಾರ್ಗಳು ರೆಸ್ಟೋರೆಂಟ್ ಜಾಸ್ತಿ ಆಗೋ ಬದಲು ಜಿಮ್ಗಳಾದ್ರೂ ತುಂಬಾ ಒಳ್ಳೇದು ಅಂತ ನಾನು ಅನ್ಕೊಂತೀನಿ. ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ನಾನು ತುಂಬಾ ನೋಡಿದಂತಹ ಫಿಟ್ಟೆಸ್ಟ್ ಪರ್ಸನ್ ಅಂದ್ರೆ ಅಪ್ಪು ಸರ್ ಆಗಿದ್ರು. ನಮ್ಮನ್ನ ದೈಹಿಕವಾಗಿ ಬಿಟ್ಟು ಹೋಗ್ತಾರಲ್ಲ, Puneet Rajkumar has indeed died of a heart attack. ಅವ್ರ ಫ್ಯಾಮಿಲಿ ಹಿಸ್ಟ್ರಿನೂ ಇದೆ. ಅದು ನೀವು ನೋಡಿರ್ಬೋದು, ಅವ್ರ ತಂದೆ ತಾಯಿ ಹಾಗೆ ಎಲ್ಲರಿಗೂ ಒಂದು ಟೈಮ್ ಹಾರ್ಟ್ ಅಟ್ಯಾಕ್ ಆಗಿದೆ. ತುಂಬಾ ಜನ ಹೇಳಿದ್ರು ಅಂದ್ರೆ ಹಾರ್ಡ್ ಹಿಟ್ಟಿಂಗ್ ಜಿಮ್ ಮಾಡೋದ್ರಿಂದ ಅದು ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಈ ತರ ಹಾರ್ಟ್ ಅಟ್ಯಾಕ್ ಕೇಸ್ ನಾ ಹೇಳ್ತಿದ್ದೀನಿ, ಇನ್ನೊಂದು 5 years ಅಲ್ಲಿ ಡಬಲ್ ಆಗುತ್ತೆ. ಸ್ಕ್ರೀನ್ ಟೈಮ್ ಒಂದು 10-15 hours ಇರುತ್ತೆ ಒಂದ್ ದಿನಕ್ಕೆ. 24 hour ಅಲ್ಲಿ ಮೊಬೈಲ್ ನೋಡೋದೇನೆ 10-15 hour ಇರುತ್ತೆ. ಯಾವ ಟೈಮು ಅಂತ ನೋಡಿದ್ರೆ ನೈಟ್ 10 o'clock ಇಂದ 3 o'clock 2 o'clock ಇರುತ್ತೆ. ಏನಾಗುತ್ತೆ ಹೇಳಿ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂಡ್ ಈ ಊಟದ್ದು ಅಥವಾ ಡಯಟ್ ವಿಷಯ ಅನ್ನೋದು ಬಂದಾಗ ಮೇಜರ್ಲಿ ಇಂಡಿಯನ್ ಸೆಲೆಬ್ರಿಟೀಸ್ ಎಲ್ಲ ನೋಡ್ಕೊಂಡು ಬಂದ್ರೆ ಇವ್ರೆಲ್ಲ 6:30ಗಿಂತ ಮುಂಚೆ ರಾತ್ರಿ ಊಟ ಮುಗಿಸ್ತಾರೆ ಅಂಡ್ ಅದರಿಂದ ಪ್ರೀ ಏಜಿಂಗ್ ಆಗುತ್ತೆ ಅಂತೆಲ್ಲ ಸುಮಾರು ಕಡೆ ಮಾತಾಡಿದ್ದಾರೆ. ಅದೆಷ್ಟು ಮ್ಯಾಟರ್ ಆಗುತ್ತೆ, ನಿಜಾನ ಅದು? ಅದನ್ನ ತಿನ್ಬೇಡಿ ಅಂತಾರೆ, ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ತಾರೆ. ಸೆಲೆಬ್ರಿಟೀಸ್ ಅವ್ರ ಆಕ್ಟರ್ಸ್ ಅಲ್ವಾ, ಅವ್ರು ನಿಮ್ಮನ್ನ ಅವ್ರ ವ್ಯೂಸ್ಗೋಸ್ಕರ ಅವ್ರು ದುಡ್ಡು ಮಾಡ್ಲಿಕ್ಕೋಸ್ಕರ ನಿಮ್ಮನ್ನು ಯೂಸ್ ಮಾಡ್ಕೊಂತ ಇದ್ದಾರೆ. ರೀಸೆಂಟ್ ಆಗಿ ಒಬ್ರು ನೋಡಿದ್ರಿ, ಯೂಟ್ಯೂಬ್ ಅಲ್ಲಿ ಡಯಟ್ ಯಾವ್ದೋ ಫಾಲೋ ಮಾಡಿ ಕೇರಳದಲ್ಲಿ ಒಂದು ಡೆತ್ ಆಯ್ತು. ಮತ್ತೆ ಫಿಟ್ನೆಸ್ ಅಂದ್ರೆ ಏನು ಡಿಫ್ರೆಂಟ್ ಅಲ್ಲ. ನೀವು ಒಂದು ಹಳ್ಳಿ ಕಡೆ ಹೋದಾಗ ಕೆಲಸ ಮಾಡ್ತಾರಲ್ವಾ, ಅದನ್ನೇ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಮ್ಗೆ ಇಲ್ಲಿ ಕೆಲಸ ಮಾಡಿ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ. ಆ ರೀಸನ್ಗೆ 1.5 hour ಅಂತ ನಾವು ವರ್ಕೌಟ್ ಮಾಡಿಸ್ತೀವಿ ಅಷ್ಟೇನೆ, ಬಿಟ್ರೆ ಏನು ಡಿಫ್ರೆಂಟ್ ಅಲ್ಲ. ಆಕ್ಚುಲ್ ಆಗಿ ಒಬ್ರು ಇದ್ರು, ಒಂದು 60 ವರ್ಷದ ಒಬ್ರು ಕ್ಲೈಂಟ್ ಇದ್ರು ನಂದು. ಒಂದು 20 years ಇಂದ ಶುಗರ್ ಮತ್ತೆ BP ಟ್ಯಾಬ್ಲೆಟ್ ತಗೊಂತಾ ಇದ್ರು. ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಶುಗರ್ ತುಂಬಾ ಕೆಟ್ಟ ಕೆಮಿಕಲ್, ಅಂದ್ರೆ ಒಂದು ಡ್ರಗ್ ಅಂತ ಹೇಳಿದ್ರೆ ಶುಗರ್ ನಂಬರ್ 1 ಡ್ರಗ್ ಬರುತ್ತೆ. ಒಂದು ಕಾಲೇಜಲ್ಲಿ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯ್ತು, ಕ್ರಿಮಿನಲ್ ಕೇಸ್ ಆಯ್ತು ನನ್ನ ಮೇಲೆ. ಆಕ್ಚುಲ್ ಆಗಿ ಕಾಲೇಜಿಂದ ಡಿಬಾರ್ ಮಾಡಿದ್ರು. ನಾನು ಅವತ್ತೊಂದಿನ ನಾನು ಬಸ್ಟ್ ಇದ್ರಲ್ಲೇ ಮಲಗಿದ್ದೀನಿ, ಮೆಜೆಸ್ಟಿಕ್ ಮಲಗಿದ್ದೀನಿ ಒಂದು ನೈಟ್. ಇನ್ಫ್ಲೂಯೆನ್ಸರ್ಸ್ ಎಲ್ಲ ಫಿಟ್ನೆಸ್ ಕೋಚ್ಗಳಾಗಿದ್ದಾರೆ. ಜನರಲ್ ಫಿಟ್ನೆಸ್ ಡಿಫ್ರೆಂಟ್ ಮತ್ತೆ ಬಾಡಿ ಬಿಲ್ಡಿಂಗ್ ಡಿಫ್ರೆಂಟ್. ಜಿಮ್ ಹೋಗಕ್ಕಿಂತ ಮುಂಚೆ ಸ್ಮೋಕ್ ಮಾಡ್ಕೊಂಡು ಹೋಗ್ತಾರೆ, ಜಿಮ್ ಇಂದ ಬಂದ ತಕ್ಷಣ ಸ್ಮೋಕ್ ಮಾಡ್ತಾರೆ. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾಗ ಜಿಮ್ ಅಂತ ಹೇಳ್ತಾರಲ್ವಾ, ಹಾರ್ಟ್ ಅಟ್ಯಾಕ್ ಅಂದ್ರೆ ಸ್ಮೋಕ್. ವರ್ಕೌಟ್ ಇಲ್ಲದೆ ಅಥವಾ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ ಸಣ್ಣ ಆಗ್ಬೇಕು ಅಂತ ಅನ್ಕೊಳ್ಳೋರು ಇರ್ತಾರೆ. ಅವ್ರುಗಳು ಈ ಹರ್ಬಲ್ ಲೈಫ್ ಅನ್ನುವಂತಹ ಶೇಕ್ ಇದು ಮುಂದೆ ಹೆಲ್ತ್ ಎಷ್ಟು ಮಟ್ಟಿಗೆ ಅಫೆಕ್ಟ್ ಆಗುತ್ತೆ, ಅದು ರೈಟ್ ವೇನಾ? ಹರ್ಬಲ್ ಲೈಫ್ ನಾನು ಜನಗಳು ಹೇಳ್ತೀನಿ ಯೂಸ್ ಮಾಡಬೇಡಿ ಅಂತಾನೆ ಹೇಳ್ತೀನಿ. ಮೀನ್ ರಿಪ್ಲೇಸ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ, ಅದನ್ನೇ ದೊಡ್ಡ ಸಾಮಾನ್ಯ ಅಂತ ಹೇಳ್ತೀನಿ. ಸೊ ವರ್ಕೌಟ್ ಬಂದವ್ರು ಯಾವ ತರ ಅಂದ್ರೆ ಯಾವ ತರ ಪಾಸಿಟಿವ್ ಇದಾಗುತ್ತೆ ಅಂದ್ರೆ ಲೈಫ್ ಅಲ್ಲಿ ಏನಾದ್ರು ಅಚೀವ್ ಮಾಡಬಹುದು ಅಂತ ಅವ್ರಿಗೆ ಅನ್ಸುತ್ತೆ. ಆರೋಗ್ಯವೇ ಭಾಗ್ಯ. ಆದ್ರೆ ಆ ಭಾಗ್ಯ ನಮ್ದಾಗ್ಬೇಕು ಅಂದ್ರೆ ದಿನನಿತ್ಯ ನಮ್ಮ ದೇಹವನ್ನ ದಂಡಿಸ್ಬೇಕು, ನಮ್ಮ ದೇಹಾಲಯವನ್ನ ದೇವಾಲಯ ತರ ಟ್ರೀಟ್ ಮಾಡ್ಬೇಕು. ಆ ವಿಷಯದಲ್ಲಿ ಸಾಧನೆ ಮಾಡಿರುವಂತಹ ಒಬ್ಬ ವ್ಯಕ್ತಿ, ಫಿಟ್ನೆಸ್ ಕೋಚ್ ಮತ್ತು ಸೆಲೆಬ್ರಿಟಿ ಟ್ರೈನರ್ ಆಗಿರುವಂತಹ ಭರತ್ ಗೌಡ ಅವರು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇವತ್ತು ಬಂದಿದ್ದಾರೆ. ಅವರು ಒಬ್ಬ ಮನುಷ್ಯನಿಗೆ ವರ್ಕೌಟ್ ಅಥವಾ ಫಿಟ್ನೆಸ್ ಯಾಕೆ ಇಂಪಾರ್ಟೆಂಟು, ಎಷ್ಟು ಇಂಪಾರ್ಟೆಂಟು ಅಂಡ್ ತುಂಬಾ ವರ್ಕೌಟ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಬರುತ್ತಾ, ಆಮೇಲೆ ಫಿಟ್ನೆಸ್ ನ ಹೆಸರಿನಲ್ಲಿ ನಡೀತಾ ಇರುವಂತಹ ಸ್ಕ್ಯಾಮ್ಗಳ ಬಗ್ಗೆ, ಯಾವ್ದು ಸರಿ ಯಾವ್ದು ಒಳ್ಳೇದು ಎಲ್ಲವನ್ನ ಇವತ್ತು ಮಾತಾಡಿದ್ದಾರೆ. ಇದು ಕಡಕ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಸರ್, ಅಂದ್ರೆ ಸೆಲೆಬ್ರಿಟಿ ಕೋಚ್ ಆಗಿರೋದ್ರಿಂದ ಅಂದ್ರೆ ಫಿಟ್ನೆಸ್ ಬಗ್ಗೆ ಎಲ್ಲ ಸುಮಾರಷ್ಟು ಪ್ರಶ್ನೆಗಳು ಅಥವಾ ಸುಮಾರಷ್ಟು ರಿಸರ್ಚ್ ಮಾಡ್ಬೇಕಾರೆ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕಾನ್ಸ್ಟೆಂಟ್ ಆಗಿ ಕಾಡ್ತಾನೆ ಇತ್ತು. ಅದರಿಂದಾನೇ ಈ ಕಾನ್ವರ್ಸೇಷನ್ ಶುರು ಮಾಡ್ತೀನಿ. ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ನಾನು ತುಂಬಾ ನೋಡಿದಂತಹ ಫಿಟ್ಟೆಸ್ಟ್ ಪರ್ಸನ್ ಅಂದ್ರೆ ಅಪ್ಪು ಸರ್ ಆಗಿದ್ರು. ಅಪ್ಪು ಸರ್ ಅಷ್ಟು ಫಿಟ್ಟೆಸ್ಟ್ ಪರ್ಸನ್ ಆಗಿದ್ದು ನಮ್ಮನ್ನ ದೈಹಿಕವಾಗಿ ಬಿಟ್ಟು ಹೋಗ್ತಾರಲ್ಲ, ಇನ್ಸಿಡೆಂಟ್ ನೆನ್ಸ್ಕೊಂಡಾಗ ತುಂಬಾ ಜನ ಹೇಳಿದ್ರು ಅಂದ್ರೆ ಹಾರ್ಡ್ ಹಿಟ್ಟಿಂಗ್ ಜಿಮ್ ಮಾಡೋದ್ರಿಂದ ಅದು ಒಂದು ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಅಂಡ್ ಇತ್ತೀಚೆಗೆ ರೀಸೆಂಟ್ ಆಗಿ ನವೀನ್ ಶಂಕರ್ ಅವ್ರದ್ದು ನೋಡಿದವರು ಏನಂತಾರೆ ಅಂತ ಒಂದು ಸಿನಿಮಾಗಾಗಿ ಅವ್ರ ಬಾಡಿ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. ಆ ಬಾಡಿ ಟ್ರಾನ್ಸ್ಫಾರ್ಮ್ ಮಾಡಿದಾಗ ಏನಾಗುತ್ತೆ, ಆ ಪ್ರೊಸೆಸ್ ಅಲ್ಲಿ ಒಂದು ಲಘು ಹೃದಯಾಘಾತ ಆಯ್ತು ಅಂತ ಕೂಡ ಎಲ್ಲೋ ಒಂದ್ ಕಡೆ ಕೇಳ್ಬಿಟ್ಟಿದ್ದೆ ನಾನು. ಸೊ ಇದನ್ನೆಲ್ಲ ಕೇಳಿದಾಗ ಫಿಟ್ನೆಸ್, ಜಿಮ್ಮು ಮತ್ತೆ ಈ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದೆಯಲ್ಲ, ಇದೆಲ್ಲವನ್ನೂ ಒಂದು ಮಿಸ್ಕನ್ಸೆಪ್ಷನ್ ಇಲ್ಲ ಅಂತಂದ್ರೆ ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಬಿಕಾಸ್ ಸೆಲೆಬ್ರಿಟಿಗಳ ಜೀವನದಲ್ಲೂ ನೀವಿದ್ದೀರಾ ಅಂಡ್ ಫಿಟ್ನೆಸ್ ಅಲ್ಲೂ ನೀವಿದ್ದೀರಾ, ಅದಕ್ಕೆ ನೀವು ಕರೆಕ್ಟಾಗಿ ಉತ್ತರ ಕೊಡ್ಬೋದು ಅಂತ. ಸೊ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಅವ್ರದ್ದು ಲೈಫ್ ಸ್ಟೈಲ್ ಆತರ ಇರುತ್ತೆ. ಬಟ್ ಪುನೀತ್ ಅಣ್ಣಂದಾಗ್ಲೇ ಇನ್ನೊಬ್ರು ಯಾರ್ದು ಹೇಳಿದ್ರಲ್ಲ, ಅದೇ ರೀಸನ್ ಅಂತ ಹೇಳಲಿಕ್ಕೆ ಆಗಲ್ಲ. ನೀವೇ ಹೇಳಿದ್ರು ತುಂಬಾ ಜನ ಹೇಳಿದ್ರು ಅಂತ. ಸೊ ಅಂದ್ರೆ ಪ್ರಾಪರ್ ಅಂದ್ರೆ ಒಂದು ಎವಿಡೆನ್ಸ್ ಅನ್ನೋದಿಲ್ಲ, ಅದರಿಂದ ಆಯ್ತು ಅನ್ನೋದು ಎವಿಡೆನ್ಸ್ ಇಲ್ಲ ಒಂದಾಗಿ. ಮತ್ ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಮೂವಿ ಇಂಡಸ್ಟ್ರಿ ಅಂದಾಗ ಅದೊಂದು ಅಟ್ರಾಕ್ಟ್ ಅಂದ್ರೆ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನ ನೋಡ್ತಾರೆ. ಸೊ ಅದರಿಂದ ನಿಮ್ಗೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಿದ್ರೆ ಬಿಟ್ರೆ, ಇವಾಗ ಹಾಸನದಲ್ಲೇ ನೋಡಿ ಒಂದು 30-40 ಹಾರ್ಟ್ ಅಟ್ಯಾಕ್ ಆಯ್ತು. ಸೊ ಅದ್ರ ರೀಸನ್ ಯಾರು ಕೇಳ್ತಾ ಇಲ್ಲ. ರೀಸೆಂಟ್ ಆಗಿ ಒಬ್ರು ಇವಾಗ ಮೂವಿ ಅವರೇ ಒಬ್ರು ಕಾಮಿಡಿ ಆಕ್ಟರ್ ಇದಾಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು. ಬಟ್ ರೀಸನ್ಗಳು ತುಂಬಾ ಇರುತ್ತೆ ಆಕ್ಚುಲ್ ಆಗಿ. ಬಟ್ ಈ ಮೂವಿ ಮತ್ತೆ ಫಿಟ್ನೆಸ್ ಎರಡು ಇದಾದಾಗ ನಾರ್ಮಲ್ ಮೀಡಿಯಾದವರಿಗೂ ಒಂದು ವ್ಯೂಸ್ ಬಂದೇ ಬರುತ್ತೆ ಅದ್ರ ಬಗ್ಗೆ ಮಾತಾಡುವಾಗ. ಸೊ ಆತರ ಇರುತ್ತೆ. ಮತ್ತೆ ನಾರ್ಮಲ್ ಆಗಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಅದು ಲೈಫ್ ಸ್ಟೈಲ್ ಇಂದನೂ ಆಗಿರ್ಬೋದು. ಆಫ್ಟರ್ ಕೋವಿಡ್ ನೀವು ನೋಡಿರ್ಬೋದು, ಬಿಫೋರ್ ಕೋವಿಡ್ ತುಂಬಾ ಕಡಿಮೆ ಇತ್ತು. ಇವಾಗ ನೋಡಿದ್ರೆ ಆಫ್ಟರ್ ಕೋವಿಡ್ ದಿನಕ್ಕೊಂದು ಹಾರ್ಟ್ ಅಟ್ಯಾಕ್ ಕೇಸಸ್ ಬರ್ತಾ ಇದೆ. ಸೊ ಇಂಡಿಯಾನು ತುಂಬಾ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋ ಕಂಟ್ರಿ ಆಕ್ಚುಲ್ ಆಗಿ. ನೀವು ಚೆಕ್ ಮಾಡಿದ್ರೆ ದಿನಕ್ಕೆ ಎಷ್ಟೋ ಜನ ಸಾಯ್ತಾ ಇದಾರೆ, ಕರೆಕ್ಟ್, ವಿತ್ ಎವಿಡೆನ್ಸ್ ಅಲ್ಲಿ ಇದೆ ಅದು. ಸೊ ಹಾಗಾಗಿ ದಿನಕ್ಕೆ ಎಷ್ಟೋ ಜನ ಸಾಯುವಾಗ ಜಿಮ್ ಅಲ್ಲಿ ಒಬ್ಬಿಬ್ರು ಆತರ ಆದಾಗ ಅದು ಎಲ್ಲಾಯ್ತು ಅನ್ನೋದಕ್ಕಿಂತ ಹೇಗಾಯ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಮತ್ತೆ ಮೂವಿ ಇಂಡಸ್ಟ್ರಿ ಅಂದ್ರೆ ಹೇಳಿದ್ನಲ್ಲ ಆ ರೀಸನ್ಗೆ ಅದು ಹೈಲೈಟ್ ಆಗ್ತದೆ ಬಿಟ್ರೆ ಅದರಿಂದ ಆಗಿರಲ್ಲ ಅಂತ ನಾನು ಅನ್ಕೊಂತೀನಿ. ಇವನ್ ಪುನೀತ್ ಅಣ್ಣನು ಅಷ್ಟೇ, ಆ ಟೈಮಲ್ಲಿ ನಾನು ಇದ್ದೆ ಅವ್ರ ಜೊತೆನೆ. ಒಂದಿನ ಹಿಂದೆ ನಮ್ಗೆ ಸಿಕ್ಕಿದ್ರು ಆಕ್ಚುಲ್ ಆಗಿ ಇನ್ಫಿನಿಟಿ ಜಿಮ್ಗೆ ಮುಳ್ಳಣ್ಣನ ಜೊತೆ ಇರುವಾಗ ಒಂದಿನ ಹಿಂದೆ ಸಿಕ್ಕಿದ್ರು. ತುಂಬಾನೇ ಚೆನ್ನಾಗಿದ್ರು. ನೆಕ್ಸ್ಟ್ ಡೇ ನೋಡಿದಾಗ ಅದನ್ನ ನೋಡಿ ನಮಗೂ ಕೂಡ ಶಾಕ್ ಆಯ್ತು, ಈ ತರ ಆಯ್ತಲ್ಲಪ್ಪ ಅಂತ. ಬಟ್ ಅದು ಫಿಟ್ನೆಸ್ ಅಂತ ಹೇಳಿಕ್ಕಾಗಲ್ಲ. ಇವನ್ ಅವ್ರ ಫ್ಯಾಮಿಲಿ ಹಿಸ್ಟ್ರಿನೂ ಇದೆ ಅದು. ನೀವು ನೋಡಿರ್ಬೋದು, ಅವ್ರ ತಂದೆ ತಾಯಿ ಹಾಗೆ ಎಲ್ಲರಿಗೂ ಒನ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಒಂದು ಫ್ಯಾಮಿಲಿ ಹಿಸ್ಟ್ರಿ ಕೂಡ ಇರ್ಬೋದು, ಬಟ್ ಏನು ಅಂತ ಹೇಳಿಕ್ಕಾಗಲ್ಲ. ಬಟ್ ಫಿಟ್ನೆಸ್ ಇಂದ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ಏನಕ್ಕಂದ್ರೆ ನೀವು ಒಂದು ಗೂಗಲ್ ಸರ್ಚ್ ಮಾಡಿ ಫಿಟ್ನೆಸ್ ಇಂದ ಏನ್ ಬೆನಿಫಿಟ್ ಅಂತ ಚೆಕ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗದೆ ಇರಬಾರ್ದು ಅಂದ್ರೆ ನೀವು ಫಿಟ್ನೆಸ್ ಹೋಗ್ಬೇಕು ಅಂತ ಇದೆ. ಸೊ ಆ ರೀಸನ್ ಫಿಟ್ನೆಸ್ ಹೋದ್ರೆ ಒಳ್ಳೇದೇನೆ. ಮತ್ತೆ ಫಿಟ್ನೆಸ್ ಅಂದ್ರೆ ಏನು ಡಿಫ್ರೆಂಟ್ ಅಲ್ಲ. ನೀವು ಒಂದು ಹಳ್ಳಿ ಕಡೆ ಹೋದಾಗ ಕೆಲಸ ಮಾಡ್ತಾರಲ್ವಾ, ಅದನ್ನೇ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಮ್ಗೆ ಇಲ್ಲಿ ಕೆಲಸ ಮಾಡಿ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ. ಆ ರೀಸನ್ಗೆ 1.5 ಅವರ್ ಅಂತ ನಾವು ವರ್ಕೌಟ್ ಮಾಡಿಸ್ತೀವಿ ಅಷ್ಟೇನೆ, ಬಿಟ್ರೆ ಏನು ಡಿಫ್ರೆಂಟ್ ಅಲ್ಲ ಆಕ್ಚುಲ್ ಆಗಿ. ಮತ್ತೆ ಪ್ರಾಪರ್ ಸೈಂಟಿಫಿಕ್ ಮೆಥಡ್ ಇರುತ್ತೆ, ಪ್ರಾಪರ್ ಪ್ಲಾನ್ ಇರುತ್ತೆ, ಎಲ್ಲದನ್ನು ಪ್ರಾಪರ್ ಪ್ಲಾನ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಆ ರೀಸನ್ಗೆ. ಬಟ್ ಮಿಸ್ಕನ್ಸೆಪ್ಷನ್ ಆಗಿರುತ್ತೆ. ಮತ್ತೆ ಹೇಳಲಿಕ್ಕೆ ತುಂಬಾ ಈಸಿ. ವಿತ್ ನನ್ನ ಎವಿಡೆನ್ಸ್ ಅಂತ ಕೇಳಿದ್ರೆ ಯಾರಿಗೂ ಕೊಡ್ಲಿಕ್ಕೆ ಆಗಲ್ಲ. ಇವಾಗ ಹೌದು ವಿತ್ ನಂಗೆ ಅದ್ರದ್ದು ಎವಿಡೆನ್ಸ್ ಬೇಕು, ಅದರಿಂದಾನೇ ಆಯ್ತು ಅಂತ ಹೇಳಿ ಅಂತ ಹೇಳಿದ್ರೆ ಯಾರಿಗೂ ಕೊಡ್ಲಿಕ್ಕೆ ಆಗತ್ತೆ ಇಲ್ಲ. ಬಟ್ ಮಾತಾಡುವಾಗ ಈಸಿಯಾಗಿ ಹೇಳ್ಬೋದು ಅದನ್ನ, ಬಟ್ ಅದರಿಂದ ಆಗಲ್ಲ ಅಂತ ನಾನು ಹೇಳ್ತೀನಿ. ಮತ್ತೆ ಪುನೀತ್ ಅಣ್ಣ ಕೂಡ ಫಿಟ್ನೆಸ್ ಇಂಡಸ್ಟ್ರಿಗೆ ಒನ್ ಆಫ್ ದ ಇನ್ಸ್ಪಿರೇಷನ್. ಅವರು ಫಿಟ್ನೆಸ್ ಅಂದ್ರೆ ಅವ್ರು ಹೋಗೋದನ್ನ ನೋಡಿ ತುಂಬಾ ಜನ ಹೋಗ್ತಾ ಇದ್ರು. ಬಟ್ ಅವ್ರು ಆತರ ಆದಾಗ ಅದನ್ನ ಸ್ವಲ್ಪ ಆತರ ನೆಗೆಟಿವ್ ಆಗಿ ಮಾಡಿದ್ರು ಆಕ್ಚುಲ್ ಆಗಿ. ನಾನು ಹೇಳೋದು ದಯವಿಟ್ಟು ಆತರ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರು. ಯಾಕಂದ್ರೆ ತುಂಬಾ ಜನ ಇನ್ಸ್ಪಿರೇಷನ್. ಇವ್ನು ನಾವು ಕೂಡ ಅವ್ರ ಫ್ಲಿಪ್ ಆಗಿರ್ಬೋದು, ಆ ಫಿಟ್ನೆಸ್, ಆ ಮೂಮೆಂಟ್, ಆ ಸ್ಟ್ರೆಚ್ ಎಲ್ಲದ್ರ ನೋಡೋ ಇನ್ಸ್ಪಿರೇಷನ್ ಆಗಿದ್ದೀವಿ. ಇವನ್ ಆ ಫಿಟ್ನೆಸ್ ಇಂಡಸ್ಟ್ರಿ ಇರೋರೇ ಇನ್ಸ್ಪಿರೇಷನ್ ಆದಾಗ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ರು. ಸೊ ಇನ್ನು ಇನ್ಸ್ಪಿರೇಷನ್ ಆಗಿರ್ಬೇಕು ಅಂದ್ರೆ ಆತರ ಅಲ್ಲ, ನಿಜವಾಗ್ಲೂ ಅವ್ರ ಹೆಲ್ತ್ ಬೇರೇನೂ ಆಗಿರೋದು. ಅದ್ರ ಇವಾಗ ಲೈಫ್ ಯಾರ್ದೇನು ಅಂತ ಹೇಳಲಿಕ್ಕೆ ಆಗಲ್ಲ. ಇವತ್ತು ನಾವ್ ಇರ್ತೀವಿ, ನೆಕ್ಸ್ಟ್ ಇಲ್ಲದೆ ಇರ್ಬೋದು. ಅದಕ್ಕೆ ರೀಸನ್ ಅಂತ ಗೊತ್ತಿಲ್ಲ, ಆತರ ಆಗಿದೆ. ಸೊ ಫಿಟ್ನೆಸ್ ಇಂದ ಆಗಿಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟ. ಓಕೆ. ಅಂದ್ರೆ ಅಪ್ಪು ಸರ್ನ ಹಿಂದಿನ ದಿನ ಕೂಡ ಮೀಟ್ ಮಾಡಿದ್ದೆ ಅಂತ ಹೇಳಿದ್ರಿ. ಅಂದ್ರೆ ನಿಮ್ಮವರ ಒಡನಾಟ ಕೂಡ ಚೆನ್ನಾಗಿರುತ್ತೆ ಅಫ್ಕೋರ್ಸ್. ಹೌದು. ಅವ್ರು ಯಾವಾಗಾದ್ರು ನಿಮ್ಮ ಹತ್ರ ಫಿಟ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದು, ಈ ವಿಷಯಗಳೆಲ್ಲ ನೀವು ಶೇರ್ ಮಾಡ್ತಿದ್ದು ರಿಗಾರ್ಡಿಂಗ್ ಫಿಟ್ನೆಸ್ ಅಥವಾ Okay. ಜಿಮ್ಮು, ವರ್ಕೌಟ್ ಇದೆಲ್ಲ ನಡೀತಿತ್ತಾ? ಆಕ್ಚುಲ್ ಆಗಿ ಪುನೀತ್ ಅಣ್ಣನ್ ಮೀಟ್ ಆಗಿದ್ ಲೈಫ್ ಅಲ್ಲಿ ಅದೇ ಹಿಂದಿನ ದಿನ. ಓ, ಅದೇ ಫಸ್ಟ್ ಲೈಫ್ ಟೈಮ್ First time meet ಮಾಡಿದ್ದು ಅವತ್ತೇ? ಮುಳ್ಳಿಯಣ್ಣ ಮಾತಾಡ್ಸಿರೋದು ಆಕ್ಚುಲ್ ಆಗಿ. ಓಕೆ. ಸೊ ಮುಳ್ಳಿಯಣ್ಣನ ಫಿಸಿಕ್ ತುಂಬಾ ಚೆನ್ನಾಗಿತ್ತು. ಬಗೀರಾಗಿ ರೆಡಿ ಆಗ್ತಿದ್ದು ಒಂದು 3 ಇಯರ್ ಬ್ಯಾಕ್ ಅನ್ಸುತ್ತೆ, 3-4 ಇಯರ್ ಬ್ಯಾಕ್. ಅದೇನೆ 2021 ಅಲ್ವಾ ಆ ಟೈಮ್ ಅಲ್ಲಿ. ಸೊ ಅವ್ರ ಫಿಸಿಕ್ ನೋಡಿ ಇವರು ತುಂಬಾ ಚೆನ್ನಾಗಿದ್ಯಾ, ನೀವು ಎಲ್ಲಿ ಮಾಡ್ತಿರೋದೇನು ಅಂತ ಕೇಳಿದಾಗ ಅದೇ ಟೈಮ್ ನಾನು ಎಂಟ್ರಿ ಆದೆ. ಅವಾಗ ಮುಳ್ಳೆಣ್ಣೆಯನ್ನು ಪರಿಚಯ ಮಾಡ್ಕೊಟ್ರು. ಇವರು ನಮ್ಮ ಕೋಚು. ನಮ್ದು ಮೀಲ್ ಕಂಪ್ನಿ ಕೂಡ ಇದೆ. ಸೊ ನಮ್ಮಿಂದಾನೇ ಮುಳ್ಳೆಣ್ಣ ತಗೊಂತಾರೆ ಎವ್ರಿ ಡೇ. ಓಕೆ. ಅವ್ರು ಹೇಳಿದ್ರು ನೀವು ಬಿರಿಯಾನಿ ಎಲ್ಲ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಿ, ಇವ್ರ ಮೀಲ್ ತಗೊಳ್ಳಿ ಚೆನ್ನಾಗಾಗುತ್ತೆ ಅಂತ. ಫಸ್ಟ್ ಟೈಮ್ ನಾನು ಮುಟ್ ಮಾತಾಡ್ಸಿದ್ದಾರೆ. ಚಿನ್ನ ನನ್ಗೆ ಯಾವ್ದು ಮಂಡೆಯಿಂದ ನಂಗೆ ಮೀಲ್ ಬೇಕು, ಟೇಸ್ಟ್ ಇದ್ರೆ ಮಾತ್ರ ತಿಂತೀನಿ, ಟೇಸ್ಟ್ ಇಲ್ಲ ಅಂದ್ರೆ ತಿನ್ನಲ್ಲ ಅಂತ ಪುನೀತ್ ಅಣ್ಣ ಹೇಳಿದ್ದಾರೆ. ಓಕೆ. ನಂಗೆ ತುಂಬಾ ಬೇಜಾರು ವಿಚಾರ ಏನಂದ್ರೆ ಅವತ್ ನಾವು ಮನೆಗೆ ವಾಪಸ್ ಬರುವ ನನ್ನ ಮನೆಗೆಲ್ಲ ಕಾಲ್ ಮಾಡಿ ಹೇಳಿದೆ, ನಾನು ಪುನೀತ್ ಅಣ್ಣನ್ ಮೀಟ್ ಆದೆ ಡೈರೆಕ್ಟ್ ಆಗಿ ಫಸ್ಟ್ ಟೈಮ್ ಅಂತ. ಬಟ್ ನೆಕ್ಸ್ಟ್ ಡೇ ಆತರ ಅದಕ್ಕೆ ತುಂಬಾ ಬೇಜಾರಾಯ್ತು. ಅಂದ್ರೆ ನನಗೇನೆ ಲಿಟರಲಿ ಡಿಪ್ರೆಷನ್ ತರ ಆಯ್ತು 1 ವೀಕ್. ಫಸ್ಟ್ ಟೈಮ್ ನಾನು ನೋಡಿರೋದು ಆತರ. ಅಂದ್ರೆ ನೆಕ್ಸ್ಟ್ ಡೇ ಎಲ್ಲಾ ನ್ಯೂಸ್ ಚಾನಲ್ ಅವರು ಕಾಲ್ ಮಾಡಿದ್ರು, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ರು. ಅದು ತುಂಬಾ ನನ್ನ ಮನಸ್ಸಲ್ಲಿ ಮತ್ತೆ ಮೈಂಡ್ ಅಲ್ಲಿ ಉಳಿಲಿಕ್ಕೆ ಹೋಯ್ತು. ಅಂದ್ರೆ 1 ವೀಕ್ ನಂಗೆ ಕರೆಕ್ಟ್ ವರ್ಕೌಟ್ ಮಾಡ್ಲಿಕ್ಕೆ ಆಗಲ್ಲ, ಕರೆಕ್ಟ್ ಟ್ರೈನ್ ಮಾಡ್ಲಿಕ್ಕೂ ಆಗಿಲ್ಲ. ತುಂಬಾ ಎಫೆಕ್ಟ್ ಆಯ್ತು. ಇವನ್ ಮುಳ್ಳೆಣ್ಣ ಕೂಡ ನೀವು ನೋಡಿರ್ಬೋದು, ತುಂಬಾ ದಿನ ಜಿಮ್ ಬರ್ತಾ ಇದ್ರು. ಇನ್ಫಿನಿಟಿ ಯಾರು ಪುನೀತ್ ಸರ್ ಕೂಡ ಬರ್ತಾ ಇದ್ರು. ಸೊ ಆ ಮೆಮೊರಿ ಇಲ್ಲೇ ಇರ್ತಿದ್ರು ಚಿನ್ನ ಅಂತ ಹೇಳಿ ಹೇಳೋರು ಆಕ್ಚುಲ್ ಆಗಿ. ಮತ್ತೆ ವರ್ಕೌಟ್ ಚೆನ್ನಾಗಿ ಮಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಬಂದ್ ಕೇಳಿ ಪುನೀತ್ ಅಣ್ಣ ಬಗ್ಗೆ ಸ್ವಲ್ಪ ಕೇಳಿದ್ರೆ ಮತ್ತೆ ಮುಳ್ಳೆಣ್ಣ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡೋರು. ಸೊ ಅದೆಲ್ಲ ನೋಡಿ ನಂಗೆ ತುಂಬಾ ನಾನ್ ಲಿಟ್ರಲಿ ಮೈಂಡ್ ಅಲ್ಲಿ ಡ್ರಾಪ್ ಆಗಿದ್ದೆ. ಸೊ ನನ್ನ ಅವರ ಏನು ಅಂತ ಕೇಳಿದ್ರಲ್ಲ, ಜಸ್ಟ್ ಅವತ್ತೇ ಫಸ್ಟ್ ಮಾತಾಡಿರೋದು, ಅವತ್ತೇ ಲಾಸ್ಟ್ ಮಾತಾಡೋ ತರ ಆಯ್ತು. ವಿಧಿ ಅಷ್ಟೇ. ನಂಗೆ ತುಂಬಾ ಬೇಜಾರಿದೆ ಆ ವಿಚಾರದಲ್ಲಿ ಇನ್ನೂ. ಓಕೆ. ಅಂಡ್ ಯಾ, ವರ್ಕೌಟ್ ಅನ್ನೋ ವಿಷಯಕ್ಕೆ ಬಂದ್ರೆ ಏನಾಗುತ್ತೆ, ತುಂಬಾ ಜನ ಅರ್ಲಿ ಮಾರ್ನಿಂಗ್ ವರ್ಕೌಟ್ ಮಾಡ್ತಾರೆ ಅಂಡ್ ತುಂಬಾ ಜನ ಲೇಟ್ ನೈಟ್ ವರ್ಕೌಟ್ ಮಾಡ್ತಾರೆ. ಯಾರು ಯಾವುದೇ ಟೈಮಿಗೆ ಬಂದ್ರು ನಿಮ್ದೊಂದು ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲ್ ಇರಲೇಬೇಕು, ನಿಮ್ದೊಂದು ರೂಟೀನ್ ಇರಲೇಬೇಕು. ಬಿಕಾಸ್ ಅದು ಒಂದು ಸರ್ವಿಸಿಂಗ್ ಕೈಂಡ್ ಆಗಿರೋದ್ರಿಂದ, ಬಿಕಾಸ್ ನಿಮ್ಮ ಕ್ಲೈಂಟು ಆ ಸಮಯಕ್ಕೆ ಬರ್ತಾರೆ ಅಂತಂದ್ರೆ ನೀವು ಆ ಸಮಯಕ್ಕೆ ಹೋಗ್ಲೇಬೇಕಾಗುತ್ತೆ. ಸೊ ಹಂಗಾಗಿ ಶಿಸ್ತು ನಿಮ್ಮಲ್ಲಿ ಇರಲೇಬೇಕು ಫಾರ್ ವರ್ಕೌಟ್. ಸೊ ನಿಮ್ಮ ಡೈಲಿ ರೂಟೀನ್ ಏನು? ಸೊ ನಂದು ಪ್ರೆಸೆಂಟ್ ರೂಟೀನ್ ಏನಂದ್ರೆ ನಾನು ಅರ್ಲಿ ಮಾರ್ನಿಂಗ್ ಸ್ವಿಮ್ಮಿಂಗ್ 1 ಅವರ್ ಹೋಗ್ತೀನಿ. ಸೊ ನಾವು ಆಕ್ಟಿವ್ ಆಗಿರ್ಬೇಕು. ನೀವು ಮಾರ್ನಿಂಗ್ 4:45. ಓಕೆ. ಲಾಸ್ಟ್ ಒಂದು 15 ಇಯರ್ಸ್ ಇಂದ ಅದೇ ರೂಟೀನ್ ಇದೆ. ನೈಸ್. ಸೊ ನಾನು ಹೇಳೋದೇನೆ, ಲೈಫ್ ಅಲ್ಲಿ ಏನೇ ಅಚೀವ್ ಮಾಡಬೇಕು ಇಲ್ಲ ಡಿಸಿಪ್ಲಿನ್ ಇರ್ಬೇಕಂದ್ರೆ ನಿಮ್ಗೂ ಗೊತ್ತಿರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವ್ ಎಷ್ಟು ಬೇಗ ಹೇಳ್ತೀವಿ ಅಷ್ಟು ನಮ್ಗೆ ಜಾಸ್ತಿ ಟೈಮ್ ಇರುತ್ತೆ. ಬೇರೆಯವ್ರಿಗಿಂತ ನಮ್ಗೆ ಜಾಸ್ತಿ ಟೈಮ್ ಯುಟಿಲೈಸ್ ಮಾಡ್ಲಿಕ್ಕೆ ಟೈಮ್ ಇರುತ್ತೆ. ಆ ರೀಸನ್ ನಮ್ಗೆ ಅರ್ಲಿ ಮಾರ್ನಿಂಗ್ 4:45 ನಂಗೆ ಕಂಪಲ್ಸರಿ. ಇವ್ರು ಸಂಡೇ ಆಗ್ಲಿ ಸ್ಯಾಟರ್ಡೇ ಆಗ್ಲಿ ನಾನು ಅದೇ ಟೈಮ್ಗೆ ಇದ್ದೇ ಹೇಳ್ತೀನಿ. ಸೊ ಮಾರ್ನಿಂಗ್ ಸ್ವಿಮ್ಮಿಂಗ್ 1 ಅವರ್ ಮಾಡ್ತೀನಿ. ಅದಾದ್ಮೇಲೆ 1 ಅವರ್ ಸೆಷನ್ ಇರುತ್ತೆ, ಇಂದ್ರನಗರಿಗೆ ಇರುತ್ತೆ. ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಮತ್ತೆ ಬೆಲ್ ರೋಡ್ ಅಲ್ಲೂ ಇರುತ್ತೆ. ಅದಾದ್ಮೇಲೆ ಶ್ರೀಮುಳ್ಳಿ ಅವ್ರದ್ದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಅವರು ಮತ್ತೆ ಅವ್ರ ವೈಫ್ ಕೂಡ ಟ್ರೈನ್ ಮಾಡ್ತಾರೆ. ನಮ್ಮ ವೈಫೇನ ಅವ್ರಿಗೆ ಟ್ರೈನ್ ಮಾಡ್ತಿರೋದು ಇವಾಗ. ಸೊ ಅದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಮಧ್ಯಾಹ್ನ. ಅದಾದ್ಮೇಲೆ ಮತ್ತೆ ಈವ್ನಿಂಗ್ 1 ಅವರ್ ಸೆಷನ್ ಇರುತ್ತೆ. ಮತ್ತೆ MMA ಕ್ಲಾಸಿಗೆ ಹೋಗ್ತಿದ್ದೀನಿ ರೀಸೆಂಟ್ ಆಗಿ, ಒಂದು 5-6 ಮಂತ್ ಆಯ್ತು. ಸೊ MMA ಈ ತರ MMA ಕಲಿತಿದ್ದೀರಾ ನೀವು? ಕಲಿತಾ ಇದ್ದೀನಿ. ನೈಸ್. ಓಕೆ. ಸೊ ಎಲ್ಲದೂ ಅಂದ್ರೆ ಫಿಟ್ನೆಸ್ ಇಂಡಸ್ಟ್ರಿ ಅಂದ್ರೆ ಎಲ್ಲದನ್ನು ಕಲ್ತಿದ್ರೆ ಮತ್ತೆ ಎಲ್ಲರಿಂದ ಕಲಿಯೋದಿರುತ್ತೆ.
ಸ್ವಿಮ್ಮಿಂಗ್ ಹೋದಾಗ ನಾವು ಒಬ್ರು ಕೋಚ್ ಅಂಡರ್ ಕಲಿತಾ ಇರ್ತೀನಿ. ಸೊ ಅವ್ರು ಒಂದು ಡಿಫ್ರೆಂಟ್ ಟೆಕ್ನಿಕ್ ಕೊಡ್ತಾರೆ, ಎಲ್ಲರಿಂದನೂ ಕಲಿಲಿಕ್ಕಿರುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ ಆಕ್ಚುಲಿ. ಅವ್ರು ಅಂದ್ರೆ ಯಾವ ತರ ನಮ್ಗೆ ಕೋಚ್ ಮಾಡ್ತಾರೆ, ಅವ್ರ ಮಾತಾಡೋ ರೀತಿ ಯಾವ್ದು, ಎಲ್ಲದರಿಂದ ನಾನು ಕಲಿತಾ ಹೋಗ್ತೀನಿ. ಬರೀ Okay. ಸ್ವಿಮ್ಮಿಂಗ್ ಅಂತಲ್ಲ, ಅವ್ರ ಆ. ಬಿಹೇವಿಯರ್ ಇಂದ ಕೂಡ ಕಲಿತಾ ಹೋಗ್ತೀನಿ. ಕಲಿಯೋದು ಇಸ್ ಇನ್ಫಿನಿಟಿ. ಸೊ ಹೌದು, ದಟ್ ಹೌದು. ಈ ಒಂದು ವಿಷಯ ಅಲ್ಲದೆ ಸುಮಾರಷ್ಟು ವಿಷಯಗಳಲ್ಲೂ ನೀವು ಕಲಿತಾ ನಿಜ, ಸಂಪೂರ್ಣರಾಗುವಂತಹ ನಿಜ. ಪ್ರಯತ್ನದಲ್ಲೇ ಪ್ರತಿಯೊಬ್ರು ಕಲಿತಿರ್ತಾರೆ. ಅಂಡ್ ಎಂಡ್ ಆಫ್ ದ ಡೇ ನಿಮ್ಮ ರುಟೀನ್ ಮುಗಿಯೋದು ಅಥವಾ ನೀವು ಮಲಗುವಂತಹ ಸಮಯ 9:30 ಮುಗಿಯುತ್ತೆ. Okay. MMA ಕ್ಲಾಸ್ 9:30 ಮುಗಿಯುತ್ತೆ. ನಾನು 10 ಒಳಗೆ ಮಲಗ್ತೀನಿ. ನನಗೆ ನಾವು ಎಷ್ಟು ಬೇಗ ಮಲಗ್ತೀವಿ ಅಷ್ಟು ಬ್ರೈನ್ ಫ್ರೆಶ್ ಆಗಿರುತ್ತೆ ಮಾರ್ನಿಂಗ್ ಹೇಳುವಾಗ. ಮತ್ತೆ ನಮ್ದು ಇವಾಗ ಏನ್ ರೀಸೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತಿದೆಯಲ್ಲ, ಅದಕ್ಕೆ ಮೇನ್ ರೀಸನ್ ನಿದ್ದೆ ಅಂತಾನೆ ನಾನು ಹೇಳ್ತೀನಿ. ಎಲ್ಲ ಸ್ಟೂಡೆಂಟ್ಸ್ ಗೆ ಎಲ್ಲರಿಗೂ ಹೇಳೋದು, ಎಲ್ಲ ಇಂಟರ್ವ್ಯೂ ನಾನು ಹೇಳಿರೋದು ಅದನ್ನೇ, ನಿದ್ದೆನೇ ಮೇನ್ ರೀಸನ್. ಇವಾಗ ಆ ಟಾಪಿಕ್ ಸ್ವಲ್ಪ ಮಾತಾಡ್ಬಿಡ್ತೀನಿ. Yeah, yeah, ಇವಾಗಿನ ಲೈಫ್ ಸ್ಟೈಲ್ ಯಾವ ತರ ಆಗಿದೆ ಅಂದ್ರೆ, ಒಂದು ಹುಡುಗರು ಮೊಬೈಲ್ ನೋಡಿದ್ರೆ ಸ್ಕ್ರೀನ್ ಟೈಮ್ ಒಂದು 10-15 ಅವರ್ಸ್ ಇರುತ್ತೆ ಒಂದ್ ದಿನಕ್ಕೆ. 24 ಅವರ್ ಅಲ್ಲಿ ಮೊಬೈಲ್ ನೋಡೋದೇನೆ 10-15 ಅವರ್ ಇರುತ್ತೆ. ಅದ್ ಯಾವ ಟೈಮು ಅಂತ ನೋಡಿದ್ರೆ ನೈಟ್ 10 ಇಂದ 3 2 ಇರುತ್ತೆ. ಸೊ ನೀವು ಥಿಂಕ್ ಮಾಡಿ, ನೈಟ್ ಕರೆಕ್ಟ್ ಆಗಿ ಮಲಗಿರಲ್ಲ, ಮಾರ್ನಿಂಗ್ ಯಾವ್ದೋ ಒಂದು ಮೋಟಿವೇಶನ್ ಜೋಶ್ ಯಾವ್ದೋ ಬಾಡಿ ನೋಟ್ ಬಂದು ವರ್ಕೌಟ್ ಮಾಡ್ತಾರೆ ಅಂದಾಗ ಏನಾಗುತ್ತೆ ಹೇಳಿ, ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅದೇನ್ರಿಂದ ಆಗುತ್ತೆ ಅಂದ್ರೆ ನಿದ್ದೆ ಕರೆಕ್ಟ್ ಮಾಡಿಲ್ಲ. ಬಟ್ ಯಾವ್ದಕ್ ಬ್ಲೇಮ್ ಬರುತ್ತೆ ಹೇಳಿ, ವರ್ಕೌಟ್ ಮಾಡಿದ್ರು ಈ ತರ ಆಯ್ತು ಅಂತ. ಬಟ್ ಯಾವ ಟೈಮಿಗೆ ಮಲಗಿದ್ದಾರೆ, ಏನ್ ಫುಡ್ ತಗೊಂತಿದ್ರೆ, ಏನ್ ಬ್ಯಾಡ್ ಹ್ಯಾಬಿಟ್ಸ್ ಇದೆ, ಅದನ್ನ ಯಾರು ಚೆಕ್ ಮಾಡಲ್ಲ. ನನ್ ಮೇನ್ ಆಗಿ ನಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಅದನ್ನ ಚೆಕ್ ಮಾಡ್ತೀನಿ ನಾನು. ಅವ್ರು ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಅಂದ್ರೆ ನಾನು ಅಷ್ಟೇ ಸೆಷನ್ ತಗೊಳಲ್ಲ, ಕಳಿಸ್ಬಿಡ್ತೀನಿ. ಆ ತರ ಇರುತ್ತೆ. ಸೊ ನಂದು ನಿದ್ದೆ ಟೈಮಿಗೆ ಆ ತರ ಇರುತ್ತೆ. ನಿಯರ್ಲಿ ಒಂದು 8 ಅವರ್ಸ್ ಹಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಮಾರ್ನಿಂಗ್ ನೈಟ್ 10 ಮಲಗಿದ್ರೆ ಮಾರ್ನಿಂಗ್ 4:45 ಹಾಗೆ ಹೇಳ್ತೀನಿ. ಸೊ ರೂಟೀನ್ ಆ ತರ ಹೋಗ್ತಾ ಇರುತ್ತೆ. ಓಕೆ. ನಿಮ್ಮ ನಾರ್ಮಲ್ ಡೇ ಫುಡ್ ಡಯಟ್ ಅಥವಾ ರುಟೀನ್ ಅದನ್ನೇನ್ ಫಾಲೋ ಮಾಡ್ತೀರಾ? ನಾರ್ಮಲ್ ಬಿಫೋರ್ ಎಲ್ಲ ಕಾಂಪಿಟೇಷನ್ ಮಾಡ್ತಾ ಇದ್ದೆ ನಾನು. ಬಿಫೋರ್ ಕೋವಿಡ್ ಕಾಂಪಿಟೇಷನ್ ಹೋಗ್ತದೆ. ಕಾಂಪಿಟೇಷನ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಡಯಟ್ ಇರುತ್ತೆ. ಸೊ ಬಾಡಿ ಬಿಲ್ಡಿಂಗ್ ಡಿಫ್ರೆಂಟ್, ಮತ್ತೆ ನಾರ್ಮಲ್ ಜನರಲ್ ಫಿಟ್ನೆಸ್ ಡಿಫ್ರೆಂಟ್. ಇವಾಗ ನಾನೇನಂದ್ರೆ ಹೆಲ್ತಿ ಫುಡ್, ಆಗೋಷ್ಟು ಹೊರಗಡೆ ಫುಡ್ ನ ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಬಾಡಿಗೆ ಏನ್ ಬೇಕು, ಪ್ರೋಟೀನು, ಕಾರ್ಬು ಮತ್ತೆ ಫೈಬರ್, ಫ್ಯಾಟ್ ಏನ್ ಬೇಕು ಅದನ್ನ ಕ್ಯಾಲ್ಕುಲೇಟೆಡ್ ಆಗಿ ತಗೊಂತ ಹೋಗ್ತೀನಿ. ಆತರ ಅಂದ್ರೆ ಒಂದು ಮೀಲ್ ಅಂತ ಹೇಳಿದ್ರೆ ಸ್ವಲ್ಪ ರೈಸ್ ಇರುತ್ತೆ, ಸ್ವಲ್ಪ ಚಿಕನ್, ಎಗ್ ಏನಾದ್ರು ಒಂದು ಪ್ರೋಟೀನ್ ಸೋರ್ಸ್ ಇರುತ್ತೆ, ಮತ್ತೆ ಸ್ವಲ್ಪ ಫ್ಯಾಟ್ ಸೋರ್ಸ್ ಅಂದ್ರೆ ಆಲಿವ್ ಆಯಿಲ್ ಏನಾದ್ರು ಯೂಸ್ ಮಾಡಿರ್ತೀವಿ, ಆಲ್ಮಂಡ್ಸ್ ಏನಾದ್ರು ಯೂಸ್ ಮಾಡಿರ್ಬೋದು, ಮತ್ತೆ ಫೈಬರ್ ಸೋರ್ಸ್ ಗೆ ಏನಾದ್ರು ವೆಜಿಟೇಬಲ್ಸ್ ತಗೊಂತೀವಿ. ಎವ್ರಿ ಮೀಲ್ ಶುಡ್ ಹ್ಯಾವ್ ಎ ಪ್ರೋಟೀನ್ ಅಥವಾ ಹೌದು. ಪ್ರೋಟೀನ್ ಪ್ರತಿಯೊಂದು ಮೀಲಲ್ಲೂ ಇರಲೇಬೇಕು, ಹೌದು, ಅದು ಹೌದು. ತುಂಬಾ ಒಳ್ಳೇದು ಅಂತೆಲ್ಲ ಮಾತಾಡ್ತಿದ್ವಲ್ಲ. ಈಗ ಒಂದ್ 10-15 ವರ್ಷದ ಹಿಂದೆ ಹೋದ್ರೆ ನನ್ ಚೈಲ್ಡ್ಹುಡ್ ಅಲ್ಲೆಲ್ಲ ಅದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇರಲಿಲ್ಲ, ಅದ್ರ ಬಗ್ಗೆ ಗಮನನೇ ಇರ್ಲಿಲ್ಲ. ಅಥವಾ ನಮ್ಮ ಅಪ್ಬ್ರಿಂಗಿಂಗ್ ಅಲ್ಲೂ ಸ್ಕೂಲಲ್ಲಾಗ್ಲಿ ಅಥವಾ ಕಾಲೇಜಲ್ಲಾಗ್ಲಿ ಅಥವಾ ಮನೇಲಾಗ್ಲಿ ಆ ವಿಷಯದ ಬಗ್ಗೆ ಯಾರು ಮಾತಾಡ್ತಿರ್ಲಿಲ್ಲ, ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇರಲಿಲ್ಲ. ಔಟ್ ಆಫ್ ಎ ಬ್ಲೂ ಸಡನ್ ಆಗಿ ಪ್ರೋಟೀನ್ ಒಂದು ಮೀಲಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಯಾವಾಗಿಂದ ಹುಟ್ಕೋತು, ಅಂಡ್ ಈ ಒಂದು ನಾಲೆಡ್ಜ್ ಟ್ರಾನ್ಸ್ಫರ್ ಎಲ್ಲಿಂದ ಆಯ್ತು, ಅಂಡ್ ಹೆಂಗೆ ಈ ವೇವ್ ಅಥವಾ ಟ್ರೆಂಡ್ ಶುರು ಆಗಿದ್ದು? ಹೌದು. ಸೊ ಪ್ರೋಟೀನ್ ಅಂತೂ ಬೇಕೇ ಬೇಕಾಗುತ್ತೆ. ನಿಮ್ಮ ಮಸಲ್ ಬಿಲ್ಡಿಂಗ್ ಆಗಲಿ, ನೀವು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಪ್ರೋಟೀನ್ ಬೇಕಾಗುತ್ತೆ. ಬಟ್ ಅವಾಗಿನ ಲೈಫ್ ಸ್ಟೈಲ್, ನೀವು ಒಂದು 20 years ಬ್ಯಾಕ್ ಅಂತ ಹೇಳಿದ್ರಿ, ನೀವು ಯಾವ ಟೈಮಿಗೆ ಮಲಗ್ತಾ ಇದ್ರಿ? ಒಂದ್ 10:30 11 ಗಂಟೆ. ಇನ್ನು ಸ್ವಲ್ಪ ಬೇಗ ಮಲಗ್ತಾ ಇದ್ರಿ. ಇನ್ನು ಬೇಗ ನಮ್ಮ ಮಲ್ಕೋತಿದ್ವಿ. ಊರಲ್ಲೆಲ್ಲ ನಾವೆಲ್ಲ ನೋಡಿದ್ರೆ ಒಂದು 7:30 8 ಮಲಗ್ತಾ ಇದ್ರು. ಆದ್ರೆ ನಮ್ಗೆ ಗೊತ್ತಾಗ್ದೇನೆ ನಮ್ ರಿಕವರಿ ತುಂಬಾ ಸ್ಟ್ರಾಂಗ್ ಇತ್ತು. ಇವಾಗ ನಾವೇನ್ ರಿಕವರಿ ನಿದ್ದೆ ಅಂತ ಹೇಳ್ತಿದ್ದೇವಲ್ಲ, ಇವಾಗ ನಾನು 10:30 ಮಲಗ್ತೀನಿ ಅಂತ ಹೇಳಿದೆ. ಬಿಫೋರ್ ನಾನು ಊರಲ್ಲಿರುವಾಗ 7:30 ಮಲಗ್ತಾ ಇದ್ದೆ, ಹಳ್ಳಿಗಳಲ್ಲಿ ನಾನು ನಾರ್ಮಲ್ ಆಗಿ ಹೇಳ್ತಾ ಇರೋದು. ಬಟ್ ಇವಾಗ ಏನಾಗಿದೆ ಅಂದ್ರೆ ಎಲ್ಲರದು ಲೈಫ್ ಸ್ಟೈಲ್ 1 o'clock 2 o'clock ಆಗ್ತಾ ಇದೆ. ಒಂದು ಇವಾಗ ನ್ಯೂಸ್ ಅಂದ್ರೆ ಯಾವ್ದಾರ ಒಂದು ಇದು ಚಾನಲ್ಗಳಲ್ಲಿ ಒಂದು ಇದಿರುತ್ತೆ, ಒಂದು ಪ್ರೋಗ್ರಾಮ್ಗಳು ಬರ್ತಾ ಇರ್ತೀವಿ, ಇನ್ನು ಬಿಗ್ ಬಾಸ್ ಅಂತ ಹೇಳ್ಬೋದು. ಅದ್ ಮುಗಿಯೋದೇ ಲೇಟ್ ಆಗುತ್ತೆ. ಅದ್ ಮುಗ್ದು ಮಲಗುವಾಗ ಇವಾಗ ಹಳ್ಳಿ ಕಡೆ ನೋಡಿದ್ರೆ ಅವರು ಕೂಡ ಲೇಟ್ ಮಲಗ್ತಾ ಇದ್ದಾರೆ. ಸೊ ರಿಕವರಿ ಆಗ್ತಾ ಇಲ್ಲ ಒಂದು. ಮತ್ತೆ ಇವಾಗ ಮೊಬೈಲ್ ಅವಾಗ ಯಾರು ಯೂಸ್ ಮಾಡ್ತಿದ್ದಿಲ್ಲ, ಇವಾಗ ಏಜ್ ಆದವ್ರು ಕೂಡ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಗೊತ್ತಾಗ್ದೇನೆ ಟೈಮ್ ಹೋಗ್ತಾ ಇರುತ್ತೆ, ಅಂದ್ರೆ ರಿಕವರಿ ಇಲ್ಲ ನಂಬರ್ 1. ಮತ್ತೆ ಫುಡ್ ಅವಾಗ ಏನಾಗ್ತಾ ಇತ್ತು ಅಂದ್ರೆ, ಒಂದ್ ಹೊರಗಡೆ ನಾನು ಹೋಗಿ ಸ್ವೀಟ್ ತಿನ್ಬೇಕು ಅಂದ್ರೆ ನಾನೊಂದು 5 ಕಿಲೋಮೀಟರ್ ಆದ್ರೂ ನಡ್ಕೊಂಡು ಹೋಗ್ಬೇಕಿತ್ತು. ಒಂದು ಬೈಕ್ ಫೆಸಿಲಿಟಿ ಇರ್ತಾ ಇದ್ದಿಲ್ಲ, ಹೋಗಿ ತಿನ್ಬೇಕಿತ್ತು. ಸೊ ಇವಾಗ ಏನಾಗಿದೆ ಅಂದ್ರೆ ಒಂದು 5 ಸೆಕೆಂಡ್ ನಿಮ್ಗೆ ಸಿಗುತ್ತೆ. ನಾನು ಇಲ್ಲೇನೆ ಇವಾಗ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ಕೊಬಹುದು. ಅನ್ಹೆಲ್ತಿ ಫುಡ್ ಈಸಿಯಾಗಿ ಸಿಗುತ್ತೆ. ಸೊ ಅನ್ಹೆಲ್ತಿ ಫುಡ್ ಈಸಿಯಾಗಿ ಸಿಗುತ್ತೆ, ಲೇಟ್ ಮಲಗ್ತಾ ಇದೀವಿ, ಎರಡಾಯ್ತು. ಮತ್ತೆ ಆಕ್ಟಿವಿಟಿ ಅಂತ ಬಂದ್ರೆ, ನಾವು ಹಳ್ಳಿ ಕಡೆ ನಾನು ಅವಾಗ ನಿಯರ್ಲಿ 3-4 ಅವರ್ ವಾಕ್ ಮಾಡ್ತಾ ಇದ್ದೆ. ವಾಕ್ ಅಂದ್ರೆ ನಾನು ಕಾಲೇಜಿಗೆ ಸ್ಕೂಲ್ಗೆ ಹೋಗುವಾಗ ವಾಕ್ ಮಾಡ್ತಾ ಇದ್ದೆ. ಇವಾಗಿನ ಹುಡುಗರು ಏನ್ ಹೇಳಿ, ಬಸ್ ಬರುತ್ತೆ ಮನೆ ಹತ್ರ, ಬೈಕ್ ಇರುತ್ತೆ, ವಾಕ್ ಅನ್ನು ತುಂಬಾ ಕಡಿಮೆ ಆಗಿದೆ. ಮತ್ತೆ ಹಳ್ಳಿ ಕಡೆ ಹೋದ್ರೆ ತುಂಬಾ ಕೆಲಸ ಮಾಡ್ತಾ ಇವಾಗ ಕೆಲಸ ಮಾಡೋದು ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಆಯ್ತು, ನಿದ್ದೆ ಇಲ್ಲ ಅಂದ್ರೆ ರಿಕವರಿ ಇಲ್ಲ ಆಯ್ತು, ಫುಡ್ ಬ್ಯಾಡ್ ಹ್ಯಾಬಿಟ್ಸ್, ಏನ್ ಅನ್ಹೆಲ್ತಿ ಫುಡ್ ಸಿಗ್ಬೇಕು ಅದು ಈಸಿಯಾಗಿ ಸಿಗ್ತಾ ಇದೆ, ಹೆಲ್ತಿ ಫುಡ್ ಸಿಗ್ತಾ ಇಲ್ಲ. ಸೊ ಈ ತರ ಎಲ್ಲ ಆದಾಗ ನಿಮ್ಗೆ ಇದನ್ನ ಬೇಕೇ ಬೇಕಾಗುತ್ತೆ. ಅವಾಗ ಏನಕ್ಕಂದ್ರೆ ನಮ್ಗೆ ಗೊತ್ತಾಗ್ದೇನೆ ನಾವು ಹೆಲ್ತಿ ಲೈಫ್ ಸ್ಟೈಲ್ ಇದ್ವು, ಹಾಗಾಗಿ ಆತರ ಪ್ರೋಟೀನ್ ಎಲ್ಲ ಬೇಕಾಗಿದ್ದಿಲ್ಲ. ಇವಾಗ ಏನಕ್ಕೆ ಬೇಕು ಅಂದ್ರೆ ನಮ್ ಲೈಫ್ ಸ್ಟೈಲ್ ಸರಿ ಇಲ್ಲ. ಸೊ ಇದ್ರ ಜೊತೆ ನೀವು ಪ್ರೋಟೀನ್ ಆಡ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಮತ್ತೆ ನಾರ್ಮಲ್ ಆಗಿ ಸೌತ್ ಅಲ್ಲಿ ನಮ್ದು ಇಂಡಿಯಾದಲ್ಲೆಲ್ಲ ನೋಡಿದ್ರೆ ಕಾರ್ಬ್ ಸ್ವಲ್ಪ ಜಾಸ್ತಿ ತಗೊಂತೀವಿ ನಾವು. ಕರೆಕ್ಟ್. ಯಾವ್ದ್ರಲ್ಲಿ ರೈಸ್ ಆ ತರದೆಲ್ಲ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಸ್ಪೋರ್ಟ್ಸ್ ಅಲ್ಲಿ ನೋಡಿ, ನೀವು ಹೊರಗಡೆ ಹೋದಾಗ ಪ್ರೋಟೀನ್ ಯಾರ ಕಡೆ ಇಂಟೆಕ್ ಜಾಸ್ತಿ ಇರುತ್ತೆ ಅವ್ರು ತುಂಬಾ ಸ್ಟ್ರಾಂಗ್ ಇದ್ದೇ ಇರ್ತಾರೆ. ಯಾಕಂದ್ರೆ ನಿಮ್ ಮಸಲ್ ಬಿಲ್ಡಿಂಗ್ ಗೆ ಹೆಲ್ಪ್ ಮಾಡುತ್ತೆ. ಈ ಸೈಂಟಿಫಿಕ್, ನಾವು ಸುಮ್ಮನೆ ಹೇಳ್ತಾ ಇಲ್ಲ. ಸೊ ನೀವು ಕಾರ್ ತಗೊಂಡಾಗ ಏನಕ್ಕಂದ್ರೆ ಎನರ್ಜಿ ಸಿಗುತ್ತೆ, ಬಟ್ ನಿಮ್ ಮಸಲ್ ಬಿಲ್ಡಿಂಗ್ ಎಲ್ಲ ಆಗಲ್ಲ. ಸೊ ಆ ರೀಸನ್ ಕಾರ್ ಬೇಕಾಗುತ್ತೆ, ಬಟ್ ಪ್ರೋಟೀನ್ ಇಂಟೇಕ್ ಅನ್ನೋದು ಬೇಕೇ ಬೇಕು. ಸೊ ನೀವು ತಗೊಂಡಿಲ್ಲ ಅಂದ್ರೆ ಆ ಲೆವೆಲ್ ಸ್ಟ್ರೆಂತ್ ಇರ್ಲಿಕ್ಕೆ ಆಗಲ್ಲ. ಬದುಕಬಹುದು, ನಾರ್ಮಲ್ ಆಗಿ ಬದುಕಬಹುದು, ಬಟ್ ನೀವು ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿರ್ಬೇಕಂದ್ರೆ ಆಗಲ್ಲ. ಬಟ್ ಅವಾಗಿನ ಲೈಫ್ ಸ್ಟೈಲ್ ಆತರ ಇತ್ತು. ಸೊ ನೀವು ಕಾರ್ ತಗೊಂತ ಇದ್ರು ಕೂಡ, ಪ್ರೋಟೀನ್ ತಗೊಂತ ಇಲ್ಲ ಅಂದ್ರೂ ಕೂಡ ನಿಮ್ ಲೈಫ್ ಸ್ಟೈಲ್ ಚೆನ್ನಾಗಿತ್ತು.
ಬಟ್ ಇವಾಗ ಲೈಫ್ ಸ್ಟೈಲ್ ವರ್ಸ್ಟ್ ಆಗಿ ನೀವು ಪ್ರೋಟೀನು ತಗೊಂಡಿಲ್ಲ, ಅನ್ಹೆಲ್ತಿ ಫುಡ್ ತಗೊಂತಿದ್ರೆ ಬೇಕೇ ಬೇಕಾಗುತ್ತೆ. ಆಗ ಹಳ್ಳಿಗಳಲ್ಲಿ ಇದ್ದಿದ್ ವಾತಾವರಣ ಆಗಿರ್ಲಿ, ಊಟ ತಿಂಡಿ ನಿದ್ದೆ ಹೌದು, ಆಗಿರ್ಲಿ, ಹೌದು. ಅದೆಲ್ಲ ಇತ್ತು. ಅಂಡ್ ಅದೆಲ್ಲ ಕಮ್ಮಿ ಆಗ್ತಾ ಆಗ್ತಾ ಮನುಷ್ಯನ್ಗೆ ಈ ಆಕ್ಟಿವಿಟೀಸ್ ಗಳು ಕಮ್ಮಿ ಆಗ್ತಾ ಹಾ, ಆಗ್ತಾ ಹಾ, ಹಾ. ಸೊ ಈ ಒಂದು ಇವಾಗ ಜಿಮ್ ಆಗ್ಲಿ, ಫಿಸಿಕಲ್ ಆಕ್ಟಿವಿಟಿ ಆಗ್ಲಿ, ಮನುಷ್ಯ ಅದನ್ನ ಒಂಥರ ಟೈಮ್ ಮಾಡ್ಕೊಂಡು ಹೋಗಿ ಮಾಡ್ಬೇಕಾಗಿದೆ. ಹೌದು, ಅಂದ್ರೆ ಅದಕ್ಕೆ ಅಂತಾನೆ ಒಂದು ಟೈಮ್ ಇಡಬೇಕಾಗಿದೆ. ಮುಂಚೆ ಎಲ್ಲ ಅದು ಒಂಥರ ರೊಟೀನ್ ಅಲ್ಲೇ ಸೇರ್ಕೊಂಡ್ಬಿಡ್ತಾ ಇತ್ತು ಅಂತ ನಿಜ, ಅನ್ಸ್ತಿಲ್ವಾ? ನಿಜ. ಇವಾಗ ಬಾರ್ಗಳು ರೆಸ್ಟೋರೆಂಟ್ ಜಾಸ್ತಿ ಆಗೋ ಬದಲು ಜಿಮ್ಗಳಾದ್ರೆ ತುಂಬಾ ಒಳ್ಳೇದಂತ ನಾನು ಅನ್ಕೊಂತೀನಿ. ಹ್ಮ್. ಏನಕ್ಕಂದ್ರೆ ಅದ್ರ ಒಂದ್ ಬಾರ್ ಅಂಡ್ ರೆಸ್ಟೋರೆಂಟ್ ಆಯ್ತು ಅಂದ್ರೆ ಅದ್ರ ಬಗ್ಗೆ ನೆಗೆಟಿವ್ ಅಂತಲ್ಲ, ಬಟ್ ಹ್ಮ್. ಅದ್ರ ಸರೌಂಡಿಂಗ್ 1000% ಪಾಸಿಟಿವ್ ಅಂತೂ ಆಗಲ್ಲ, ನೆಗೆಟಿವ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಬಟ್ ಒಂದ್ ಜಿಮ್ ಓಪನ್ ಆಯ್ತು ಅಂದ್ರೆ ಸುತ್ತ ಇರೋರೆಲ್ಲ ಹೆಲ್ತಿ ಆಗ್ತಾ ಹೋಗ್ತಾರೆ. ಆಟೋಮೆಟಿಕ್ ಆಗಿ ಹಾಸ್ಪಿಟಲ್ ಹೋಗೋರ್ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಆಕ್ಟಿವ್ ಆಗಿರ್ತಾರೆ ಮತ್ತೆ ಪಾಸಿಟಿವ್ ಇರುತ್ತೆ. ನೀವು ಒಂದ್ ಜಿಮ್ ವರ್ಕೌಟ್ ಮುಗಿಸಾದ್ಮೇಲೆ ನೋಡಿ ನಿಮ್ಗೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಬರುತ್ತೆ. ಕರೆಕ್ಟ್. ಒಂದ್ ನೆಗೆಟಿವ್ ಇಂದ ಪಾಸಿಟಿವ್ ಬರುತ್ತೆ. ನಾನು ಹ್ಮ್. ಹೇಳ್ತಿರೋದು ಅದನ್ನ, ಜಿಮ್ ಇನ್ನು ಓಪನ್ ಆದಷ್ಟು ಒಳ್ಳೇದೇನೆ, ಪಾಸಿಟಿವ್ ಇದು. ಓಪನ್ ಆಗಿ ಅದಕ್ಕೆ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ನೀವು ಹೋದ್ರೆ ನಿಮ್ ರೊಟೀನ್ ಅಲ್ಲಿ ಒಂದು ಇಟ್ಕೊಂಡಿರ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ. ಅಂಡ್ ಈಗ ಏನಾಗಿದೆ, ಎಲ್ಲರೂ ಲೈಫಲ್ಲಿ ತುಂಬಾ ಬ್ಯುಸಿ ಆಗಿರೋದ್ರಿಂದ ಅವ್ರಿಗೆ ಸಮಯಕ್ಕೆ ಸಿಕ್ಕಿದಾಗ ಜಿಮ್ಗೋ ಅಥವಾ ಒಂದು ಫಿಸಿಕಲ್ ಆಕ್ಟಿವಿಟಿಗೂ ಹೋಗಿ ದಿನದಲ್ಲಿ ಹೆಂಗಾರು ಮಾಡಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ತರ ಆಗಿದೆ. ಹೌದು. ಬಟ್ ಈ ವರ್ಕೌಟ್ಗೆ ಒಂದು ಐಡಿಯಲ್ ಟೈಮ್ ಅಂತ ಏನಾದ್ರು ಇದೆಯಾ? ಈ ಟೈಮ್ಗೆ ಹೋದ್ರೆ ತುಂಬಾ ಒಳ್ಳೇದು. ಟೈಮಿಂಗ್ ಅಂತ ಇದೆ ಅನ್ನೋದಕ್ಕಿಂತ ನಿಮ್ಮ ರೊಟೀನ್ ಮೇಲೆ ಡಿಪೆಂಡ್ ಆಗುತ್ತೆ. ಹ್ಮ್. ಈಗ ಒಬ್ರು ನೈಟ್ ಶಿಫ್ಟ್ ಇರ್ತಾರೆ. ಇವಾಗ ಬೆಂಗಳೂರು ಅಂದ್ರೆ ಒಂದು ಸಿಟಿ ಅಂತ ಹೇಳಿದ್ರೆ ಒಬ್ಬರು ಲೈಫ್ ಸ್ಟೈಲ್ ಒಂದೊಂದ್ ತರ ಇರುತ್ತೆ. ಸೊ ಒಬ್ರು ಅರ್ಲಿ ಮಾರ್ನಿಂಗ್ ಬೇಗ ಹೋಗ್ಬೇಕಿರುತ್ತೆ ಆಫೀಸ್ಗೆ. ತರದಾಗ ನೀವು ಮಾರ್ನಿಂಗ್ ಈವ್ನಿಂಗ್ ನಿಮ್ದು ವರ್ಕ್ ಆದ್ಮೇಲೆ ಈವ್ನಿಂಗ್ ಬಂದ್ ಮಾಡ್ಬೋದು. ಒಬ್ರು ಲೇಟ್ ನೈಟ್ ಅಂದ್ರೆ ಲೇಟ್ ನೈಟ್ ಇರುತ್ತೆ ಅವ್ರಿಗೆ ವರ್ಕ್, ಅವಾಗ ಏನ್ ಮಾಡ್ಬೋದು, ಮಾರ್ನಿಂಗ್ ಸ್ವಲ್ಪ ರೆಸ್ಟ್ ಮಾಡಿ ಆಫ್ಟರ್ನೂನ್ ಟೈಮಿಗೆ ಬರ್ಬೋದು. ಸೊ ಅವ್ರ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದೇ ಟೈಮ್ ಫಿಕ್ಸ್ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ನಾನು ಹ್ಮ್. ಮಾರ್ನಿಂಗ್ ಬೆಟರ್ ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳಿ, ಏನಾಗುತ್ತೆ ತುಂಬಾ ಜನ ಮಾರ್ನಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅರ್ಲಿ ಮಾರ್ನಿಂಗ್ ಅವ್ರು ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ, ಸೊ ಟೈಮ್ ಸಿಗಲ್ಲ. ಸೊ ಬಟ್ ಡಿಪೆಂಡ್ ಆಗುತ್ತೆ ಪರ್ಸನ್ ಟು ಪರ್ಸನ್. ನಾನಂದ್ರೆ ಈವ್ನಿಂಗ್ ವರ್ಕೌಟ್ ಮಾಡ್ತೀನಿ, ಬಟ್ ಒಬ್ಬೊಬ್ರಿಗೆ ಮಾರ್ನಿಂಗ್ ಫ್ರೆಶ್ ಅಂತ ಅನ್ಕೊಂತಾರೆ. ಅಂದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ, ಏನೋ ಟೆನ್ಷನ್ ಇರಲ್ಲ, ಮಾರ್ನಿಂಗ್ ಹೋಗಿ ವರ್ಕೌಟ್ ಮಾಡ್ಬೋದು ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ವರ್ಕ್ ಸ್ಟ್ರೆಸ್ ಎಲ್ಲ ಇರುತ್ತೆ, ವರ್ಕ್ ಸ್ಟ್ರೆಸ್ ಎಲ್ಲ ಮುಗಿಸಿ ಸಂಜೆ ಬಂದು ವರ್ಕೌಟ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಡಿಪೆಂಡ್ ಆಗುತ್ತೆ ಪರ್ಸನ್ ಟು ಪರ್ಸನ್, ಬಟ್ ನಿಮ್ಮ ರೊಟೀನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ನಲ್ಲ ರಿಕವರಿ ಅಂತ. ಸೊ ನೀವು ಚೆನ್ನಾಗಿ ನಿದ್ದೆ ಮಾಡಿದ್ರೆ ನೀವು ಯಾವ ಟೈಮಲ್ಲಿ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಚೆನ್ನಾಗಿ ನಿದ್ದೆ ಮತ್ತೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ಇದೆ ಅಂದ್ರೆ ನೀವು ಎನಿ ಟೈಮ್ ವರ್ಕೌಟ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ನಿದ್ದೆ ಇಲ್ಲ ಅಂದ್ರೆ ಆ ರಿಕವರಿ ನೀವು ಕಂಪ್ಲೀಟ್ ಮಾಡಿ ಆಮೇಲೆ ವರ್ಕೌಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೀವು ರಿಕವರಿ ಪ್ರಾಪರ್ ಆಗಿ ಮಾಡದೆ ನೀವು ವರ್ಕೌಟ್ ಮಾಡಿದ್ರೆ ಅದು ತಪ್ಪು. ಈಗ 100% ಅಲ್ಲಿ ಈಗ ವರ್ಕೌಟ್ ಮಾಡ್ತೇನೆ ಒಬ್ಬ ಮನುಷ್ಯ ಅಂತ ಅಂದ್ರೆ ವರ್ಕೌಟ್, ಸ್ಲೀಪ್ ಮತ್ತೆ ಡಯಟ್, ಈ ಮೂರು ತುಂಬಾನೇ ಇಂಪಾರ್ಟೆಂಟ್ ಅಲ್ಲ ಹೌದು. ಮನುಷ್ಯನ್ಗೆ. ಎಷ್ಟೆಷ್ಟು ಪರ್ಸೆಂಟ್ ಮ್ಯಾಟರ್ ಆಗುತ್ತೆ? ಸ್ಲೀಪ್, ವರ್ಕೌಟ್ ಮತ್ತೆ ಡಯಟ್ ಮೂರನ್ನು 100% ಬೇಕಾಗುತ್ತೆ. ಓಕೆ. ಈಗ ಏನಕ್ಕಂದ್ರೆ- ಮೂರಲ್ಲೂ ಒಂದು ಹಾ. ಬಾಡಿ ಟ್ರಾನ್ಸ್ಫಾರ್ಮ್. ಈಗ ಹೌದು, ಹಿಂಗಿದೀನಿ, ಇನ್ನೊಂದ್ ಸ್ವಲ್ಪ ಚೆನ್ನಾಗ್ಬೇಕು, ಹೌದು. ನಂಗೆ ಈ ತರ ಒಂದು ಬಾಡಿ ಶೇಪ್ ಬೇಕು ಅಂತ ಒಬ್ಬ ಮನುಷ್ಯ ಬರ್ತಾನೆ ಅಂತಂದ್ರೆ ವರ್ಕೌಟ್ ಅನ್ನೋದು ಬರೀ ವರ್ಕೌಟೇ ಮಾಡ್ತೀನಿ ನಾನು, ಸ್ಲೀಪ್ ನನಗಿಲ್ಲ, ಬರೀ 4 ಅವರ್ ನಿದ್ದೆ ಮಾಡ್ತೀನಿ, ಹಾ, ಹಾ. ಇಲ್ಲಾಂದ್ರೆ ಊಟ ನೀವು ಹೇಳಿದೆಲ್ಲ ಮಾಡಕ್ಕಾಗಲ್ಲ ಸರ್, ನಾನು ಇಷ್ಟೇ ತಿಂತೀನಿ ಅಂತಂದ್ರೆ ಅದು ರಿಸಲ್ಟ್ ಕೊಡುತ್ತಾ? ಅದನ್ನ ಹೇಳಿದ್ದು ಅಂದ್ರೆ ಬೇರೆ ಫೀಲ್ಡ್ ಬಗ್ಗೆ ಗೊತ್ತಿಲ್ಲ, ಬಟ್ ಈ ಫಿಟ್ನೆಸ್ ಅನ್ನೋದು ಯಾವ ತರ ಅಂದ್ರೆ ನೀವು ಹ್ಮ್. ಒಂದನ್ ಬಿಟ್ಟು ಒಂದನ್ನ ಹಿಡಿಲಿಕ್ಕೆ ಆಗಲ್ಲ. ಸೊ ಎಲ್ಲದನ್ನು ಮಾಡ್ಲೇಬೇಕು. ಅದಕ್ಕೆ ನಾನು ಹೇಳಿದೆ 100% ಅಂತ. ಇವಾಗ ನಾನು ಚೆನ್ನಾಗಿ ವರ್ಕೌಟ್ ಮಾಡಿದೆ, ಒಂದು 2 ಅವರ್ ವರ್ಕೌಟ್ ಮಾಡಿದೀನಿ, ಬಟ್ ಚೆನ್ನಾಗಿ ಮಲಗಿಲ್ಲ, ನಾನು ಮೊಬೈಲ್ ಯೂಸ್ ಮಾಡ್ತಾ ಇದೀನಿ ಅನ್ಕೊಳ್ಳಿ, ನಾವು ಹ್ಮ್. ಮಲಗಿದಾಗ್ಲೇನೆ ಮಸಲ್ ರಿಕವರಿ ಆಗುತ್ತೆ. ನಾವು ವರ್ಕೌಟ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಆ ಮಸಲ್ ಡ್ಯಾಮೇಜ್ ಆಗುತ್ತೆ. ಓಕೆ. ಸೊ ಡ್ಯಾಮೇಜ್ ಆಗಿದ್ದಕ್ಕೆ ನಾವು ಫ್ಯೂಲ್ ತರ ನಾವು ಫುಡ್ ನ ಲೋಡ್ ಮಾಡ್ತೀವಿ. ಮತ್ತೆ ಹ್ಮ್. ರಿಕವರಿ ಆಗೋದು ಯಾವಾಗ ಅಂದ್ರೆ ನೀವು ಮಲಗಿದಾಗ. ಸೊ ನೀವು ಮಲಗೇ ಇಲ್ಲ ಅಂದ್ರೆ ಬರೀ ಡ್ಯಾಮೇಜ್ ಆಗುತ್ತೆ, ಅವಾಗ ಹ್ಮ್. ಮಸಲ್ ಇಂಪ್ರೂವ್ಮೆಂಟ್ ಆಗಲ್ಲ, ಮತ್ತೆ ಫ್ಯಾಟ್ ಲಾಸ್ ಕೂಡ ಆಗಲ್ಲ ನಿಮ್ಗೆ. ಸೊ ಅದೇ ರೀಸನ್ಗೆ ನಿದ್ದೆ ಕೂಡ ಇಂಪಾರ್ಟೆಂಟ್, ಮತ್ತೆ ಒಳ್ಳೆ ಊಟ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ ಫುಡ್ ಅಲ್ಲಿ ಏನ್ ತಗೊಂಡಿದ್ದೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು 2 ಅವರ್ ಚೆನ್ನಾಗಿ ವರ್ಕೌಟ್ ಮಾಡಿದ್ರಿ, ಚೆನ್ನಾಗಿ ನಿದ್ದೆ ಮಾಡಿದ್ರಿ, ಬಟ್ ಹೊರಗಡೆ ಹೋಗಿ ಎಲ್ಲಾ ಫುಡ್ಗಳನ್ನು ತಿಂತಾ ಇದ್ರಿ, ನೀವು ಐಸ್ ಕ್ರೀಮ್ ಅದು ಇದೆಲ್ಲ ತಿಂತಾ ಇದೀರಾ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಚಾನ್ಸ್ ಅಲ್ಲ, ಇಂಪ್ರೂವ್ಮೆಂಟ್ ಆಗಲ್ಲ. ಅದೆಲ್ಲದಕ್ಕಿಂತ ಔಟ್ಲುಕ್ ಅನ್ನೋದಕ್ಕಿಂತ ನೀವು ಹೆಲ್ತಿಗೋಸ್ಕರ ಮಾಡ್ತಾ ಇರ್ತೀರಾ. ಸೊ ಹೆಲ್ತಿನ ಹೇಳಿದ್ನಲ್ಲ, ನಿದ್ದೆ ಬೇಕೇ ಬೇಕು, ಒಳ್ಳೆ ಊಟ ಬೇಕೇ ಬೇಕು, ನ್ಯೂಟ್ರಿಷನ್ ಮತ್ತೆ ಒಳ್ಳೆ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಹ್ಮ್. ಅದ್ ನಾನು ಇವಾಗ ಹೇಳ್ತಿರೋದಲ್ಲ, ಒಂದ್ 100 ವರ್ಷ 500 ವರ್ಷ ಯಾವಾಗ ಹೋದ್ರು ಅದೇ ಅಲ್ವಾ. ಕರೆಕ್ಟ್. ನೀವು ಹಳೆಯದೊಂದು ಕಾರ್ಡ್ ಜನಗಳು ಥಿಂಕ್ ಮಾಡಿ, ಅವ್ರು ನಮ್ಗೆ ಗೊತ್ತಿಲ್ದೇನೆ ಹೋಗಿ ಹಂಟ್ ಮಾಡ್ತಾ ಇದ್ರು, ಹಂಟ್ ಮಾಡಿದಾಗ ಏನು ರನ್ ಮಾಡ್ತಾ ಇದ್ರು, ಅಂದ್ರೆ ಕಾರ್ಡಿಯೋ ಮಾಡ್ತಾ ಇದ್ರು. ಅಂದ್ರೆ ಹಂಟ್ ಅಂದ್ರೆ ಏನೋ ಒಂದು ಲಿಫ್ಟ್ ಮಾಡ್ತಾ ಇದ್ರು, ವೇಟ್ ಟ್ರೈನಿಂಗ್ ಮಾಡ್ತಾ ಇದ್ರು, ಒಳ್ಳೆ ನ್ಯೂಟ್ರಿಷನ್ ಅಂದ್ರೆ ಹಂಟ್ ಮಾಡಿದ್ರೆ ತಿಂತಾ ಇದ್ರು, ಹ್ಮ್. ಮೀಟ್ ಆತರ ಒಳ್ಳೆ ಪ್ರೋಟೀನ್ ತಗೊಂತಾ ಇದ್ರು, ಸುಸ್ತಾಗಿ ನೈಟು ಮಲಗ್ತಾ ಇದ್ರು. ಅಂದ್ರೆ ನಮ್ಗಿಂತ ಚೆನ್ನಾಗಿ ಹಳೆ ಒಂದು 500 ವರ್ಷ ಹಿಂದಿದ್ದವ್ರು ಮಾಡ್ತಾ ಇದ್ರು. ಬಟ್ ನಾವ್ ಹ್ಮ್. ಇವಾಗಿನವ್ರಿಗೆ ಹೇಳ್ಬೇಕಾಗಿದೆ, ಈ ತರ ಮಲಗಿ ಈ ತರ ಮಾಡಿ ಅನ್ನೋದು ಹೇಳ್ಬೇಕಾಗಿದೆ. ಬಟ್ ಅದು ರಿಯಾಲಿಟಿ ನೀವು ಏನ್ ಹಳಬ್ರು ಇದ್ರಲ್ವಾ, ಇವ್ ನಿಮ್ಮ ಅಜ್ಜ ಅಜ್ಜನ್ನ ಫಾಲೋ ಮಾಡಿದ್ರು ಸಾಕು, ಆಕ್ಚುಲ್ ಆಗಿ ಅವರು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ರು, ಅದನ್ನ ನಾವ್ ಇವಾಗ ಹೇಳ್ತಾ ಇದೀವಿ ಅಷ್ಟೇ. ಈಗ ಬೈ ಚಾನ್ಸ್ ವರ್ಕೌಟ್ ಇಲ್ಲ, ಸ್ಲೀಪ್ ಪ್ಯಾಟರ್ನ್ ಚೆನ್ನಾಗಿದೆ ಹ್ಮ್. ಅಂಡ್ ಡಯಟ್ ತುಂಬಾ ಚೆನ್ನಾಗಿದೆ, ಆಗ್ಲೂ ಕೂಡ ಬಾಡಿನ ರಿಸ್ಟ್ರಿಕ್ಟಿವ್ ಆಗಿ ಚೆನ್ನಾಗಿಡ್ಬೋದಾ? ಹೆಲ್ತಿ ಆಗಿರ್ಬೋದು, ಹೆಲ್ತಿ ಹೆಲ್ತಿ ಆಗಿರ್ಬೋದು. ಆಗಿರ್ಬೋದು, ಬಟ್ ಫಿಸಿಕಲ್ ಆಕ್ಟಿವಿಟಿ ಬೇಕು. ಈ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ನೀವು ಲೇಜಿ ಆಗಿ ಮನೇಲೆ ಕೂತಿದ್ರೆ ಇಲ್ಲ, ಜಾಸ್ತಿ ಓಡಾಡ್ತಾನೆ ಇಲ್ಲ ಅಂದ್ರೆ ಹಾರ್ಟಿಗೆ ನಿಮ್ಗೆ ಡೇಂಜರ್ ಏನೆ. ನಾನು ಹೇಳ್ತೇನೆ, ನಾನು ಸುಮ್ಮನೆ ಹೇಳ್ತಿಲ್ಲ, ವರ್ಕೌಟ್ ಬಗ್ಗೆ ನಾವು ಪ್ರಮೋಟ್ ಮಾಡ್ತಿಲ್ಲ ಅದೇ ಇಂಡಸ್ಟ್ರಿ ಅಂತ. ನೀವು ಹ್ಮ್. ಗೂಗಲ್ ಚೆಕ್ ಮಾಡಿದ್ರು ಹಾರ್ಟ್ ಹೆಲ್ತಿ ಆಗಿರ್ಬೇಕು, ಏನ್ ಮಾಡ್ಬೇಕು ಅಂದ್ರೆ ನೀವು ವರ್ಕೌಟ್ ಮಾಡ್ಬೇಕು ಅಂತ ಇರುತ್ತೆ, ಕಾರ್ಡಿಯೋ ಮಾಡ್ಬೇಕು ಅಂತ ಇರುತ್ತೆ. ಸೊ ಮಿನಿಮಮ್ ಅಟ್ಲೀಸ್ಟ್ ಒಂದು ಹಾರ್ಟ್ ಹೆಲ್ತಿ ಆಗಿರ್ಬೇಕಂದ್ರೆ 10,000 ಸ್ಟೆಪ್ಸ್ ಮಾಡ್ಬೇಕಾಗುತ್ತೆ. ನೀವು ಮೊಬೈಲ್ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಬಹುದು, ಇಲ್ಲ ನಿಮ್ಗೆ ವಾಚ್ ಮಾಡಿದ್ರೆ ಅದರಲ್ಲೇ ತೋರಿಸುತ್ತೆ ನಿಮ್ಗೆ, ಬಟ್ ಹ್ಮ್. ಮಿನಿಮಮ್ 10,000 ಮಾಡ್ಲೇಬೇಕಾಗುತ್ತೆ.
ಬಟ್ ನಾವು ಸ್ಟೂಡೆಂಟ್ಸ್ ಬರ್ತಾರೆ ನನಗೆ ಇವಾಗ ಎವ್ರಿಡೇ ಒಂದು 5 ರಿಂದ 10 ಜನ ಕನ್ಸಲ್ಟೇಷನ್ ಬರ್ತಾರೆ. ಒಂದು ಬ್ಯಾಚ್ ಒಂದು 23 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಎಲ್ಲರದನ್ನು ಸ್ಟಾರ್ಟಿಂಗ್ ಅಲ್ಲಿ ಚೆಕ್ ಮಾಡಿದಾಗ ಒಂದು 2000 ಕೂಡ ಇರಲ್ಲ. ಸೊ ಅದು ಮೊಬೈಲ್ ಅಲ್ಲಿ ತೋರಿಸ್ತಾ ಇರುತ್ತೆ. ಮೊಬೈಲ್ ಅಂದ್ರೆ ಒಂದು ಮೂವ್ಮೆಂಟ್ ಮಾಡಿದ್ರು ಅದು ಕೌಂಟ್ ಆಗ್ತಾ ಇರುತ್ತೆ, ಪ್ರಾಪರ್ ವಾಕ್ ಇರಲ್ಲ. ಬಟ್ ಒಂದ್ 2-3 ಸಾವಿರ ಮಾಡ್ತಾ ಇದಾರೆ ಅಂದ್ರೆ ಒಂದು ಹಾರ್ಟ್ ಹೆಲ್ತ್ಗೆ ನೀವು ಡಾಕ್ಟರ್ ಹತ್ರ ಕೇಳಿದ್ರು ಹೇಳ್ತಾರೆ ಮಿನಿಮಮ್ 10,000 ಬೇಕಾಗುತ್ತೆ. ಸೊ ಒಂದ್ 2-3 ಸಾವಿರ ಸ್ಟೆಪ್ಸ್ ಮಾಡ್ತಾ ಇದೀರಾ, ನೀವು ಕರೆಕ್ಟ್ ಆಗಿ ಮಲಗ್ತಾ ಇಲ್ಲ, ಕರೆಕ್ಟ್ ಆಗಿ ಊಟ ಮಾಡ್ತಾ ಇಲ್ಲ, ಅದ್ರ ಜೊತೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಈ ತರ ಹಾರ್ಟ್ ಅಟ್ಯಾಕ್ ಕೇಸ್ ನಾ ಹೇಳ್ತಾ ಇದೀನಿ, ಇನ್ನೊಂದು 5 years ಅಲ್ಲಿ ಡಬಲ್ ಆಗುತ್ತೆ, 1000% ಡಬಲ್ ಆಗೇ ಆಗುತ್ತೆ. ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿಲ್ಲ, ಇದೇ ತರ ನೀವು ಮೊಬೈಲ್ ಗೆ ಅಡಿಕ್ಟ್ ಆಗ್ತಾ ಇದ್ದೀರಾ, ಇದೇ ತರ ನೀವು ನಿದ್ದೆ ಮಾಡ್ತಾ ಇಲ್ಲ, ಮೊಬೈಲ್ ಅಡಿಕ್ಟ್ ಆಗಿ ಇದೇ ತರ ಔಟ್ಸೈಡ್ ಫುಡ್ ತಿಂತಾ ಇದ್ದೀರಾ, ಮತ್ತೆ ಜಿಮ್ ಬಗ್ಗೆ ಪಾಸಿಟಿವ್ ಬರದೆ ಇವಾಗ ಮೀಡಿಯಾದಲ್ಲೂ ನೋಡಿ, ನೀವು ಕರೆದಿದ್ರ ಬಗ್ಗೆ ಪಾಸಿಟಿವ್ ಬಗ್ಗೆ ಹೇಳಿ ಕರಿತಾ ಇದ್ದೀರಾ, ಬಟ್ ತುಂಬಾ ಜನ ಕರೀದೇನೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಸೊ ಮೀಡಿಯಾದವ್ರು ನೋಡಿ ನಂಬಿ ನೀವು ಅದನ್ನೇ ಫಾಲೋ ಮಾಡ್ಲಿಕ್ಕೆ ಹೋಗಿ ಜಿಮ್ ಇಂದ ಕೆಟ್ಟದ್ದು, ನಾರ್ಮಲ್ ವರ್ಕೌಟ್ ಮಾಡದೇ ಇರೋದೇ ಒಳ್ಳೇದು, ಮತ್ತೆ ಕರೆಕ್ಟ್ ನಿದ್ದೆ ಮಾಡಿಲ್ಲ, ಈ ತರ ಎಲ್ಲ ಮಾಡಿದ್ರೆ ವಿತಿನ್ ಒಂದು 3 to 5 years ಇನ್ನು ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಒಂದು ಮಾತಿದೆ, ಒಂದೊತ್ತು ತಿಂದವ ಯೋಗಿ, ಹೌದು. 2 ಹೊತ್ತು ತಿಂದವ ಭೋಗಿ, 3 ಹೊತ್ತು ತಿಂದವ ರೋಗಿ, ಅಂಡ್ ಅದಕ್ಕಿಂತ ಜಾಸ್ತಿ ಸಲಿ ತಿಂದವನ್ನ ಎತ್ಕೊಂಡು ಹೋಗಿ ಅಂತ. ಹೌದು. ಸೊ ಮನುಷ್ಯನಿಗೆ ಊಟ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಥವಾ ಡಯಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಒಬ್ಬ ನಾರ್ಮಲ್ ಮನುಷ್ಯ ಹೆಲ್ತಿ ಆಗಿರೋದಕ್ಕೆ ಏನನ್ನ ತಿಂದ್ರೆ ಒಳ್ಳೇದು ಅಂತ ನಿಮ್ ಸಜೆಷನ್? ಬಿಫೋರ್ ಅದೇ ನೀವು ಒಂದೊತ್ತು ತಿಂದ ಅದು ಗಾದೆ ಹೇಳಿದ್ರಲ್ಲ, ಅದು ಹಳೆ ಕಾಲದಲ್ಲಿ, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಆ ತರ ತಿಂತಾ ಇದ್ರು ಆಕ್ಚುಲಿ. ಇವ್ ನಮ್ಮನೆ ಕೆಲ್ಸಕ್ಕೆ ಊರಲ್ಲೆಲ್ಲ ಬರ್ತಾ ಇದ್ರಲ್ಲ, ಅವಾಗ ಬರೋರು ಯಾವ ತರ ಅಂದ್ರೆ ತುಂಬಾ ರೈಸ್, ಈ ತರ ಅಂದ್ರೆ 1 kg ಅಷ್ಟು ರೈಸ್ ಹಾಕೊಂಡು ತಿನ್ನೋದು. ಓಕೆ. ಬಟ್ ನೋಡಿದ್ರೆ ಪ್ಯಾಕ್ಸ್ ಇರ್ತಾ ಇತ್ತು. ಬಟ್ ಏನಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ರು. ಅಂದ್ರೆ ನಮ್ದು ಅಡಿಕೆ ಅಂತ ಇದೆ ಊರಲ್ಲಿ, ಅಡಿಕೆ ಇರುತ್ತೆ, ಅಡಿಕೆ ಕೊನೆ ಹತ್ತದ ಅಂತ ಇರುತ್ತೆ. ಯಾವ ತರ ವರ್ಕೌಟ್ ಮಾಡ್ತಾ ಇದ್ರು ಅಂದ್ರೆ ನಾವು ಅವ್ರದ್ದೊಂದು 10% ಮಾಡ್ಲಿಕ್ಕೆ ಆಗಲ್ಲ. ಸೊ ಮಾರ್ನಿಂಗ್ ಹೋದ್ರೆ ಮಧ್ಯಾಹ್ನದವರೆಗೆ ಮಾಡ್ತಾ ಇದ್ರು, ಮಧ್ಯಾಹ್ನ ಬಂದು ಈ ತರ ಊಟ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ಊಟ ಮಾಡಿದ್ರು ಅವ್ರು ಫಿಟ್ ಆಗಿ ಹೆಲ್ತಿ ಆಗಿರ್ತಾ ಇದ್ರು. ಬಟ್ ಇವಾಗ ಏನಾಗಿದೆ ಅಂದ್ರೆ ನೀವು ಅದೇ ತರ ಇವಾಗ ತಿನ್ಲಿಕ್ಕೆ ಹೋದ್ರೆ ಚಾನ್ಸ್ ಇಲ್ಲ, ನಾವು ಅಂದ್ರೆ ಒಬಿಸ್ ಆಗಿ ಆಗ್ತೀವಿ, ಹೆಲ್ತ್ ಇಶ್ಯೂ ಬಂದೇ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ಫಿಟ್ನೆಸ್ ನಾವು ಮಾಡ್ತಾ ಇಲ್ಲ, ಅಂದ್ರೆ ನಾವು ಆಕ್ಟಿವ್ ಇಲ್ಲ ಇವಾಗ, ಬರೀ ಕೂತಿರೋದಾಗಿದೆ. ಒಂದು ಕ್ಯಾಲರಿ ನಾವು ಎಷ್ಟು ಬರ್ನ್ ಮಾಡ್ತಿದೀವಿ ನೋಡಿದ್ರೆ ಏನೂ ಇರಲ್ಲ, 1000 ಕ್ಯಾಲರಿ ಬರ್ನ್ ಮಾಡ್ಲಿಕ್ಕೆ ಆಗಲ್ಲ ನಾರ್ಮಲ್ ಪೀಪಲ್. ಸೊ ಆ ರೀಸನ್ಗೆ ಒಂದು ಮೀಲ್ ಅಂದ್ರೆ ಒಂದು ಕ್ವಾಂಟಿಟಿ ಇರ್ಲಿ, ಅದು ಕ್ಯಾಲ್ಕುಲೇಷನ್ ಇರ್ಲಿ. ನಾನು ಹೇಳುದು ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದ್ ಸ್ವಲ್ಪ ರೈಸ್ ಇರ್ಲಿ. ಮಾರ್ನಿಂಗ್ ತಿಂತೀರಾ ಅನ್ಕೊಳ್ಳಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ತಿನ್ನಿ, ಇಡ್ಲಿ ಜೊತೆ ಸ್ವಲ್ಪ ನಿಮ್ ಇಡ್ಲಿ ಏನಾಯ್ತು ನಿಮ್ಗೆ ಕಾರ್ಬ್ ಸೋರ್ಸ್ ಆಯ್ತು. ಪ್ರೋಟೀನ್ ಸೋರ್ಸ್ ಏನ್ ಬೇಕು ನಿಮ್ಗೆ, ಎಗ್ ಏನಾದ್ರು ತಗೊಬಹುದು. ಇವಾಗ ನಿಮ್ದು ವೆಜಿಟೇಬಲ್ಸ್ ಇದೀರಾ ಅಂದ್ರೆ ವೆಜಿಟೇರಿಯನ್ ಇದೀರಾ ಅಂದ್ರೆ ಸೋಯಾಬೀನ್, ಸೋಯಾ ಚಿಕನ್ ಆ ತರ ಏನಾದ್ರು ತಗೊಬಹುದು. ಮತ್ತೆ ಫೈಬರ್ ಸೋರ್ಸ್ ಅಂದ್ರೆ ವೆಜಿಟೇಬಲ್ಸ್ ಪಲ್ಯ ತರ ಮಾಡ್ಕೊಳ್ಳಿ. ಸೊ ಫೈಬರ್ ಆಯ್ತು, ಕಾರ್ಬೋ ಆಯ್ತು, ಪ್ರೋಟೀನ್ ಆಯ್ತು, ಸ್ವಲ್ಪ ಆಲ್ಮಂಡ್ ಆ ತರ ಏನಾದ್ರೆ ಫ್ಯಾಟು ಆಯ್ತು. ಸೊ ಎಲ್ಲದನ್ನು ನಿಮ್ಗೆ ಒಂದು ನ್ಯೂಟ್ರಿಷನ್ ಸಿಕ್ದಂಗ ಆಗುತ್ತೆ. ಒಂದು ಮಧ್ಯಾಹ್ನ ಊಟ ಅಂತ ಹೇಳಿದ್ರೆ ಸ್ವಲ್ಪ ರೈಸ್ ತಗೊಬಹುದು, ನಾನ್ ವೆಜ್ ಆಗಿದ್ರೆ ಚಿಕನ್ ಸ್ವಲ್ಪ ತಗೊಬಹುದು, ಎಗ್ ತಗೊಬಹುದು, ಮತ್ತೆ ಸ್ವಲ್ಪ ವೆಜಿಟೇಬಲ್ಸ್. ಈ ತರ ಮಾಡಿದ್ರೆ ನಿಮ್ ಹೆಲ್ತ್ ಬೆನಿಫಿಟ್ ಆಗೇ ಆಗುತ್ತೆ. ಯಾಕಂದ್ರೆ ವಿತ್ ಎವಿಡೆನ್ಸ್ ನಾನು ಹೇಳ್ತಾ ಇದೀನಿ. ನಮ್ ಸ್ಟೂಡೆಂಟ್ಸ್ ಬಂದಾಗ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಮುಂಚೆ ಏನಾಗಿದೆ ಅಂತ. ಅದು ನಾವು ಕೋವಿಡ್ ಆಗಿ ಈ ತರ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಜಿಮ್ ಮೇಲೆ ಯಾವಾಗ ಈ ತರ ಆಯ್ತು, ನಾವು ಸ್ಟ್ರಿಕ್ಟ್ ಆಗಿ ತಗೊಳ್ತೀವಿ. ಯಾಕಂದ್ರೆ ಬ್ಲಡ್ ಟೆಸ್ಟ್ ಅಲ್ಲಿ ಏನಿದೆ ಅವ್ರದ್ದು, ಸೊ ಎಲ್ಲದನ್ನು A to Z ತಗೊಂತೀವಿ. ಅದ್ರಲ್ಲಿ ನೋಡಿದಾಗ ಅವ್ರ ಕೊಲೆಸ್ಟ್ರಾಲ್ ಹೈ ಇರುತ್ತೆ. ನಾವು ಡೇ 1 ತಗೊಳುವಾಗ ಕೊಲೆಸ್ಟ್ರಾಲ್ ಕಂಪ್ಲೀಟ್ ಆಗಿ ಹೈ ಇರುತ್ತೆ, ಶುಗರ್ ಹೈ ಇರುತ್ತೆ, ಆಮೇಲೆ BP ಕೂಡ ಆ ಕಡೆ ಈ ಕಡೆ ಇರುತ್ತೆ, ಮತ್ತೆ ವಿಟಮಿನ್ D ಡಿಫಿಷಿಯನ್ಸಿ ಇರುತ್ತೆ, B12 ಡಿಫಿಷಿಯನ್ಸಿ ಇರುತ್ತೆ. ನಾವು ಅದನ್ನ ಕರೆಕ್ಟ್ ಆಗಿ ಯಾವ್ದು ನ್ಯೂಟ್ರಿಷನ್ ಕೊಡಬೇಕು, ಮತ್ತೆ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿದಾಗ ವಿತ್ ಎವಿಡೆನ್ಸ್, ನನ್ನ ಸ್ಟೂಡೆಂಟ್ಸ್ ವಿತ್ ರಿಪೋರ್ಟ್ ಇದೆ ನನ್ನ ಹತ್ರ, ತುಂಬಾ ಜನ, ಮೋರ್ ದನ್ ಒಂದು 100 ಜನದ ಮೇಲೆ ನನ್ನ ಹತ್ರ ರಿಪೋರ್ಟ್ ಇದೆ ಪಾಸಿಟಿವ್ ಆಗಿರೋದು. ವಿತಿನ್ 90 ದಿನದಲ್ಲಿ, ನಂದೇ 90 days ಪ್ರೋಗ್ರಾಮ್ ಅಂತ ಹೇಳ್ತೀನಿ, ವಿತಿನ್ 90 days ಅಲ್ಲಿ ಶುಗರ್ ಮತ್ತೆ BP ಎಲ್ಲ ನಾರ್ಮಲ್ ಆಗಿದೆ. ಒಬ್ರು ಇದ್ರು, ಒಂದು 60 ವರ್ಷದ ಒಬ್ರು ಕ್ಲೈಂಟ್ ಇದ್ರು ನಂದು, ಒಂದು 20 years ಇಂದ ಶುಗರ್ ಮತ್ತೆ BP ಟ್ಯಾಬ್ಲೆಟ್ ತಗೊಂತಾ ಇದ್ರು. ಅವ್ರು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ ಆಫ್ಟರ್ 90 days. ಬಟ್ ಅವ್ರ ಡೆಡಿಕೇಶನ್ ಯಾವ ತರ ಇರ್ತಿತ್ತು ಅಂದ್ರೆ, ತುಂಬಾ ಏಜ್ 62 ವರ್ಷ ಏಜ್ ಆಗಿತ್ತು. 8 o'clock ಅಂದ್ರೆ 8 o'clock ಮಲಗ್ತಾ ಇದ್ರು. ನಾನು ಹೇಳಿದೆ ಸರ್ 8 o'clock ನೀವು ಮಲಗಲೇಬೇಕು ಅಂತ. ಯಾವ ತರ ಅವ್ರು ತಗೊಂಡ್ರು ಅಂದ್ರೆ ಅದನ್ನ 8 o'clock ಮೇಲೆ ನಾವು ಕಾಲ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್, ಇನ್ ಕೇಸ್ ಮೆಸೇಜ್ ಮಾಡಿದ್ರು ಸೆಂಡ್ ಆಗ್ತಿದ್ದಿಲ್ಲ. ಆ ತರ ಡೆಡಿಕೇಶನ್ ಇತ್ತು. ವಿತಿನ್ 90 days ಅಲ್ಲಿ ಎಲ್ಲದೂ ನಾರ್ಮಲ್ ಆಯ್ತು. ಅಂದ್ರೆ BP ಶುಗರ್ ಕೂಡ ರಿವರ್ಸಲ್ ಆಗುತ್ತೆ. ಹಾಗೆ ಆಗುತ್ತೆ, ಆಗುತ್ತಲ್ಲ, ಹಾಗೆ ಆಗುತ್ತೆ. ವಿತ್ ಎವಿಡೆನ್ಸ್ ಹೇಳ್ತಾ ಇದೀನಿ. ಆಗಿಲ್ಲ ಅಂದ್ರೆ ನನ್ಗೆ ಯಾರನ್ನು ಕರ್ಕೊಂಡ್ ಬನ್ನಿ, ನಾನು 90 days ಅಲ್ಲಿ ಮಾಡಿ ತೋರಿಸ್ತೀನಿ. ಇವತ್ತಿನ ವ್ಯಕ್ತಿ ಮಾತ್ರ ತಗೋತಾನೆ ಇಲ್ಲ, ಏನು ತಗೊಂತಾ ಇಲ್ಲ 20 days ಆದ್ಮೇಲೆ, ಸಾರಿ 90 days ಆದ್ಮೇಲೆ. ಮತ್ತೆ ತುಂಬಾ ಜನದ್ದಿದೆ ಶುಗರ್ ಎಲ್ಲ 300+ ಇರೋರ್ದು ನಾರ್ಮಲ್ ರೇಂಜ್ ಬಂದಿದೆ. ಸೊ ಬಟ್ ಮಾಡ್ಬೇಕಂದ್ರೆ ನೀವು ಹೇಳಿದ್ನಲ್ಲ, ಒಂದು ಡಾಕ್ಟರ್ ನಿಮ್ಗೆ ಟ್ಯಾಬ್ಲೆಟ್ ಕೊಟ್ಟರು ಅನ್ಕೊಳ್ಳಿ ಶುಗರ್, ಅದು ತುಂಬಾ ಈಸಿ ನಿಮ್ಗೆ ತಗೊಂಡ್ಲಿಕ್ಕೆ. ಬಟ್ ನಾವು ಹೇಳೋದು ತುಂಬಾ ಕಷ್ಟ ನೀವು ಮಾಡ್ಲಿಕ್ಕೆ. ಸೊ ನೀವು ಇವಾಗ ಒಬ್ರು ಡಾಕ್ಟರ್ ಇದ್ರೆ ನಿಮ್ಗೆ ಶುಗರ್ ಇದೆ, ಓಕೆ ತಗೊಳ್ಳಿ ಅಂತ ಹೇಳ್ತಾರೆ, ನೀವು ತಗೊಳ್ಲಿಕ್ಕೆ ಈಸಿ ಎವ್ರಿ ಡೇ. ಬಟ್ ನಾನು ಹೇಳ್ತೀನಿ ಇಲ್ಲ, ಈ ತರ ನೀವು ಮಲಗಲೇಬೇಕು, ಮೊಬೈಲ್ ಯೂಸ್ ಮಾಡಿದ್ರೆ ಮೊಬೈಲ್ ಯೂಸ್ ಮಾಡ್ಲೇಬಾರ್ದು, ನೀವು ವಾಕ್ ಮಾಡ್ತಿಲ್ಲ ವಾಕ್ ಮಾಡ್ಲೇಬೇಕು, ಎವ್ರಿ ಡೇ ವರ್ಕೌಟ್ ಬರ್ಲೇಬೇಕು, ಅನ್ಹೆಲ್ತಿ ಫುಡ್ ತಿನ್ಬಾರ್ದು, ಹೆಲ್ತಿ ತಿನ್ಲೇಬೇಕು ಅಂದ್ರೆ ತುಂಬಾ ಟಫ್ ಇದು. ಬಟ್ ಯಾರು ಮಾಡ್ತಾರೆ ಈಸಿಯಾಗಿ ನಿಮ್ಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಯಾರು ಮಾಡ್ಲಿಕ್ಕಾಗಲ್ಲ, ಲೇಜಿ ನೀವು ಟ್ಯಾಬ್ಲೆಟ್ ತಗೊಂತೀನಿ ಅಂತ ಹೇಳಿದ್ರೆ, ನೀವು ಅದ್ರಿಂದ ತಗೊಂಡ್ರೆ ಅದ್ರ ಸೈಡ್ ಎಫೆಕ್ಟ್ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಮತ್ತೆ ಲೈಫ್ ಲಾಂಗ್ ಅದು ಬಿಡ್ಲಿಕ್ಕೆ ಆಗಲ್ಲ. ನೀವು ಶುಗರ್ ಟ್ಯಾಬ್ಲೆಟ್ ಎಲ್ಲ ಲೈಫ್ ಲಾಂಗ್ ಅಂತ ತಗೊಂತಾರೆ, ಆಕ್ಚುಲಿ ತಗೊಂಡ್ಬೇಕಂತ ಇಲ್ಲ ನನಗೆ. ಸಿವಿಯರ್ ಇದ್ರೆ ತಗೊಬೋದೇನೋ, ಬಟ್ ಬೇಸಿಕ್ ಎಲ್ಲ ಇದ್ದಾಗ ನೀವು ರಿವರ್ಸ್ ಮಾಡಬಹುದು. ಶುಗರ್ನ ರಿವರ್ಸ್ ಮಾಡಬಹುದು, ಡಯಾಬಿಟಿಸ್ ರಿವರ್ಸ್ ಮಾಡಬಹುದು, ನಾನು ಗ್ಯಾರಂಟಿ ಕೊಡ್ತೀನಿ. ಅಂಡ್ ಈ ಊಟದ್ದು ಅಥವಾ ಡಯಟ್ ವಿಷಯ ಅನ್ನೋದು ಬಂದಾಗ ಮೇಜರ್ಲಿ ಇಂಡಿಯನ್ ಸೆಲೆಬ್ರಿಟೀಸ್ ಅಲ್ಲೂ ನೋಡ್ಕೊಂಡು ಬಂದ್ರೆ, ಅಕ್ಷಯ್ ಕುಮಾರ್ ಅವರಾಗಿರ್ಬೋದು, ಇಲ್ಲ ನಾಗಾರ್ಜುನ ಅವರಾಗಿರ್ಬೋದು, ಇವ್ರೆಲ್ಲ 6:30ಗಿಂತ ಮುಂಚೆ ರಾತ್ರಿ ಊಟ ಮುಗಿಸ್ತಾರೆ. ಅಂಡ್ ಅದರಿಂದ ಪ್ರೀ ಏಜಿಂಗ್ ಆಗುತ್ತೆ ಅಂತೆಲ್ಲ ಸುಮಾರು ಕಡೆ ಮಾತಾಡಿದ್ದಾರೆ. ಅದೆಷ್ಟು ಮಟ್ಟಿಗೆ ಮ್ಯಾಟರ್ ಆಗುತ್ತೆ, ನಿಜಾನ ಅದು? ಅಂದ್ರೆ ನೈಟ್ ಡಿನ್ನರ್ನ ಆದಷ್ಟು ಬೇಗ ಮಾಡಿದಷ್ಟು
ಒಂದು ಹೆಲ್ತ್ ತುಂಬಾ ಒಳ್ಳೇದು ಅಂಡ್ ಪ್ರೀ ಏಜಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ನಿಜಾನ? ಹೆಲ್ತ್ ಗೆ ಒಳ್ಳೇದು ಅಂತ ಹೇಳ್ಬೋದು. ಯಾಕಂದ್ರೆ ಹಳೆ ಹ್ಮ್. ಕಾಲದಲ್ಲೂ ನೀವು ನೋಡಿ, ನಾವು ಹ್ಮ್. ಹೇಳಿದ್ನಲ್ಲ ಊರಲ್ಲಿ ನಾನೊಂದು 20 ಇಯರ್ಸ್ ಬ್ಯಾಕ್ ಹೋದ್ರೆ 7:30 ಮಲಗ್ತಾ ಇದ್ವಿ ನಾವು. ಹ್ಮ್. 7 o'clock ನಮ್ ಲಾಸ್ಟ್ ಮೀಲ್. ಸೊ ಅಂದ್ರೆ ಸನ್ ಕೆಳಗಡೆ ಹೋಗುವಾಗ ನಮ್ದು ಊಟ ಮುಗಿತಾ ಇತ್ತು ಆಲ್ಮೋಸ್ಟ್ ಡೌನ್ ಹೋಗುವಾಗ. ಆ ತರ ಇರ್ತಾ ಇತ್ತು. ಸೊ ಒಂಥರ ಒಳ್ಳೇದೇನೆ. ಬಟ್ ಎಲ್ಲದನ್ನು ಸೆಲೆಬ್ರಿಟೀಸ್ ನ ಅಂದ್ರೆ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಏನಂದ್ರೆ ತುಂಬಾ ಜನ ಅದನ್ನ ತಿನ್ನಿ ಅಂತಾರೆ, ಅದನ್ನ ತಿನ್ಬೇಡಿ ಅಂತಾರೆ. ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ತಾರೆ ಆಕ್ಚುಲಿ. ಸೆಲೆಬ್ರಿಟೀಸ್ ಅವ್ರ ಆಕ್ಟರ್ಸ್ ಅಲ್ವಾ, ಓಪನ್ ಆಗಿ ಹೇಳ್ತಾರೆ, ಅವ್ರು ಆಕ್ಟರ್ಸ್, ಹೌದು. ಅವ್ರ ಪ್ರೊಫೆಷನಲ್ ಆಕ್ಟರ್. ನೀವು ಯಾರನ್ನ ಕೇಳ್ಬೇಕು ಆಕ್ಚುಲಿ ಆಗಿ? ಫಿಟ್ನೆಸ್ ರಿಲೇಟೆಡ್ ಇರೋನ ಕೇಳ್ಬೇಕಿಲ್ಲ, ಡಯಟಿಷಿಯನ್ ಡಯಟ್ ಏನ್ ಮಾಡ್ಬೇಕಂತ ಕೇಳ್ಬೇಕು ಬಿಟ್ರೆ ಅವ್ರನ್ನ ಕೇಳಬಾರ್ದು ಆಕ್ಚುಲಿ. ಹ್ಮ್. ಅವ್ರೇನಂದ್ರೆ ಅವ್ರ ಮೇಲೆ ಅವ್ರು ಇದ್ ಮಾಡ್ಕೊಂಡಿರ್ಬೋದು, ಬಟ್ ಅವ್ರು ತುಂಬಾ ಜನಕ್ಕೆ ನೋಡಿರಲ್ಲ. ಹ್ಮ್. ಬಟ್ ನಾವೇ ಅಂದ್ರೆ ನಾನೊಂದು ಮೋರ್ ದನ್ 1000 ಸ್ಟೂಡೆಂಟ್ಸ್ ನ ಟ್ರೈನ್ ಮಾಡಿದೆ. ನಮ್ಗೆ ಗೊತ್ತಿರುತ್ತೆ ಯಾವ ತರ ವರ್ಕ್ ಆಗುತ್ತೆ ಅಂತ. ತುಂಬಾ ಜನದ್ ನೀವು ಡಾಕ್ಟರ್ ಸಜೆಷನ್ ಕೇಳಬೇಕಾಗುತ್ತೆ, ಇಲ್ಲ ಡಯಟಿಷಿಯನ್ ಕೇಳಬೇಕಾಗುತ್ತೆ, ಆಕ್ಟರ್ಸ್ ನ ಕೇಳಬಾರ್ದು ಅಂತ ನಾನು ಹೇಳ್ತೀನಿ. ಈಗ ತುಂಬಾ ಜನ ಆಕ್ಟರ್ಸ್ ರಾಂಗ್ ಇದ್ ಮಾಡ್ತಾರೆ. ಅಂದ್ರೆ ನಾನು ಅಂದ್ರೆ ಸಾಲ್ಟ್ ತಿನ್ಲೇಬಾರ್ದು ಅಂತ ತುಂಬಾ ಜನ ಹೇಳಿದ್ದಾರೆ. ಬಾಲಿವುಡ್ ಅಲ್ಲಿ ಏನಕ್ಕೆ ಸಾಲ್ಟ್ ತುಂಬಾ ಒಳ್ಳೇದು, ಒಳ್ಳೆ ಮಿನರಲ್, ಅದು ತಗೊಳ್ಳೇಬೇಕು ಸಾಲ್ಟ್ ನ. ಮತ್ತೆ ಶುಗರ್ ತಿನ್ಲೇಬಾರ್ದು ಲೈಫ್ ಲಾಂಗ್ ಅಂತ ಇಲ್ಲ, ಎಲ್ಲದನ್ನೂ ಒಂದು ಲಿಮಿಟ್ ಅಲ್ಲಿ ಇರಬೇಕಾಗುತ್ತೆ. ಸೊ ಅವ್ರು ಮೂವಿ ಇಂಡಸ್ಟ್ರಿ, ಒಂದು ಮೂವಿ ರೆಡಿ ಆಗಬೇಕು ಅಂತ ಇರ್ತಾರೆ, ಅವ್ರು ತಿನ್ಲೇಬಾರ್ದು. ಓಕೆ, ಒಂದು ನಾರ್ಮಲ್ ಪೀಪಲ್ ನಾನು ಲೈಫ್ ಲಾಂಗ್ ತಿನ್ಲೇಬಾರ್ದು ಅಂದ್ರೆ ಹೇಗೆ? ತಿನ್ಬೋದು, ಎಲ್ಲದನ್ನೂ ಒಂದು ಲಿಮಿಟ್ ಅಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಯಾವ್ದಾದ್ರೂ ನಮ್ ಲಿಮಿಟ್ ಕ್ರಾಸ್ ಆದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಬಿಟ್ರೆ ಯಾವ್ದು ಲಿಮಿಟ್ ಅಲ್ಲಿ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಆಕ್ಟರ್ಸ್ ನ ಇಲ್ಲ ಸೆಲೆಬ್ರಿಟೀಸ್ ನ ಹೇಳ್ತೀನಿ, ಅವ್ರು ಯಾವ ಫೀಲ್ಡ್ ಅಂತ ನೋಡಿ. ಅವ್ರು ಇನ್ಕೇಸ್ ಡಾಕ್ಟರ್ ಆಗಿದ್ರೆ ಅವ್ರು ಸಜೆಷನ್ ತಗೊಳ್ಳಿ, ಯಾವ್ದು ಡಾಕ್ಟರ್ ಬಗ್ಗೆ ಮಾತ್ರ, ಅದ್ರ ರಿಲೇಟೆಡ್. ಫಿಟ್ನೆಸ್ ರಿಲೇಟೆಡ್ ಆದ್ರೆ ಫಿಟ್ನೆಸ್ ರಿಲೇಟೆಡ್ ಅಂತ ತಗೊಳ್ಳಿ. ಬಟ್ ಆಕ್ಟರ್ಸ್ ಅಂದ್ರೆ ಆಕ್ಟರ್ಸ್ ಆಗಿ ನೋಡಿ. ಅವ್ರು ಹೇಳಿದ್ದೆಲ್ಲದನ್ನು ನೀವು ಬ್ಲೈಂಡ್ ಆಗಿ ನಂಬಲಿಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಲ್ಪ ರಿಸರ್ಚ್ ಮಾಡಿ, ನಿಮ್ ತಲೆನೂ ಸ್ವಲ್ಪ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಅಂಡ್ ನೀವ್ ಹೇಳಿದ ವಿಷಯ ಸಿಕ್ಕಾಬಿಟ್ಟೆ ವ್ಯಾಲಿಡ್. ಏನಕ್ಕೆ ಅಂತಂದ್ರೆ ಈ ಶುಗರ್ ಕಟ್ಟೋರ್ ಅನ್ನೋ ವಿಷಯ ಇದೆಯಲ್ಲ, ಈಗ ನನ್ನ ಸ್ನೇಹಿತರು ಗ್ಯಾಂಗ್ ಅಲ್ಲೇ ಅಥವಾ ನಂದೊಂದು ಸರ್ಕಲ್ ಅಲ್ಲೇ ಯಾರೋ ಫಾಲೋ ಮಾಡ್ತಿರ್ತಾರೆ ಒಬ್ರು. ಶುಗರ್ ಕಟ್ ಡೌನ್ ಮಾಡ್ಬೇಕಂತೆ, ಶುಗರ್ ಕಟ್ ಡೌನ್ ಮಾಡಿದ್ರೆ ತುಂಬಾ ಒಳ್ಳೇದಂತೆ, ಸ್ಕಿನ್ ಎಲ್ಲ ಚೆನ್ನಾಗಿರುತ್ತಂತೆ, ಒಬೇಸ್ ಆಗಲ್ವಂತೆ ಅಂತ. ಅದನ್ನ ರೆಗ್ಯುಲರ್ ಆಗಿ ಒಬ್ರು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಆ ಟ್ರೆಂಡ್ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಶುಗರ್ ಕಟ್ ಡೌನ್. ಯೂಶಲಿ ನಾವು ಒಂದು ಜ್ಯೂಸ್ ಅಂಗಡಿಗೆ ಹೋದ್ರು ತುಂಬಾ ಜನ ನಂಗೆ ಶುಗರ್ ಬೇಡ ಅಂತ ಹೇಳೋದು ಜಾಸ್ತಿ ಆಗಿದೆ. ಶುಗರ್ ಎಷ್ಟು ಇಂಪಾರ್ಟೆಂಟು, ಅಥವಾ ಶುಗರ್ ನಿಜವಾಗ್ಲೂ ಆ ಕೆಮಿಕಲ್ ಬಾಡಿಗೆ ಒಳ್ಳೇದಲ್ವಾ? ಶುಗರ್ ಕಟ್ ಡೌನ್ ಒಳ್ಳೇದಾ? ಯಾವ ತರ ಅದು? ತುಂಬಾ ಒಳ್ಳೇದು. ನಿಮ್ ಫ್ರೆಂಡ್ಸ್ ಯಾರು ಹೇಳಿದ್ರೆ ಅದು ಒಳ್ಳೇದು ಅಂತ ಅನ್ಕೋತೀನಿ. ಶುಗರ್ ತುಂಬಾ ಕೆಟ್ಟ ಕೆಮಿಕಲ್. ಅಂದ್ರೆ ಒಂದು ಡ್ರಗ್ ಅಂತ ಹೇಳಿದ್ರೆ ಶುಗರ್ ನಂಬರ್ 1 ಡ್ರಗ್ ಬರುತ್ತೆ. ನಿಮ್ಗೆ ಗೊತ್ತಾಗ್ದೇನೆ ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತೀರಾ. ನೀವು ನೋಡಿ, ತಗೊಂಡಷ್ಟು ನೀವು ಬೇಕು ಅಂತ ಅನ್ಸುತ್ತೆ. ನೀವು ಬೇರೆ ವೆಜಿಟೇಬಲ್ಸ್ ಅನ್ಕೊಳ್ಳಿ, ತಿಂದಷ್ಟು ಬೇಕು ಅಂತ ಅನ್ಸಲ್ಲ. ನಿಮ್ಗೆ ಶುಗರ್ ಆ ಟೈಮಲ್ಲಿ ತುಂಬಾ ಕ್ರೇವಿಂಗ್ ಇದ್ದಾಗ ತಗೊಂತೀರಾ, ಮತ್ತೆ ಜಾಸ್ತಿ ಸಾಕು ಅಂತ ಅನ್ಸುತ್ತೆ. ಇನ್ನೊಂದ್ ದಿನ ಬೇಕಾದ್ರೆ ಮತ್ತೆ ಇನ್ನೂ ಬೇಕು ಅಂತ ಅನ್ಸುತ್ತೆ. ಸೊ ಅದರಿಂದ ಯಾವ್ದು ಪಾಸಿಟಿವ್ ಬೆನಿಫಿಟ್ ಇಲ್ಲ ಆಕ್ಚುಲ್ ಆಗಿ ಶುಗರ್ ಇಂದ. ಬಟ್ ನಾನು ಅವಾಗ ಹೇಳಿದೆ ಶುಗರ್ ಕಂಪ್ಲೀಟ್ ಜೀರೋ ಮಾಡ್ಬಿಡಿ ಅಂತ ಹೇಳಿದ್ರೆ ಯಾವ ತರ ಅಂದ್ರೆ ನೀವು ಲೈಫ್ ಲಾಂಗೇ ತಿನ್ನಲ್ಲ ಅಂತ ತುಂಬಾ ಜನ ಹೋಗ್ತಾರೆ. ಆತರ ಲೈಫ್ ನ ಸ್ವಲ್ಪ ಎಂಜಾಯ್ ಮಾಡ್ಬೇಕಂತ ನಾನು ಹೇಳ್ತಾರೆ. ಇವಾಗ ಒಂದು 15 days ಒನ್ಸ್ ಸ್ವಲ್ಪ ಸ್ವೀಟ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಅದನ್ನೇ ಅಂತ ಹೇಳಿ ಅಂದ್ರೆ ಒಳ್ಳೇದಂತ ಕೇಳಿದ್ರೆ ಒಳ್ಳೇದಂತ ಅಲ್ಲ. ಶುಗರ್ ಒಳ್ಳೇದಲ್ಲ, ಬಟ್ ನೀವು ಲೈಫ್ ನ ಎಂಜಾಯ್ ಮಾಡಿ ಅಂತ ನಾನು ಹೇಳಿದ್ದು. ಬಟ್ ನಿಮ್ಗೆ ನ್ಯಾಚುರಲ್ ಆಗಿ ಶುಗರ್ ಬೇಕು ಅಂದ್ರೆ ಫ್ರೂಟ್ಸ್, ನೀವು ಫ್ರೂಟ್ಸ್ ತಗೊಂಡ್ರೆ ನ್ಯಾಚುರಲ್ ಆಗಿ ಫ್ರಾಕ್ಟೋಸ್ ಅಂತ ಶುಗರ್ ಸಿಗುತ್ತೆ. ಸೊ ಅದು ಶುಗರ್ ಏನಾದ ಆಕ್ಚುಲ್ ಆಗಿ. ಸೊ ನಿಮ್ಗೆ ಆತರ ಬೇಕು ಅಂದ್ರೆ ಫ್ರೂಟ್ಸ್ ಅಲ್ಲಿ ಹೋಗ್ಬೋದು ನೀವು ಆಕ್ಚುಲ್ ಆಗಿ. ಸೊ ನೀವು ಫ್ರೂಟ್ ಜ್ಯೂಸ್ ಅಂತ ಹೇಳಿದ್ರೆ, ನೀವು ಫ್ರೂಟ್ ಜ್ಯೂಸ್ ತಗೊಂತಾ ಇರ್ತೀರಾ, ಅದ್ರಲ್ಲೇ ಆಲ್ರೆಡಿ ಶುಗರ್ ಇರುತ್ತೆ ನ್ಯಾಚುರಲ್ ಆಗೇನೆ. ಅದಕ್ಕೆ ಮತ್ತೆ ಶುಗರ್ ಆಡ್ ಮಾಡಿದಾಗ ಅದು ಒಳ್ಳೇದಲ್ಲ. ಸೊ ಮತ್ತೆ ಅಡಿಕ್ಟಿವ್ ಆಕ್ಚುಲ್ ಆಗಿ. ನೀವು ಶುಗರ್ ಇಂದ ತುಂಬಾ ಅದ್ರದ್ದು ಬೆನಿಫಿಟ್ ಅಂತ ಕೇಳಿದ್ರೆ ಝೀರೋ, ನೆಗೆಟಿವ್ ಎಫೆಕ್ಟ್ ಅಂತ ಕೇಳಿದ್ರೆ ಎಲ್ಲದೂ ಇರುತ್ತೆ. ನಿಮ್ ಬ್ರೈನ್ ನ ಶಾರ್ಪ್ ಮಾಡಲ್ಲ, ಡ್ರೌನ್ ಮಾಡ್ತಾ ಹೋಗುತ್ತೆ. ನೀವು 1 month ರೆಗ್ಯುಲರ್ ಶುಗರ್ ಓವರ್ಲೋಡ್ ಮಾಡಿ ನೀವು ಶಾರ್ಪ್ ಆಗಿರ್ಲಿಕ್ಕೆ ಚಾನ್ಸೇ ಇಲ್ಲ. ನಮ್ದೇನ್ ಶಾರ್ಪ್ನೆಸ್ ಅನ್ನೋದು ಅದು ಹೋಗ್ಬಿಡುತ್ತೆ. ಸೊ ನಮ್ಮಿದ್ರಲ್ಲೇ ನೋಡಿದ್ರು ನಾವು ರೆಗ್ಯುಲರ್ ಶುಗರ್ ತಗೊಂಡ್ರೆ ಆ ಸ್ಟ್ರೆಂತ್ ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಒಂದು ಬೈಸೆಪ್ಸ್ ಗಳು ಒಂದು 5 kg ಮಾಡ್ತೀವಿ, ಒಂದು 10 kg ಮಾಡ್ತೀವಿ ಅಂತ ಅನ್ಕೊಳ್ಳಿ. 1 month ನಾವು ರೆಗ್ಯುಲರ್ ಶುಗರ್ ಎಲ್ಲ ತಗೊಂಡ್ರೆ ನಮ್ 5 kg ಲಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆಟೋಮೆಟಿಕ್ ನಮ್ ಹೆಲ್ತ್ ಬೆನಿಫಿಟ್ ಅನ್ನೋದೇ ಇಲ್ಲ ಅದರಲ್ಲಿ. ಸೊ ಶುಗರ್ ಇಂದ ಬಟ್ ತಗೊಳ್ಳಿ. ಅಂದ್ರೆ ನೀವು ನಾನು ಹೇಳ್ತಿರೋದು ಅಂದ್ರೆ ತಗೊಂಡೇ ಇರ್ತೀನಿ ಅಂತ ಹೇಳಿದ್ರೆ ಓಕೆ. ಬಟ್ ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು, ಅದರಿಂದ ಬೆನಿಫಿಟ್ ಆತರ ಅಂತ ಅಲ್ಲ. ನೀವು ಎಲ್ಲದನ್ನೂ ಒಂದು ಲಿಮಿಟ್, ಕ್ವಾಂಟಿಟಿ ನಿಮ್ ಲಿಮಿಟ್ ಇದೆ ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ತಗೊಂಬೋದು. ಅಂದ್ರೆ ತುಂಬಾ ಜನ ಅಂದ್ರೆ ಮಿಸ್ಗೈಡ್ ಆಗ್ಬಿಡ್ತಾರೆ. ಅಂದ್ರೆ ತಗೊಂಬಾರ್ದಂದ್ರೆ ಎಲ್ಲೋ ಒಂದು ಮದುವೆಗೆ ಹೋಗಿರ್ತಾರೆ, ಒಂದು ವರ್ಷಕ್ಕೆ ಯಾರ್ದೋ ಒಂದು ಅಣ್ಣನ ಮದುವೆ, ತಮ್ಮನ ಮದುವೆ ಹೋಗಿರ್ತಾರೆ, ಇಲ್ಲ ಅಲ್ಲೂ ಶುಗರ್ ತಿನ್ನಲ್ಲ ಅಂತ ತಿನ್ನಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಎವ್ರಿಡೇ ತಿನ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ಅಷ್ಟೇ. ನೀವು ನಿದ್ದೆನೂ ಅಷ್ಟೇ, ಒಂದಿನ ಲೇಟ್ ಆಯ್ತು ಮಲಗೋದು, ಇಟ್ಸ್ ಫೈನ್, ಬಟ್ ಎವ್ರಿಡೇ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಒಂದಿನ ಆ ಕಡೆ ಆಗೋದು ಏನೂ ಆಗಲ್ಲ ನಿಮ್ಗೆ. ಬಟ್ ಶುಗರ್ ಒಳ್ಳೇದಲ್ಲ. ಶುಗರ್ ಕನ್ಸಂಪ್ಷನ್ ಹೆಂಗೆ ಕಟ್ ಡೌನ್ ಮಾಡೋದು ಒಳ್ಳೇದು, ಅಂಡ್ ಒನ್ಸ್ ಇನ್ ಎ ವೈಲ್ ತಗೊಳ್ಳೋದು ಇಟ್ಸ್ ಓಕೆ. ಅದೇ ತರಾನೇ ಈಗ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತಿರ್ತಾರೆ, ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ ಸಿಕ್ಕಾಬಟ್ಟೆ ಒಂಥರ ಹಠಕ್ಕೆ ಬಿದ್ಬಿಟ್ಟಿರ್ತಾರೆ ಕೆಲವರು. ಇಲ್ಲ ವರ್ಕೌಟ್ ಮಾಡಬೇಕು, ಹಿಂಗೆ ಚೆನ್ನಾಗಿ ಕಾಣಲೇಬೇಕು ಅಂತ. ಅದ್ರ ಮಧ್ಯೆ ಚೀಟ್ ಡೇಸ್ ಅಂತ, ಚೀಟ್ ಮೀಲ್ಸ್ ಅಂತೆಲ್ಲ ಇದೆಯಲ್ಲ, ಅದು ಎಷ್ಟು ಮಟ್ಟಕ್ಕೆ ಒಳ್ಳೇದು ಅಥವಾ ಎಷ್ಟು ಮಟ್ಟಕ್ಕೆ ಕೆಟ್ಟದು, ಅಥವಾ ನೀವು ಸಜೆಸ್ಟ್ ಮಾಡ್ತೀರಾ ಅದನ್ನ ಚೀಟ್ ಮೀಲ್ ಇರ್ಲಿ ನಿಮ್ಗೆ ಅನ್ನೋ ತರನ? ಚೀಟ್ ಮೀಲ್ ಅಂದ್ರೆ ಇವಾಗಿಂದ ಲೈಫ್ ಸ್ಟೈಲ್ ಯಾವ ತರ ಆಗಿದೆ ಅಂದ್ರೆ ಎವ್ರಿಡೇ ಚೀಟ್ ಮೀಲ್ ತರ ಆಗಿದೆ. ನೀವು ಹೊರಗಡೆ ಹೋಗಿ ಎವ್ರಿಡೇ ತಿಂತಾ ಇದಾರೆ. ಸೊ ನಾವ್ ಹೇಳ್ತಿರೋದು ಮನೆ ಫುಡ್ ತಿನ್ನಿ ಅಂತ ಹೇಳ್ತಾ ಇರೋದು. ಯಾವ್ದೇನು ತುಂಬಾ ಎಕ್ಸ್ಟ್ರೀಮ್ ಡಯಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮನೆ ಊಟ ಮಾಡಿ, ಅಂದ್ರೆ ಒಂದ್ ರೈಸ್ ತಿನ್ನಿ, ಸ್ವಲ್ಪ ಚಿಕನ್ ಏನಾದ್ರು ತಗೊಳ್ಳಿ, ಸ್ವಲ್ಪ ವೆಜಿಟೇಬಲ್ಸ್ ಏನಾದ್ರು ತಗೊಳ್ಳಿ. ಚೀಟ್ ಮೀಲ್ ಅಂದ್ರೆ ಏನ್ ಹೇಳಿ, ಏನೊಂದು ಅವ್ರಿಗೆ ಇಷ್ಟ ಆಗಿರೋದು ಅಂದ್ರೆ ತಿನ್ಬೇಕು ಅಂತ ಅನ್ಸ್ತಾ ಇರೋದು ಅಂತ. ಇವಾಗ ನನ್ ಕೇಳಿದ್ರೆ ನನ್ಗೊಂದು ಮೈಸೂರು ಪಾಕ್ ತಿನ್ಬೇಕು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳಿ ಅಂತ ಹೇಳಿ ನಾ ಎವ್ರಿಡೇ ತಿಂತವ್ರೆ ಏನಾಗುತ್ತೆ ಹೇಳಿ, ನೀವ್ ಹೇಳಿ? ಓವರ್ಲೋಡ್ ಆಗುತ್ತೆ, ಹೆಲ್ತ್ ಹಾಳು ಹಾಗೆ ಆಗುತ್ತೆ.
ಬಟ್ ನಾನು ಮನೆ ಫುಡ್ ತಗೊಂತಾ ಇದ್ದೀನಿ ಎವ್ರಿ ಡೇ ಮನೆ ಫುಡ್ ತಗೊಂತಾ ಇದ್ದೀನಿ. ವೀಕ್ಲಿ ಒನ್ಸ್ ಆ ತರ ಒಂದು ಮೈಸೂರು ಪಾಕ್ ತಗೊಂಡ್ರೆ ನಂಗೂ ಖುಷಿ ಆಗುತ್ತೆ. ಓಕೆ, ಅದ್ರ ಲೈಫು ಮಾಡ್ತಾ ಇದೀನಿ, ನಾನು ಹೆಲ್ತಿ ಆಗೂ ಇದ್ದೀನಿ ಅಂತ. ಆ ತರ ಚೀಟ್ ಮೀಲ್ ವರ್ಕ್ ಆಗುತ್ತೆ ಆಕ್ಚುಲ್ ಆಗಿ. ಅಂದ್ರೆ ಮೋರ್ ದನ್ ಫಿಸಿಕಲಿ, ಮೆಂಟಲಿ ನಾವು ಯೂಸ್ ಮಾಡ್ತೀವಿ ಅದನ್ನ. ಕಂಪ್ಲೀಟ್ ಆಗಿ ಎಲ್ಲದನ್ನು ತೆಗೆದಾಗ ಏನಾಗುತ್ತೆ ಅಂದ್ರೆ ನಿಮ್ ಕ್ರೇವಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎಲ್ಲೋ ಹೋಗಿ ನೀವು ಎಲ್ಲದನ್ನು ತಿಂದ್ಬಿಡ್ತೀರಾ. ಸೊ ಅದಾಗಬಾರ್ದು ಅಂತ ಸ್ವಲ್ಪ ನಾವು ಕೊಡ್ತಾ ಇರ್ತೀವಿ. ಅದು ಕಾಂಪಿಟೇಷನ್ ಆ ತರ ಬಂದಾಗ. ಓಕೆ. ಸೊ ಸ್ವಲ್ಪ ತಗೊಂಡಾಗ ಅವ್ರಿಗೂ ಕ್ರೇವಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಡೇ ಅಂತ ಎಫರ್ಟ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಸೊ ಆ ತರ ಚೀಟ್ ಮೀಲ್ ವರ್ಕ್ ಆಗುತ್ತೆ. ಓಕೆ. ಸೋಮಾರಿತನಕ್ಕೆ ಕ್ಷಮೆ ಇಲ್ಲ ಅಂತಾರೆ, ಸಾಧನೆಗೆ ವಿಶ್ರಾಂತಿ ಇಲ್ಲ ಅಂತಾರೆ. ನಿಮ್ ಲೈಫ್ ಅನ್ನು ರಿಸರ್ಚ್ ಮಾಡ್ಬೇಕಾದ್ರೆ ನಂಗೆ ಒಂದು ಕಾಣಿಸಿದೆ ಅಂದ್ರೆ, ನೀವು ನಿಮ್ ಕೆರಿಯರ್ ನ ವೈಟರ್ ಆಗಿ ಸ್ಟಾರ್ಟ್ ಮಾಡ್ತೀರಾ, ಹೌದು. ವೈಟರ್ ಆಗಿ ನಂತರ ಕೋಚ್ ಆಗ್ತೀರಾ, ಹೌದು. ವರ್ಕೌಟ್ ಮಾಡ್ತಾ ಮಾಡ್ತಾ ಸೆಲೆಬ್ರಿಟಿ ಕೋಚ್ ಆಗಿದ್ದೀರಾ ಇವತ್ತಿನ ದಿನ. ಹೆಂಗಾಯ್ತು ಈ ಪ್ರೋಸೆಸ್ ಎಲ್ಲ 15 ವರ್ಷದಲ್ಲಿ? ಸೊ ನಾವು ವೇಟರ್ ಗಿಂತನೂ ಒಂದ್ ಸ್ವಲ್ಪ ಹಿಂದೆ ಹೋಗ್ಬೇಕಂದ್ರೆ, ನಮ್ದು ಆಕ್ಚುಲಿ ಮಿಡಲ್ ಕ್ಲಾಸ್ ಮತ್ತೆ ಹಳ್ಳಿ ಕಡೆ ಒಳ್ಳೆ ಫ್ಯಾಮಿಲಿನೇ ಆಕ್ಚುಲ್ ಆಗಿ. ತೋಟ ಇದೆ, ಅಡಿಕೆ ತೋಟ ಇದೆ, ಗೌಡ್ರು ಎಲ್ಲ ಚೆನ್ನಾಗಿದ್ದಿದ್ ಫ್ಯಾಮಿಲಿನೇ. ಒಂದು ಕಾಲೇಜಲ್ಲಿ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಯ್ತು. ಸ್ವಲ್ಪ ಕ್ರಿಮಿನಲ್ ಕೇಸ್ ಆಯ್ತು ನನ್ನ ಮೇಲೆ ಆಕ್ಚುಲ್ ಆಗಿ. ಓಕೆ. ಒಂದು ಕ್ರಿಮಿನಲ್ ಕೇಸ್ ಆಯ್ತು. ಕಾಲೇಜಿಂದ ಡಿಬಾರ್ ಮಾಡಿದ್ರು ನನ್ನ. ಕಾಲೇಜಿಂದ ಓಡಿಸ್ಬಿಟ್ರು ಅಲ್ಲಿಂದ. ಸೊ ಬಟ್ ಅಲ್ಲಿಂದ ಡಿಬಾರ್ ಮಾಡಿದ್ರು. ಡಿಬಾರ್ ಮಾಡಿದ್ ಒಳ್ಳೇದಂತ ನಾನು ಇವತ್ತು ಥ್ಯಾಂಕ್ ಯು ಹೇಳ್ತಿದ್ದೀನಿ ಅವರಿಗೆ. ಓಕೆ. ಸೊ ಡಿಬಾರ್ ಮಾಡಿದಾಗ ನಮ್ದು ಊರಲ್ಲಿ ಇರ್ಲಿಕ್ಕೆ ಆಗಿದ್ದಿಲ್ಲ ಆಕ್ಚುಲ್ ಆಗಿ. ನೀವೊಂದು ಹಳ್ಳಿ ಕಡೆ ನೀವೊಂದು ಆತರ ಡಿಬಾರ್ ಆಗಿದ್ದೀರಾ, ಒಂದು ಕ್ರಿಮಿನಲ್ ಕೇಸ್ ಇದೆ ಅಂದ್ರೆ, ಇವನ್ ಅಪ್ಪ ಅಮ್ಮ ಕೂಡ ನಿಮ್ನ ಚೆನ್ನಾಗಿ ನೋಡ್ಕೊಂಡಲ್ಲ. ಅಂದ್ರೆ ನಿಮ್ನ ಖುಷಿಯಾಗಿರ್ಲಿಕ್ಕೆ ಬಿಡಲ್ಲ ಯಾರು. ಅವ್ರದ್ದು ತಪ್ಪಂತ ಅಲ್ಲ. ಅವ್ರು ಹೊರಗಡೆ ಹೋದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ನೆಗೆಟಿವ್ ಹೇಳ್ತಾ ಇರ್ತಾರೆ. ನಿಮ್ ಮಗೇನ್ ಈ ತರ ಮಾಡಿದಾನೆ, ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾರೆ, ಈ ತರ ಮಾಡ್ಬಿಟ್ಟ, ನಿಮ್ ನೇಮ್ ಡ್ಯಾಮೇಜ್ ಮಾಡ್ಬಿಟ್ಟ ಅಂತ. ಸೊ ಅದನ್ನ ಕೇಳ್ಕೊಂಡ್ ಬಂದಾಗ ಏನಂದ್ರೆ, ನಂಗೆ ನೈಟ್ ಒಂದು ಊಟ ಮಾಡುವಾಗ್ಲೂ ಕೂಡ ಒಂದು ನೆಗೆಟಿವ್ ಟಾಕ್ ಇದ್ದೇ ಇರ್ತದೆ. ನೋಡಿ ಊಟ ಮಾಡ್ತಾ ಇದೀಯಾ, ನಮ್ ನೇಮ್ ಹಾಳು ಮಾಡಿ ಅನ್ನೋ ತರ ಬಂದ್ಬಿಡುತ್ತೆ. ಒಂದಿನ ಆತರ ಟಾಪಿಕ್ ಬಂತು, ನನ್ಗೆ ಇರ್ಲಿಕ್ಕೆ ಆಗಿಲ್ಲ ಆಕ್ಚುಲ್ ಆಗಿ. ಈ ತರ ಎಲ್ಲ ಹೇಳ್ಸ್ಕೊಂಡು ಇಲ್ಲಿ ಇರ್ಬೇಕು, ನಾನು ಏನಾದ್ರು ಮಾಡಿ ತೋರಿಸ್ಬೇಕು ಅಂತ. ಮತ್ತೆ ಇವನ್ ರಿಲೇಟಿವ್ ಆಗ್ಲಿ ಸರೌಂಡಿಂಗ್ ಆಗ್ಲಿ ಯಾರು ಸಪೋರ್ಟ್ ಮಾಡಲ್ಲ. ಬಿದ್ದಿದ್ದೀರಿ ಅಂದಾಗ ಯಾರು ನಿಮ್ ಸಪೋರ್ಟಿವ್ ಬರಲ್ಲ. ಇನ್ನು ತುಳಿತಾರೆ, ಇನ್ನು ನೆಗೆಟಿವ್ ಮಾತಾಡ್ತಾ ಬಿಟ್ರೆ, ಓಕೆ ಏನು ತಪ್ಪಾಯ್ತು, ನಿಂದ ಏನೋ ಒಂದು ಎಂಗೇಜ್ ತಪ್ಪು ಮಾಡಿದ್ಯಾ, ಸರಿ ಮಾಡ್ಕೊ ಅಂತ ಯಾರು ಹೇಳಲ್ಲ. ಇವನ್ ಪೇರೆಂಟ್ಸ್ ಕೂಡ ಹೇಳಲ್ಲ. ಅಂದ್ರೆ ಅವ್ರು ತಪ್ಪು ಅಂತ ಅಲ್ಲ, ಹಳ್ಳಿ ಕಡೆ ಇದ್ದಾಗ ಅವ್ರಿಗೆ ಗೊತ್ತಾಗಲ್ಲ. ಅಂದ್ರೆ ಈ ತರ ಹೇಳ್ಬೇಕಂತ ಇದೆ ಅನ್ನೋದೇ ಗೊತ್ತಿರಲ್ಲ ಅವರಿಗೆ. ಅವ್ರಿಗೂ ಬೇಜಾರಾಗಿರುತ್ತೆ, ಅದನ್ನ ನಮ್ಮ ಮೇಲೆ ತೋರ್ಸ್ಕೊಂತ ಹೋಗ್ತಾರೆ. ನಮ್ಗೆ ಇರ್ಲಿಕ್ಕಾಗಿಲ್ಲ ಅಲ್ಲಿಂದ. ಬೇರೆ ಇಂಟರ್ವ್ಯೂ ಹೇಳಿದೀನಿ, ಅಪ್ಪನ್ ಜಾಬ್ ಇಂದ ಒಂದು 250 ರೂಪಾಯಿ ಕತ್ಕೊಂಡ್ ಬಂದ್ಬಿಟ್ಟೆ ನಾನು. ಆಗಿಲ್ಲ, ಓಡ್ ಬಂದ್ಬಿಟ್ಟೆ. ನೈಟ್ ಆತರ ಇನ್ಸಿಡೆಂಟ್ ಆಗಿತ್ತು. ಆದ್ರೆ ಊಟ ಮಾಡುವಾಗ್ಲೂ ಏನಕ್ಕೆ ಈ ತರ ಅಂತ ಹೇಳಿದ್ರು. ಮಾರ್ನಿಂಗ್ ಎದ್ದು ಓಡ್ ಬಂದ್ಬಿಟ್ಟೆ. ಸೊ ಮಾರ್ನಿಂಗ್ ಬಂದಾಗ ಒಂದು ರೆಡ್ ಬಸ್ ಹತ್ತಿದೆ. ಅವಾಗ ಹಳೆ ಕಾಲದ ರೆಡ್ ಬಸ್ ಇದೆ, ಇವಾಗ ಇದೆ ಸಾರಿ. 220 ರೂಪಾಯಿ 222 ರೂಪಾಯಿ ಬಸ್ ಚಾರ್ಜ್ ಇತ್ತು. ನಂದೇನ್ ಪ್ರಾಬ್ಲಮ್ ಏನ್ ಮಾಡಿದೆ ಅಂದ್ರೆ, ಅಲ್ಲಿ 11 o'clock ಹತ್ತಿದೆ ಮಾರ್ನಿಂಗ್. ಇನ್ನೂ ನೆನಪಿದೆ, ಅಂದ್ರೆ ಮಾರ್ನಿಂಗ್ ಬಿಟ್ಟಿರೋದಲ್ಲ, ಮಾರ್ನಿಂಗ್ ಹತ್ತಿದ್ದೀನಿ. ನೈಟ್ ಬಂದಾಗ 8 o'clock ಆಗಿದೆ ಬಸ್. ಮಳೆ ಬೇರೆ ಬರ್ತಾ ಇದೆ. ಬಂದ್ಬಿಟ್ಟಿದೀನಿ ಕೋಪದಲ್ಲಿ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನನಗೆ. ಆ ಕೋಪ ಎಲ್ಲ ಇವಾಗ ಇಳಿದು ಹೋಗ್ಬಿಟ್ಟಿದೆ ಬೆಂಗಳೂರಿಗೆ ಬಂದಾದ್ಮೇಲೆ. ಮಳೆ ಬೇರೆ ಬರ್ತದೆ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಮತ್ತೆ ಯಾರಿಗೂ ಬೆಂಡಾಗಿ ನಮ್ಗೆ ಗೊತ್ತಿಲ್ಲ ನಮ್ ದೂರಲ್ಲಿ. ಅಂದ್ರೆ ಆತರ ಬೆಳೆಸಿದ್ದಾರೆ ನಮ್ ತಂದೆ ತಾಯಿಗಳು. ಯಾರಿಗೂ ನಾಟ್ ಇವನ್ 1 ರೂಪಾಯಿ ಕೇಳಿ ಗೊತ್ತಿಲ್ಲ ನಮ್ಗೆ. ಕೊಟ್ಟು ಗೊತ್ತು ಬಿಟ್ರೆ ಕೇಳಿ ಗೊತ್ತಿಲ್ಲ. ಸೊ ಹೆಂಗ್ ಕೇಳೋದು ಅಂತ ನನ್ ಮೈಂಡ್ ಅಲ್ಲಿ ಇದ್ದೇನು ಅಂದ್ರೆ, ಯಾವ್ದಾದ್ರು ಒಂದು ಹೋಟೆಲಿಗೆ ಜಾಯ್ನ್ ಆಗೋಣ, ಅಲ್ಲಿ ಊಟ ಸಿಗುತ್ತೆ. ಸೊ ಚೆನ್ನಾಗಿ ಊಟ ಮಾಡ್ಕೊಂಡು ಒಳ್ಳೆ ಬಾಡಿ ಬಿಲ್ಡ್ ಮಾಡೋಣ ಅಂತ. ಯಾಕಂದ್ರೆ ನಾ ಕಾಲೇಜಲ್ಲಿ ಇದ್ದಾಗಲೂ ನಾ ಜಿಮ್ಗೆ ಹೋಗ್ತಾ ಇದ್ದೆ ಆಕ್ಚುಲ್ ಆಗಿ. ಕಾಲೇಜಲ್ಲಿ ಅಂದ್ರೆ ಬಾಡಿ ಶೋಸ್ ಎಲ್ಲ ತುಂಬಾ ಮಾಡಿದ್ದೆ ನಾನು. ಬಾಡಿ ಫ್ಯಾಷನ್ ಶೋ ಅದೆಲ್ಲ ಚೆನ್ನಾಗಿ ಮಾಡಿದ್ದೆ. ಬಾಡಿ ಮೇಲೆ ತುಂಬಾ ಇಂಟ್ರೆಸ್ಟ್ ನನಗೆ. ಸೊ ನಾನು ಅನ್ಕೊಂಡು ಓಕೆ, ಬೆಂಗಳೂರಿಗೆ ಬಂದಾಗ ಒಳ್ಳೆ ಜಿಮ್ ಸೇರ್ಬೋದು, ಹೋಟೆಲ್ ಅಲ್ಲಿ ಒಳ್ಳೆ ಊಟಕ್ಕೂ ಸಿಗುತ್ತೆ ಅಂತ ಬರೋದೇನ ಬಂದ್ಬಿಟ್ಟೆ. ಬಟ್ ಬಂದಾಗ ಹೋಗಿ ಕೇಳಿಕ್ ನಂಗೆ ತುಂಬಾ ಮುಜುಗರ. ಹೆಂಗ್ ಕೇಳೋದು ಸರ್, ನಮ್ಗೆ ಒಂದು ಜಾಬ್ ಬೇಕು ಅಂತ ಕೇಳಿಕ್ ನಂಗೆ ಆಗ್ತಿಲ್ಲ. ಬಟ್ ಧೈರ್ಯ ಮಾಡ್ಕೊಂಡು 1-2 ಕಡೆ ಕೇಳಿದೆ. ಅಲ್ಲಿ ಕೇಳಿದಾಗ ಏನಂತ ಹೇಳಿದ್ರು, ಹೋಟೆಲ್ ರೇಟ್ ಕೊಡು ಅಂದ್ರು. ನಾನ್ ಮನೇಲಿ ಯಾವ ತರ ಓಡ್ ಬಂದಿದ್ದೀನಿ ಅಂದ್ರೆ, ಏನಾದ್ರು ಸಾಧನೆ ಮಾಡಿ ಇವ್ರಿಗೆ ಇಲ್ಲಿವರೆಗೆ ನನ್ಗೆ ಏನ್ ಖರ್ಚು ಮಾಡಿದ್ರೆ ಎಲ್ಲದನ್ನು ವಾಪಸ್ ಕೊಡ್ಬೇಕು ನಾನು ಫ್ಯೂಚರ್ ಅಲ್ಲಿ. ಇನ್ ಈ ಕಡೆ ಬರ್ಲೇಬಾರ್ದು ಅಂತ ಮೈಂಡ್ ಸೆಟ್ ಅಲ್ಲಿ ನಾನು ಬಂದಿರೋದು. ಸೊ ಕೈಯಲ್ಲಿ ಏನೂ ಇಲ್ಲ, ನನ್ನ ಹತ್ರ ಓಟೆ ರೆಡಿ ಇಲ್ಲ, ಏನೂ ಇಲ್ಲ, ಒಂದು ಬಟ್ಟೆ ಶರ್ಟ್ ಅಷ್ಟೇ ಇದೆ. ಸೊ ಕೇಳಿದ್ರು, ಕೊಡ್ಲಿಕ್ಕಾಗಿಲ್ಲ. ಅವತ್ತೊಂದಿನ ನಾನು ಬಸ್ ಇದ್ರಲ್ಲೇ ಮಲಗಿದ್ದೀನಿ, ಮೆಜೆಸ್ಟಿಕ್ ಅಲ್ಲಿ ಮಲಗಿದ್ದೀನಿ ಒಂದು ನೈಟ್. ಅದಾದ್ಮೇಲೆ ನೆಕ್ಸ್ಟ್ ಡೇ ನನಗೆ ಅಲ್ಲೇ ಓಡಾಡ್ತಾ ಇರುವಾಗ ಒಬ್ರು ಅದ್ರ ನೆಕ್ಸ್ಟ್ ಡೇ ಒಬ್ರು ಬ್ರೋಕರ್ ಸಿಕ್ಕಿದ್ರು ಆಕ್ಚುಲ್ ಆಗಿ. ಒಬ್ರು ಬ್ರೋಕರ್ ಸಿಕ್ಕಿದ್ರು. ಅವ್ರು ಹೇಳಿದ್ರು ನಾನು ಕೊಡಿಸ್ತೀನಿ ಅಂತ. ನಾರ್ಮಲ್ ಒಂದು ಓಡಾಡ್ತಾ ಇದ್ದಾಗ ಅವ್ರು ನೋಡ್ತಾರೆ, ಇವ್ರಿಗೇನೋ ಹುಡುಗ ಜಾಬ್ ಬೇಕು ಅಂತ ಅಲ್ಲಿ ಇರೋರು ಅಬ್ಸರ್ವ್ ಮಾಡ್ತಾರೆ. ಬ್ರೋಕರ್ ಅಂದ್ರೆ ಅವ್ರಿಗೆ ಅಲ್ಲಿ ಕಮಿಷನ್ ಸಿಗುತ್ತೆ. ಸೊ ನಾನು ಪಿಕ್ ಮಾಡಿದ್ರು. ಒಂದಿನ ಅವ್ರ ಜೊತೆನೆ ಸ್ಟೇ ಮಾಡಿದೆ ಆಕ್ಚುಲ್ ಆಗಿ. ಯಾವ್ದೋ ಒಂಥರ ಸ್ಟೆಪ್ ಮಲ್ಗೋ ಜಾಗದಲ್ಲಿ ತುಂಬಾ ಗಲೀಜು. ಅಂದ್ರೆ ಹಳ್ಳಿ ಕಡೆ ನಾವು ತುಂಬಾ ಚೆನ್ನಾಗಿದ್ವಿ ಆಕ್ಚುಲ್ ಆಗಿ. ಇಲ್ಲಿ ಬಂದಾಗ ಹಿಂಗೆ ಅಂತ ನನಗೆ ಆಗ್ತಾ ಇದ್ದಿಲ್ಲ. ಅದ್ರ ನೆಕ್ಸ್ಟ್ ಡೇ ಭಾಷಮ್ ಸರ್ಕಲ್ ಅಂತ ರಾಜಾಜಿನಗರ್ ಹೋಟೆಲ್ಗೆ ನನ್ನ ಅವ್ರು ಕರ್ಕೊಂಡು ಹೋದ್ರು. ಯಾರೋ ಅವರ ಬ್ರೋಕರ್. ನಿಜವಾಗ್ಲೂ ಆ ಬ್ರೋಕರ್ ಇವಾಗ ದೇವ್ರ ತರ ನನಗೆ. ಅವ್ರು ಯಾರೋ ನಂಗೆ ಮುಖನೂ ಪರಿಚಯ ಇಲ್ಲ, ನಂಬರು ಇಲ್ಲ, ಏನೂ ಇಲ್ಲ. ಬಟ್ ತುಂಬಾ ನನ್ನ ಲೈಫ್ ಚೇಂಜ್ ಮಾಡ್ಲಿಕ್ಕೆ ಅವರು ತುಂಬಾ ಕಾರಣ ಇದಾರೆ. ನಾ ಹೇಳಿದ್ನಲ್ಲ, ಹೆಲ್ಪ್ ಅಂದ್ರೆ ನಂಗೆ ದುಡ್ಡು ಕೊಡ್ತಾನೆ ಹೆಲ್ಪ್ ಆಗಲ್ಲ. ಒಂದು ರೂಟ್ ತೋರಿಸಿದ್ದಾರೆ, ಏನೋ ಒಂದು ಆ ರೂಟ್ ಇಂದ ನಾ ಇಲ್ಲಿವರೆಗೆ ಬಂದಿದ್ದೀನಿ. ಹಾಗೆ ಇನ್ನೂ ಗ್ರಾಟಿಟ್ಯೂಡ್ ಇದೆ ಅವರಿಗೆ. ಸೊ ಅವರು ಭಾಷಮ್ ಸರ್ಕಲ್ ಗೆ ಸೇರಿದ್ರು. ಅರುಣ್ ಸರ್ ಅಂತ ಹೋಟೆಲ್ ಓನರ್, ಅವ್ರ ಜೊತೆ ನಾವು ಇಂಟರ್ವ್ಯೂ ಮಾಡಿಸಿದೀವಿ ಆಕ್ಚುಲ್ ಆಗಿ. ಇದರ ಸಕ್ಸಸ್ ಎಲ್ಲ ಆದ್ಮೇಲೆ ಅವ್ರ ಜೊತೆ ಮಾತಾಡ್ಸಿದ್ದಾರೆ. ಅವರು ಮಾತಾಡಿದ ಕ್ಲಿಪ್ ಕೂಡ ಇದೆ ನಮ್ಮ ಹತ್ರ ಇವಾಗ. ಸೊ ಅವ್ರು ಅಲ್ಲಿಗೆ ಸೇರಿದೆ. ಸ್ಟಾರ್ಟಿಂಗ್ ನಂಗೆ 1100 ರೂಪೀಸ್ ಸ್ಯಾಲರಿ ಇರ್ತಾ ಇತ್ತು. ಮತ್ತೆ ಹೋಟೆಲ್ ಬಂದಾಗ ಹೇಗಂದ್ರೆ, ಓಡೋಗ್ರ ಸಂಖ್ಯೆ ತುಂಬಾ ಜಾಸ್ತಿ. ಬರ್ತಾರೆ, 1-2 ದಿನ ಇರ್ತಾರೆ, ಓಡೋಗ್ಬಿಡ್ತಾರೆ. ಆ ರೀಸನಿಂಗ್ ನನ್ನ ಏನ್ ಮಾಡಿದ್ರು, ಒಳಗಡೆ ಕ್ಲೀನರ್ ತರ ಹಾಕ್ಬಿಟ್ರು. ಈ ಒಳಗಡೆ ಲಾಕ್, ಹೊರಗಡೆ ಬರಂಗಿಲ್ಲ, ಹೊರಗಡೆ ಬಂದ್ರೆ ಓಡೋಗ್ಬಿಡ್ತಾರೆ ಅಂತ ಅವ್ರ ಮೈಂಡ್ ಅಲ್ಲಿ. ನಮ್ಮಲ್ಲಿ ಎಲ್ಲರೂ ಹಾಗೆ ಮಾಡ್ತಾರೆ ಅಲ್ಲಿ.
ಸೊ ಅಲ್ಲಿ ಒಳಗಡೆ ವರ್ಕ್ ಮಾಡ್ತಾ ಇದ್ದೆ. ಬಟ್ ನನ್ನ ಮೈಂಡ್ ಅಲ್ಲಿ ಯಾವ ತರ ಇತ್ತು ಅಂದ್ರೆ, ಒಂದ್ಸತಿ ಸ್ವಲ್ಪ ದುಡ್ಡು ಬಂದ್ರೆ, ನನ್ನ ಹತ್ರ 20 ರೂಪಾಯಿನೇ ಇತ್ತು ಅವಾಗ. ಇನ್ನೊಂದು 200 ರುಪೀಸ್ ನನ್ ಕೈ ಸಿಕ್ಕಿದ್ರೆ ನಾ ಇಲ್ಲಿಂದ ಓಡೋಗೋಣ ಅಂತ, ಊರಿಗೆ ಹೋಗೋಣ ಅಂತ. ಆನಂದ್ ಸೆಲ್ಫ್ ಇದು ಎಲ್ಲ ಮರ್ತೋಗ್ಬಿಟ್ಟಿದ್ದೆ ನನಗೆ ಕಷ್ಟ ನೋಡಿ. ಊರಿಗೂ ಸೆಟ್ಲ್ ಆಗ್ಬೇಡ ಸಾಕು, ಅಲ್ಲೇ ಚೆನ್ನಾಗಿದ್ದೆ ನಾನು ಅಂತ. ಬಟ್ ಅಲ್ಲಿ ಬರ್ತಾ ಬರ್ತಾ ನಿಧಾನಕ್ಕೆ ಅಲ್ಲಿ 1 ಮಂತ್ ಆದ್ಮೇಲೆ ನಾನು ವೇಟರ್ ಆಗಿ ಸೇರಿಸಿದ್ರು. ವೇಟರ್ ಆದ್ರೆ ಒಂದ್ ಸ್ವಲ್ಪ ಟಿಪ್ಸ್ ಅಂತ ಸಿಗುತ್ತೆ ನಿಮ್ಗೆ, ಒಂದ್ 5 ರುಪೀಸ್ 2 ರುಪೀಸ್. ನಾ ಹೇಳ್ತಿರೋದು ಒಂದು 2011-12 ಅನ್ಕೊಂತೀನಿ, ಅದಕ್ಕಿಂತ ಹಿಂದೆನೆ. ಸೊ ಅವಾಗ ನಿಮ್ಗೆ ಅದು ತುಂಬಾ ವ್ಯಾಲ್ಯೂ ಅದು. ಮತ್ತೆ 1100 ರುಪೀಸ್ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಅಮೌಂಟ್, ಅದು ತುಂಬಾ ಕಡಿಮೆ ಅಮೌಂಟ್ ಅಲ್ಲ, ತುಂಬಾ ದೊಡ್ಡ ಅಮೌಂಟ್ ಆ ಟೈಮಲ್ಲಿ ನನಗೆ ಸಾಕಾಗಿತ್ತು. ಸೊ ಅದನ್ನ ನಾನು ಜಿಮ್ ಫೀಸ್ ಅಂತ ಸೇರಿಸಿದೆ. ಎಮಿನೆಂಟ್ ಮಲ್ಟಿ ಜಿಮ್ ಅಂತ ಅಲ್ಲೇ ನಿಯರ್ ಬೈ ಇದೆ, ಇವಾಗ್ಲೂ ಇದೆ ಆಕ್ಚುಲ್ ಆಗಿ. ಅವ್ರನ್ನ ತುಂಬಾ ಗ್ರಾಟ್ಯೂಡ್ ಇದೆ ನನಗೆ. ತುಂಬಾ ಕಡಿಮೆ ಪ್ರೈಸ್ ತಗೊಂಡು, ಅಂದ್ರೆ ಒಂದು 1000 ರುಪೀಸ್ ಅಡ್ವಾನ್ಸ್ ಅಂತ ಇರುತ್ತೆ, 500 ರುಪೀಸ್ ಮಂತ್ಲಿ ಅಂತ ಇರುತ್ತೆ, ಬರೀ ಮಂತ್ಲಿ ಮಾತ್ರ ತಗೊಂಡ್ರು. ಸೊ ತಗೊಂಡು ಅಲ್ಲಿ ನಂದು ಎವ್ರಿ ಡೇ ವರ್ಕೌಟ್ ಸ್ಟಾರ್ಟ್ ಆಗ್ತಾ ಇತ್ತು. ಅಲ್ಲಿಂದ ನಾನು ಫಿಸಿಕ್ ಬಿಲ್ಡ್ ಮಾಡ್ತಾ ಬಂದೆ, ಅಂದ್ರೆ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ, ಅಲ್ಲಿ ಏನ್ ಸಿಗ್ತಾ ಇತ್ತು ಅದರಲ್ಲಿ. ಬಟ್ ನಾನು ಅನ್ಕೊಂಡಾಗ ಏನು ಸಿಕ್ಕಿಲ್ಲ ಆಕ್ಚುಲ್ ಆಗಿ. ನಾನು ಅನ್ಕೊಂಡೆ ಅಲ್ಲಿ ಹೋಟೆಲ್ ಅಂದ್ರೆ ನಮ್ಗೆ ಎಗ್ ಸಿಗುತ್ತೆ, ಚಿಕನ್ ಸಿಗುತ್ತೆ, ಆತರ ಎಲ್ಲ ಕೊಡಲ್ಲ ನಿಮ್ಗೆ. ನಿಮ್ಗೆ ನಾರ್ಮಲ್ ರೈಸ್ ಸಾಂಬಾರ್ ಕೊಡ್ತಾರೆ ಅಷ್ಟೇನೆ. ಅವ್ರಿಗಿನ್ ಜಗತ್ತಿಗೆ ನೋಡಕ್ಕೆ ಏನ್ ಬೇಕಾದ್ರೂ ತಿನ್ಬೋದು ಅಂತ. ಬಟ್ ಅದು ಕಸ್ಟಮರ್ ಸಿಗುತ್ತೆ ಬಿಟ್ರೆ ನಮ್ಗಲ್ಲಿ ಏನು ಸಿಗಲ್ಲ. ಮತ್ತೆ ಆತರ ಯಾರು ಸಪೋರ್ಟ್ ಮಾಡಲ್ಲ ಹೋಟೆಲ್ ಅಲ್ಲಿ. ಎಲ್ಲ ನಿಮ್ ತುಳಿಲಿಕ್ಕೆ ನೋಡ್ತಾರೆ. ಯಾಕಂದ್ರೆ ಹೋಟೆಲ್ ಅಲ್ಲಿದ್ದವ್ರು ಹೇಗಂದ್ರೆ ನೈಟ್ ಆದ್ರೆ ಡ್ರಿಂಕ್ಸ್, ಪಾಪ ಅವ್ರು ತಪ್ಪು ಅಂತಲ್ಲ, ಅವ್ರದ್ದು ಕಮಿಟ್ಮೆಂಟ್ ಇರುತ್ತೆ, ಸುಸ್ತಾಗಿರುತ್ತೆ, ಆತರ ನೈಟ್ ಡ್ರಿಂಕ್ಸ್. ಬಟ್ ನಾನ್ ಹೆಂಗಂದ್ರೆ ಮಲ್ಕೊಂಡು ಏನೋ ಥಿಂಕ್ ಮಾಡ್ತಿದ್ದೆ, ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು ಅಂತ. ಸೊ ಬಂದಿದ್ದ ದುಡ್ಡಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ಪಕ್ಕದ ಜಿಮ್ ಸೇರಿದೆ, ಮತ್ತೆ ಅಲ್ಲಿನ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಸೇರಿದೆ. ಅವಾಗಿನ ಕಾಲದಲ್ಲಿ ಅಂದ್ರೆ ಕಂಪ್ಯೂಟರ್ ಕಲ್ತಿದ್ರೆ ಏನೋ ಅಚೀವ್ ಮಾಡ್ಬೋದು ಅಂತ ಒಂದು ಮೈಂಡ್ ಸೆಟ್ ಇತ್ತು ಅವಾಗ. ಸೊ ಅದಕ್ಕೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಸೇರಿದೆ. ಮತ್ತೆ ಅಲ್ಲೇನೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಸೇರಿದೆ. ನಮ್ದು ಇಂಗ್ಲಿಷ್ ತುಂಬಾ ಅಷ್ಟೇನೆ, ಯಾಕಂದ್ರೆ ಹಳ್ಳಿ ಕಡೆ ನಮ್ದು, ಓದಿರೋದು ಕನ್ನಡ ಮೀಡಿಯಂ, ತುಂಬಾ ಸ್ಟ್ರಾಂಗ್ ಕನ್ನಡದಲ್ಲಿ, ಇಂಗ್ಲಿಷ್ ಬರಲ್ಲ. ಸೊ ಹಂಗಾಗಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಸೇರಿದೆ. ಸೊ ಅಲ್ಲಿ ತುಂಬಾ ಹೆಲ್ಪ್ ಆಯ್ತು ನನಗೆ, ಅಂದ್ರೆ ಯಾವ ತರ ಬಿಹೇವ್ ಮಾಡುತ್ತೆ ಅದೆಲ್ಲ ಗೊತ್ತಾಯ್ತು. ಯಾಕಂದ್ರೆ ಹೋಟೆಲ್ ಅಂದ್ರೆ ಅದೊಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಂಡಸ್ಟ್ರಿ, ಅದು ಬೇರೆ ತರನೇ ಇಂಡಸ್ಟ್ರಿ ಆಕ್ಚುಲ್ ಆಗಿ. ಅಂದ್ರೆ ಚೆನ್ನಾಗಿತ್ತು ಲೈಫ್, ಬಟ್ ಒಂಥರ ಬೇರೆ ತರ ಇಂಡಸ್ಟ್ರಿ, ಅಂದ್ರೆ ಬಾರ್ ಇಂಡಸ್ಟ್ರಿ, ಅಂದ್ರೆ ಡ್ರಿಂಕ್ಸ್ ಇರ್ತಾ ಇತ್ತು ಅಲ್ಲಿ. ಹೇಗಾದ್ರೆ ನೈಟ್ ನನ್ ನೋಡಿ, ಓ ಇಷ್ಟು ಚೆನ್ನಾಗಿದೆ, ನೀನ್ ಏನಕ್ಕೆ ಇಲ್ಲಿ ವರ್ಕ್ ಮಾಡ್ತೀಯಾ, ತಗೋ ನಂಬರ್, ನಾಳೆ ಮಾರ್ನಿಂಗ್ ಕಾಲ್ ಮಾಡು, ನಿನಗೆ ನಿನ್ನ ಆಕ್ಟರ್ ಮಾಡ್ತೀನಿ ಅಂತ ಹೇಳೋರು. ನೆಕ್ಸ್ಟ್ ಡೇ ಕಾಲ್ ಮಾಡೋದು, ಏನು ಕಾಲ್ ಮಾಡಿ ಅನ್ನೋರು. ಯಾಕಂದ್ರೆ ನೈಟ್ ಕುಡ್ದಿದ್ರೆ. ಸೊ ಆತರ ಅಂದ್ರೆ ಅದನ್ನೆಲ್ಲ ನೋಡಿ ನಮ್ಗೆ ತುಂಬಾ ಅಂದ್ರೆ ಲೈಫ್ ಮೇಲೆ ಬೇಜಾರಾಗಿ ಹೋಗಿತ್ತು. ಮತ್ತೆ ಗೋಲ್ ಅನ್ನೋದು ನಂಗೆ ಇದ್ದಿಲ್ಲ, ಅಂದ್ರೆ ಎಲ್ಲಿಗೆ ಹೋಗ್ತೀನಿ ಅನ್ನೋದು ನಂಗೆ ಗೊತ್ತಿದ್ದಿಲ್ಲ. ಯಾಕಂದ್ರೆ ಗಾಡ್ ಫಾದರ್ ಇಲ್ಲ, ಯಾರು ಇಲ್ಲ ನನಗೆ. ನಾನು ಅನ್ಕೊಂತ ಇದ್ದಿದ್ದು ಅಲ್ಲಿಯವ್ರ ಸರೌಂಡಿಂಗ್ ಮಾತನ್ನೇ ಕೇಳ್ಕೊಂಡು ನಾನು ಅನ್ಕೊಂಡೆ 5 ಸ್ಟಾರ್ ಹೋಟೆಲ್ ಆಗಿ ವರ್ಕ್ ಮಾಡೋಣ ಅಂತ. 5 ಸ್ಟಾರ್ ಅಲ್ಲಿ ವೇಟರ್ ಆಗಿ ವರ್ಕ್ ಮಾಡಿದ್ರೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಎಲ್ಲರ ಹತ್ರ ಕೇಳಿದ್ದೆ ನಾನು. ಸೊ ಅದಕ್ಕೆ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದಕ್ಕೆ ಸ್ಪೋಕನ್ ಇಂಗ್ಲಿಷ್ ಸೇರ್ತಾ ಇದ್ದೆ ನಾನು. ಸೊ ಬಟ್ ದೇವ್ರದ್ದು ಪ್ಲಾನೇ ಬೇರೆ ಆಯ್ತು ಆಕ್ಚುಲ್ ಆಗಿ. ನಾನು ಹೇಳ್ತಿದ್ದೀನಿ, ಈಗ ನನ್ನ ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಏನೇ ಇದ್ರೂ ಕೂಡ ದೇವ್ರ ಆಶೀರ್ವಾದ ಬೇಕೇ ಬೇಕಾಗತ್ತೆ. ಅದಿಲ್ಲ ಅಂದ್ರೆ ನಾವೇನು ಅಚೀವ್ ಮಾಡ್ಲಿಕ್ಕೆ ಆಗಲ್ಲ. ಲಕ್ ಅನ್ನೋದು ಬೇಕೇ ಬೇಕು. ಲಕ್ ಅನ್ನೋದಕ್ಕಿಂತ ನಾನು ದೇವ್ರದ್ದು ಆಶೀರ್ವಾದ ಅಂತ ನಾನು ಹೇಳ್ತೀನಿ. ಆಂಜನೇಯ ತುಂಬಾ ನಂಬ್ತೀನಿ ನಾನು. ಒಂದು ಚಿಕ್ಕ ಫೋಟೋ ಇದೆ, ಅದು ನಾನು ಭುವನೇಂದ್ರ ಕಾಲೇಜಲ್ಲಿ ಕಾರ್ಕಳದಲ್ಲಿ ಓದಿದ್ದೆ ನಾನು. ಅಲ್ಲಿ ಯಾರ್ದೋ ಕದ್ದಿರುತ್ತೆ ನಾನು, ಅದು ಒಂದು ಯಾವ್ದು ಆಂಜನೇಯದ್ದು ಒಂದು ಫೋಟೋ, ಒಂದು ಶೀಟ್ ಮೇಲೆ ಅದು ಅಂಟಿಸಿದ್ದಾರೆ, ಒಂದು ಪೇಪರ್ ಇದ್ರ ಮೇಲೆ. ಅದು ಇನ್ನೂ ಇದೆ ನನ್ನ ಹತ್ರ. ಇನ್ನೂ ನಾವು ಬಿಲೀವ್ ಮಾಡ್ತೀವಿ ಎವ್ರಿ ಡೇ. ಇವಾಗ ನಮ್ಮ ಮನೆಯಿಂದ ಹೊರಗಡೆ ಬರ್ತೀನಿ ಅಂದ್ರೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ. ನೀವು ಊರ್ ಬಿಟ್ಟು ಬಂದಾಗ್ಲೂ ತಗೊಂಡ್ಬಂದಿದ್ದೀನಿ. ಹೋಟೆಲ್ ಅಲ್ಲೂ ಇಟ್ಕೊಂಡಿದ್ದೀನಿ, ಹೋಟೆಲ್ ಅಲ್ಲಿ ವೇಟರ್ ಆದಾಗ್ಲೂ ಇಟ್ಕೊಂಡಿದ್ದೀನಿ, ಎಲ್ಲಾ ಕಡೆನೂ ಇದೆ, ಇನ್ನೂ ಇದೆ ನನ್ನ ಹತ್ರ. ಯಾಕಂದ್ರೆ ಫೋಟೋ ಬೇಕಾದ್ರೆ ಅದನ್ನ ಸೆಂಡ್ ಮಾಡ್ತೀನಿ, ಇನ್ನೂ ಇದೆ ನನ್ನ ಹತ್ರ. ಒಂದು ನಾರ್ಮಲ್ ಫೋಟೋ, ಬಟ್ ನನ್ಗೆ ಅದ್ರ ಮೇಲೆ ಬಿಲೀವ್, ಒಂದು ನಂಬಿಕೆ ಅಂತ ಹೇಳ್ತಾರಲ್ಲ, ಅದು ಆ ನಂಬಿಕೆ ನನ್ನ ಎಫರ್ಟ್ ಇಲ್ಲಿವರೆಗೆ ತಂದಿದೆ. ಸೊ ಹೋಟೆಲ್ ಅಲ್ಲಿ ವರ್ಕ್ ಮಾಡೋ ಎಲ್ಲ ಬರ್ತಾ ಇದ್ರು. ಒಂದಿನ ಅದೇ ತರ ಒಬ್ರು ಮಾರ್ನಿಂಗ್ ಕಸ್ಟಮರ್ ಬಂದ್ರು, ಹೇಳಿದ್ರು ಇಷ್ಟು ಚೆನ್ನಾಗಿದ್ಯಾ, ನಮ್ದೊಂದು ಜಿಮ್ ಇದೆ, ಅಲ್ಲಿ ಬಂದು ನೀವು ವರ್ಕ್ ಮಾಡು ಅಂತ. ಬಟ್ ನಂಗೆ ಆ ಲೆವೆಲಿಗೆ, ಯಾವ ಲೆವೆಲಿಗೆ ಆಗೋಗಿತ್ತು ಅಂದ್ರೆ, ಮತ್ತೆ ನಂಬಿಕೆನೇ ಇದ್ದೀರಾ, ಸುಮ್ಮನೆ ಹೇಳ್ತಾ ಇದಾರೆ ಅಂತ. ಬಟ್ ಒಂದು ಕಾರ್ಡ್ ಕೊಟ್ರು, ಅವಾಗ ಸ್ವಲ್ಪ ನಂಬಿಕೆ ಬಂತು, ಓಕೆ ಇರ್ಬೋದೇನೋ ಅಂತ. ಆ ಟೈಮಲ್ಲಿ ಒಂದು ಟ್ರೆಂಡ್ ಇತ್ತು ಇದ್ರಲ್ಲಿ, ಯಾವ್ದು ಹೋಟೆಲ್ ಅಲ್ಲಿ ಎಲ್ಲರೂ ಬಿಡ್ತಾ ಇದ್ರು, ಬಿಡದೆ ಟ್ರೆಂಡ್. ಓಕೆ ನಾನ್ ಬಿಡ್ತಿದ್ದೀನಿ ಬಿಡ್ತಾ ಇದ್ರು. ಸೊ ಆ ಟೈಮ್ ನಾನು ಬಿಡೋಣ ಅಂತ ಅನ್ಕೊಂಡು ಆ ನಂಬರಿಗೆ ಕಾಲ್ ಮಾಡಿದ್ರೆ ಫಿಟ್ನೆಸ್ ಒನ್ ಅಂತ. ನನ್ನ ಲೈಫ್ ಟರ್ನ್ ಆಗಿದ್ ಮತ್ತೆ ಅಲ್ಲಿಂದ ಇಂದ್ರಾನಗರಲ್ಲಿ ಅದು ಜಿಮ್ ಇದೆ, ಇವಾಗ ಕ್ಲೋಸ್ ಆಗಿದೆ ಆಕ್ಚುಲಿ. ಒಂದು 10 years ಆಯ್ತು ಅನ್ಸುತ್ತೆ ಕ್ಲೋಸ್ ಆಗಿ. ಅಲ್ಲಿಗೆ ನಾನು ಟ್ರೈನರ್ ಆಗಿ ಹೋದ ತಕ್ಷಣ ಕೇಳಿದೆ, ನಾನು ಇರ್ಲಿಕ್ಕೆ ಏನಾದ್ರು ರೂಮ್ ಇದೆ ಅಂತ ಇಂಟರ್ವ್ಯೂ ಬಂದಾಗ. ಅವರು ಇಲ್ಲ, ಇರ್ಲಿಕ್ಕೆಲ್ಲ ಇರಲ್ಲ, ನಿಮ್ಗೆ ರೂಮ್ ಮಾಡ್ಕೊಬೇಕಾಗತ್ತೆ ಅಂತ. ಮತ್ತೆ ನಾನು ವಾಪಸ್ ಹೋಟೆಲ್ಗೆ ಹೋದೆ. ಅನ್ಕೊಂಡು ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ ನಾನು, ಇರ್ಲಿಕ್ಕೆ ರೂಮು ಇದೆ, ಊಟನೂ ಇದೆ, ಜಿಮ್ಗೂ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ರೆ ಇರ್ಲಿಕ್ಕೆ ರೂಮ್ ಇಲ್ಲ, ರೂಮ್ಗೆ ಏನೇನ್ ಬೇಕು, ನಾಟ್ ಇವನ್ ಏನೂ ದುಡ್ಡೇ ಇದ್ದಿಲ್ಲ ಆಕ್ಚುಲಿ. 1000 ರುಪೀಸ್ ಎಲ್ಲ ಜಿಮ್ಗೆ ಫುಡ್ಗೆ ನಾನು ಇದ್ ಮಾಡ್ತಾ ಇದ್ದೆ. ಸೊ ಅವಾಗ ಏನಾಯ್ತು, ಮತ್ತೆ ಏನ್ ಅನ್ಕೊಂಡೆ, ನಾನು ಲೈಫಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕು, ನಾ ಇಲ್ಲೇ ಇದ್ರೆ ಏನು. ಮತ್ತೆ ನಾವು ಊರಿಗೆ ಹೋದಾಗ ಯಾವ ತರ ಆಗ್ತಾ ಇತ್ತು ಅಂದ್ರೆ, ಎಲ್ಲರೂ ಬೇಕು ಅಂತಾನೆ ಕೇಳೋರು, ಎಲ್ಲಿದ್ಯಾ ನೀನು ಅಂತ. ಮತ್ತೆ ಈ ಮಧ್ಯೆ ಊರಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರಾ? ನಾನು ಹೋಗ್ಲೇಬೇಕಿತ್ತು, ಕ್ರಿಮಿನಲ್ ಕೇಸ್ ಇತ್ತಲ್ವಾ, ಅದು ನಾನು ಕೋರ್ಟಿಗೆ ಅಟೆಂಡ್ ಆಗ್ಬೇಕಿತ್ತು. ಅಂದ್ರೆ ನಾರ್ಮಲ್ ಆಗಿ ಒಂದು 2-3 ಅಟೆಂಡ್ ಆಗಿಲ್ಲ ಅಂದ್ರೆ ನಿಮ್ಗೆ ವಾರೆಂಟ್ ಆಗುತ್ತೆ, ನಾರ್ಮಲ್ ಆಗಿ ನಿಮ್ಗೆ ಗೊತ್ತಿರಬಹುದು. ಸೊ 2ಕ್ಕೆ ಅಟೆಂಡ್ ಆಗದೆ ನಾನು 3ನೇ ಕೋರ್ಟಿಗೆ ಅಟೆಂಡ್ ಆಗ್ತಾ ಇದ್ದೆ ನಾನು. ಈ ಕ್ರಿಮಿನಲ್ ಕೇಸ್ ಆಗಿದ್ದು ಯಾವ ಇನ್ಸಿಡೆಂಟ್ಗೆ? ಅದು ಐ ಮೀನ್ ಆ ಏಜ್ ಅಲ್ಲಿ ಅದೇ ಜೋಶಲ್ಲೇ ಆಗಿರೋದು ಪ್ರಾಬಬ್ಲಿ. ಅಂದ್ರೆ ಯಾವ ಇನ್ಸಿಡೆಂಟ್ ಇಷ್ಟಕ್ಕೂ ಕಾರಣ ಆಗಿದ ಒಂದು ಕೇಸು? ಸೊ ಆ ಕೇಸ್ ಯಾವುದು? ಆಕ್ಚುಲ್ ಆಗಿ ಅದು ಕಾಲೇಜಲ್ಲಿ ಒಂದು ಸಂಘಟನೆ ಅಂತ ಇರುತ್ತೆ, ನಾವೊಂದ್ ಸಂಘಟನೆ, ಇನ್ನೊಬ್ರದ್ದು ಒಂದು ಸಂಘಟನೆ ಇತ್ತು. ಆ ಸಂಘಟನೆ ಹೆಸರು ಹೇಳೋದು ಬೇಡ, 2 ಸಂಘಟನೆಗಳು ಕಾಲೇಜಲ್ಲಿ ನಮ್ಮಲಾಗಿ ಇರುತ್ತೆ. ಹೊರಗಡೆಯಿಂದನೂ ಒಂಥರ ಸಪೋರ್ಟ್ ಇರುತ್ತೆ ಆ ಸಂಘಟನೆಗಳಿಗೆ. ಸೊ ನಾನು ಸ್ವಲ್ಪ ಜೋರಾಗಿದ್ದೆ, ಸ್ವಲ್ಪ ಮುಂದೆ ಹೋಗ್ತಾ ಇದ್ದೆ ನಾನು.
ಹೊರಗಡೆಯವ್ರ ಜೊತೆ ಸೇರಿ ಯಾವ್ದೋ ಒಂದು ಇನ್ಸಿಡೆಂಟ್ಗೆ ಹೋಗಿ ಹೊಡೆದಾಕ್ಬಿಟ್ರು. ಕಾಲೇಜಿಗೆ ಕಾಲೇಜಲ್ಲಿ ಸಂಘಟನೆ. ಕಾಲೇಜ್ ಸಂಘಟನೆ ಬಟ್ ಹೊರಗಡೆ ಕೇಸ್ ಆಯ್ತು. Okay. ಕಾಲೇಜ್ ಒಳಗಡೆ ಆಗಿದ್ರೆ ಕ್ರಿಮಿನಲ್ ಕೇಸ್ ಆಗ್ತಾ ಇದ್ದಿಲ್ಲ ಅನ್ಕೊಂತೀನಿ. ಕಾಲೇಜ್ ಹೊರಗಡೆ ಆಯ್ತು. ಅದು ಯಾವ ಲೆವೆಲ್ಗೆ ದೊಡ್ಡ ಇನ್ಸಿಡೆಂಟ್ ಆಯ್ತು ಅಂದ್ರೆ ಟಿವಿ ನ್ಯೂಸ್ ಪೇಪರ್ ಎಲ್ಲ ಕಡೆ ಬಂದಿತ್ತು. ನಾವೊಂದ್ 15-20 ದಿನ ನಾವು ಕತ್ಕೂತ್ ಬಿಟ್ಟಿದ್ವಿ. ಆ ಲೆವೆಲ್ಗೆ ದೊಡ್ಡ ಇನ್ಸಿಡೆಂಟ್ ಆಕ್ಚುಲ್ ಆಗಿ. ತುಂಬಾ ಕೆಟ್ಟದಾಗೆ ಪೆಟ್ಟಾಯ್ತು. ಸಾರಿ ಕೇಳ್ತೀನಿ ಅವರಿಗೆ, ತಪ್ಪ ಮಾಡಿದೀವಿ. ಬಟ್ ಅದು ಅವಾಗಿನ ಇದಕ್ಕೆ ಕೆಟ್ಟದಂತ ಆದ್ರೆ, ಬಟ್ ಅದರಿಂದ ನಂದು ಇವಾಗ ಲೈಫ್ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಆತರ ಆಗ್ಬಾರ್ದಿತ್ತು. ಮತ್ತೆ ಇವಾಗಿನ ಹುಡುಗರಿಗೂ ನಾ ಹೇಳ್ತಾ ಇದ್ದೇನೆ, ನಂದೇನೋ ಒಂದ್ ಈ ತರ ಇಂಪ್ರೂವ್ಮೆಂಟ್ ಆಯ್ತು ಅಂತ ನೀವು ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಇವಾಗ ಅವ್ರಿಗೆ ಪೆಟ್ಟಾಗೋಬಹುದು, ನಮ್ಗೆ ಪೆಟ್ಟಾಗಿ ನಮ್ ಜೀವನ ಹೋಗ್ಬೋದು, ಇಲ್ಲ ಅವ್ರ ಜೀವನ ಹೋಗ್ಬೋದು. ಅವ್ರಿಗೂ ಅಪ್ಪ ಅಮ್ಮ ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಅದ್ರ ನಂಬ್ಕೊಂಡು ತುಂಬಾ ಜನ ಇರ್ತಾರೆ. ಆತರ ಫೈಟಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಕಾಲೇಜ್ ಲೈಫ್ ನ ಎಂಜಾಯ್ ಮಾಡಿ. ನಾ ಕಾಲೇಜ್ ಡಿಬರ್ ಆಗಿ ನಾನೊಂದ್ 2 ವರ್ಷ ನಾ ಕಾಲೇಜ್ ಲೈಫ್ ನ ಮಿಸ್ ಮಾಡ್ಕೊಂಡೆ ಆಕ್ಚುಲ್ ಆಗಿ. ನೀವು ಕಾಲೇಜಲ್ಲಿ ಓದಿದ್ರೆ ಕಾಲೇಜ್ ಲೈಫ್ ಅನ್ನೋದು ಗೋಲ್ಡನ್ ಲೈಫ್ ಅಂತಾರಲ್ಲ, ಅದನ್ನ ಎಂಜಾಯ್ ಮಾಡ್ಬೋದು ನೀವು ಸ್ಕೂಲ್ ಲೈಫ್, ಕಾಲೇಜ್ ಲೈಫ್ ನ. ಸೊ ಆ ತರಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಬಟ್ ಅದು ಕ್ರಿಮಿನಲ್ ದೊಡ್ಡ ಕೇಸ್ ಆಯ್ತು. ಹೊರಗಡೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಯ್ತು. ಮತ್ತೆ ಕಾಲೇಜಿಂದ ಡಿಬರ್ ಮಾಡ್ಬೇಕಾಯ್ತು. ಯಾರು ಪ್ರಿನ್ಸಿಪಲ್ ಡಿಬರ್ ಮಾಡಿದ ತಕ್ಷಣ ಅದೇ ಮನೇಲಿದ್ದು ನಾನು ಈ ತರ ಬೆಂಗಳೂರಿಗೆ ಬರೋ ತರ ಆಯ್ತು. ಸರಿ, ಟ್ರೈನಿಂಗು, ಡಯಟ್, ಸಪ್ಲಿಮೆಂಟ್ಸು, ಮತ್ತೆ ಪ್ರೋಟೀನ್ಸ್ ಆಗಿರ್ಬೋದು ಅಂಡ್ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ದಿನಾಗ್ಲೂ ಹಲವಾರು ಕಡೆ ಒಂದೊಂದು ಬೇರೆ ಬೇರೆ ಟಾಪಿಕ್ಸ್ಗಳು ಬರ್ತಾನೆ ಇರುತ್ತೆ. ಅದ್ರಲ್ಲಿ ಯಾವ್ದು ನಿಜ, ಯಾವ್ದು ಸುಳ್ಳು, ಯಾವ್ದು ಆರ್ಗ್ಯಾನಿಕ್ ಕಂಡಿಡಕ್ಕಂತೂ ಗೊತ್ತಾಗಲ್ಲ. ಬಟ್ ಸುಮಾರು ಜನ ಒಂದಷ್ಟು ದುಡ್ಡನ್ನ ಇದ್ರಲ್ಲಿ ಕಳ್ಕೊತಾರೆ ಅಂಡ್ ಒಂದು ಬ್ಯಾಡ್ ಪ್ರಾಕ್ಟೀಸ್ ಆಫ್ ಎಕ್ಸಸೈಸ್ ಅಥವಾ ವರ್ಕೌಟ್ಗೆ ಭಾಗಿಯಾಗ್ತಾರೆ. ಬಟ್ ಇದಕ್ಕೊಂದು ರೈಟ್ ಪ್ರೊಸೀಜರ್ ಅಥವಾ ಇದು ಆರ್ಗ್ಯಾನಿಕ್ ಅಂತ ಗೊತ್ತಾಗೋದು ಹೇಗೆ? ಸೊ ನಾನ್ ಹೇಳ್ತೀನಿ ಏನು ಅಂದ್ರೆ, ಸೋಷಿಯಲ್ ಮೀಡಿಯಾ ಇವನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವ್ದೇ ಇರ್ಬೋದು, ಅದನ್ನ ನೀವು ಎಂಟರ್ಟೈನ್ಮೆಂಟ್ ಪರ್ಪಸ್ ನೋಡ್ಬೇಕು ಬಿಟ್ರೆ ನಾಲೆಜ್ ಪರ್ಪಸ್ ನೋಡ್ಬಾರ್ದು ಅಂತ ನಾ ಹೇಳ್ತೀನಿ. ಏನಕ್ಕೆ ಇವಾಗಿನ ಇನ್ಸ್ಟಾಗ್ರಾಮ್ ಏನಾಗಿದೆ ಅಂದ್ರೆ, ಅದಕ್ಕೊಂದು ಇವಾಗ ಯಾವ್ದೋ ಒಂದು ಜಾಬ್ ಮಾಡ್ಬೇಕಂದ್ರೆ ಇಷ್ಟು ಓದಿರ್ಬೇಕು, ಅದನ್ನೆಲ್ಲ ಚೆಕ್ ಮಾಡಿ ತರ ಮಾಡ್ತಾರೆ. ಬಟ್ ಇನ್ಸ್ಟಾಗ್ರಾಮ್ ಬರ್ಲಿಕ್ಕೆ ಒಂದ್ ಚಿಕ್ಕ ಹುಡುಗ ಕೂಡ ಬರ್ಬೋದು. ಕರೆಕ್ಟ್. ಒಂದು ಮೊಬೈಲ್ ಇದ್ರೆ ಸಾಕು, ಒಂದು ನೆಟ್ವರ್ಕ್ ಇದ್ರೆ ಸಾಕು, ಆ ತರ ಆಗಿದೆ. ಸೊ ಇವಾಗ ಏನಾಗಿದೆ ಅಂದ್ರೆ, ಫಿಟ್ನೆಸ್ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ಇನ್ಫ್ಲುಯೆನ್ಸರ್ಸ್ ಎಲ್ಲ ಫಿಟ್ನೆಸ್ ಕೋಚ್ಗಳಾಗಿದ್ದಾರೆ. ಹೇಗಂದ್ರೆ ಒಂದು ಕ್ಯಾಮ್ರಾ ಇರುತ್ತೆ, ಒಂದು ಬ್ಯಾಕ್ ಗ್ರೌಂಡ್ ಒಳ್ಳೆ ಮ್ಯೂಸಿಕ್, ಏನೊಂದು ಎಮೋಷನ್ ಒಳ್ಳೆ ಮ್ಯೂಸಿಕ್ ಹಾಕಿದ್ರು, ಒಂದು ಎಡಿಟಿಂಗ್ ಮಾಡ್ಬಿಟ್ರು, ಹೇಳ್ಬಿಟ್ರು. ಸೊ ಜನಗಳು ಯಾವ ತರ ಬ್ಲೇಂಡ್ ನಂಬ್ತಾ ಇದೆ ಅಂದ್ರೆ, ಒಬ್ರು ಹೇಳಿದ್ರು ರೈಸ್ ತಿನ್ಬೇಡಿ ಬಾಡಿಗೆ ಒಳ್ಳೇದಲ್ಲ, ಇನ್ನೊಬ್ರು ಹೇಳ್ತಾರೆ ರೈಸ್ ತಿನ್ನಿ ಬಾಡಿಗೆ ಒಳ್ಳೇದು, ಒಬ್ರು ಈ ಟೈಮ್ ತಿನ್ನಿ, ಒಬ್ರು ಆ ಟೈಮ್ ತಿನ್ನಿ. ಹೆಂಗಾದ್ರೆ ನಿಮ್ ಮೈಂಡ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ನಾ ಅದೇ ರೀಸನ್ ಹೇಳ್ತಾ ಇರೋದು, ಎಂಟರ್ಟೈನ್ಮೆಂಟ್. ಮೂವಿ ನೋಡಿದಾಗ ಹಿಂಗೆ ಎಂಟರ್ಟೈನ್ಮೆಂಟ್ ಆಗಿ ನೋಡ್ತೀರಾ, ಒಬ್ಬ ಹೀರೋ ಏನೊಂದು ಹೊಡ್ಕೊಂತ ಇರ್ತಾರೆ, ಏನೊಂದು ಆಗ್ತಾ ಇರುತ್ತೆ, ಜಸ್ಟ್ ಎಂಟರ್ಟೈನ್ಮೆಂಟ್. ಅದು ನೀವು ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ ತಾನೆ. ಸೊ ಅದೇ ತರ ಜಸ್ಟ್ ನೋಡಿ ಬಿಟ್ಬಿಡಿ. ಬಟ್ ಇವಾಗ ನೋಡಿ ನೀವು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ 1000% ಹೆಲ್ತ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಫಿಟ್ನೆಸ್ ಇನ್ಫ್ಲುಯೆನ್ಸರ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಕೋಚಸ್ ಇದಾರಲ್ಲ, ಅವ್ರನ್ನ ಬ್ರ್ಯಾಂಡ್ ಆಗಿ ನಂಬೇಡಿ. ಅವ್ರು ನಿಮ್ಮನ್ನ ಅವ್ರ ವ್ಯೂಸಿಗೋಸ್ಕರ, ಅವ್ರು ದುಡ್ಡು ಮಾಡ್ಲಿಕ್ಕೋಸ್ಕರ ನಿಮ್ಮನ್ನ ಯೂಸ್ ಮಾಡ್ಕೊಂತ ಇದಾರೆ. ಸೊ ಹೇಗಾಗುತ್ತೆ ಅಂದ್ರೆ, ಇವಾಗ ನಾನೇ ಹೇಳ್ತೀನಿ, ನಾನು ಈ ತರ ಸ್ವೀಟ್ ತಿಂತೀನಿ, 6 ಪ್ಯಾಕ್ ಮಾಡ್ತೀನಿ ಅಂದಾಗ ನೀವು ವ್ಯೂಸ್ ನೋಡ್ತೀರಾ. ಹೇಗದು ಈ ತರ ಸ್ವೀಟ್ ಎಲ್ಲ ತಿಂತಾ ಇದಾರೆ, ಈ ತರ 6 ಪ್ಯಾಕ್ ಅಂತ. ಸೊ ಯಾವ ತರ ಆಗಿದೆ ಅಂದ್ರೆ, ವ್ಯೂಸಿಗೋಸ್ಕರ ಇವ್ರು ರೀಲ್ ಮಾಡೋ ತರ ಆಗಿದೆ. ನಿಮ್ಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ, ಅವ್ರವ್ರಿಗೆ ಏನ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಿಮ್ ತಲೆ ನಿಮ್ ಕೈಯಲ್ಲಿ ಇರ್ಲಿ. ನಿಮ್ ತಲೆ ನಿಮ್ ಕೈಯಲ್ಲಿ ಇಲ್ಲ, ನೀವು ನೋಡಿದ್ದೆಲ್ಲ ಹೌದು ನಿಜ ಅಂತ ನಂಬ್ಕೊಂಡು ಫಾಲೋ ಮಾಡ್ತೀನಿ ಅಂದ್ರೆ 1000% ಸಫರ್ ಮಾಡೇ ಮಾಡ್ತೀರಾ. ಆತರ ಏನೋ ಪ್ರಾಬ್ಲಮ್ ಆದಾಗ ನೀವ್ ಯಾರು ನೋಡಿರ್ತೀರಲ್ಲ, ಅವ್ರು ಬರಲ್ಲ. ನೀವೇ ಕನ್ಫ್ಯೂಸ್ ಆಗಿರ್ತೀರ. 1000 ಜನ ನೋಡಿರ್ತಾರೆ, ಯಾರು ಅನ್ನೋದೇ ನೀವು ಮರ್ತೋಗ್ಬಿಡ್ತೀರಾ. ಸೊ ಆ ರೀಸನ್ಗೆ ಬರೀ ಎಂಟರ್ಟೈನ್ಮೆಂಟ್ ನೋಡಿ, ನಾಲೆಜ್ ಪರ್ಪಸ್ ನೋಡ್ಬೇಡಿ ಅಂತ ನಾನು ಹೇಳ್ತೀನಿ. ಬಟ್ ಸುಮಾರು ಜನ ಹೇಳ್ತಾರೆ ಅನ್ನ ತಿಂದ್ರೆ ದಪ್ಪ ಆಗ್ತೀರಾ ಅಂತ. ಅಂಡ್ ಇನ್ನು ಸುಮಾರು ಜನ ಹೇಳ್ತಾರೆ ಚಿಕನ್ ಬ್ರೆಸ್ಟ್ ಮಾತ್ರ ತಿನ್ಬೇಕು ಪ್ರೋಟೀನ್ಗೆ ಅಂತ. ಅಂಡ್ ಸುಮಾರು ಜನ ನಿಮ್ಮ ಆಗ್ಲೇ ಮಾತಾಡ್ದಂಗೆ ಶುಗರ್ ನ ಕಟ್ ಡೌನ್ ಮಾಡ್ಬೇಕು ಕಂಪ್ಲೀಟ್ಲಿ ಅಂತ ಹೇಳ್ತಾರೆ. ಅಂದ್ರೆ ಇದೆಲ್ಲವನ್ನ ಒಬ್ಬ ನಾರ್ಮಲ್ ಲೇಮ್ಯಾನ್ ತಲೆಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ಹೌದು ನನ್ನ ನಾರ್ಮಲ್ ರೂಟೀನ್ ಅಲ್ಲಿ ಇದನ್ನೆಲ್ಲ ಮಾಡಿದ್ರೆ ನಾನು ಹೆಲ್ತಿ ಆಗಿರ್ತೀನೇನೋ, ಚೆನ್ನಾಗಿರ್ತೀನೇನೋ ಅಂತ ಮಾಡ್ತಾನೆ. ಬಟ್ ಅದು ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅಂತ ಅವ್ನು ಯೋಚನೆ ಮಾಡಲ್ಲ. ಅದು ವರ್ಕೌಟ್ ಮಾಡ್ಬೇಕಾ, ಪ್ರೀ ವರ್ಕೌಟ್, ಪೋಸ್ಟ್ ವರ್ಕೌಟ್, ಅದು ಮಾಡದೇ ಇದ್ರು ನಡೆಯುತ್ತಾ, ಅದ್ರ ಬಗ್ಗೆ ಎಲ್ಲ ಏನು ಮಾಹಿತಿ ಇರಲ್ಲ. ಯಾವ್ದೋ ಒಂದ್ ರೀಲ್ ನೋಡಿ ಕನ್ಸಿಡರ್ ಮಾಡಿ ಮಾಡ್ಕೊಂಡು ಹೋಗ್ತಾರಲ್ಲ. ಸೊ ಅದರಿಂದ ತುಂಬಾ ಕೌಂಟರ್ ಎಫೆಕ್ಟ್ಸ್ ಕೂಡ ಆಗಿದೆ ಅಂತ ಕಾಣುತ್ತೆ. ರೀಸೆಂಟ್ ಆಗಿ ಒಬ್ರು ನೋಡಿದ್ರಿ, ಯೂಟ್ಯೂಬ್ ಅಲ್ಲಿ ಡಯಟ್ ಯಾವ್ದೋ ಫಾಲೋ ಮಾಡಿ ಕೇರಳದಲ್ಲಿ ಒಂದು ಡೆತ್ ಆಯ್ತು. ಓಕೆ, ಏನಂತ ಹೇಳ್ತೀರಾ ಇದಕ್ಕೆ? ಸೊ ಅದಕ್ಕೆ ಹೇಳೋದು, ನೀವು ಫಾಲೋ ಮಾಡ್ಲೇಬೇಡಿ. ಅಂದ್ರೆ ಸೋಷಿಯಲ್ ಮೀಡಿಯಾ ಎಂಟರ್ಟೈನ್ಮೆಂಟ್. ಒಂದು ಮೂವಿ ಎಂಟರ್ಟೈನ್ಮೆಂಟ್ ನೋಡ್ತೀರಾ, ಒಂದು ಕ್ರಿಕೆಟ್ ಹೇಗೆ ಎಂಟರ್ಟೈನ್ಮೆಂಟ್ ಅಂತ ನೋಡ್ತೀರಾ, ಆ ತರ ನೋಡಿ. ಅದನ್ನ ನೋಡಿ ನೀವು ಫಾಲೋ ಮಾಡ್ತೀರಾ, ಅದನ್ನೇ ನೀವು ಅವ್ರು ಏನ್ ಹೇಳಿದ್ರೆ ಅದನ್ನೇ ಫಾಲೋ ಮಾಡ್ತೀರಾ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಆತರ ಒಂದು ಬ್ಲೈಂಡ್ ಆಗಿ ಹೆಂಗ್ ನೀವು ಹೇಳಲಿಕ್ಕಾಗತ್ತೆ? ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆದ್ರೂ ಈ ತರ ಮಾಡಿ ಅಂತ ಒಂದು ಎಲ್ಲರಿಗೂ ಸೇಮ್ ಅಂತೂ ಇಲ್ವೇ ಇಲ್ಲ. ಇವಾಗ ನನ್ಗೊಂದು ಫುಡ್ ಅಲರ್ಜಿ ಆದ್ರೆ ಇನ್ನೊಬ್ರು ಫುಡ್ ಅವ್ರಿಗೆ ಇದಾಗುತ್ತೆ, ಅಡ್ಜಸ್ಟ್ ಆಗುತ್ತೆ. ಸೊ ಆ ರೀಸನ್ ಇದೆಲ್ಲ ಡೀಟೇಲ್ಸ್ ಇದ್ದು ನಮ್ಗೆನೆ ಕಷ್ಟ ಆಗುತ್ತೆ. ಇಷ್ಟು ಡೀಟೇಲ್ಸ್ ಇದ್ದು ಅದ್ ಹೆಂಗ್ ನೀವು ಹೇಳ್ತೀರಾ? ಅದನ್ನ ಹೆಂಗ್ ಫಾಲೋ ಮಾಡ್ತೀರಾ ನೀವು? ಆತರ ಏನು ಡೆತ್ ಕೇಸಸ್ ಎಲ್ಲ ಆಗುತ್ತಲ್ಲ, ಫಾಲೋ ಮಾಡಿ ಆಗೇ ಆಗುತ್ತೆ. ತುಂಬಾ ಜನ ಆಗಿರುತ್ತೆ, ಗೊತ್ತಾಗಿರಲ್ಲ. ಅದ್ಯಾವ್ದೋ ಒಂದು ಕೇರಳದಲ್ಲಿ ರೀಸೆಂಟ್ ಆಗಿ ಆಯ್ತು, ಫೇಮಸ್ ಆಯ್ತು. ಬಟ್ ಅದೊಂದು ಎಕ್ಸಾಂಪಲ್ ಅಂತ ಅನ್ಕೊಂಡು ಅಲರ್ಟ್ ಆಗಿ ಅದನ್ನ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಯಾವ್ದೋ ಒಂದು ವಾವ್ ಮ್ಯೂಸಿಕ್, ಅವ್ರಿಗೆ ಗೊತ್ತಿರುತ್ತೆ ಟೀಮ್ ಅವ್ರಿಗೆ ಯಾವ ತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಯಾವ ತರ ನೋಡ್ತಾರೆ ಅಂತ. ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಒಂದ್ ಒಳ್ಳೆ ವ್ಯೂ,
ಫಾಲೋ ಮಾಡಿ. ಆ ತರ ಬರಲ್ಲ. ನಾಲೆಡ್ಜ್ ಮ್ಯಾಟರ್ ಆಗುತ್ತೆ. ಅದ್ರಲ್ಲಿ ಏನ್ ಕಂಟೆಂಟ್ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅಷ್ಟಾದ್ರೂ ಕೂಡ ಒಬ್ರು ಗೈಡೆನ್ಸ್ ಅಲ್ಲಿ ಹೋಗಿ ನೀವು ಫಾಲೋ ಮಾಡೋದು ಬೆಟರ್ ಇರುತ್ತೆ. ಬ್ಲೈಂಡ್ ಆಗಿ ನಿಮ್ಗೆ ಈಸಿಯಾಗಿ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ ಅಂತ ಬ್ಲೈಂಡ್ ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವ್ದಕ್ಕಾದ್ರೂ ನಮ್ಗೇನಕ್ಕೆ ಇಷ್ಟ ಪೇ ಮಾಡ್ತೀವಿ ಅಂದ್ರೆ ನಮ್ 15 ವರ್ಷ ಎಕ್ಸ್ಪೀರಿಯನ್ಸ್ ನೀವು ಪೇ ಮಾಡ್ತಾ ಇರ್ತೀರಾ. ನಮ್ಗೊಂದು ಐಡಿಯಾ ಇರುತ್ತೆ ನಿಮ್ಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ. ನಾ ಹೇಳ್ತಾ ಇದೀನಲ್ಲ, ಈಗ ಒಂದು 60 ವರ್ಷದವರಾದ್ರೂ ನಮ್ಗೆ ಅವರಿಗೆ ಕರೆಕ್ಟ್ ಪ್ಲಾನ್ ಮಾಡ್ಲಿಕ್ಕೆ ಮಿನಿಮಮ್ 2 ವೀಕ್ಸ್ ಬೇಕು. ಸೊ ಒಂದ್ ರೀಲ್ ನಿಮ್ಗೆಲ್ಲ ನಾಲೆಡ್ಜ್ ಸಿಗಲ್ಲ. ನೋಡಿ, ಬಟ್ ನಾಲೆಡ್ಜ್ ಪರ್ಪಸ್ ನೋಡ್ಬಿಡಿ, ಎಂಟರ್ಟೈನ್ಮೆಂಟ್ ಪರ್ಪಸ್ ನೋಡಿ ಅಂತ ನಾನು ಹೇಳ್ತೀನಿ. ಓಕೆ. ಅಂಡ್ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಜೊತೆಗೆ ಇವತ್ತಿನ ದಿನ ಮೆಂಟಲ್ ಟ್ರಾನ್ಸ್ಫಾರ್ಮೇಶನ್ಗೂ ಸುಮಾರು ಜನ ವರ್ಕೌಟ್ಗೆ ಅಥವಾ ಜಿಮ್ಗೆ ಬರೋದನ್ನ ನೋಡಿದ್ದೀನಿ ನಾನು. ಹೌ ಡಸ್ ಇಟ್ ಈವನ್ ಮ್ಯಾಟರ್ ಅಂದ್ರೆ ಅದೆಷ್ಟು ಇಂಪಾರ್ಟೆಂಟ್ ಅಂದ್ರೆ ಮೆಂಟಲ್ ಟ್ರಾನ್ಸ್ಫಾರ್ಮೇಶನ್ಗೂ ಕೂಡ. ಅಂದ್ರೆ ಕೆಲವರು ಈಗ ಒಂದು ಬ್ರೇಕಪ್ ಆಗಿರ್ಬೋದು, ಇಲ್ಲ ಅಂದ್ರೆ ಡ್ರಗ್ಗೆ ಇನ್ವಾಲ್ವ್ ಆಗಿರ್ತಾರೆ. ಅದನ್ನೆಲ್ಲ ಬಿಟ್ಟು ಈಗ ಜಿಮ್ಗೆ ಬರಬೇಕು, ವರ್ಕೌಟ್ ಮಾಡಬೇಕು, ಅದರಿಂದ ಬೆಟರ್ ಆಗ್ತೀನಿ. ಅಂಡ್ ಡಾಕ್ಟರ್ಗಳು ಕೂಡ ಅದನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಆ ತರನೂ ಬಂದಿರ್ತಾರೆ. ಅವಾಗ ನಿಮ್ಗೆ ಟಫೆಸ್ಟ್ ಟಾಸ್ಕ್ ಏನು ಅದನ್ನ ನಿಭಾಯಿಸೋದಕ್ಕೆ? ಟಫೆಸ್ಟ್ ಅಂತ ಹೇಳಿದ್ರೆ ಏನೂ ಇಲ್ಲ. ಅವ್ರು ರೆಗ್ಯುಲರ್ ಬರೋ ತರ ಮಾಡ್ಬಿಟ್ರೆ ಮುಗ್ದೋಯ್ತು. ಆಮೇಲೆ ಅವ್ರು ಅಡಿಕ್ಟ್ ಆಗ್ಬಿಡ್ತಾರೆ. ಅದ್ರ ಮಜಾ, ಅದ್ರ ಪಾಸಿಟಿವ್ ಎನರ್ಜಿ ಅದು ಗೊತ್ತಾಗುತ್ತೆ ಅವರಿಗೆ. ಮತ್ತೆ ನೀವು ಕೇಳಿದ್ರೆ ಅದು ಹೌದಾ ಅಂತ, ನಿಜವಾಗ್ಲೂ ಹೌದು. ನಾನೇ ಇವಾಗ ಮಾಡ್ತಿದ್ದೀನಿ, ಏನು ಬಾಡಿ ಬಿಲ್ಡಿಂಗ್ ಏನು ಮಾಡ್ತಾ ಇಲ್ಲ. ಜಸ್ಟ್ ವರ್ಕೌಟಿಗೆ ಏನಕ್ಕೆ ಹೋಗ್ತಿದೆ ಅಂದ್ರೆ ನಾನು ಫಿಸಿಕಲಿ ಮತ್ತೆ ಮೆಂಟಲಿ ಫಿಟ್ ಆಗಿರ್ಲಿಕ್ಕೆ. ನಾನು ರೆಗ್ಯುಲರ್ ಆಗಿ ವರ್ಕೌಟ್ ಮಾಡ್ತಾ ಇದೀನಿ ಅಂದ್ರೆ, ನಾನು ಇಷ್ಟು ನೀಟಾಗಿ ಮಾತಾಡ್ತಿದ್ದೀನಿ ಅಂದ್ರೆ ನಾನು ವರ್ಕೌಟ್ ಮಾಡ್ತಾ ಇರೋದಕ್ಕೆ. ನಾನೆಲ್ಲ ಕರೆಕ್ಟ್ ಆಗಿ ವರ್ಕೌಟ್ ಮಾಡ್ತಾ ಇಲ್ಲ, ಅನ್ಹೆಲ್ತಿ ಫುಡ್, ಶುಗರ್ ಎಲ್ಲ ರೋಡ್ ಮಾಡ್ತಿದ್ದೀನಿ, ಕರೆಕ್ಟ್ ಆಗಿ ನಿದ್ದೆ ಮಾಡಿಲ್ಲ ಅಂದ್ರೆ ನಂಗೆ ಈ ತರ ಮಾತಾಡ್ಲಿಕ್ಕೆ ಆಗಲ್ಲ. ಆಟೋಮೆಟಿಕ್ ಆಂಗ್ಸೈಟಿ ಬರುತ್ತೆ. ಸೊ ಯಾರು ಸ್ಟ್ರಾಂಗ್ ಅಂತಲ್ಲ, ಒಬ್ಬೊಬ್ರು ಬೈ ಜೆನೆಟಿಕ್ ಸ್ಟ್ರಾಂಗ್ ಆಗಿರ್ಬೋದು, ಅಂದ್ರೆ ಆಟೋಮೆಟಿಕ್ ಬಂದಿರ್ಬೋದು, ಗಾಡ್ ಗಿಫ್ಟ್ ತರ. ಬಟ್ ನಾವ್ ಹೇಗಂದ್ರೆ ನಾವು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗಿರೋದು, ಅಂದ್ರೆ ಅದಕ್ಕೋಸ್ಕರ ಎಫರ್ಟ್ ಹಾಕಿರ್ತೀವಿ. ಸೊ ಆ ರೀಸನ್ ಒಂದು ಫಿಸಿಕಲ್ ಆಕ್ಟಿವಿಟಿ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ ಮೆಂಟಲ್ ಹೆಲ್ತ್ ಯಾವ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ, ಆಂಟಿ ಡಿಪ್ರೆಷನ್ ಅಂತ ಹೇಳ್ತಾರೆ ಯಾವ್ದನ್ನ, ಜಿಮ್ ನ. ನೀವು ಸುಳ್ಳಲ್ಲ, ನೀವು ಒಂದು 2-3 ಮಂತ್ ವರ್ಕೌಟ್ ಮಾಡಿ ನೋಡಿ. ಅದೇ ಹೇಳಿದ್ನಲ್ಲ, ಬ್ರೇಕಪ್ ಆದಾಗ ಏನಕ್ಕೆ ಹೇಳಿ ಅವ್ರು ಮೆಂಟಲಿ ಡೌನ್ ಆಗಿರ್ತಾರೆ. ಏನು ಮಾಡ್ಬೇಕಂತ ಅನ್ಸ್ತಾ ಇರಲ್ಲ, ಮಾರ್ನಿಂಗ್ ಹೇಳ್ಬೇಕಂತ ಅನ್ಸ್ತಾ ಇರಲ್ಲ, ಅವ್ರ ಲೈಫೇ ಬೇಡ ಅಂತ ಅನ್ಸಿರುತ್ತೆ. ಸೊ ವರ್ಕೌಟ್ ಬಂದಾದ್ಮೇಲೆ ಯಾವ ತರ ಪಾಸಿಟಿವ್ ಇದಾಗುತ್ತೆ ಅಂದ್ರೆ, ಲೈಫ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೋದು ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಅಷ್ಟು ಬೆನಿಫಿಟ್ ಇದೆ. ಬರೀ ಫಿಸಿಕಲ್ ಹೆಲ್ತ್ ಅಲ್ಲ, 6 ಪ್ಯಾಕ್ ಅನ್ನೋದೇ ಜಿಮ್ ಅಲ್ಲ, ಮೆಂಟಲ್ ಹೆಲ್ತ್ ಕೂಡ ಹೌದು. ಮತ್ತೆ ನೀವು ಒಂದು ಹಸ್ಬೆಂಡ್ ವೈಫ್ ಬರ್ತಾ ಇದೀರಾ ಅನ್ಕೊಳ್ಳಿ, ಇವನ್ ನಾವ್ ಏನಕ್ಕೆ ನಮ್ದು ರಿಲೇಶನ್ಶಿಪ್ ಅಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, ಇಬ್ರು ಫಿಸಿಕಲ್ ಆಕ್ಟಿವಿಟಿ ಇದೀವಿ ನಾವು, ಒಟ್ಟಿಗೆ ವರ್ಕೌಟ್ ಮಾಡ್ತಿದೀವಿ. ತುಂಬಾ ಜನ ಹೊರಗಡೆ ಪಾರ್ಟಿ ಒಟ್ಟಿಗೆ ಹೋಗ್ತಾರೆ. ಸೊ ಪಾರ್ಟಿಗೆ ಹೋದಾಗ ಏನಾಗುತ್ತೆ, ನೈಟ್ ಡ್ರಿಂಕ್ಸ್, ಮಾರ್ನಿಂಗ್ ಇದ್ದಾಗ ಹ್ಯಾಂಗ್ ಓವರ್, ನೆಗೆಟಿವ್. ಬಟ್ ಜಿಮ್ ಬಂದಾಗ ಏನಾಗುತ್ತೆ ಅಂದ್ರೆ, ಇಬ್ರು ಪುಷ್ ಮಾಡ್ತೀವಿ. ನೀವು ಅವ್ರು ನಮಗೆ ಪುಷ್ ಮಾಡ್ತಾರೆ, ನಾವು ಅವ್ರಿಗೆ ಪುಷ್ ಮಾಡ್ತೀವಿ. ಮಾರ್ನಿಂಗ್ ಇದ್ದಾಗ ಆಕ್ಟಿವ್ ಆಗಿರ್ತೀವಿ. ಮತ್ತೊಂದು ಎನರ್ಜಿ ಯಾವ ತರ ಇರುತ್ತೆ ಅಂದ್ರೆ, ಒಂದ್ 5 ಮಿನಿಟ್ ನಿಮ್ಗಂತಲ್ಲ, ನಾನು 15 ವರ್ಷದಿಂದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದೀನಿ. ಸ್ಟಾರ್ಟಿಂಗ್ ಒಂದು ಜಿಮ್ ಒಳಗಡೆ ಬಂದು ಒಂದು 5 ನಿಮಿಷ ನಿಮ್ಗೆ ಕಷ್ಟ ಆಗುತ್ತೆ. ಆಮೇಲೆ ನೀವು ಯಾವ ತರ ಎಂಜಾಯ್ ಮಾಡ್ತೀರಿ ಅಂದ್ರೆ, ಖುಷಿ ಪಡ್ತೀರಿ. ನೀವು ಮುಗಿಸಿ ಹೋಗುವಾಗ ಎಲ್ಲ ಸ್ಟೂಡೆಂಟ್ಸ್ ಅಷ್ಟೇ, ವರ್ಕ್ ಸ್ಟ್ರೆಸ್ ಇರುತ್ತೆ. ತುಂಬಾ ಜನ ಡಾಕ್ಟರ್ ಇರ್ತಾರೆ ನಮ್ಮ ಸ್ಟೂಡೆಂಟ್ಸ್ ಗಳು, ಎಲ್ಲ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಬರುವಾಗ ವಾಪಸ್ ಹೋಗುವಾಗ ಆಕ್ಟಿವ್ ಆಗಿ ಖುಷಿಯಾಗಿ ಹೋಗ್ತಾ ಇರ್ತಾರೆ. ಪಾಸಿಟಿವ್ ಎನರ್ಜಿ ಅವ್ರು ಮಾತಾಡೋ ಗೊತ್ತಾಗುತ್ತೆ, ಅವರೇ ಮಾತಾಡ್ತಿರ್ತಾರೆ ಎಕ್ಸ್ಟ್ರಾ ಆ ತರ. ಸೊ ನೀವು ಹೇಳಿದ್ರೆ 1 ಅವರ್ ಇಲ್ಲ 1.5 ಅವರ್ ಒಂದು ಫಿಸಿಕಲ್ ಆಕ್ಟಿವಿಟಿ ನಿಮ್ ಮೆಂಟಲ್ ಹೆಲ್ತ್ ಯಾವ ತರ ಇಂಪ್ರೂವ್ಮೆಂಟ್ ಮಾಡುತ್ತೆ ಅಂದ್ರೆ, ನ್ಯಾಚುರಲ್ ಆಗಿ ನಿಮ್ ಡೊಫಾಮಿನ್ ಹಿಟ್ ಮಾಡುತ್ತೆ, ಅಡ್ರಿನಲಿನ್ ಹಿಟ್ ಮಾಡುತ್ತೆ. ನೀವು ಡೊಫಾಮಿನ್ ಅಲ್ಲಿ ನೋಡಿ, ನಿಮ್ಗೆ ನೀವು ರೀಲ್ ನೋಡಿದ್ರೆ ಡೊಫಾಮಿನ್ ಹಿಟ್ ಆಗುತ್ತೆ, ಅದು ಒಳ್ಳೇದಲ್ಲ. ಸ್ಪೈಕ್ ಆಗುತ್ತೆ, ಡೌನ್ ಆಗುತ್ತೆ, ಸ್ಪೈಕ್ ಆಗುತ್ತೆ, ಡೌನ್ ಆಗುತ್ತೆ. ನಿಮ್ ಎಮೋಷನ್ ಮೇಲೆ ಪ್ಲೇ ಮಾಡುತ್ತೆ ಯಾವ್ದು ರೀಲ್ಸ್. ಒಂದ್ ರೀಲ್ ನಿಮ್ಗೆ ಯಾವ್ದೋ ಒಂದು ಹ್ಯಾಪಿ ಮೂಮೆಂಟ್ ಇದ್ರೆ ಇಮಿಡಿಯೇಟ್ ಇನ್ನೊಂದು ರೀಲ್ ಯಾವ್ದೋ ಸ್ಯಾಡ್ ಮೂಮೆಂಟ್ ಇರುತ್ತೆ. ಇನ್ನೊಂದು ಯಾವ್ದೋ ಅಚೀವ್ಮೆಂಟ್ ಇದ್ರೆ ಇನ್ನೊಂದು ಯಾವ್ದೋ ಫೇಲ್ಯೂರ್ ಇರುತ್ತೆ. ಸೊ ನಿಮ್ದು ಮೆಂಟಲ್ ಹೆಲ್ತ್ ಗೆ ಎಫೆಕ್ಟ್ ಆಗೇ ಆಗುತ್ತೆ ಯಾವ್ದು ರೀಲ್ಗಳು. ಅದು ಯಾವ ತರ ಪ್ಲಾನ್ ಮಾಡಿ ಪ್ರಿಪೇರ್ ಮಾಡಿದಾರೆ ಅಂದ್ರೆ, ನೀವು ಅದಕ್ಕೆ ಅಡಿಕ್ಟ್ ಆಗೋ ತರ ಮಾಡಿದ್ದಾರೆ. ಸೊ ನಿಮ್ಗೆ ರೀಲ್ ಅಡಿಕ್ಟ್ ಆಗೋದು ತುಂಬಾ ಈಸಿ ಅಲ್ವಾ, ತುಂಬಾ ಈಸಿ. ಹೌದು. ಬಟ್ ವರ್ಕೌಟಿಗೆ ಅಡಿಕ್ಟ್ ಆಗೋದು ತುಂಬಾ ಕಷ್ಟ. ಕಷ್ಟ. ಬಟ್ ರೀಲಿಗೆ ಅಡಿಕ್ಟ್ ಆದ್ರೆ ನಿಮ್ಗೆ ಲಾಂಗ್ ಟರ್ಮ್ ಎಫೆಕ್ಟ್ ಏನು, ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಕಣ್ಣು ಹ್ಮ್. ಹೋಗ್ಬೋದು, ಕಣ್ ಡ್ಯಾಮೇಜ್ ಆಗ್ಬೋದು, ಮೆಂಟಲ್ ಸ್ಟ್ರೆಸ್. ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ಮತ್ತೆ ನೀವು ಒಂದು ಪರ್ಸನ್ ಜೊತೆ ನಾರ್ಮಲ್ ಮಾತಾಡ್ಲಿಕ್ಕೆ ಆಗಲ್ಲ. ಅದನ್ನೇನೋ ನೋಡ್ಕೊಂಡು ಇದ್ರಲ್ಲಿ ತಿಂಕಲ್ ನೀವು ಮಾತಾಡ್ತೀರಾ, ಅದ್ ನಿಮ್ ತುಂಬಾ ನಿಮ್ ಬ್ರೈನ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಬಟ್ ಫಿಸಿಕಲ್ ಆಕ್ಟಿವಿಟಿ ಸ್ಟಾರ್ಟಿಂಗ್ ಅಲ್ಲಿ 1 ವೀಕ್ ಕಷ್ಟ ಆಗುತ್ತೆ, ಬಾಡಿ ಪೇನ್ ಇರುತ್ತೆ, ಅಯ್ಯೋ ಹೋಗ್ಬೇಕಂತ ಅನ್ಸುತ್ತೆ. ಬಟ್ 1 ಮಂತ್ ಆದ್ಮೇಲೆ ಫಿಸಿಕಲಿ ನೀವು ಫಿಟ್ ಆಗ್ತೀರಾ, ನೀವು ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ನೀವು ಒಂದು ಬಟ್ಟೆ ಹಾಕಿ ಆ ಟಿ ಶರ್ಟ್ ಹಾಕಿ ನಿಂತಾಗ ನಿಮ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಮತ್ತೆ ಪಾಸಿಟಿವ್ ಇರುತ್ತೆ. ನಿಮ್ಗೆ ಡ್ರಿಂಕ್ಸ್ ಮಾಡ್ಬೇಕು ಅನ್ಸಲ್ಲ, ಸ್ಮೋಕ್ ಮಾಡ್ಬೇಕು ಅನ್ಸಲ್ಲ. ಮತ್ತೆ ಯಾರೇ ಆದ್ರೂ, ಹುಡುಗರಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಒಂದು ಅಡಿಕ್ಷನ್ ಅನ್ನೋದು ಒಬ್ರು ಮನುಷ್ಯಕ್ಕೆ ಬೇಕೇ ಬೇಕಂತ. ಸೊ ಪಾಸಿಟಿವ್ ಅಲ್ಲಿ ತಗೊಂತೀರಾ, ನೆಗೆಟಿವ್ ಅಲ್ಲಿ ತಗೊಂತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಕಾಲೇಜಲ್ಲಿ ಇದ್ದಾಗ ಸ್ಮೋಕ್ ಮಾಡ್ತಾ ಇದ್ದೆ, ಡ್ರಿಂಕ್ಸ್ ಮಾಡ್ತಾ ಇದ್ದೆ, ನೆಗೆಟಿವ್ ತಗೊಂಡಿದ್ದೆ. ಬಟ್ ಅದನ್ನೇ ಪಾಸಿಟಿವ್ ಜಿಮ್ ಅಲ್ಲಿ ಹೋಗ್ತಾ ಇದೀನಿ. ಸೊ ನಂಗೆ ಜಿಮ್ಗೆ ಅಡಿಕ್ಷನ್ ಅದು. ಸೊ ಎವ್ರಿ ಡೇ ಒಂದು ವರ್ಕೌಟ್ ಮಾಡಿದ್ರೆ ನಿಮ್ಗೆ ಏನು ಬೇಕು ಅಂತ ಅನ್ಸಲ್ಲ, ಹೊರಗಡೆ ಫುಡ್ ತಿನ್ಬೇಕು ಅಂತ ಅನ್ಸಲ್ಲ, ಡ್ರಿಂಕ್ಸ್ ಮಾಡಬೇಕು ಅಂತ ಅನ್ಸಲ್ಲ. ಮತ್ತೆ ನಿಮ್ ಸರೌಂಡಿಂಗು ಅದೇ ತರ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನೀವು ಪಾರ್ಟಿಗೆ ಹೋದಾಗ ಅದೇ ಸರೌಂಡಿಂಗ್ ನಿಮ್ಗೆ ಸಿಗ್ತಾರೆ, ಜಿಮ್ಗೆ ಹೋದಾಗ ಅದೇ ಸರೌಂಡಿಂಗ್ ಸಿಗ್ತಾರೆ. ಸೊ ಎಲ್ಲದನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ. ಅಂದ್ರೆ ನಾನ್ ರಿಯಲ್ ಎಕ್ಸಾಂಪಲ್ ಓಪನ್ ಆಗಿ ಹೇಳ್ತೀನಿ. ನಾನು ಇವಾಗ ಏನಿದ್ದೀನಿ ಅಂದ್ರೆ, ನಮ್ಮ ಪೇರೆಂಟ್ಸ್ ಇಂದ ಅವ್ರು ಸಪೋರ್ಟ್ ಮಾಡಿದಾರೆ, ಹೆಲ್ಪ್ ಮಾಡಿದಾರೆ ಅಂತಲ್ಲ, ಬಟ್ ಜಿಮ್ ಇಂದಾನೆ ನಾ ಇಲ್ಲಿದ್ದೀನಿ. ಅದು ನಂಗೆ ಡಿಸಿಪ್ಲಿನ್ ಕೊಡ್ತು ನನಗೆ. ಇಲ್ಲಾಂದ್ರೆ ನಿಜವಾಗ್ಲೂ ನಾನು ಹೋಟೆಲ್ ಅಲ್ಲಿ ಒಂದು ಬಾರ್, ಅಂದ್ರೆ ಡ್ರಿಂಕ್ಸ್ ಎಲ್ಲ ಸಪ್ಲೈ ಮಾಡ್ತಿರುವಂತ ಹೋಟೆಲ್ ಅಲ್ಲಿ ನಾನು ಇದ್ರು ಕೂಡ, ಸ್ಮೋಕ್ ಮಾಡಿದವ್ರ ಜೊತೆ ಇದ್ರು ಕೂಡ, ನಾನು ಏನು ಡ್ರಿಂಕ್ಸ್ ಮಾಡಿಲ್ಲ ಅಂದ್ರೆ ನಂಗೆ ಜಿಮ್ ಅಡಿಕ್ಷನ್ ಇತ್ತು. ಸೊ ಎಲ್ಲರೂ ನೈಟ್ ಹೇಳಿದ್ನಲ್ಲ, ಎಲ್ಲಾ ವೇಟರ್ಸ್ ಎಲ್ಲ ಇವ್ರು ಡ್ರಿಂಕ್ಸ್ ಮಾಡೇ ಮಲಗ್ತಾ ಇದ್ರು, ಪಾರ್ಟಿ ಮಾಡ್ತಾ ಇದ್ರು. ನಂಗೆ ಜೊತೆ ಇದ್ರು ನಂಗೆ ಮಾಡ್ಬೇಕು ಅನ್ಸ್ತಾ ಇದ್ದಿಲ್ಲ, ಏನಕ್ಕೆ ಅಡಿಕ್ಷನ್ ಇತ್ತು ನಂಗೆ ಜಿಮ್. ಮಾರ್ನಿಂಗ್ ಹೇಳ್ಬೇಕು, ಚೆನ್ನಾಗಿ ವರ್ಕೌಟ್ ಮಾಡ್ಬೇಕು, ಬಾಡಿ ಚೆನ್ನಾಗಿ ಕಾಣುತ್ತೆ. ಮತ್ತೆ ಯಾರೊಬ್ರು ಒಂದು ವಾವ್ ಚೆನ್ನಾಗಿದ್ಯಾ ಅಂದ್ರೆ ನಂಗೊಂದು ಖುಷಿ ಅದು.
ನೆಕ್ಸ್ಟ್ ಅದು ಇನ್ನೂ ಎಫರ್ಟ್ ಆಗ್ತಾ ಇದೆ. ಸೊ ಆ ತರ ಜಿಮ್ ಇಂದ ಪಾಸಿಟಿವ್ ಎಫೆಕ್ಟ್ ಇದೆ, ನೆಗೆಟಿವ್ ಅನ್ನೋದು ಇಲ್ವೇ ಇಲ್ಲ, ಝೀರೋ. ಅಂಡ್ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಬಗ್ಗೆ ಮಾತಾಡಿದ್ರೆ ನೀವು ತುಂಬಾ ಜನಕ್ಕೆ ಅದ್ರ ಸೀರಿಯಸ್ನೆಸ್ ಗೊತ್ತಿಲ್ಲ. ಅಂದ್ರೆ ಈಗ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಸ್ಮೋಕ್ ಮಾಡ್ಕೊಂಡು ಹೋಗ್ತಾರೆ, ಜಿಮ್ ಇಂದ ಬಂದ ತಕ್ಷಣ ಸ್ಮೋಕ್ ಮಾಡ್ತಾರೆ, ಅಥವಾ ರಾತ್ರಿ ಎಲ್ಲ ಪೂರ್ತಿ ಒಂದು ಪಾರ್ಟಿ ಮಾಡಿರ್ತಾರೆ, ನಾಳೆ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡೋದಕ್ಕೆ ಹೋಗ್ತಾರೆ. ಇದು ಎಷ್ಟು ಕೆಟ್ಟದು ಬಾಡಿಗೆ, ಅಥವಾ ಒಂದು ರೆಗ್ಯುಲೇಷನ್ ಏನು ಅಂದ್ರೆ ವರ್ಕೌಟ್ಗಿಂತ ಮುಂಚೆ, ಪ್ರೀ ವರ್ಕೌಟ್ ಪೋಸ್ಟ್ ವರ್ಕೌಟ್ ಯಾವುದು ಬಾಡಿಗೆ ಮುಖ್ಯ, ಅಂಡ್ ಈ ತರದನ್ನ ಎಷ್ಟು ರೆಗ್ಯುಲೇಟೆಡ್ ಆಗಿ ಇಡಬೇಕು? ಸ್ಮೋಕ್ ಅಂತ ಕೇಳಿದ್ರೆ ಸ್ಟಾಪ್ ಮಾಡ್ಬೇಕು ಅಂತೀನಿ. ಏನಕ್ಕಂದ್ರೆ ಪಾಸಿಟಿವ್ ಬೆನಿಫಿಟ್ ಇಲ್ವೇ ಇಲ್ಲ. ನಾ ಬ್ಲಡ್ ಟೆಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಮಾಡಿದ್ರೆ ಚೆಕ್ ಮಾಡಿದಾಗ ನೋಡಿದಾಗ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ ಆಗಿರುತ್ತೆ ಬಿಟ್ಟರೆ ಪಾಸಿಟಿವ್ ಎಫೆಕ್ಟ್ ಯಾವುದೂ ಇಲ್ಲ. ನಿಮ್ ಕೊಲೆಸ್ಟ್ರಾಲ್ ಎಲ್ಲ ಹೈ ಆಗುತ್ತೆ. ನೀವು ಹಾರ್ಟ್ ಅಟ್ಯಾಕ್ ಅಂತ ಹೇಳಿದಾಗ ಜಿಮ್ ಅಂತ ಹೇಳ್ತಾರಲ್ವಾ, ಹಾರ್ಟ್ ಅಟ್ಯಾಕ್ ಅಂದ್ರೆ ಸ್ಮೋಕ್ ಆಕ್ಚುಲಿ. Okay. ಸ್ಮೋಕ್ ಇಂದ ಹಾರ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಬಟ್ ಒಬ್ಬರು ಹೇಳ್ಬೋದು ಅವ್ರು ಮಾಡ್ತಾ ಇದ್ರು ಆಗಿಲ್ಲ, ಸೊ ಮಾಡಿದವರೆಲ್ಲ ಸತ್ತೋಗ್ತಾರಂತ ಅಲ್ಲ, ಆಗಿರುತ್ತೆ. ಬಟ್ ನೆಗೆಟಿವ್ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ನಿಮ್ಗೆ ಹೇಳಿದ್ನಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಒಂದು ಸ್ಟೆಪ್ಸ್ ಹತ್ಲಿಕ್ಕೆ ಆಗಲ್ಲ, ಮತ್ತೆ ಲಾಂಗ್ ಟರ್ಮ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ನಿಮ್ಗೆ ಅಂದ್ರೆ ಇವ್ ಎಂಗೇಜ್ ಅಲ್ಲಿ ಅನ್ಕೊಳ್ಳಿ 20 to 30s, ನೀವ್ ಏನೇ ಮಾಡಿದ್ರು ಬಾಡಿ ಸಪೋರ್ಟ್ ಇರುತ್ತೆ, ಏಜ್ ಸಪೋರ್ಟ್ ಇರುತ್ತೆ, ನಿಮ್ಗೆ ಏನೂ ಆಗಲ್ಲ. ಬಟ್ ಆಫ್ಟರ್ 30 ನೀವು ಆತರ ಮಾಡ್ಲಿಕ್ಕೆ ಆಗಲ್ಲ. 30 to 40 ಬೇರೆ ತರ ಬಾಡಿ ಪ್ಲೇ ಮಾಡುತ್ತೆ, ಮತ್ತೆ 40 to 50 ಇನ್ನೊಂದ್ ತರ ವರ್ಕ್ ಆಗುತ್ತೆ. ನೀವು 20 to 30 ನೀವು ಸ್ಮೋಕ್ ಮಾಡಿ ಎಂಜಾಯ್ ಮಾಡಿ ಏನೂ ಆಗಲ್ಲ ಅಂದ್ಕೊಂಡ್ರೆ ಅದು ನಿಮ್ ಬೇಸ್ಮೆಂಟ್ ತರ. ನೀವು ಆ ಬೇಸ್ಮೆಂಟ್ ನ ಹಾಳು ಮಾಡ್ಕೊಂಡ್ರೆ ನಿಮ್ 30 to 40, 40 to 50 ಡ್ಯಾಮೇಜ್ ಆಗೇ ಆಗುತ್ತೆ, ನೀವು ಬಿದ್ದೋಗ್ಬಿಡ್ತೀರಾ. ಒಂದು ಮತ್ತೆ ಹಳೆ ಲೈಫ್ ಸ್ಟೈಲ್ ಆತರ ಇತ್ತು. ಅಂದ್ರೆ ಹಳೆ ಕಾಲದಲ್ಲಿ ಹೆಂಗಂದ್ರೆ ಹೇಳ್ತಾರೆ, ಒಳ್ಳೆ ಗಾಳಿ ಸಿಗ್ತಾ ಇತ್ತು, ಇವಾಗ ಗಾಳಿಯಲ್ಲಿ ಸಿಗ್ತಾ ಇದೆ ನಮ್ಗೆ, ಒಳ್ಳೆ ನೀರು ಸಿಗ್ತಾ ಇತ್ತು. ಇವಾಗ ನೋಡಿ ಎಲ್ಲ ಪ್ಲಾಸ್ಟಿಕ್ ಬಾಟಲ್ ನೀರು ಕುಡಿಯೋ ತರ ಆಗಿದೆ. ಅವಾಗ ನೀರ್ ನಾವು ಬಾವಿಲಿ ತೆಗೆದು ನಾವು ಕುಡಿತಾ ಇದ್ವು. ಹೌದು. ಮತ್ತೆ ಆಕ್ಟಿವಿಟಿ ಮಿನಿಮಮ್ 10, 15, 20,000 ವಾಕ್ ಮಾಡ್ತಿದ್ವಿ, ವಾಕ್ ಇಲ್ಲ. ಸೊ ಫಿಸಿಕಲ್ ಆಕ್ಟಿವಿಟಿ ಏನೂ ಇಲ್ಲ. ಅವಾಗ ಏನ್ ಹಳಬ್ರು ಮಾಡ್ತಿದ್ರು ಅದನ್ನೇನು ನಾವು ಮಾಡ್ತಾ ಇಲ್ಲ. ಬರೀ ಅವ್ರು ಯಾರು ಸ್ಮೋಕ್ ಮಾಡ್ತಿದ್ರು ಅಂತ ನೀವು ಸ್ಮೋಕ್ ಮಾಡಿ, ಅವ್ರದ್ದೇನು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇಲ್ಲ, ಅವ್ರು ಹೆಲ್ತಿ ಫುಡ್ ತಗೊಂತಾ ಇದ್ರು, ನೀವು ತಗೊಂತಾ ಇಲ್ಲ. ಆ ತರ ಆದಾಗ ಹೆಂಗಾಗುತ್ತೆ, ಡ್ಯಾಮೇಜ್ ಆಗೇ ಆಗುತ್ತೆ. ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಇದೆಯಲ್ಲ, ನಾನು ಹೇಳ್ತಾ ಇದ್ದೀನಿ, ಅಗೇನ್ ಹೇಳ್ತಾ ಇದ್ದೀನಿ, ಒಂದು 3 to 5 years ಅಲ್ಲಿ ಹಾರ್ಟ್ ಅಟ್ಯಾಕ್ ರೇಷಿಯೋ ಜಾಸ್ತಿ ಆಗೇ ಆಗುತ್ತೆ. ದಿನಕ್ಕೆ ಎಷ್ಟು 1000 ಮೇಲಿದೆ ಪರ್ ಡೇ ಇಂಡಿಯಾದಲ್ಲಿ, ನೀವು ಗೂಗಲ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಮತ್ತೆ ಇಂಡಿಯಾನೇ ಹೈಯೆಸ್ಟ್ ರೇಷಿಯೋ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಯಾಕಂದ್ರೆ ಮೀಡಿಯಾ ತುಂಬಾ ನಂಬ್ತಾರೆ ಜನಗಳು ಬ್ಲೈಂಡ್ ಆಗಿ. ಇವನ್ ನಮ್ಮ ಅಪ್ಪ ಅಮ್ಮನ ಮೀಡಿಯಾ ನೋಡಿ ಜಿಮ್ಗೆ ಹೋಗ್ತಾ ಇದ್ದಂತ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ನನ್ನೇ ಬಂದು ಕೇಳ್ತಾರೆ. ಹೌದು. ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಮೀಡಿಯಾದಲ್ಲಿ ಬಂದಿದ್ದೆಲ್ಲ ನಿಜ ಅನ್ನೋ ತರ ಆಗಿದೆ. ಇವಾಗ ಮೀಡಿಯಾದಲ್ಲಿ ಒಂದು ಬಂತು ಅಂದ್ರೆ ನಿಜ ಅನ್ನೋ ತರ ಆಗ್ಬಿಟ್ಟಿದೆ. ಸೊ ಅಷ್ಟು ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಂದ್ರೆ ಅಷ್ಟು ಬ್ಲೈಂಡ್ ಆಗಿ ನಿಮ್ಗೆ ಹಳ್ಳಿ ಕಡೆ ನಂಬ್ತಾರೆ. ನಾ ಹಳ್ಳಿಯವನಾಗಿದ್ದು ಕೇಳ್ತಾ ಇದೀನಿ, ಹಳ್ಳಿ ಕಡೆ ಅಷ್ಟು ಬ್ಲೈಂಡ್ ಆಗಿ ನಂಬ್ತಾರೆ. ಸೊ ನಿಮ್ ರೆಸ್ಪಾನ್ಸಿಬಿಲಿಟಿ ಅಷ್ಟು ದೊಡ್ಡದಿರುತ್ತೆ. ಸ್ಮೋಕ್ ಅಂದ್ರೆ ಏನಿಲ್ಲ, ಒಂದು ಹೊಗೆನ ಒಳಗಡೆ ತಗೊಂತಾ ಇದೆ. ಸೊ 1000% ಒಳಗಡೆ ಡ್ಯಾಮೇಜ್ ಆಗೇ ಆಗುತ್ತೆ, ಆಗ್ಲೇಬೇಕು. ಸೊ ಆ ರೀಸನ್ ಮಾಡ್ಬೇಡಿ ಅಂತ ಹೇಳ್ತೀನಿ. ಬಟ್ ಇನ್ ಕೇಸ್ ಮಾಡ್ತಾ ಇದ್ರೆ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಕಡಿಮೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಫಿಸಿಕಲ್ ಆಕ್ಟಿವಿಟಿ ಮಾಡುವಾಗ ತುಂಬಾ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಇವಾಗ ಯಾರೊಬ್ರು ಹೆಲ್ತಿ ಆಗಿರೋರು, ಇವಾಗ ನಾನು ಅಂತ ಅನ್ಕೊಳ್ಳಿ, ಹೆಲ್ತಿ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಏನೋ ಒಂದು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೀನಿ, ನಾನು ಚೆನ್ನಾಗಿ ಊಟ ಮಾಡ್ತೀನಿ, ಸೊ ಹೆವಿ ಲಿಫ್ಟ್ ಮಾಡ್ತೀನಿ. ನಾನು 100 kg ಲಿಫ್ಟ್ ಮಾಡಿದೆ. ಜಿಮ್ ಬಂದಿರ್ತಾರೆ, ಅವರು ನೋಡ್ತಾರೆ, ಇವ್ನು 100 kg ಲಿಫ್ಟ್ ಮಾಡ್ತಾರೆ, ಈಗೋ ಇದಾಗ್ಬಿಡುತ್ತೆ. ಅವರು 100 kg ಮಾಡ್ಲಿಕ್ಕೆ ಹೋಗ್ತಾರೆ, ಅವಾಗ ಡೇಂಜರ್. ಏನಕ್ಕೆ ಅವ್ರ ಬಾಡಿ ಅದಕ್ಕೆ ಪ್ರಿಪೇರ್ ಆಗಿರಲ್ಲ. ಸೊ ನಿಮ್ಗೊಂದು 10 kg ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ 5 kg ಮಾಡಿ. ನೀವು ಈ ತರ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ, ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇಲ್ಲ ಅಂದ್ರೆ ನೀವು ಚೆನ್ನಾಗಿ ಲಿಫ್ಟ್ ಮಾಡಿ, ಪರವಾಗಿಲ್ಲ. ಬಟ್ ನಿದ್ದೆ ಕರೆಕ್ಟ್ ಮಾಡಿಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಈ ತರ ಇದೆ ಅಂದ್ರೆ ಒಂದು ಗೈಡೆನ್ಸ್ ಅಲ್ಲಿ ಹೋಗಿ. ನೀವು ಗೈಡೆನ್ಸ್ ಅಲ್ಲಿ ಹೋಗಿಲ್ಲ ಅಂದ್ರೆ ಸ್ವಲ್ಪ ಲಿಮಿಟ್ ಲಿಫ್ಟ್ ಮಾಡಿ, ಈಗೋ ಲಿಫ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ರೆಗ್ಯುಲರ್ ಆಗಿ ನೀಟಾಗಿ ವರ್ಕೌಟ್ ಮಾಡ್ಕೊಂಡು ಹೋಗಿ, ಏನೂ ಆಗಲ್ಲ. ಸೊ ಅದಕ್ಕೆ ಫಿಸಿಕಲ್ ಆಕ್ಟಿವಿಟಿ ಸ್ಮೋಕ್ ಮಾಡ್ತಾ ಇದ್ರಿಗೂ ಒಳ್ಳೇದೇನೆ. ಸೊ ನೀವು ಸ್ಮೋಕ್ ಮಾಡ್ತಾ ಇದೀರಾ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಇನ್ನೂ ಕೆಟ್ಟದಾಗ್ಬಿಡುತ್ತೆ. ಸೊ ಬಟ್ ಒಂದು ಬೇಸಿಕ್ ಅಲ್ಲಿ ಮಾಡಿ, ಇಂಟೆನ್ಸಿಟಿ ಎಲ್ಲ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೊಂದು ಗೈಡೆನ್ಸ್ ಅಲ್ಲಿ ಮಾಡಿ, ಯಾವ್ದಾದ್ರು ಒಂದು ಅಡ್ವೈಸ್ ಬೇಕೇ ಬೇಕಾಗತ್ತೆ. ಈಗ ಒಂದು ಆಪರೇಷನ್ ಅಂದ್ರೆ ಒಂದು ಡಾಕ್ಟರ್ ಬೇಕೇ ಬೇಕಂದಾಗ, ನೀವು ಟ್ರೈನಿಂಗ್ ಅಂದ್ರೆ ಒಂದು ಕೋಚ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ಕೋಚ್ ಒಂದು ರೆಸ್ಪೆಕ್ಟ್ ಕೊಡಿ, ಮತ್ತೆ ಅವ್ರ ಹತ್ರ ನೀವು ನಾಲೆಡ್ಜ್ ನ ತಗೊಳ್ಳಿ. ನೀವಾಗೆ ಬ್ಲೈಂಡ್ ಆಗಿ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಅಂಡ್ ಈಗ ಸೆಲೆಬ್ರಿಟಿ ಕೋಚ್ ಅಲ್ಲಿ ನೀವು ಕುಮಾರಸ್ವಾಮಿ ಅವರ ಮಗ ಆದಂತಹ ನಿಖಿಲ್ ಅವರಿಗೆ ಕೋಚ್ ಮಾಡ್ತಿದ್ದೀರಾ, ಅಂಡ್ ಶ್ರೀಮುರಳಿ ಅವರು ಕೋಚ್ ಮಾಡ್ತಿದ್ದೀರಾ ರೆಗ್ಯುಲರ್ ಆಗಿ. ಇವ್ರಿಗೆ ಕೋಚ್ ಮಾಡ್ಬೇಕಾದ್ರೆ ಆಗುವಂತಹ ಚಾಲೆಂಜಸ್ ಏನು, ಅಂಡ್ ನಾರ್ಮಲ್ ಕ್ಲೈಂಟ್ ಒಬ್ಬ ಲೇ ಮ್ಯಾನ್ ಗೆ ಕೋಚ್ ಮಾಡ್ಬೇಕಾದ್ರೆ ಆಗುವಂತಹ ಚಾಲೆಂಜಸ್ ಏನು, ಈ ಡಿಫರೆನ್ಸ್ ಏನು ನಿಮ್ಗೆ? ಸೊ ನಾರ್ಮಲಿ ಏನಂತ ಅನ್ಕೊಂಡಿರ್ತೀವಿ, ನೀವು ಅನ್ಕೊಂಡಿರೋ ತುಂಬಾ ಟಫ್ ಅಂತ ಅವ್ರನ್ನ ಮಾಡೋದು. ಬಟ್ ಆಕ್ಚುಲಿ ತುಂಬಾ ಈಸಿ. ಏನಕ್ಕಂದ್ರೆ ಅವ್ರಿಗೊಂದು ಗೋಲ್ ಇರುತ್ತೆ. ಸೊ ನಾರ್ಮಲ್ ಪೀಪಲ್ ಬಂದವರಿಗೆ ಏನೋ ಅಂದ್ರೆ ಆ 3 months ಅಲ್ಲೇ ರೆಡಿ ಆಗ್ಬೇಕಿಲ್ಲ, 6 months ಅಲ್ಲೇ ರೆಡಿ ಆಗ್ಬೇಕನ್ನೋ ಗೋಲ್ ಇರಲ್ಲ. ಯಾವಾಗ ಒಂದು ಗೋಲ್ ನಿಮ್ಗೆ ಇರಲ್ಲ, ನಿಮ್ದು ಎಫರ್ಟ್ ಅಷ್ಟು ಇರಲ್ಲ ನಿಮ್ಗೆ. ಇವನ್ನ ಇವತ್ತಿನ ದಿನದಲ್ಲಿ ಇಷ್ಟು ಮಾಡ್ಬೇಕು ಅಂತ, ಏನೋ ದುಡ್ಡು ಮಾಡ್ಬೇಕು, ಏನೊಂದು ಮಾಡ್ಬೇಕು ಅಂದ್ರೆ ನಿಮ್ದು ಎಫರ್ಟ್ ಹಾಕಿ ಆಗ್ತೀರಾ. ಇಲ್ಲ ಏನೂ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ಒಂದ್ 2 ದಿನ ಮೋಟಿವೇಶನ್ ಅಲ್ಲಿ ಬಂದ್ಬಿಡ್ತಾರೆ, ಆಮೇಲೆ ಬರೋದೇ ಇಲ್ಲ. ಇಲ್ಲ ಹೊರಗಡೆ ಆಟ ಆಡ್ಕೊಂಡು ಆತರ ಮಾಡ್ಬಿಡ್ತಾರೆ, ಅಂದ್ರೆ ಪಾರ್ಟಿ ಮಾಡ್ಕೊಂಡು ಆತರ ಆಗಿರುತ್ತೆ. ಬಟ್ ಇವ್ರಿಗೆ ಏನಾಗಿರುತ್ತೆ ಅಂದ್ರೆ ಒಂದು ಗೋಲ್ ಇರುತ್ತೆ. ಶ್ರೀಮುರಳಿ ಅವ್ರದ್ದು ಬಗೀರಾ ಅಂತ ನೋಡಿದಾಗ ಅವ್ರ ಅದಕ್ಕೊಂದು ಮಾಡ್ಲೇಬೇಕು ಅಂತ ಒಂದು ಇದಿತ್ತು. ಅಂದ್ರೆ ಮಾಡ್ಲೇಬೇಕು ಅವರಿಗೆ, ಈ ತರ ಒಂದು ಬಾಡಿ ಫೋಟೋ ತೋರಿಸಿದ್ರೆ ಈ ತರ ರೆಡಿ ಆಗ್ಲೇಬೇಕು ಅನ್ನೋದು ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಬಂದಿತ್ತು. ಅವಾಗ ಏನಾಗುತ್ತೆ ಅಂದ್ರೆ ಅವ್ರು ಮಾಡ್ಲೇಬೇಕು, ಆಪ್ಷನ್ ಇರಲ್ಲ. ಸೊ ಆ ರೀಸನ್ ಆಗುತ್ತೆ. ಮತ್ತೆ ಆ ಬಗೀರಾ ಮೂವಿ ಮುಗ್ದಾದ್ಮೇಲೆ ಫುಲ್ ಅವ್ರು ಚಿಲ್ ಮಾಡ್ಬಿಟ್ರು ಆಕ್ಚುಲ್ ಆಗಿ. ಅವ್ರು ಹೇಳಿದ್ರು ತುಂಬಾ ಇಂಟರ್ವ್ಯೂ, ಹೊರಗಡೆ ಎಲ್ಲ ಹೋದ್ರು, ಪಾರ್ಟಿ ಎಲ್ಲ ಮಾಡಿದ್ರು, ಆತರ ಎಲ್ಲ ಮಾಡಿದ್ರು, ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಈಗ ಅಷ್ಟು ಸ್ಟ್ರಿಕ್ಟ್ ಆಗಿದ್ರು. ಬಟ್ ಆ ಟೈಮ್ ಅಲ್ಲಿ ಇದೆಯಲ್ಲ ತುಂಬಾ ಈಸಿ ನಮಗೆ.
ಈಗ ರೀಸೆಂಟ್ ಫೋಟೋ ನೋಡಿದೆ ಮತ್ತೆ ಅವ್ರನ್ನ ರೆಡಿ ಟ್ರೈನ್ ಮಾಡ್ತಾ ಇದ್ರಲ್ಲ ಹೌದು ಆಫ್ಟರ್ ಆಲ್ ದ ಅಂದ್ರೆ ಆ ಲಕ್ಸುರಿ ಡೇಸ್ ಎಲ್ಲ ಮುಗೀತು ಈಗ. ಸೊ ಅದನ್ನ ಮತ್ತೆ ಅವ್ರದ್ದು ಡೆಡಿಕೇಶನ್ ಅಂದ್ರೆ ಅದ್ರ ಬಗ್ಗೆ ಹೇಳಲೇಬೇಕು. ಓಕೆ. ಯಾರು ಇನ್ನೊಂದು ನನಗೂ ಗೊತ್ತಿದ್ದಿಲ್ಲ, ನಾನು ಅದ್ರ ಹೊರಗಡೆ ಅಂದ್ರೆ ಆ ಸೆಲೆಬ್ರಿಟಿ ಹೊರಗಡೆ ಇದ್ದಾಗ ನಾನು ಅನ್ಕೊಂತಿದ್ದೆ ಇವ್ರೇನ್ ಹೀರೋಗಳು ಈಸಿಯಾಗಿ ಆಗ್ಬಿಡ್ತಾರೆ, ಒಂದ್ ಪೇರೆಂಟ್ ಸಪೋರ್ಟ್ ಇರುತ್ತೆ, ದುಡ್ಡು ಇರುತ್ತೆ, ಈಸಿ ಅಂತ ಅನ್ಕೊಳ್ತಿದ್ದೆ. ಬಟ್ ರಿಯಾಲಿಟಿ ಏನು ಅಂದ್ರೆ ಯಾರೋ ಒಬ್ರು ಒಂದ್ ಲೆವೆಲ್ ಅಲ್ಲಿ ಇದಾರೆ ಅಂದ್ರೆ ಅವ್ರು ಆ ಲೆವೆಲ್ಗೆ ಎಫರ್ಟ್ ಹಾಕ್ತಾರೆ. ಇಲ್ಲಾಂದ್ರೆ ಇವಾಗಿನ ಕಾಂಪಿಟೇಟಿವ್ ಇದ್ರಲ್ಲಿ ನೀವು ಇರ್ಲಿಕ್ಕೆ ಆಗಲ್ಲ. ನೀವು ಇಲ್ಲಿದ್ದೀರಾ ಅಂದ್ರೆ ನೀವು ಅಷ್ಟು ಎಫರ್ಟ್ ಹಾಕ್ತೀರಾ, ಅಷ್ಟು ನೀವು ಡೆಡಿಕೇಶನ್ ಇರುತ್ತೆ ಮತ್ತೆ ಕನ್ಸಿಸ್ಟೆಂಟ್ ಎಫರ್ಟ್. ಒಂದಿನ 5 ಗಂಟೆ ಹೇಳೋದಂತಲ್ಲ, ನೀವು ಒಂದಿನ ಎಫರ್ಟ್ ಹಾಕೋದಂತಲ್ಲ, ನೀವು ಎಷ್ಟು ವರ್ಷ ಎಫರ್ಟ್ ಹಾಕಿರ್ತೀರಾ, ಅದಕ್ಕೆ ನೀವು ಈ ಪ್ಲೇಸ್ ಅಲ್ಲಿ ಇದ್ದೀರಾ. ಅದೇ ತರ ಶ್ರೀಮುಳ್ಳೂರು ನಾನು ನೋಡ್ದಂಗೆನೆ ಶೂಟಿಂಗ್ ಎಲ್ಲ ಯಾವ ತರ ಅಂದ್ರೆ ಮಾರ್ನಿಂಗ್ 7 o'clock ಶೂಟಿಂಗ್ ಸ್ಟಾರ್ಟ್ ಆಗ್ತಿತ್ತು ಭಗೀರಥಲ್ಲಿ ನಾನು ನೋಡ್ದಂಗೆನೆ. 4:30 ಬರ್ತಾ ಇದ್ರು. ಇಲ್ಲಿ ನಾವು ಮೈಸೂರು ಹೋಟೆಲ್ಗೆ ಹೋಗಿದ್ವು ವರ್ಕೌಟ್ ಮಾಡ್ಲಿಕ್ಕೆ. ನಾನು ಅಲ್ಲಿಗೆ ಹೋಗಿದ್ದೆ, ಒಂದು 15 days ಅಲ್ಲೇ ಇದ್ದೆ, ಒಂದು ಬಾಡಿದು ಶೂಟಿಂಗ್ ಆ ರೀಸನ್ಗೆ. 4:30 ನಾನು 5 o'clock ಬಾಚಿನ ಅಂತ ಹೇಳಿದ್ರು. 5 o'clock ಬರ್ಲಿಕ್ಕಿಂತ ಮುಂಚೆ 4:30 to 5 o'clock ಕಾರ್ಡಿಯೋ ಮಾಡಿ ವೇಟ್ ಮಾಡ್ತಾ ಇದ್ರು. ಓಕೆ. ನಾನೇನೆ ನಿದ್ದೆ ಮಾಡಿ ಹೋಗುವಾಗ 5 o'clock 5 o'clock ಇಂದ 6:30 ವರೆಗೆ ವರ್ಕೌಟ್ ಮಾಡ್ತಾ ಇದ್ರು. 6:30 ಇಂದ ಮುಗಿಸಿ ಅವರು ಹೋಟೆಲ್ ಅಲ್ಲಿ ವರ್ಕೌಟ್ ಮಾಡ್ತಿದ್ರು, ರೆಡಿ ಆಗಿ 7 o'clock ಶೂಟಿಂಗ್ ಸ್ಪಾಟಿಗೆ ಹೋಗ್ತಾ ಇದ್ರು. ಶೂಟಿಂಗ್ ಎಲ್ಲ ಜಂಪಿಂಗ್ ಅದೆಲ್ಲ ನೋಡ್ತಿದ್ದೆ ನಾನು. ಸುಮ್ನೆ ಅವ್ರನ್ನ ಹೊಗಳಿ ನನಗೇನು ಇಲ್ಲ, ರಿಯಾಲಿಟಿ ಕೈಯು ಕಾಲೆಲ್ಲ ಗಾಯ ಆಗ್ತೈತೆ ಆಕ್ಚುಲ್ ಆಗಿ. ತುಂಬಾ ಕಷ್ಟ ಇದೆ ಅನ್ನೋದು ನಂಗೆ ಅವಾಗ ಗೊತ್ತಾಗಿದ್ದು. ಹೀರೋಗಳು ಅಂದ್ರೆ ಅಷ್ಟು ಈಸಿ ಅಲ್ಲ, ಎಫರ್ಟ್ ಹಾಕ್ತಾರೆ ಅವ್ರು ಆಕ್ಚುಲ್ ಆಗಿ. ಈವ್ನಿಂಗ್ ಒಂದು 7 o'clock ವರೆಗೆ ಶೂಟಿಂಗ್ ಆಗ್ತಾ ಇತ್ತು, ಮತ್ತೆಗೇನ್ ಮಲ್ಗ್ತಾ ಇದ್ರು, ಮತ್ತೆಗೇನ್ ಸೇಮ್ ರೋಟೇನ್. ಬಾಡಿ ಎಲ್ಲ ಸ್ಕ್ರಾಚ್ ಆಗ್ತಾ ಇತ್ತು. ಬಟ್ ಯಾವ ಲೆವೆಲ್ಗೆ ಎಫರ್ಟ್ ಅಂದ್ರೆ ಡೆಡಿಕೇಶನ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ಅವ್ರು ನೋಡ್ ಕಲಿತೆ. ಅಷ್ಟು ಈಸಿ ಅಲ್ಲ. ಯಾರೊಬ್ರು ಟಾಪ್ ಅಲ್ಲಿ ಇದಾರೆ ಅಂದ್ರೆ ಆ ಟಾಪ್ ಅಲ್ಲಿ ಇರ್ಬೇಕಂದ್ರೆ ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅಲ್ಲಿವರೆಗೆ ಹೋಗೋದು ಒಂದ್ ಕಷ್ಟ ಆದ್ರೆ ಆ ಸ್ಟೇಜ್ ಅಲ್ಲಿ ಇರೋದು ತುಂಬಾ ಕಷ್ಟ ಇರುತ್ತೆ. ಮತ್ತೆ ಅವ್ರಿಗೆ ಆದಂತ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಷ್ಟು ಈಸಿ ಅಲ್ಲ. ನಾವು ಬೇಕಾದ್ರೆ ಓಕೆ ಇವತ್ತು ಎದ್ದಿಲ್ಲ ಅಂದ್ರೆ ನಾಳೆ ಹೇಳ್ಬೋದು, ಆತರ ಆಗುತ್ತೆ. ಬಟ್ ಅವ್ರದ್ದು ಹಂಗಲ್ಲ, ಅವ್ರು ಒಂದಿನ ಎದ್ದಿಲ್ಲ ಅಂದ್ರೆ ಅವ್ರ ಪ್ರೊಡಕ್ಷನ್ ಎಷ್ಟು ಜನ ಅವ್ರು ನಂಬ್ಕೊಂಡಿರ್ತಾರೆ. ಸೊ ತುಂಬಾ ಟಫ್ ಇರುತ್ತೆ. ನಾನ್ ಹೇಳ್ತಿರೋದು ಅದನ್ನ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ, ಅವ್ರ ಹಾರ್ಡ್ ವರ್ಕ್ ರೆಸ್ಪೆಕ್ಟ್ ಕೊಡಿ. ಅವ್ರ ಆ ಪ್ಲೇಸ್ ಅಲ್ಲಿ ಇದ್ರೆ ಅದಕ್ಕೂ ರೆಸ್ಪೆಕ್ಟ್ ಕೊಡಿ. ನೀವು ಅಷ್ಟು ಈಸಿಯಾಗಿ ಆ ಪ್ಲೇಸಿಗೆ ಹೋಗ್ಲಿಕ್ಕೆ ಆಗಲ್ಲ. ಜಲಸ್ ಬೇಡ, ಒಂದು ರೆಸ್ಪೆಕ್ಟ್ ಕೊಡಿ ಮತ್ತೆ ಅವರಿಂದ ಕಲಿಲಿಕ್ಕೆ ಟ್ರೈ ಮಾಡಿ. ನಾನು ಅಷ್ಟೇ, ಅದಕ್ಕೆ ನನ್ಕಿಂತ ದೊಡ್ಡವರು, ನನ್ಕಿಂತ ಅಚೀವ್ ಮಾಡಿದವರಿಂದ ನಾನು ತುಂಬಾ ಕಲ್ತಿರೋದು ಆಕ್ಚುಲಿ. ಹೇಗಿರೋದು, ಹೇಗ್ ಬಿಹೇವ್ ಮಾಡೋದು. ಆಟೋಮೆಟಿಕ್ ನೋಡಿ, ನಾನು ಸಡನ್ ಆಗಿ ಬಂದ ನಮ್ಗೂನು ಕೊಂಬನದ್ ಬಂದ್ಬಿಡುತ್ತೆ, ಸೊಕ್ಕನದ್ ಬಂದ್ಬಿಡುತ್ತೆ ಆಕ್ಚುಲ್ ಆಗಿ. ಬಟ್ ಈ ತರದವ್ರು ನೋಡಿದಾಗ ಅಷ್ಟೆಲ್ಲ ಇದನ್ನು ಹಂಬಲ್ ಆಗಿ ಹೆಂಗಿರ್ಬೇಕು ಅನ್ನೋದನ್ನ ಅವ್ರು ನೋಡ್ಕೊಳ್ತಿದೀನಿ. ಸೊ ಗ್ರೌಂಡ್ ಟು ಅರ್ತ್ ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಇದು ಯಾವ್ದು ಶಾಶ್ವತ ಅಲ್ಲ. ಯಾವ ಬೇಕಾದ್ರೆ ನಾವು ಡ್ರಾಪ್ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು. ದೇವ್ರು ಇಷ್ಟು ಕೊಟ್ಟಿದ್ದಾನಂದ್ರೆ ನಿಮ್ಗೆ ಏನೋ ಒಂದು ನೋಡೇ ಕೊಟ್ಟಿದ್ದಾನೆ. ಸೊ ಆ ರೀತಿ ನೀವು ಹಂಬಲ್ ಆಗಿರಿ, ಆದ್ರೆ ಜನಗಳಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಿಮ್ ಪಡೆ ನೀವು ಇಟ್ಬಿಡಿ, ಹೆಲ್ಪ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನೋದು ನಾನು ಅವರಿಂದ ಕಲಿತೆ. ಮತ್ತೆ ಎಫರ್ಟ್ ವೈಸ್ ತುಂಬಾ ಎಫರ್ಟ್ ಹಾಕ್ಬೇಕಾಗತ್ತೆ. ಎಫರ್ಟ್ ಹಾಕಿದ್ರೆ ಮಾತ್ರ ಅವ್ರು ಆತರ ಇರ್ಲಿಕ್ಕೆ ಆಗತ್ತೆ. ಮತ್ತೆ ರೀಸೆಂಟ್ ಮೂವಿ ಬಗ್ಗೆ ಕೇಳಿದ್ರಿ, ಬ್ಯಾಕ್ ಟು ಬ್ಯಾಕ್ ಅವ್ರದ್ದು 3 ಮೂವಿ ಬರ್ತಾ ಇದೆ. 3 ಮೂವಿಗೆ ಒಂದೊಂದು ಮೂವಿ ಒಂದೊಂದು ತರ ಬಾಡಿ ಟೈಪ್ ಇದೆ. ನೀವು ನೋಡಿರ್ಬೋದು, ಒಂದು ಪರಾಕ್ ಅಂತ, ಅದೊಂದು 150 years ಬ್ಯಾಕ್ ಏನೋ ಮೂವಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಬೇರೆ ಸ್ಟೈಲ್ ಅಲ್ಲಿ ಪ್ಲಾನ್ ಮಾಡ್ತಾ ಇದಾರೆ. ಮತ್ತೆ ಉಗ್ರ ಇದಮ್ ಅಂತ, ಅದಕ್ಕೆ ನಿಯರ್ಲಿ ಒಂದು 500 years ಬ್ಯಾಕ್ ಸ್ಟೋರಿ ಅಂತೆ. ಕಂಪ್ಲೀಟ್ ಬೇರೆ ತರನೇ ಇದ್ ಮಾಡ್ತಾ ಇದಾರೆ. ತುಂಬಾ ಎಫರ್ಟ್ ಹಾಕ್ತಾ ಇದಾರೆ. ನಾನು ನೋಡ್ತಾ ಇದೀನಿ ಇವಾಗ. ಅರ್ಲಿ ಮಾರ್ನಿಂಗ್ ಹಾರ್ಸ್ ರೈಡಿಗೆ ಹೋಗ್ತಾ ಇದಾರೆ. ಅರ್ಲಿ ಮಾರ್ನಿಂಗ್ 1.5 hour ಹಾರ್ಸ್ ರೈಡ್ ಹೋಗ್ತಾ ಇದಾರೆ. ಅದಾದ್ಮೇಲೆ 1 hour ಕತ್ತಿ ವರಸೆ ಕಲಿತಾ ಇದಾರೆ. ನಾನು ಎದುರುಗಡೆನೆ ಇದ್ದೆ ಮೊನ್ನೆ. ಜಿಮ್ಗೆ ಸ್ಟುಡಿಯೋದಲ್ಲೇ ಮೇಲ್ಗಡೆ ಟ್ರೈನ್ ಮಾಡ್ತಾ ಇದ್ರು. ತುಂಬಾ ಕಷ್ಟ. ಅವ್ರು ಬಂದು ಕೋಚ್ ಹೇಳ್ಕೊಡ್ತಾ ಇರ್ತಾರೆ. 1 hour ಕಂಪ್ಲೀಟ್ ಕತ್ತಿ ವರಸೆ ಎಲ್ಲ ಗುರಾಣಿ ಎಲ್ಲ ಇಟ್ಕೊಂಡು ಮಾಡ್ತಾ ಇದಾರೆ. ಅದು 1.5 hour ಇರುತ್ತೆ. ಅದಾದ್ಮೇಲೆ ಜಿಮ್ ಟ್ರೈನಿಂಗ್ ಮಾಡ್ತಾ ಇದಾರೆ 1.5 hour. ಅದಾದ್ಮೇಲೆ ಸ್ವಿಮ್ಮಿಂಗ್ ಹೋಗ್ತಾ ಇದಾರೆ. ಥಿಂಕ್ ಮಾಡಿ, ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಅಂದ್ರೆ ಅದೇ ಹೇಳಿದ್ ನಾನು, ಎಫರ್ಟಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ. ಅವರು ಅಂತಲ್ಲ, ಎಲ್ಲರೂ. ನಾನು ಅನ್ಕೊಂಡಿದ್ದೆ ಅಂದ್ರೆ ಆತರ ಅಚೀವ್ ಮಾಡಿದವರೆಲ್ಲ ಈಸಿಯಾಗಿ ಹೋಗಿರ್ತಾರೆ ಅಂತ. ಇವನ್ನೆಲ್ಲ ನೋಡಾದ್ಮೇಲೆ ನಾನು ಹಂಬಲ್ ಆಗ್ಬಿಟ್ಟೆ. ಆದ್ರಿಂದ ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಸೊ ಇವ್ರುಗಳದೆಲ್ಲ ವರ್ಕೌಟ್ ಡಯಟ್ ಪ್ಲಾನ್ ಏನಿರುತ್ತೆ, ಅವ್ರಿಗೆ ನಿಮಗೆ ಸಜೆಸ್ಟ್ ಮಾಡ್ತೀರಾ ಡಯಟ್ ಪ್ಲಾನ್ ವರ್ಕೌಟ್ ಜೊತೆಗೆ? ಡಯಟ್ ನಂದೇ ಪ್ಲಾನ್ ಇರುತ್ತೆ. ಸೊ ಅಂದ್ರೆ ಅವ್ರ ಮೂವಿ ಮತ್ತೆ ಅವ್ರದ್ದು ಏನ್ ಯಾವ ತರ ಗೇನ್ ಆಗ್ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಕಂಪ್ಲೀಟ್ ಗೇನ್ ಆಗ್ಬೇಕಂದ್ರೆ ಅದೇ ಬೇರೆ ಡಯಟ್ ಇರುತ್ತೆ. ಕಂಪ್ಲೀಟ್ ಲೀನ್ ಆಗ್ಬೇಕಂದ್ರೆ ಅದೇ ಬೇರೆ ಡಯಟ್ ಇರುತ್ತೆ. ಮತ್ತೆ ಶೂಟಿಂಗ್ ಅಲ್ಲಿ ಎನರ್ಜೆಟಿಕ್ ಆಗಿರ್ಬೇಕಂದ್ರೆ ಅದಕ್ಕೆ ಬೇರೆ ಡಯಟ್ ಇರುತ್ತೆ. ಸೊ ಡಿಫ್ರೆಂಟ್ ಡಯಟ್ ಇರುತ್ತೆ. ಸೊ ಫಾಲೋ ಮಾಡ್ತಾರೆ ಅವ್ರು. ಅಂದ್ರೆ ಅವ್ರದ್ದು ಗೋಲ್ ರೆಡಿ ಆಗ್ಲೇಬೇಕಲ್ಲ ಇವಾಗ ಮೂವಿಗಳಿಗೆ. ನೆಕ್ಸ್ಟ್ ದಿನ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ. ಆ ರೀಸನ್ಗೆ 100% ಎಫರ್ಟ್ ಹಾಕಿ ರೆಡಿ ಆಗ್ತಾ ಇದಾರೆ. ಅವ್ರು ಹೇಳಿದ್ರು, ನೀವು ಬೇರೆ ಇಂಟರ್ವ್ಯೂ ನೋಡಿರ್ತಾರೆ, ಐಸ್ ಕ್ರೀಮ್ ಎಲ್ಲ ತುಂಬಾ ಇಷ್ಟ ಅವರಿಗೆ. ಕಂಪ್ಲೀಟ್ 0 ಮಾಡಿದ್ದಾರೆ. ಮತ್ತೆ ನಮ್ಗೆ ಸಪೋರ್ಟ್ ಏನಂದ್ರೆ ಅವ್ರ ಮೇಡಮ್ ಸಪೋರ್ಟ್. ಅವ್ರು ಚೆಕ್ ಮಾಡ್ತಾ ಇರ್ತಾರೆ, ಫಾಲೋ ಮಾಡ್ತಾ ಇದಾರೆ ಇಲ್ಲ ಅಂತ. ಅವ್ರು ಹೇಳ್ತಾ ಇದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ. ಸೊ ಡಿಫ್ರೆಂಟ್ ಲುಕ್ ಅಲ್ಲಿ ಬರ್ತಾರೆ ಈ ಟೈಮ್. ಗ್ಯಾರಂಟಿ ಕೊಡ್ತೀನಿ. ಅಂಡ್ ಹೀರೋಗಳು ಅಂದ ತಕ್ಷಣ ಸಡನ್ ಆಗಿ ಒಂಥರ ಒಂದ್ ಲುಕ್ ಅಲ್ಲಿ ಇರ್ತಾರೆ, ಒಂದು ಒಳ್ಳೆ ಬಾಡಿ ಮೇಂಟೈನ್ ಮಾಡ್ತಿರ್ತಾರೆ. ಒಂದ್ 30-40 ದಿನ ನೋಡಿದ್ರೆ ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟು ಫುಲ್ ಸಣ್ಣ ಆಗ್ಬಿಟ್ಟಿರ್ತಾರೆ. ಇಲ್ಲ ಪೂರ್ತಿ ಸಣ್ಣ ಹೋಗಿರೋ ಪೂರ್ತಿ ಒಂದ್ 30 ದಿನದಲ್ಲಿ ಪೂರ್ತಿ ದಪ್ಪ ಫುಲ್ ಬಲ್ಕ್ ಎಲ್ಲ ಆಗ್ಬಿಟ್ಟಿರ್ತಾರೆ. ಬಟ್ ಅದನ್ನ ಫಾಲೋ ಮಾಡೋ ಒಬ್ಬ ಫ್ಯಾನು ಅಥವಾ ಒಬ್ಬ ಲೇ ಮ್ಯಾನು ಅವರು ತಗೊಳ್ಳೋಂತಹ ಪ್ರೊಸೀಜರ್ನ ಪೂರ್ತಿ ಫಾಲೋ ಮಾಡಲ್ಲ. ಸೊ ಈ ಸೈಡ್ ಎಫೆಕ್ಟ್ಸ್ ನಿಜವಾಗ್ಲೂ ಇರುತ್ತಾ? ಅಂದ್ರೆ ಈ ಸಡನ್ ಚೇಂಜ್ ಓವರ್ ಇರುತ್ತಲ್ಲ, ಒಂದ್ 30 ದಿನ 40 ದಿನ,
ಅದು ಒಳ್ಳೇದಾ? ಅಂಡ್ ಸೈಡ್ ಎಫೆಕ್ಟ್ಸ್ ಯಾವ ತರ ಮ್ಯಾಟರ್ ಆಗುತ್ತೆ ಹೆಲ್ತ್‌ಗೆ? ಒಂದನೇದಾಗಿ ಆತರ ಫಾಲೋ ಮಾಡ್ಬೇಡಿ ಅಂತಾನೆ ಹೇಳ್ತೀನಿ. ಫ್ಯಾನ್ಗಳಿಗಾಗ್ಲಿ ಜನ ನಾರ್ಮಲ್ ನೋಡ್ತಾ ಇರೋರಾಗ್ಲಿ. ಹ್ಮ್. ಅವ್ರನ್ನ ಪರ್ಪಸ್ಸಿಗೆ ಮಾಡ್ತಾ ಇದಾರೆ. ಒಂದ್ ಮೂವಿಗಂತ ಮಾಡ್ತಾ ಇರ್ತಾರೆ. ಅವ್ರಿಗೆ ಪೇಮೆಂಟ್ ಇರುತ್ತೆ. ಮತ್ತೆ ಅಂದ್ರೆ ನೋಡ್ತಾರೆ ಜನಗಳು. ಅಂದ್ರೆ ಒಂದು ನೇಮು ಸಿಗುತ್ತೆ, ಫೇಮ್ ಸಿಗುತ್ತೆ, ನೇಮ್ ಸಿಗುತ್ತೆ, ದುಡ್ಡು ಸಿಗುತ್ತೆ, ಎಲ್ಲದೂ ಸಿಗುತ್ತೆ. ಬಟ್ ನಿಮ್ಗೇನ್ ಸಿಗುತ್ತೆ ಅಂತ ನಾನು ಕೇಳ್ತೀನಿ. ಏನೂ ಸಿಗಲ್ಲ. ನೀವು ಅವ್ರನ್ನ ಫಾಲೋ ಮಾಡಿ ಒಂದು ಗೈಡೆನ್ಸ್ ಇರಲ್ಲ. ನಾವು ಅವ್ರಿಗೆ ನೋಡಿ ನಂದು ಎಕ್ಸ್‌ಪೀರಿಯನ್ಸ್ ನಾ ಗೈಡೆನ್ಸ್ ಇರ್ತೀನಿ. ಮತ್ತೆ ಕುದುರೆ ಅಂತ ಹೇಳಿದೆ ಅದನ್ನ ಕಲಿಸ್ಲಿಕ್ಕೆ ಒಬ್ರು ಇರ್ತಾರೆ ಕೋಚು. ಕತ್ತಿಗೊರಣೆ ಅಂತ ಹೇಳಿದ್ರೆ ಅದನ್ನ ಕಲಿಸ್ಲಿಕ್ಕೆ ಒಬ್ರು ಇರ್ತಾರೆ. ಡಾಕ್ಟರ್ ಸಪೋರ್ಟ್ ಇರುತ್ತೆ. ಎಲ್ಲದೂನು ದೊಡ್ಡ ಲೆವೆಲ್ ಅಲ್ಲಿ ಇರುತ್ತೆ ಅವರಿಗೆ. ನಿಮ್ಗೆ ಆತರ ಇರಲ್ಲ. ನಿಮ್ದು ಲೈಫ್ ಹೇಗಿರುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಇರುತ್ತೆ, ನಿಮ್ದೇ ಬೇರೆ ಬಿಸ್ನೆಸ್ ಇರುತ್ತೆ. ಸೊ ಈ ತರ ಬ್ಲೈಂಡ್ ಆಗಿ ಫಾಲೋ ಮಾಡ್ಬೇಡಿ ಅಂತ ನಾನು ಹೇಳ್ತೀನಿ. ಫಾಲೋ ಮಾಡೋದು ತಪ್ಪು ಆಕ್ಚುಲ್ ಆಗಿ. ಫಾಲೋ ಮಾಡೋದೇ ತಪ್ಪು. ಫಾಲೋ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ಆಗುತ್ತೆ, ಹಾಗೆ ಆಗುತ್ತೆ. ಇದಕ್ಕೆ ನಮ್ದು ಗೈಡೆನ್ಸ್ ಇರುತ್ತೆ. ಗೈಡೆನ್ಸ್ ಇದ್ರೇನೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಹೇಳಲಿಕ್ಕಾಗಲ್ಲ. ಬಾಡಿ ಹೇಳಲಿಕ್ಕಾಗಲ್ಲ. ಬಟ್ ಒಂದು ಪರ್ಪಸ್ ಇರುತ್ತೆ ನಮ್ಗೆ. ಅದಾದ್ಮೇಲೆ ನಾವು ಇಮಿಡಿಯೇಟ್ ಆಗಿ ನಾವು ಹೆಲ್ತಿ ಆಗ್ಲಿಕ್ಕೆ ಹೋಗ್ತಾರೆ. ಬಟ್ ಇವ್ರು ಏನು ಗೊತ್ತಿಲ್ಲದೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಹೋದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಇದು ಫ್ಯಾನ್ಸ್‌ಗೆ ಒಂದ್ ಕಡೆಯಿಂದ ಪ್ರಾಬ್ಲಮ್ ಆದ್ರೆ ಅಥವಾ ಮನುಷ್ಯ ಫಾಲೋ ಮಾಡೋನ್ಗೊಂದು ಪ್ರಾಬ್ಲಮ್ ಆದ್ರೆ ನಿಜವಾಗ್ಲೂ ಸ್ಟಾರ್‌ಗಳು ಕೂಡ ಅಂದ್ರೆ ಇಷ್ಟು ಚೇಂಜ್ ಓವರ್ ಬಾಡಿನಲ್ಲಿ ಒಂದು ದಪ್ಪ ಆಗೋದು, ಸಣ್ಣ ಆಗೋದು ಎಲ್ಲ ಆಟೋಮೆಟಿಕಲಿ ಆಗ್ತಾ ಇರುತ್ತಲ್ಲ. ಎಲ್ಲೋ ಒಂದ್ ಕಡೆ ಅವ್ರ ಬಾಡಿಗೆ ಒಂದು ಇಂಪ್ಯಾಕ್ಟ್ ಆಗ್ತಿರತ್ತಾ? ಅಂದ್ರೆ ಹೆಲ್ತಿ ವೇಲ್ ಹೋದ್ರೆ ಆಗ್ತಾ ಇರಲ್ಲ. ಹ್ಮ್. ಅಂದ್ರೆ ಇವಾಗ ನೋಡಿ, ಇವಾಗ ಶ್ರೀಮುರಳಿ ಅಣ್ಣನೇ ನೋಡಿದ್ರೆ ಒಂದು 2001 ಇಂದನೂ ವರ್ಕೌಟಿಗೆ ಹೋಗ್ತಾ ಇದಾರಂತೆ. ನಿಯರ್ಲಿ ಒಂದು 25 ಇಯರ್ಸ್ ಆಯ್ತು. ಸೊ ಅವ್ರ ಬಾಡಿ ನಾವು ರೆಡಿ ಮಾಡೋದು ತುಂಬಾ ಈಸಿ ಆಕ್ಚುಲ್ ಆಗಿ. ಯಾಕಂದ್ರೆ ಮಸಲ್ ಮೆಮೊರಿ ಅನ್ನೋದು ಇರುತ್ತೆ. ಈಗ ನಮ್ದು ಅಷ್ಟೊಂದು ಮೋರ್ ದೆನ್ 15 ಇಯರ್ಸ್ ಪ್ಲಸ್ ಇಂದ ವರ್ಕೌಟ್ ಮಾಡ್ತಾ ಇದೀವಿ. ಈಸಿ ನಮ್ಗೆ. ಈಗ ಮಸಲ್ ಮೆಮೊರಿ ಅನ್ನೋದು ಇರುತ್ತೆ. ನಮ್ಮ ಬಾಡಿ ಹೇಳ್ದಂಗೆ ಕೇಳುತ್ತೆ. ಸಡನ್ ಆಗಿ ಬಂದ್ರೆ ಸಡನ್ ಆಗಿ ದಪ್ಪ ಆಗ್ಬೇಕು, ಸಣ್ಣ ಆಗ್ಬೇಕು ಅಂದಾಗ ಅದು ಡೇಂಜರ್. ಬಟ್ ಈ ತರ ಒಬ್ರು ಬಾಡಿ ನಮ್ಗೆ ಮಸಲ್ ಮೆಮೊರಿ ಇರುತ್ತೆ ಮತ್ತೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅಂದ್ರೆ ಇವಾಗ ನಾನು ಹೇಳಿದ್ನಲ್ಲ ಡಯಟ್ ಏನ್ ಹೇಳಿದ್ರು ಬಾಡಿ ಅಡಾಪ್ಟ್ ಮಾಡುತ್ತೆ. ಮತ್ತೆ ಅವ್ರ ಮೈಂಡ್ ಸೆಟ್ ಈಸಿಯಾಗಿ ಅಡಾಪ್ಟ್ ಮಾಡೋ ತರ ಇರುತ್ತೆ. ಯಾಕಂದ್ರೆ ಎವ್ರಿ ಡೇ ಅವ್ರ ಲೈಫ್ ಸ್ಟೈಲ್ ಹೆಲ್ತಿ ಇರುತ್ತೆ. ಅನ್ಹೆಲ್ತಿ ತಿಂತಾ ಇರಲ್ಲ. ಸೊ ಇವಾಗ ಅನ್ಹೆಲ್ತಿ ತಿಂತಾ ಇರಲ್ಲ ಅನ್ಕೊಳ್ಳಿ, ಮನೆ ಫುಡ್ ತಿಂತಾ ಇರ್ತಾರೆ. ಅದ್ರಲ್ಲಿ ನಾವು ಕರೆಕ್ಷನ್ ಮಾಡೋದು ತುಂಬಾ ಈಸಿ ಅಲ್ವಾ. ಇವಾಗ ತಿಂತಾ ಇರ್ತಾರೆ, ಅದ್ರಲ್ಲಿ ಸ್ವಲ್ಪ ಕ್ವಾಂಟಿಟಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದ್ರೆ ಇವಾಗ ರೈಸ್ ಇಡ್ತೀನಿ, ಚಿಕನ್ ಇಡ್ತೀನಿ ಅಂತ ಹೇಳ್ತೀನಿ. ಬಟ್ ಡೈಲಿ ಅವರು ಅದನ್ನ ತಿಂತಾ ಇರ್ತಾರೆ. ಈಸಿ ಆಗುತ್ತಲ್ವಾ. ವರ್ಕೌಟ್ ಅಷ್ಟೇ, ಡೈಲಿ ಅವ್ರು ವರ್ಕೌಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲೇ ನಾವು ಸ್ವಲ್ಪ ಚೇಂಜಸ್ ಮಾಡ್ತೀವಿ. ಸ್ವಲ್ಪ ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡಬಹುದು, ವೇರಿಯೇಷನ್ ಚೇಂಜ್ ಮಾಡಬಹುದು, ಇಷ್ಟು ಮಾಡ್ತೀವಿ. ಕಾರ್ಡಿಯೋ ಆಲ್ರೆಡಿ ಒಂದು 10,000 ತರ ಮಾಡ್ತಾ ಇರ್ತಾರೆ. ಸ್ವಲ್ಪ ಇನ್ಕ್ರೀಸ್ ಇಲ್ಲ ಡಿಕ್ರೀಸ್ ಮಾಡ್ತೀವಿ. ಇದೇನೋ ಇಂಪ್ಯಾಕ್ಟ್ ಆಗಲ್ಲ. ಏನಕ್ಕೆ ಹೇಳಿ, ಸ್ವಲ್ಪ ಅದ್ರ ಚೇಂಜಸ್ ಮಾಡಿರ್ತೀವಿ. ಬಟ್ ಹೊಸಬ್ರು ಯಾರೋ ಬಂದ್ರು ಸಡನ್ ಆಗಿ ಎಲ್ಲದೂ ನೀವು ಇವಾಗ 10,000 ಮಾಡಿ ಸ್ಟೆಪ್ಸ್ ಇಮಿಡಿಯೇಟ್ ಇದೇ ಡಯಟ್ ಮಾಡ್ಬಿಡಿ, ಈ ತರ ಅಗ್ರೆಸಿವ್ ವರ್ಕೌಟ್ ಮಾಡಿ 100 kg ಲಿಫ್ಟ್ ಮಾಡಿ ಹಂಗಾಗಲ್ಲ. ಆ ತರದ ಪ್ರಾಬ್ಲಮ್ ಆಗುತ್ತೆ. ಈ ತರದವ್ರಿಗೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೆಲ್ತ್ ಎಫೆಕ್ಟ್ ಆಗಲ್ಲ. ಹೇಳಿದ್ನಲ್ಲ ಜಸ್ಟ್ ಮೈನರ್ ಚೇಂಜಸ್. ಓಕೆ. ಬಟ್ ಬಾಡಿ ಇಮಿಡಿಯೇಟ್ ಆಗಿ ತುಂಬಾ ಚೇಂಜಸ್ ತೋರಿಸ್ಬಿಡುತ್ತೆ. ಯಾಕಂದ್ರೆ ಮಸಲ್ ಮೆಮೊರಿ ಅನ್ನೋದು ಇರುತ್ತೆ. ಓಕೆ. ಹಾಗಾಗಿ ಈಸಿ ಆಗುತ್ತೆ. ಕಷ್ಟ ಏನಾಗಲ್ಲ. ಬಟ್ ಅದನ್ನ ನಾರ್ಮಲ್ ಪೀಪಲ್ಗಳು ಅದನ್ನ ನೋಡಿ ಬ್ಲೈಂಡ್ ಆಗಿ ಫಾಲೋ ಮಾಡ್ಬೇಡಿ ಅಂತಾನೆ ಹೇಳ್ತೀನಿ. ಅದು ನೋಡಿ ಅವ್ರು ಈ ತರ ಆದ್ರು ಫಿಲ್ಮ್ ಆಕ್ಟರ್ಸ್, ನಾವು ಈ ತರ ಆಗ್ತೀವಿ ಅಂದ್ರೆ ಅವ್ರ ಹಿಂದ್ಗಡೆ ತುಂಬಾ ಶ್ರಮ ಇರುತ್ತೆ. ಮತ್ತೆ ಪ್ರಾಪರ್ ನಿದ್ದೆನೂ ಅಷ್ಟೇ. ಅವ್ರು ಇವಾಗ ನೋಡಿ ಶ್ರೀಮುರಳಿ ಅಣ್ಣ ನೋಡಿದ್ರೆ 9:30 ಮಲಗ್ತಾ ಇದಾರೆ. ಕರೆಕ್ಟ್ ಟ್ರ್ಯಾಕ್ ಮಾಡ್ತಿದೀವಿ ನಾವು ನೈಟ್ ನಿದ್ದೆನ. A to Z ಎಲ್ಲದನ್ನು ಟ್ರ್ಯಾಕ್ ಮಾಡ್ತಿದ್ವಿ. 9:30 ಮಲಗ್ತಾ ಇದಾರೆ, ಮಾರ್ನಿಂಗ್ 5 o'clock ಹೇಳ್ತಾ ಇದಾರೆ. ಸೊ ನಿಯರ್ಲಿ ಒಂದು 7 to 8 hours ನಿದ್ದೆ ಆಯ್ತಲ್ವಾ. ಪ್ರಾಬ್ಲಿ ಅದನ್ನೆಲ್ಲ ಸರಿ ಮಾಡಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತಾ? ಕಷ್ಟ. ಅವ್ರಂದ್ರೆ ನಿದ್ದೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ವಲ್ಪ ಲೇಟ್ ಆಗಿ ಮಲಗೋದು. ಅಂದ್ರೆ ಅವ್ರದ್ದು ಕಾಲ್ಗಳೆಲ್ಲ ಇದ್ದೇ ಇರುತ್ತೆ. ಬಟ್ ಅವ್ರ ಮೂವಿ ಅಲ್ಲ, ಶೂಟಿಂಗ್ ಟೈಮ್ ಅಲ್ಲದೆ ಇರೋ ಟೈಮಲ್ಲಿ ತುಂಬಾ ಕಷ್ಟ ಆಕ್ಚುಲ್ ಆಗಿ. ಎಷ್ಟು ಹೇಳಿದ್ರು ತುಂಬಾ ಲೇಟ್ ಮಾಡ್ತಾ ಇರ್ತಾರೆ. ಬಟ್ ಮೂವಿ ಟೈಮ್ ಶೂಟಿಂಗ್ ಬಂತು ಅಂದ್ರೆ ನಮ್ಗೆ ತುಂಬಾ ಈಸಿ ಆಕ್ಚುಲ್ ಆಗಿ. ನಾವ್ ಹೇಳೋದೇ ಬೇಡ, ಸುಮ್ನೆ ಹೇಳಿದ್ರೆ ಇಲ್ಲ ಚೆನ್ನ ನಾಳೆಯಿಂದ ನಾ ಮಾಡ್ತೀನಿ ಅಷ್ಟೇ. ಸೊ ಅಂದ್ರೆ ಅವ್ರಿಗೆ ಏನಾದ್ರು ಒಂದು ಗೋಲ್ ಅನ್ನೋದು ಅವ್ರಿಗೆ ಇದ್ಬಿಟ್ರೆ ತುಂಬಾ ಈಸಿ. ಅವ್ರನ್ನ ಸೆಷನ್ ಅಷ್ಟೇ ಮಿಸ್ಸೇ ಮಾಡಲ್ಲ. ಡಯಟ್ ಅಷ್ಟೇ ನಾವು ಹೇಳೋದೇ ಬೇಡ. ಮತ್ತೆ ಶುಗರ್ ಗೀಗರ್ ಏನು ತಿನ್ನೋದೇ ಇಲ್ಲ ಅವ್ರ. ಆತರ ಅಂದ್ರೆ ಅನ್ಹೆಲ್ತಿ ಹೊರಗಡೆ ಫುಡ್ ಮುಟ್ಲಿಕ್ಕೆ ಹೋಗಲ್ಲ. ಓಕೆ. ಮತ್ತೆ ಹೊರಗಡೆ ಇವೆಂಟ್ಗಳು ತುಂಬಾ ಅವಾಯ್ಡ್ ಮಾಡ್ತಾರೆ. ಆ ತರ ಟೈಮಲ್ಲಿ ಕಂಪ್ಲೀಟ್ 100% ಪ್ರಿಪರೇಷನ್ಗೋಸ್ಕರ ಡೆಡಿಕೇಟ್ ಮಾಡ್ತಾರೆ. ಅಂಡ್ ಸುಮಾರು ಜನ ಈ ವರ್ಕೌಟ್ ಇಲ್ಲದೆ ಅಥವಾ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲದೆ ಸಣ್ಣ ಆಗ್ಬೇಕು ಅಂತ ಅನ್ಕೊಳ್ಳೋರು ಇರ್ತಾರೆ. ಅವ್ರುಗಳು ಈ ಹರ್ಬಲ್ ಲೈಫ್ ಅನ್ನುವಂತಹ ಶೇಕ್ ಆಗಿರ್ಬೋದು, ಇಲ್ಲ ಯಾರ್ಯಾರೋ ಒಂದು ಆನ್ಲೈನಲ್ಲಿ ಕೊಡುವಂತಹ ಡಯಟ್ ಪ್ಲಾನ್ ಆಗಿರ್ಬೋದು, ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಫಾಲೋ ಮಾಡ್ತಾರೆ. ಅಂಡ್ 30 ದಿನದಲ್ಲಿ ಸಣ್ಣ ಆಗ್ಬಿಡ್ತೀವಿ, 40 ದಿನದಲ್ಲಿ ಸಣ್ಣ ಆಗ್ಬಿಡ್ತೀವಿ ಅಂತಾರೆ. ನೋಡಿದಾಗ ಹೆಂಗಿರ್ತಾರೋ ಅದೊಂಥರ ಹೆಲ್ತಿ ಸಣ್ಣ ಆಗಿರ್ತಾರೋ ಅಥವಾ ತುಂಬಾ ಅನ್‌ಹೆಲ್ತಿಲಿ ಸಣ್ಣ ಆಗಿದಾರೋ ಯಾವುದಕ್ಕೂ ಐಡಿಯಾನೇ ಇಲ್ಲ. ಇದು ಮುಂದೆ ಹೆಲ್ತ್‌ಗೆ ಎಷ್ಟು ಮಟ್ಟಿಗೆ ಅಫೆಕ್ಟ್ ಆಗುತ್ತೆ? ಅದು ರೈಟ್ ವೇನಾ? ಹರ್ಬಲ್ ಲೈಫ್ ಅದೇ ನಾನು ಜನಗಳಿಗೆ ಹೇಳ್ತೀನಿ ಯೂಸ್ ಮಾಡ್ಬೇಡಿ ಅಂತಾನೆ ಹೇಳ್ತೀನಿ. ಯಾವ್ದಾದ್ರು ಒಂದು ಮೀಲ್ ರಿಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಅದು ಇಲ್ವೇ ಇಲ್ಲ. ಒಂದು ಹಳೆ ಕಾಲದಲ್ಲಿ ನಿಮ್ಮ ಅಪ್ಪ ಅಮ್ಮನೇ ಕೇಳಿ ನೋಡಿ, ಅಜ್ಜಾಜಿಂಗ್ ಕೇಳಿ ನೋಡಿ, ಮೀಲ್ ರಿಪ್ಲೇಸ್ಮೆಂಟ್ ಅನ್ನೋದು ಇಲ್ವೇ ಇಲ್ಲ. ಅದೇನೇ ದೊಡ್ಡ ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ. ನಾರ್ಮಲ್ ಊಟ ಮಾಡಿ, ಮನೆ ಊಟ ಮಾಡಿ, ಚೆನ್ನಾಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ, ಒಳ್ಳೆ ವಾಕ್ ಮಾಡಿ, ಒಳ್ಳೆ ನಿದ್ದೆ ಮಾಡಿ. ಬಟ್ ಈ ತರ ಬಿಸ್ನೆಸ್ ಅಂತ ಹೇಳ್ತೀನಿ, ಇದು ಬಿಸ್ನೆಸ್ಗೋಸ್ಕರ ನಿಮ್ಮ ಹೆಲ್ತ್ ನ ಯೂಸ್ ಮಾಡ್ತಾ ಇರ್ತಾರೆ. ತುಂಬಾ ಕೇರ್ಫುಲ್ ಆಗಿರಿ. ಈ ತರ ಶೇಕ್ಗಳಿಗೆ ನೀವು ಮರಳಾಗ್ಬಿಡಿ. ಅದನ್ನ ಬಿಸ್ನೆಸ್ ಅಂತಾನೆ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ನಿಂಗೆ ಸೇಲ್ ಮಾಡಿದ್ರೆ ಇಷ್ಟು ದುಡ್ಡು, ಆತರ ಏನೇನೋ ಆಗಿದೆ ಅಂತ ಗೊತ್ತಿದೆ ಇಲ್ಲ, ಅದನ್ನು ಹೇಳ್ಬೇಕಾಗಿಲ್ಲ ಬಾಯ್ಬಿಟ್ಟು. ನಾನು ಅಡ್ವೈಸು ನನ್ನ ಫಾಲೋ ಮಾಡೋರಿಗಿಲ್ಲ, ನನ್ನ ನಂಬರಿಗೆ ನಾನು ಹೇಳ್ತಾ ಇದ್ದೀನಿ. ಅದರಿಂದ ಪಾಸಿಟಿವ್ ಬೆನಿಫಿಟ್ ಅಂತೂ ಇಲ್ಲ, ಎಲ್ಲ ನೆಗೆಟಿವ್ ಬೆನಿಫಿಟ್ ಏನೆ. ಯಾಕಂದ್ರೆ ಎನಿ ಟೈಮ್ ನಿಮ್ಮ ಊಟ, ಇವಾಗ ರೈಸ್ ಇರ್ಬೋದು, ಇಲ್ಲ ನೀವು ಮನೇಲಿ ಊಟ ಮಾಡೋದು ಊಟನೇ ನೀವು ಮೀಲ್ ರಿಪ್ಲೇಸ್ಮೆಂಟ್ ಏನ್ ಪೌಡರ್ ತಗೊಂತೀರಾ ಅದೆಲ್ಲ ಒಳ್ಳೇದಲ್ವೇ ಇಲ್ಲ. ಸೊ ಅದೊಂದು ಕೆಮಿಕಲ್ ಅಂತ ನಾನು ಹೇಳ್ತೀನಿ, ಒಳ್ಳೇದಂತೂ ಆಗಲ್ಲ.
ಆತರ ಸಣ್ಣ ಆಗೋದಿದೆಯಲ್ಲ, ಏನಾಗುತ್ತೆ ಅಂದ್ರೆ ನಿಮ್ಗೆ ಮಸಲ್ ಲಾಸ್ ಆಗುತ್ತೆ. ಸೊ ಮಸಲ್ ಅನ್ನು ತುಂಬಾ ಇಂಪಾರ್ಟೆಂಟ್ ನಿಮ್ ಬಾಡಿಲಿ. ನಿಮ್ಗೆ ಸ್ಟ್ರೆಂತ್ ಬೇಕು ಅಂದ್ರೆ ಮಸಲ್ ಬೇಕಿರುತ್ತೆ. ನೀವು ಕೂತಲ್ಲಿಂದ ಹೇಳ್ಬೇಕು, ಆ ಸ್ಟ್ರೆಂತ್ ಬೇಕು ಅಂದ್ರೆ ಮಸಲ್ ಬೇಕೇ ಬೇಕಾಗುತ್ತೆ. ನೀವು ಬರೀ ಆತರ ಶೇಕ್ಗಳನ್ನ ಮೀಲ್ ಬಿಟ್ಟು ನೀವು ತಗೊಂತ ಹೋದ್ರೆ ಏನಾಗುತ್ತೆ ಅಂದ್ರೆ ಮಸಲ್ ಲಾಸ್ ಆಗುತ್ತೆ. ಸೊ ನೀವು ನೋಡ್ಲಿಕ್ಕೆ ಸಣ್ಣ ಆಗ್ತಾ ಇರ್ತೀರಾ, ಬಟ್ ನೀವು ಜ್ವರ ಬಂದ್ರು ಸಣ್ಣ ಆಗ್ತೀರಾ. ನಾರ್ಮಲಿ ಊಟ ಬಿಟ್ರು ಸಣ್ಣ ಆಗ್ತೀರಾ, ನೀರ್ ಕುಡಿದೇ ಇಲ್ಲ ಅಂದ್ರೂ ಸಣ್ಣ ಆಗ್ತೀರಾ. ಆತರ ಶೇಕ್ಗಳು ತಗೊಂಡ್ರು ಕೂಡ ನೀವು ಸಣ್ಣ ಆಗ್ತೀರಾ. ಸೊ ಈ ತರ ಎಲ್ಲ ಸಣ್ಣ ಆಗ್ತಿರಲ್ಲ, ಅದು ಬಾಡಿಗೆ ಒಳ್ಳೇದಲ್ಲ, ಅನ್ಹೆಲ್ತಿ. ನೀವು ಸಣ್ಣ ಯಾವ ತರ ಆಗ್ಬೇಕಂದ್ರೆ ನೀವು ಚೆನ್ನಾಗಿ ತಿಂತಾ ಇರ್ಬೇಕು, ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇರ್ಬೇಕು, ಚೆನ್ನಾಗಿ ಕಾರ್ಡಿಯೋ ಮಾಡ್ತಾ ಇರ್ಬೇಕು, ಚೆನ್ನಾಗಿ ನಿದ್ದೆ ಮಾಡಿ ನೀವು ಸಣ್ಣ ಆದ್ರೆ ಮಾತ್ರ ಅದು ಒಳ್ಳೇದು. ಅವಾಗ ಏನಾಗುತ್ತೆ ಅಂದ್ರೆ ನಾವು BC ಅಂತ ಹೇಳ್ತೀವಲ್ಲ, ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಅಂತ. ಅದ್ರಲ್ಲಿ ನಿಮ್ಗೆ ಮಸಲ್ ಎಷ್ಟು ಗೇನ್ ಆಗಿದೆ ಮತ್ತೆ ಫ್ಯಾಟ್ ಎಷ್ಟು ಲಾಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಈ ತರ ನೀವು ಶೇಕ್ಗಳೆಲ್ಲ ತಗೊಂಡಾಗ ಏನಾಗುತ್ತೆ ಅಂದ್ರೆ ನಿಮ್ದು ಮಸಲ್ ಡ್ರಾಪ್ ಆಗುತ್ತೆ, ಮತ್ತೆ ಫ್ಯಾಟ್ ಡ್ರಾಪ್ ಆಗ್ಬೋದು, ಬಟ್ ಮಸಲು ಡ್ರಾಪ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಸ್ಟ್ರೆಂತ್ ಅನ್ನೋದೇ ಇರಲ್ಲ. ಸೊ ಒಂದ್ 5 ವರ್ಷ ನೀವು ಅದ್ರ ಬಗ್ಗೆ ತೋರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆಲ್ಲ ಮಾಡ್ಬೋದು ಬಿಸ್ನೆಸ್ಸಿಗೋಸ್ಕರ. ಒಂದ್ 15 ವರ್ಷ 20 ವರ್ಷ ಆದ್ಮೇಲೆ ನಿಮ್ ಸೈಡ್ ಎಫೆಕ್ಟ್ ಬಂದೇ ಬರುತ್ತೆ, ಬರ್ಲೇಬೇಕು. ಸೊ ನನ್ನ ಅಡ್ವೈಸ್, ನೀವು ಆತರ ಬಿಸ್ನೆಸ್ಗಳಿಗೆ ಮಾರ್ಕೆಟಿಂಗ್ ಮಾಡ್ಲಕ್ಕೆ ಹೋಗ್ಬೇಡಿ. ತುಂಬಾ ಜನ ಹೇಳ್ತಾರೆ ವಿರಾಟ್ ಕೊಹ್ಲಿ ತಗೊಂತಾ ಇದ್ರು, ರೊನಾಲ್ಡೋ ತಗೊಂತಾ ಇದ್ರು. ಚಾನ್ಸೇ ಇಲ್ಲ ಇವ್ರೆ, ಚಾನ್ಸೇ ಇಲ್ಲ. ಹೇಗ್ ತಗೊಂತಾರೆ? ಈಗ ಯಾವ್ದೋ ಒಂದು ವಿವೋ ಮೊಬೈಲ್ ಎಲ್ಲ ಬರುತ್ತೆ, ಅಡ್ವರ್ಟೈಸ್ ಮಾಡೋರೆಲ್ಲ ಯೂಸ್ ಮಾಡಲ್ಲ. ತಗೊಳಲ್ಲ. ಯಾವ್ದೋ ಒಂದು ನೋಕಿಯಾ, ಯಾವ್ದೋ ಒಂದು ನಾರ್ಮಲ್ ಮೊಬೈಲ್ ತೋರಿಸ್ತಾರೆ ಆಕ್ಟರ್ಸ್ ಎಲ್ಲ, ಅವ್ರು ಅದನ್ನ ಯೂಸ್ ಮಾಡ್ತಾರ? ಒಂದ್ ತಲೆ ಬೇಕು ನಿಮ್ಗೆ. ಯಾವ್ದೋ ಒಂದು ಪ್ಯಾರಾಗಾನ್ ಹವಾಯ್ ಅಂತ ತೋರಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ಹೇಳ್ತಾರೆ, ಬಟ್ ಅದನ್ನ ಅವ್ರು ಯೂಸ್ ಮಾಡ್ತಾರೆ ಅನ್ನೋದೊಂದು ಥಿಂಕ್ ಮಾಡ್ಬೇಕಾಗುತ್ತೆ. ಸೊ 1000% ವಿರಾಟ್ ಕೊಹ್ಲಿ ಎಲ್ಲ ಅದು ಯೂಸ್ ಮಾಡಿದ್ರೆ ಅವ್ರು ಆತರ ಅಥ್ಲೀಟ್ ಆಗಿ ಇರ್ಲಿಕ್ಕೆ ಆಗ್ತಾನೆ ಇರ್ತಾ ಇಲ್ಲ. ಅವ್ರು ಹೆಲ್ತಿ ಲೈಫ್ ಸ್ಟೈಲ್ ಮೇಲೆ, ಹೆಲ್ತಿ ಫುಡ್ ಮೇಲೆ, ಫಿಸಿಕಲ್ ಆಕ್ಟಿವಿಟಿ ಮೇಲೆ, ಅದ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಇದನ್ನ ಅವ್ರಿಗೆ ದುಡ್ಡು ಕೊಟ್ಟಿರ್ತಾರೆ, ಅವ್ರು ಅದಕ್ಕೆ ಮಾಡಿರ್ತಾರೆ. ಸಿಂಪಲ್, ಓಪನ್ ಆಗಿ ಹೇಳ್ಬೇಕಂದ್ರೆ ನನಗೊಂದು 1 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಮಾಡ್ಬೋದೇನೋ. ಸೊ ಅದನ್ನ ನೋಡಿ ನೀವು ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಸೊ ಬಿಸ್ನೆಸ್ ಅದು, ನಿಮ್ಗೊಂದು ಕ್ಲಾರಿಟಿ ಇರ್ಬೇಕು. ಯಾರೋ ಒಬ್ರು ಬ್ರಾಂಡ್ ಅಂಬಾಸಿಡರ್ ಇದಾರೆ ಅಂದ್ರೆ ಅವ್ರು ಯೂಸ್ ಮಾಡ್ಬೇಕಾಗಿಲ್ಲ. ಅವ್ರಿಗೆ ಬಿಸ್ನೆಸ್ ಅದು, ಅವ್ರು ದುಡ್ಡು ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಅವರು ಅವ್ರ ಬ್ರಾಂಡ್ ವ್ಯಾಲ್ಯೂನ ತೋರಿಸಿರ್ತಾರೆ. ಯೂಸ್ ಮಾಡೋ ತರ ಅವತ್ತೂ ಅವ್ರು ಯೂಸ್ ಮಾಡಿರೋ ಡೌಟ್ ಇರುತ್ತೆ. ಸುಮ್ನೆ ಶೇಕ್ ಮಾಡಿ ಆ ಕಡೆ ಚೆಲ್ಲಿ ಇರ್ತಾರೆ. ಸೊ ಅದನ್ನ ನೀವು ಬ್ರಾಂಡ್, ನಾನು ನೋಡ್ತಾ ಇರ್ತೀನಿ ಕಮೆಂಟ್ ಅಲ್ಲಿ, ವಿರಾಟ್ ಕೊಹ್ಲಿ ಯೂಸ್ ಮಾಡಿದ್ದಾರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಯೂಸ್ ಮಾಡಿದ್ದಾರೆ. ಚಾನ್ಸೇ ಇಲ್ಲ. ಅದ್ರ ಹೇಳ್ತಿಲ್ಲ ಅಂದ್ರೆ ನಾಲೆಡ್ಜು ಪ್ರಾಬ್ಲಮ್ ಇದೆ, ಬ್ಲೈಂಡ್ ಆಗಿ ನಂಬ್ತಾರೆ. ಅದನ್ನ ಕಂಪ್ನಿಗಳು ಯೂಸ್ ಮಾಡ್ಕೊಂತ ಇದಾರೆ. ಈ ತರ ನಾಲೆಡ್ಜ್ ಇಲ್ಲದೆ ಇರ್ಬೋದು, ಇಲ್ಲ ಬ್ಲೈಂಡ್ ಆಗಿ ನಂಬ್ತಾ ಇರೋದಿರ್ಬೋದು. ಅದು ಸೋಷಿಯಲ್ ಮೀಡಿಯಾ ಹೇಳಿದ್ನಲ್ಲ, ತುಂಬಾ ಈಸಿ. 30 ಸೆಕೆಂಡ್ ನೀವು ವಾವ್ ವಿಡಿಯೋ ಮಾಡಿ ತೋರಿಸ್ಬಿಟ್ರೆ ರೀಲ್ಸ್ ಅನ್ನ, ಜನಗಳು ಈಸಿಯಾಗಿ ನಂಬಿಡ್ತಾರೆ. ನಾನೇ ಅದೊಂದು ಪೌಡರ್ ಮಾಡಿ ಒಂದು ಬಾಕ್ಸ್ ಮಾಡಿ ರೆಡಿ ಮಾಡ್ಕೊಟ್ರೆ ಅದನ್ನು ನಂಬಿಡ್ತಾರೆ. ನಾನು ತೋರಿಸ್ದೆ ಅನ್ಕೊಡ, ಬ್ರಾಂಡ್ ಮಾಡಿ ಈ ತರ ಪೌಡರ್ ತಗೊಂಡ್ರೆ ಈ ತರ ಪ್ಯಾಕ್ಸ್ ಬರುತ್ತೆ ಅಂತ ತೋರಿಸ್ಬಿಟ್ರೆ ಅದನ್ನು ಬ್ಲೈಂಡ್ ನಂಬ್ತಾರೆ. ಜನಗಳಿಗೆ ಯಾವತ್ತೂ ಹೇಗಂದ್ರೆ ಈಸಿಯಾಗಿ ಬೇಕಾಗಿರೋದು, ಈಸಿಯಾಗಿ ಸಣ್ಣ ಆಗ್ಬೇಕು, ಕಷ್ಟಪಟ್ಟು ಸಣ್ಣ ಆಗ್ಬೇಕಾಗಿಲ್ಲ. ಬಟ್ ಈ ತರ ಅನ್ಹೆಲ್ತಿ ವೇ ಇಂದ ಸಣ್ಣ ಆಗೋದ್ರಿಂದ ಇಂಟರ್ನಲಿ ಬಾಡಿಗೆ ಏನ್ ಎಫೆಕ್ಟ್ ಆಗುತ್ತೆ? ಹಾಗೆ ಆಗುತ್ತೆ. ಇಂಟರ್ನಲ್ ಆರ್ಗನ್ಸ್, ಲಿವರ್, ಕಿಡ್ನಿ ಏನ್ ಬೇಕಾದ್ರೂ ಆಗ್ಬೋದು. ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ಇಲ್ಲ. ಏನಕಂದ್ರೆ ನಿಮ್ದು ಮನೆ ಊಟ ಇವಾಗಿನ ತಿಂದೇನೆ ಪ್ರಾಬ್ಲಮ್ ಆಗುತ್ತೆ. ಇದು ಯಾವ್ದೋ ಹೊರಗಡೆ ಪೌಡ್ರು, ಅದ್ರಲ್ಲಿ ಹರ್ಬಲ್ ಏನಿದೆ ಅನ್ನೋದೇ ಗೊತ್ತಿಲ್ಲ. ತಿಂದ್ಬಿಡಿ ಸಣ್ಣ ಆಗ್ತೀರಾ, ಊಟ ಬೇಡ ಅದನ್ನ ಮಾತ್ರ ಮಾಡಿ. ಹೆಂಗಾಗುತ್ತೆ? 1000% ಡ್ಯಾಮೇಜ್ ಆಗೇ ಆಗುತ್ತೆ. ನೀವು ಸಿಂಪಲ್ ನಾ ಎಲ್ಲರಿಗೂ ಹೇಳೋದದೇನೆ. ನಿಮ್ ಅಜ್ಜ ಇದ್ರಲ್ಲ, ಸೈಂಟಿಸ್ಟ್ ಅವ್ರು, ಅಂದ್ರೆ ಅವ್ನ್ ಫಾಲೋ ಮಾಡಿ ನೀವು. ಬೇಗ ಮಲಗ್ತಾ ಇದ್ರು, ಒಳ್ಳೆ ಊಟ ಮಾಡ್ತಾ ಇದ್ರು, ಹೊರಗಡೆ ಫುಡ್ ತಿಂತಾ ಇದಿಲ್ಲ, ಒಳ್ಳೆ ವಾಕ್ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು. ಜಸ್ಟ್ ಅದನ್ನ ಮಾಡ್ರೇಟ್ ಆಗಿ ಮಾಡಿ ನೀವು, 1000% ಬೆನಿಫಿಟ್ ಇದೆ. ಇವಾಗಿನ ಕಂಪನಿಗಳು ಮತ್ತೆ ಇವಾಗಿನ ನೀವು ಮಾರ್ಕೆಟಿಂಗ್ ಗೆ, ಅಡ್ವರ್ಟೈಸ್ಮೆಂಟ್ ಗೆ ಬಲಿಯಾಗ್ಲಿಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ಅಂಡ್ ಈಗ ಒಂದ್ ಟ್ರೆಂಡ್ ಶುರು ಆಗಿದೆ. ಅಂದ್ರೆ ನೀವ್ ಹೇಳ್ದಂಗೆ ಅಜ್ಜ ಅಜ್ಜಿ ಏನು ಮುಂಚೆ ಬದುಕ್ತಿದ್ರಲ್ಲ, ಅದೇ ತರ ಟ್ರೆಂಡ್ ಗೆ ನಾವು ವಾಪಸ್ ಹೋಗ್ತಿದೀವಿ. ಆಗ ಯಾರತ್ರನೂ ಅಂತ 2 ವೀಲರ್ಸ್ ಗಳಿರ್ಲಿಲ್ಲ. ಮನೆಯಿಂದ ಬಸ್ ಸ್ಟಾಪ್ ಗೆ ನಡ್ಕೊಂಡು ಹೋಗೋರು, ಇಲ್ಲಾಂದ್ರೆ ಕೆಲ್ಸಕ್ಕೆ ನಡ್ಕೊಂಡು ಹೋಗೋರು, ನೀವ್ ಹೇಳ್ದಂಗೆ ಬೇಗ ಮಲ್ಗೋರು. ಈಗ ನಾವೇನ್ ಫಾಲೋ ಮಾಡ್ತಿದ್ವಿ ಡಯಟ್ ಅಂತ, ಇಲ್ಲಾಂದ್ರೆ ವರ್ಕೌಟ್ ಪ್ಲಾನು, ಎಲ್ಲಾನು ಅವ್ರು ಫಾಲೋ ಮಾಡ್ತಿದ್ದೆ ಅಲ್ವಾ? ಇಲ್ಲ ಊಟ ಮಾಡ್ತಿದ್ದ ವಿಷಯದಲ್ಲಾಗಿರ್ಬೋದು, ಅವ್ರು 2 ಹೊತ್ತು ತಿಂತಿದ್ದು. ಆಗ ತಿನ್ಕೊಂಡು ಕೆಲ್ಸಕ್ಕೆ ಹೋದ, ಗದ್ದೆಗೆ ಏನಾದ್ರು ಇದ್ ಮಾಡಕ್ ಹೋದ್ರೆ, ನಾಟಿ ಮಾಡಕ್ಕೋ ಇನ್ನೊಂದಕ್ಕೋ ಹೋದ್ರೆ ಬಂದು ಸಂಜೆ ಊಟ ಮಾಡೋರು, 2 ಮೀಲು. ಬಟ್ ಇವಾಗ ನಾವುಗಳೇನ್ ಪ್ಲಾನ್ ಮಾಡ್ಕೋತಿದ್ವಿ, ಅದೆಲ್ಲ ಮೋಸ್ಟ್ ಆಫ್ ದೆಮ್ ಅದೇ ಟ್ರೆಂಡ್ ವಾಪಸ್ ಬರ್ತಿದೀವಿ ಅಂತ ಅನ್ಸುತ್ತೆ. ನಾವೇನ್ ಅದು ಹೇಳಿದ್ನಲ್ಲ, ಇಷ್ಟೆಲ್ಲ ಓದಿ ನಾನೇನ್ ಮಾಡಿದೀನಿ, ಅವ್ರು ಓದ್ದನೆ ಮಾಡಿದಾರೆ ಆಕ್ಚುಲ್ ಆಗಿ. ನಾನು ಸೈಂಟಿಫಿಕ್ ಆಗಿ ರಿಕವರಿಗೋಸ್ಕರ ನೀವು ಮಲಗಿ ಅಂತಿದ್ರು, ನಾನು ಅಂತೀನಿ. ಅವ್ರು ಹೇಳ್ತಿದ್ರು ಸುಮ್ನೆ ಸಂಜೆ ಸನ್ ಡೌನ್ ಆಗೋ ಟೈಮ್ ನೀವು ಮಲಗಿರ್ಬೇಕು ಅಂತ ಹೇಳ್ತಾ ಇದ್ರು. ಎಷ್ಟು ಸೈಂಟಿಫಿಕ್ ಆಗಿದ್ರು ಥಿಂಕ್ ಮಾಡಿ. ಸನ್ ಮೇಲ್ಗಡೆ ಬರ್ಲಿಕ್ಕಿಂತ ಮುಂಚೆ, ಅಂದ್ರೆ ಮಾರ್ನಿಂಗ್ 6 ಒಳಗಡೆ ಅವ್ರು ಹೇಳ್ತಾ ಇದ್ರು. ನಾವು ಅದೇ ಹೇಳ್ತಾ ಇರೋದು. ಸನ್ ಒಳಗಡೆ ಹೋದ ತಕ್ಷಣ ನೀವು ಊಟ ಮಾಡಿ ಮಲಗಬೇಕು. ನೀವೇನ್ ಹೇಳಿದ್ರಿ ಇವಾಗ, ಯಾರು ಅಕ್ಷಯ್ ಕುಮಾರ್ ಅವರೆಲ್ಲ ಹೇಳೋದೇನೈತೆ, ನಮ್ಮ ಅಜ್ಜಿನೇ ಹೇಳ್ತಾ ಇದ್ರು. ಕರೆಕ್ಟ್. ನೈಟ್ ಇಮಿಡಿಯೇಟ್ ಮಲಗ್ತಾ ಇದ್ರು ಅವಾಗ. ಮತ್ತೆ ಮೊಬೈಲ್ ಯೂಸ್ ಮಾಡ್ತಾ ಇದ್ದಿಲ್ಲ. ಎಷ್ಟು ಹೆಲ್ತಿ ಆಗಿದ್ರು ಅಂದ್ರೆ, ಇವಾಗ ಜನಗಳು ಹೇಗಂದ್ರೆ ಅವ್ರ ತರ ಲೈಫ್ ಸ್ಟೈಲ್ ಇಲ್ಲ, ಮತ್ತೆ ಜಿಮ್ಮು ಬೇಡ ಅಂತಿದ್ದಾರೆ. ಸೊ ಅವ್ರಿಗೆ ಆತರ ಲೈಫ್ ಸ್ಟೈಲ್ ಇತ್ತು, ಅದ್ ಕನ್ಫ್ಯೂಸ್ ಮಾಡ್ತಾ ಇದಾರೆ. ನಮ್ಮ ಅಜ್ಜಿ ಚೆನ್ನಾಗಿದ್ರು. ಲೇಡೀಸ್ ಎಲ್ಲ ಇವಾಗ ನೋಡಿ, ಲೇಡೀಸ್ ಹೇಳ್ತಾರೆ ನಾವು ಲೇಡೀಸ್ ಅವಾಗೆಲ್ಲ ಏನ್ ಕೆಲಸ ಮಾಡ್ತಿದ್ರು, ಜಿಮ್ಗೆ ಹೋಗ್ತಾ ಇದ್ರ, ಹೆಲ್ತಿ ಆಗಿದ್ರು ಅಂತ ಹೇಳ್ತಾರೆ. ಬಟ್ ಹಳೆ ಕಾಲದಲ್ಲಿ ನೀವು ನೋಡಿದ್ರೆ ಖಾರ ಕಡಿಯುತ್ತೆ ಅಂತಾರೆ, ಈ ತರ ಕಡಿತಾ ಇದ್ರು. ಮತ್ತೆ ಈ ತರ ಗುದ್ದೋದು ಇದೆಲ್ಲ ಮಾಡ್ತಾ ಇದ್ರು, ಮತ್ತೆ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ರು, ಮತ್ತೆ ಬಾವಿಯಿಂದ ನೀರ್ ಸೇಯ್ತಾ ಇದ್ರು.
ನಾವ್ ಸೈಂಟಿಫಿಕ್ ನಾವ್ ಹೇಳ್ತೀವಿ ರೋಯಿಂಗ್ ಅಂತೀವಿ ನಾವು ಕರೆಕ್ಟ್. ರೋ ಮಾಡಿ ಅಂತ. ಮತ್ತೇನಾದ್ರು ಒಂದು ಲಿಫ್ಟ್ ಮಾಡಿದ್ರೆ ಇವಾಗ ಡೆಡ್ ಲಿಫ್ಟ್ ಅಂತೀವಿ. ಸೊ ಏನೋ ಒಂದು ಇದು ಲಿಫ್ಟ್ ಮಾಡ್ತಾ ಇದ್ರು, ಆಮೇಲೆ ಒಂದು ಲಿಫ್ಟ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು, ನಾವು ಫಾರ್ಮರ್ಸ್ ವಾಕ್ ಅಂತೀವಿ, ಸೈಂಟಿಫಿಕ್ ಆಗಿ ಹೇಳ್ತೀವಿ. ಕೊಡ್ಪಾನ ಹಿಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಎಲ್ಲದನ್ನು ಅವ್ರು ಮಾಡ್ತಾ ಇದ್ರು ಆಕ್ಚುಲ್ ಆಗಿ. ಇವಾಗಿನ ಲೇಡೀಸ್ ಏನ್ ಮಾಡ್ತಾರೆ ಹೇಳಿ, ಒಂದು ಮೊಬೈಲ್ ಇರುತ್ತೆ, ಇಲ್ಲ ಮಕ್ಕಳನ್ನ ಹೇಳಿದ್ನಲ್ಲ, ಅವಾಗ ಒಂದು ಸ್ಕೂಲಿಗೆ ಕಳಿಸ್ಬೇಕು ಅಂದ್ರೆ ಒಂದು ಖಾರ ಕಡಿಬೇಕು ಅಂದ್ರೆ ಖಾರ ಕಡಿತಾ ಇದ್ರು. ಇವಾಗೇನ ಮಿಕ್ಸಿಗೆ ಹಾಕಿದ್ರೆ ಕಡಿದೋಗ್ಬಿಡುತ್ತೆ. ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ. ನೀರ್ ಟ್ಯಾಪ್ ಆನ್ ಮಾಡಿದ್ರೆ ನೀರ್ ಆನ್ ಆಗ್ಬಿಡುತ್ತೆ. ಸೊ ಅವಾಗ ಫಿಸಿಕಲ್ ಆಕ್ಟಿವಿಟಿ ಇತ್ತು, ಅದಕ್ಕೋಸ್ಕರ ಜಿಮ್ ಗಿಮ್ ಬೇಕಾಗಿದ್ದಿಲ್ಲ. ಇವಾಗ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಅದಕ್ಕೋಸ್ಕರ ಜಿಮ್ ಬೇಕೇ ಬೇಕು. ಸಿಂಪಲ್. ಅವಾಗ ಸ್ಕೂಲಿಗೆಲ್ಲ ಮಕ್ಕಳನ್ನ ಹೊತ್ಕೊಂಡು ಹೋಗ್ತಾ ಇದ್ರು. ಹೌದು. ಓಕೆ, 1 ಕಿಲೋಮೀಟರ್ ಕಿಲೋಮೀಟರ್ ಗಟ್ಲೆ. ಕರ್ಕೊಂಡು. ಇವಾಗ ಹಂಗೆ ಸ್ಕೂಲ್ ಬಸ್ ಮನೆ ಹತ್ರ ಬರುತ್ತೆ. ಲೇಡೀಸ್ ಏನ್ ವರ್ಕ್ ಮಾಡ್ತಾ ಇದಾರೆ, ಫಿಸಿಕಲ್ ಆಕ್ಟಿವಿಟಿ ಝೀರೋ ಆಗ್ತಿದೆ. ಬಟ್ ಕಂಪೇರ್ ಮಾಡೋದು, ಏನು ಜಿಮ್ ಹೋಗ್ಬೇಕು ಅಂತೀರ ನೀವು, ನಮ್ಮ ಅಜ್ಜಿ ಹೋಗ್ತಾ ಇಲ್ಲ. ಅವ್ರು ಹೋಗ್ತಾ ಇಲ್ಲ ಅಂದ್ರೆ ಅವ್ರು ಆಲ್ರೆಡಿ ಮಾಡ್ತಾ ಇದ್ರು, ನಮ್ಗಿಂತ ಚೆನ್ನಾಗಿ ಮಾಡ್ತಾ ಇದ್ರು. ನಾವು ಅವ್ರ ಮುಂದೆ ಹೇಳ್ತೀವಲ್ಲ ಆಕ್ಚುಲ್ ಆಗಿ ಅದು ಲೈಫ್ ಸ್ಟೈಲ್ ನ ಪಾರ್ಟ್ ಆಗ್ಬಿಟ್ಟಿತ್ತು ಪಾರ್ಟ್ ಆಗಿತ್ತು. ಇವಾಗ ನಾವು ಅದನ್ನ ಹೇಳಿ ಒಂದು ಸಿಸ್ಟಮೆಟಿಕ್ ಆಗಿ ಸೈಂಟಿಫಿಕ್ ಆಗಿ ಹೇಳೋ ತರ ಆಗಿದೆ. ಸಿಂಪಲ್. ನಮ್ಮ ಹತ್ರನು ಕೇಳ್ಬೇಕಂತಿಲ್ಲ, ನಿಮ್ಮ ಅಜ್ಜಾಜಿಂಗ್ ಕೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅಂಡ್ ಆಗೆಲ್ಲ ಅಜ್ಜ ಅಜ್ಜಿ ಇನ್ನೋ ವಿಷಯಕ್ಕೆ ಬಂದ ತಕ್ಷಣ ಆಗೆಲ್ಲ ಮನೆ ತುಂಬಾ ಮಕ್ಕಳು, 10 ಜನ, 8 ಜನ, 15 ಜನ, ಏನ್ ಅಂದ್ರೆ ಹಂಗೆಷ್ಟೆಲ್ಲ ಆದ್ರೂ ಫಿಟ್ ಆಗಿರ್ತಿದ್ರಲ್ಲ. ಅವರೆಲ್ಲ 90 ವರ್ಷ 80 ವರ್ಷ ಬದುಕೋರು. ಅಂಡ್ ಇವತ್ತಿನ ದಿನ ನೋಡಿದ್ರೆ ಎಲ್ರಿಗೂ 1 ಮಕ್ಳು ಇಲ್ಲ 2 ಮಕ್ಳು ಮ್ಯಾಕ್ಸಿಮಮ್. ಅಂಡ್ ಸುಮಾರು ಜನಕ್ಕೆ ಪೇರೆಂಟ್ಹುಡ್ ಬರೋದು ಕೂಡ ತುಂಬಾ ಕಷ್ಟ ಆಗಿದೆ, ಲೈಫ್ ಸ್ಟೈಲ್ ಇಂದ ಆಗ್ಲಿ, ಇಲ್ಲಾಂದ್ರೆ ಆ ಒಂದು ಡಿಸಿಪ್ಲಿನ್ ಇಲ್ಲದೆ ಇರುವಂತಹ ಲೈಫ್ ಸ್ಟೈಲು, ಹ್ಯಾಬಿಟ್ಸ್ ಗಳಿಂದ ಆಗ್ಲಿ ಭಾರಿ ಕಷ್ಟ ಆಗಿದೆ. ಅಂಡ್ PCOD ಸಮಸ್ಯೆಗಳಂತೂ ತುಂಬಾ ಇದೆ. ಎಲ್ಲವಕ್ಕೂ ಅಂದ್ರೆ ಇಂಟರ್ಲಿಂಕ್ಲಿ ನೋಡೋದಾದ್ರೆ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಮುಖ್ಯ ಅಂತ ಡಾಕ್ಟರ್ಸ್ ಹೇಳೋದು. ಟೆಸ್ಟೋಸ್ಟೆರಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಚೆಕ್ ಮಾಡೋದಾಗ ತುಂಬಾ ಲೋ ಆಗಿರುತ್ತೆ. ಯಾವ ತರ ಅಂದ್ರೆ, ಒಂದು ಏಜ್ ಆದ್ರು ಒಂದು 50 ವರ್ಷ 60 ವರ್ಷದವ್ರದ ಟೆಸ್ಟೋಸ್ಟೆರಾನ್ ಲೆವೆಲ್ 20s ಅಲ್ಲಿ ಇರುತ್ತೆ. ಚಿಕ್ಕ ಮಕ್ಕಳಲ್ಲಿರೋ ಟೆಸ್ಟೋಸ್ಟೆರಾನ್ ಲೆವೆಲ್ ಒಂದು 20s ಅಲ್ಲಿ ಇರೋ ಹುಡುಗರಲ್ಲಿ ಇರುತ್ತೆ. ಓಕೆ. ಆಕ್ಚುಲಿ ಪೀಕ್ ಅಲ್ಲಿ ಇರ್ಬೇಕು ಆ ಲೆವೆಲ್ ಅಲ್ಲಿ. ನಿಮ್ ಟೆಸ್ಟೋಸ್ಟೆರಾನ್ ಅಂದ್ರೆ ಮೇಲ್ ಹಾರ್ಮೋನ್. ನೀವೊಂದು ನಮ್ದು ವಾಯ್ಸ್ ಇರ್ಬೋದು, ಇಲ್ಲ ನಾವು ಸ್ಟ್ರಾಂಗ್ ಆಗಿ ಏನೇ ಇರ್ಬೇಕಂದ್ರೂ ಅದು ಬೇಕಾಗುತ್ತೆ. ಅದನ್ನೇ ಡ್ರಾಪ್ ಮಾಡ್ಕೊಂಡ್ಬಿಟ್ಟಿದ್ರೆ ಏನಕ್ಕೆ ಡ್ರಾಪ್ ಆಗುತ್ತೆ? ಸ್ಮೋಕ್. ನೀವು ಚೆಕ್ ಮಾಡಿ, ಇವಾಗ ನೋಡ್ತಾ ಇರೋರು ನೋಡಿ, ಟೆಸ್ಟೋಸ್ಟೆರಾನ್ ಡ್ರಾಪ್ ಆಗ್ಲಿಕ್ಕೆ ಸ್ಮೋಕ್ ಕಾರಣನ ಚೆಕ್ ಮಾಡ್ಲಿಕ್ಕೆ ಹೇಳಿ. ಇರುತ್ತೆ, ಸ್ಮೋಕೇನೆ ಕಾರಣ ಇರುತ್ತೆ, ಡ್ರಿಂಕ್ಸ್ ಕಾರಣ ಇರುತ್ತೆ. ಕರೆಕ್ಟ್ ಆಗಿ ಮಲಗಿಲ್ಲ ಅಂದ್ರೆ ನಿಮ್ ಟೆಸ್ಟೋಸ್ಟೆರಾನ್ ಡ್ರಾಪ್ ಆಗುತ್ತೆ. ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಡ್ರಾಪ್ ಆಗುತ್ತೆ. ಅನ್ಹೆಲ್ತಿ ಫುಡ್ ತಿಂದ್ರೆ ಡ್ರಾಪ್ ಆಗುತ್ತೆ. ನಿಮ್ ಕಾರ್ಡಿಯೋ ಏನು ಮಾಡದೆ ಸುಮ್ನೆ ಮನೇಲಿ ಮಲಗಿದ್ರೆ ಡ್ರಾಪ್ ಆಗುತ್ತೆ. ಸೊ ಡ್ರಾಪ್ ಮಾಡುವಂತದ್ದು ಎಲ್ಲದೂ ಮಾಡಿದವಾಗ ಅದೇ ರೀತಿ ನೀವು ಪ್ರೆಗ್ನೆನ್ಸಿ ಎಲ್ಲದೂ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಾಬ್ಲಮ್ ಆಗುತ್ತಲ್ಲ, ಹಾಗೆ ಆಗುತ್ತೆ. ಸೊ ನಾ ಹೇಳ್ತಿರೋದು ಅದೇನೆ, ಒಂದು ಆಕ್ಟಿವ್ ಆಗಿರಿ, ಒಳ್ಳೆ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಸಿಂಪಲ್. ತುಂಬಾ ಸೈಂಟಿಫಿಕ್ ಬೇಡವೇ ಬೇಡ, ತುಂಬಾ ಡೀಪ್ ಹೋಗ್ಬೇಕಾಗಿಲ್ಲ ನೀವು. ಮತ್ತೆ ಹೊರಗಡೆ ಫುಡ್ ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ ಹೊರಗಡೆ ನಿಮ್ಗೆ ಅವ್ರು ದುಡ್ಡಿಗೋಸ್ಕರ ಸೇಲ್ ಮಾಡ್ತಾ ಇರ್ತಾರೆ ಬಿಟ್ರೆ ನಿಮ್ ಹೆಲ್ತ್ ನೋಡಲ್ಲ ಅವರು. ಇವಾಗ ನಾನೊಂದು ಹೋಟೆಲ್ ಇಟ್ಟಿದ್ದೀನಿ ಅನ್ಕೊಳ್ಳಿ, ನಾನು ಏನ್ ಮಾಡ್ತೀನಿ, ನಿಮ್ ಹೆಲ್ತ್ ಚೆನ್ನಾಗಿರ್ಬೇಕು ಅಂತ ನಾನು ಮಾಡ್ತಾ ಇರ್ತೀನಿ, ಇಲ್ಲ ನನ್ನ ಬಿಸ್ನೆಸ್ ಹೋಗ್ಬೇಕು ಅಂತ ಮಾಡ್ತಾ ಇರ್ತೀನಿ. ಆಫ್ ಕೋರ್ಸ್ ನಿಮ್ ಬಿಸ್ನೆಸ್. ನಾನು ಹೇಳ್ಬೋದು, ಸುಮ್ನೆ ನಮ್ಮ ಹತ್ರ ಹೇಳ್ಬೋದು, ಇಲ್ಲ ನಿಮ್ ಹೆಲ್ತ್ ಬೇಕು ಅಂತ. ಬಿಸ್ನೆಸ್ ಎಂಡ್ ಆಫ್ ದ ಡೇ ನಂದು ಎಷ್ಟು ದುಡ್ಡು ಬಂತು, ಎಷ್ಟು ಎಕ್ಸ್ಪೆಂಡಿಚರ್, ಎಷ್ಟು ಇನ್ಕಮ್ ಅಷ್ಟೇನೆ. ಅಲ್ಲಿ ಏನಾಯ್ತು, ಯಾವ ತರ ಬರ್ತಾ ಇದೆ, ಎಷ್ಟು ಚೀಪ್ ಸಿಗುತ್ತೆ ಅಂತಾನೆ ನೋಡ್ತಾರೆ ಬಿಟ್ರೆ ಕ್ವಾಲಿಟಿ ನೋಡಲ್ಲ ಅಲ್ಲಿ. ಸೊ ಆ ರೀಸನ್ಗೆ ಹೊರಗಡೆ ಫುಡ್ ನ ಅವಾಯ್ಡ್ ಮಾಡಿ. ಇವಾಗ ಯಾವ ತರ ಆಗಿದೆ ಅಂದ್ರೆ, ಇವಾಗ ಹೇಳಿದ್ರಲ್ಲ, ಮನೆ ಫುಡ್ ತಿನ್ನೋದು ಹೆಲ್ತಿ ಅಂದ್ರೆ ಡಯಟ್ ಫುಡ್ ಅನ್ನೋ ತರ ಆಗಿದೆ. ನೀವು ಮನೆ ಫುಡ್ ತಿನ್ನಿ ಅಂದ್ರೆ ಈಗ ಡಯಟ್ ಮಾಡ್ತಾ ಇದ್ದೆ ನಾನು ಅಂತ. ನಾನು ಮನೆ ಫುಡ್ ತಿಂತದೀನಿ ಅಂದ್ರೆ ಡಯಟ್ ಮಾಡ್ತೀನಿ. ಹೊರಗಡೆ ಫುಡ್ ತಿನ್ನೋದು ನಾರ್ಮಲ್ ಆಗ್ಬಿಟ್ಟಿದೆ. ಸೊ ಹೊರಗಡೆ ಫುಡ್ ಇದ್ದಾಗ ಅವ್ರು ಹೈಜೀನ್ ಇರಲ್ಲ, ಮತ್ತೆ ಕ್ವಾಲಿಟಿ ಮೇಂಟೈನ್ ಮಾಡಲ್ಲ. ಅವ್ರ ಮೈನ್ ಪರ್ಪಸ್ ಬಿಸ್ನೆಸ್ ಆಗಿರುತ್ತೆ. ನಾ ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರು ರಾಂಗ್ ಆಗಿ ತಗೊಂಬೇಡಿ. ತುಂಬಾ ಜನ ಆತರ ಅಂದ್ರೆ ಬಿಸ್ನೆಸ್ ಸಿಗಲ್ಲ, ಹೆಲ್ತ್ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇರ್ಬೋದು. ಬಟ್ ನಾನು ನೋಡಿದಂಗೆ ಫುಡ್ಗಳು ಕೆಮಿಕಲ್ ಇದೆ. ವೆಜಿಟೇಬಲ್ಸ್ ಹಾಳಾಗಬಾರ್ದು ಅಂತ ಕೆಮಿಕಲ್ ಹಾಕ್ತಾರೆ. ಹೌದು. ಫ್ರೂಟ್ಸ್ ಬೇಗ ಬೆಳಿಬೇಕು ಅಂತ ಕೆಮಿಕಲ್ ಹಾಕ್ತಾರೆ. ಎಲ್ಲದೂ ಕೆಮಿಕಲ್ ಇರುವಾಗ ನೀವು ಮತ್ತೆ ಹೊರಗಡೆ ಹೋಗಿ ಫುಡ್ ತಿಂದ್ರೆ ಹೇಗಿರುತ್ತೆ ಹೇಳಿ? ಎಕ್ಸಾಕ್ಟ್ಲಿ. ನೀವು ಡಯಟ್ ಬರ್ಕೊಡ್ತಿರಲ್ಲ, ಅಷ್ಟು ಆರ್ಗ್ಯಾನಿಕ್ ಆಗಿ, ಅಷ್ಟು ಅಥೆಂಟಿಕ್ ಆಗಿ ಫುಡ್ ಎಲ್ಲಿ ಸಿಗುತ್ತೆ? ಸಿಗಲ್ಲ. ಅದೇ ಬಾರಿ ಕಷ್ಟ ಹೇಳಿದ್ನಲ್ಲ, ಆಗೋದಿಲ್ಲ? ಮನೆ ಫುಡ್ ತಿಂದ್ರು ನಾವು ಹೆಲ್ತಿ ಅಂತ ಹೇಳಿಕ್ ಆಗಲ್ಲ. ಅದ್ರಲ್ಲಿ ನೀವು ಹೊರಗಡೆ ಫುಡ್ ತಿಂದ್ರೆ ಇನ್ನೇನ್ ಸಿಗುತ್ತೆ ನಿಮ್ಗೆ? ಇನ್ನೂ ಅಷ್ಟ ಆಗ್ಬಿಡ್ತೀವಿ. ಸೊ ಇವಾಗಿನ ಇದ್ರಲ್ಲಿ ಅದೇ ನಮ್ಮ ಲೈಫ್ ನ ನಾವೇ ನೋಡ್ಕೊಬೇಕಾಗತ್ತೆ. ಏನಕ್ಕಂದ್ರೆ ಇವಾಗ ತಪ್ಪು ಅಂತಲ್ಲ, ರೈತರು ತುಂಬಾ ಜನ ಆರ್ಗ್ಯಾನಿಕ್ ಆಗಿ ಚೆನ್ನಾಗಿ ಬೆಳಿತಾರೆ. ತುಂಬಾ ಜನ ಬೇಗ ಬೆಳಿಬೇಕು ಅಂತ ಅದಕ್ಕೆ ಕೆಮಿಕಲ್ ಯೂಸ್ ಮಾಡ್ತಾರೆ. ಅಲ್ಲಿಂದ ಇನ್ನೊಂದ್ ಕಡೆ ತರ್ಕೊಂಡ್ ಬರುವಾಗ ಹಾಳಾಗ್ಬಾರ್ದು ಅಂತ ಅದಕ್ಕೆ ಕೆಮಿಕಲ್ ಯೂಸ್ ಮಾಡ್ತಾರೆ. ತಂದಿಟ್ಕೊಂಡು ಅವ್ರ ಅಂಗಡಿಯವರು ಒಂದೆರಡು ದಿನ ಸೇಲ್ ಆಗಿಲ್ಲ ಅಂದ್ರೆ ಅದನ್ನ ಸ್ವಲ್ಪ ದಿನ ಮತ್ತೆ ಕೆಮಿಕಲ್ ಯೂಸ್ ಮಾಡ್ತಾರೆ. ಕೆಮಿಕಲ್ ಆಗೋಗಿದೆ. ಬಟ್ ನಾವು ಮನೇಲಿ ಇಟ್ಟು ಅದು ಹಾಳಾಗ್ದಿರಿಂದ ಫ್ರಿಜ್ ಅಲ್ಲಿ ಇಡ್ತೀವಿ. ಫ್ರಿಜ್ ಅಲ್ಲಿ ಇರ್ತೀವಿ, ಅದು ಒಳ್ಳೇದಲ್ಲ. ಥಿಂಕ್ ಮಾಡಿ, ಹಳೆ ಕಾಲದಲ್ಲಿ ಫ್ರಿಜ್ ಇದ್ದಿಲ್ಲ. ಹೌದು. ಸೊ ಎಲ್ಲದನ್ನು ಅದ್ ಹೇಳಿದ್ನಲ್ಲ, ಅಂದ್ರೆ ಎಲ್ಲ ನ್ಯಾಚುರಲ್ ಆಗಿತ್ತು. ಇವಾಗ ಎಲ್ಲದನ್ನು ಈ ತರ ಆಗ್ಬಿಟ್ಟಿದೆ. ಬಟ್ ಈ ತರ ಆದಾಗ ಅದ್ರ ಜೊತೆ ನೀವು ಮತ್ತೆ ಸ್ಮೋಕ್ ಮಾಡ್ತೀನಿ, ಡ್ರಿಂಕ್ಸ್ ಮಾಡ್ತೀನಿ, ವರ್ಕೌಟ್ ಮಾಡಲ್ಲ, ಜಿಮ್ಗೆ ಹೋದ್ರೆ ಆ ತರ ಆಗುತ್ತೆ ಅಂತ ಜಿಮ್ನೆಲ್ಲ ಬಿಟ್ಟು, ಫಿಸಿಕಲ್ ಆಕ್ಟಿವಿಟಿ ಬಿಟ್ಟು, ಹೆಲ್ತಿ ಫುಡ್ ಬಿಟ್ಟು ನೀವು ಹೊರಗಡೆ ಫುಡ್ ಅನ್ನೇ ತಿಂತಾ ಇದಾರೆ, ಇನ್ನೂ ಬೇಗ ಡ್ಯಾಮೇಜ್ ಆಗುತ್ತೆ. ಓಪನ್ ರೀಸನ್ ಹೇಳ್ತಾ ಇದೀನಿ, ಇವಾಗ ಏನ್ ಹಾರ್ಟ್ ಅಟ್ಯಾಕ್ ಆಗ್ತಿದೆ, ಎಲ್ಲ ಹೆಲ್ತ್ ಇಶ್ಯೂ ಆಗ್ತಿದೆ, ನಿಜವಾಗ್ಲೂ ಲೈಫ್ ಸ್ಟೈಲ್ ಇಂದಾನೆ. ಮತ್ ನೋಡಿ, ಎಲ್ಲರೂ ಮೆಂಟಲಿ ತುಂಬಾ ವೀಕ್ ಇದ್ದಾರೆ, ಎಲ್ಲ ಡಿಪ್ರೆಸ್ಡ್. ಅಂದ್ರೆ ನೀವು ಹೆಂಗ್ ಹುಡುಗರು ಅಂದ್ರೆ 23-24 ವರ್ಷ ಅಂದ್ರೆ ಆಕ್ಟಿವ್ ಆಗಿರ್ಬೇಕು, ಡಿಪ್ರೆಸ್. ಪ್ರಾಬ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ ಸೀನಿಯರ್ಸ್ ಅಥವಾ ನಮ್ಮ ಅಣ್ಣಂದಿರು, ಅಕ್ಕಂದಿರು ಯಾರು ಈ ಡಿಪ್ರೆಷನ್ ಅನ್ನೋದು ತುಂಬಾ ಕೇಳ್ತಿರ್ಲಿಲ್ಲ. ಈಗಿನ ಲೈಫ್ ಸ್ಟೈಲ್ ಏನಾಗಿದೆ, ಈ ಒಂದು
ಕೋವಿಡ್ ಎರಾ ಬಿಫೋರ್ ಅಥವಾ ಆಫ್ಟರ್ ಹೌದು, ಅಂತ ಏನಿದೆ, ಹೌದು, ಹೌದು. ಈ ಟೈಮಲ್ಲಿ ತುಂಬಾ ಡಿಪ್ರೆಸ್ಡ್ ವಿಷಯಗಳು ಕೇಳ್ತಿರ್ತೀವಿ ಅಂಡ್ ಅದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡ್ತಾನೆ ಇರ್ತೀವಿ. ನೀವು ಬೀಯಿಂಗ್ ಎ ಫಿಟ್ನೆಸ್ ಕೋಚ್ 15 ವರ್ಷದಿಂದ ಇದ್ದೀರಾ. ಈ ಡಿಪ್ರೆಸ್ಡ್ ಅಥವಾ ಮೆಂಟಲ್ ಇಲ್ನೆಸ್ ಇಂದ ಬರೋರು ತುಂಬಾ ಜನ ಇದ್ದಾರೆ ಈಗಿನ ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ. ತುಂಬಾ ಜನ ಇದೆ. ಅಂದ್ರೆ ನೇಮ್ ಹೇಳಂಗಿಲ್ಲ, ತುಂಬಾ ಜನ ಪೇರೆಂಟ್ಸ್ ಅವ್ರ ಮಕ್ಳನ್ನ ಬಂದು ಸೇರ್ಸಿದ್ದಾರೆ ಆಕ್ಚುಲ್ ಆಗಿ. ಓಕೆ. ಪಾಪ ಅಳ್ತಾರೆ, ಅಂದ್ರೆ ನಮ್ ದೇವ್ರ ತರ ನೋಡ್ತಾರೆ ರೆಡಿ ಆಗಾದ್ಮೇಲೆ, ಅವ್ರು ಚೆನ್ನಾಗಾದ್ಮೇಲೆ. ಯಾವ ತರ ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್, ಡ್ರಗ್ಗಳು, ಬೇರೆ ಬೇರೆ ವ್ಯಸನಗಳು, ಮತ್ತೆ ಸರೌಂಡಿಂಗ್ ಆ ತರ ಇರುತ್ತೆ. ಮತ್ತೆ ಕಂಪ್ಲೀಟ್ ಮೊಬೈಲ್ ಯೂಸ್ ಮಾಡ್ತಾ ಇರೋದು, ನೈಟ್ ಮಲಗದೇ ಇಲ್ಲ, ಆ ತರ. ಅಂದ್ರೆ ಅವ್ರು ಯಾವ ತರ ಹುಡುಗರು ಮಾತಾಡ್ತಾರೆ ಅಂದ್ರೆ ಮುಖ ಎತ್ತಿ ಮಾತಾಡೋ ತರ ಇರಲ್ಲ ಅವರಿಗೆ. ಓಕೆ. ಅಂದ್ರೆ ಆ ಕಾನ್ಫಿಡೆನ್ಸ್ ಹೋಗಿರುತ್ತೆ. ನಿಮ್ಗೆ ಕಾಮನ್ ಅದು. ಇವಾಗ ನಾನು ಇವಾಗ ಅಡಿಕ್ಟ್ ಆದ್ರೆ ನಂಗೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ. ಮುಖ ಎತ್ತಿ ಮಾತಾಡ್ಲಿಕ್ಕೆ ಆಗಲ್ಲ, ಆಂಗ್ಸೈಟಿ ತರ, ಭಯ ತರ, ಅವರಿಗೆ ಏನೂ ಇರಲ್ಲ ಬಟ್ ಭಯ, ಏನೋ ಆಗುತ್ತೆ ಅನ್ನೋ ತರ ಭಯ. ಸೊ ನಾನ್ ಹೇಳ್ತಿರೋದು ಅದನ್ನೇ. ಕೋವಿಡ್ ಆದ್ಮೇಲೆ ಆಯ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಹೌದು. ಏನಕ್ಕಂದ್ರೆ ಕೋವಿಡ್ ಅಲ್ಲಿ ಒಂದು ನಾವು ಲೈಫ್ ಸ್ಟೈಲ್ ಕಲ್ತ್ವಿ, ಏನ್ ಹೇಳಿ, ಕೂರೋದು. ಅದೇ ಟೈಮಿಗೆ ರೀಲ್ ಸ್ಟಾರ್ಟ್ ಆಯ್ತು. ಬಿಫೋರ್ ರೀಲ್ ಇದ್ದಿಲ್ಲ. ಬಿಫೋರ್ ನಾನು ಸ್ಕ್ರೀನ್ ಟೈಮ್ ಅಲ್ಲಿ ನೋಡಿದ್ರೆ ಇನ್ಸ್ಟಾಗ್ರಾಮ್ ಒಂದು ಹಾಫ್ ಅನ್ ಅವರ್ ಇರ್ತಾ ಇದ್ದಿಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ನೋಡಿದಾಗ. ಬಟ್ ಇವಾಗ ಇನ್ಸ್ಟಾಗ್ರಾಮ್ ನೋಡಿದ್ರೆ 4 ಅವರ್ ಇರುತ್ತೆ. ಸೊ ಥಿಂಕ್ ಮಾಡಿ, ಒಂದು ಮೊಬೈಲ್ ನ ನೀವು 4 ಅವರ್ ಇಟ್ಕೊಂಡು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ ಕಣ್ಣೇನಾಗ್ಬೋದು, ಬ್ರೈನ್ ಏನಾಗ್ಬೋದು, ಮತ್ತೆ ಅದ್ರಲ್ಲಿ ಬರೋ ವಿಷಯಗಳು ನಿಮ್ ಬ್ರೈನ್ ಯಾವ ತರ ಡ್ಯಾಮೇಜ್ ಮಾಡ್ಬೋದು. ಮತ್ತೆ ಅದ್ರಲ್ಲಿ ಹೊಡೆದಾಟ ಬಡದಾಟ ಇರುತ್ತೆ. ಆಟೋಮೆಟಿಕ್ ನೀವು ಅದೇ ತರ ಇನ್ಫ್ಲೂಯೆನ್ಸ್ ಆಗ್ತೀರಲ್ವಾ. ಓಕೆ, ರೋಡ್ ರೇಜ್, ಹೋಗಿ ರೋಡಲ್ಲಿ ಹೊಡೆದ್ರೇನೆ ಕರೆಕ್ಟ್, ಅದೇ ತರ ಹೀರೋಯಿಸಮ್ ಮಾತ್ರ ಬಂದ್ಬಿಡುತ್ತೆ. ಯಾರೋ ಸ್ಮೋಕ್ ಮಾಡಿ ತೋರಿಸ್ತಾ ಇರ್ತಾನೆ, ವಾವ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ, ಸ್ಮೋಕ್ ಮಾಡೋದ್ರೆ ಹೀರೋಯಿಸಮ್ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಮತ್ತೆ ತುಂಬಾ ಈಸಿ ಆಗಿದೆ. ಅಂದ್ರೆ ಇವಾಗ ನೋಡಿದ್ರಲ್ಲ, ಅದನ್ನ ಯಾರು ಪೇರೆಂಟ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ರೂಮಲ್ಲಿ ಹೋಗಿ ನೋಡ್ತಾ ಕೂತ್ರೆ ಹೇಗೆ ಗೊತ್ತಾಗುತ್ತೆ? ಅವಾಗ ಏನಿತ್ತು ಹೇಳಿ, ಟಿವಿಲಿ ಹೋಗಿ ನೋಡ್ಬೇಕಿತ್ತು. ಟಿವಿ ನೋಡುವಾಗ ಪೇರೆಂಟ್ಸ್ ಬಂದು ನೋಡ್ತಿದ್ರು, ಆಫ್ ಮಾಡ್ತಿದ್ರು, ಆ ತರ ನೋಡ್ಬೇಡ ಅಂತ ಹೇಳ್ತಿದ್ರು. ಮೊಬೈಲ್ ಚಿಕ್ಕ ಮಕ್ಕಳು ಹುಡುಗರು ನೋಡ್ತಾ ಇದಾರೆ ಈಸಿಯಾಗಿ. ಅಂದ್ರೆ ಹಾಳಾಗೋದು ತುಂಬಾ ಈಸಿ ಆಗ್ತಾ ಇದೆ. ಅದೇ ಕೋವಿಡ್ ಆದ್ಮೇಲೆ ಏನಾಯ್ತಂದ್ರೆ, ಒಂದು ಮೊಬೈಲ್ ಯೂಸೇಜ್ 8 ಅವರ್ 10 ಅವರ್ಸ್, ಅಂದ್ರೆ ನೋಡಿ 24 ಅವರ್ ಅಲ್ಲಿ 10 ಅವರ್ಸ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ನಾವು 1 ಅವರ್ ಮೊಬೈಲ್, ಅಂದ್ರೆ ಯಾವ್ದೋ ಒಂದು ಮೂವಿ 2 ಅವರ್ ಟಿವಿ ನೋಡಿದ್ರೆ ಬೈತಾ ಇದ್ರು. ಈ ಹತ್ರದಲ್ಲಿ ನೋಡ್ಬೇಡ, ಕಣ್ಣು ಹೋಗುತ್ತೆ, ದೂರದಲ್ಲಿ ನೋಡು, ಮತ್ತೆ ಮೈಂಡ್ ಹಾಳಾಗುತ್ತೆ, ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು, ಹೊರಗಡೆ ಓಡಾಡ್ಕೊಂಡ್ ಬಂದು ನೋಡು ಅಂತ. ಅರ್ಧ ಗಂಟೆ ನೋಡು, 1 ಅವರ್ ನೋಡು ಅಂತೆಲ್ಲ ಇದ್ ಮಾಡೋರು. ಇವಾಗ ನೋಡಿ 10 ಅವರ್ ಮೊಬೈಲ್ ನ ಕಂಟಿನ್ಯೂಸ್ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡ್ತಿರಲ್ಲ. ಯಾಕಂದ್ರೆ ಅದೇ ರೀಸನ್ ಇಂದ ನಮ್ಗೆ ಹೆಲ್ತ್ ಇಶ್ಯೂ ಆಗ್ತಾ ಇರೋದು. ನೀವು ಕೋವಿಡ್ ಆದ್ಮೇಲೆ ಅದೇ ಸ್ಟಾರ್ಟ್ ಆಗಿರೋದು. ಮನೆ ಒಳಗಡೆ ಕೂರೋದ್ ಕಲ್ತ್ರು, ಕರೆಕ್ಟ್. ವರ್ಕ್ ಫ್ರಮ್ ಹೋಮ್ ಆಯ್ತು ಎಲ್ರಿಗೂ. ಮೊಬೈಲ್ ಯೂಸ್ ಮಾಡೋದ್ ಕಲ್ತ್ರು, ಹಂಗೆ ಡ್ರಿಂಕ್ಸ್ ಮಾಡೋದ್ ಕಲ್ತ್ರು, ಆಕ್ಟಿವಿಟಿ ಝೀರೋ ಆಗೋದ್ ಕಲ್ತ್ರು. ಸೊ ಅದಕ್ಕೆ ಅಡಿಕ್ಷನ್ ಆಗ್ತಾ ಇದಾರೆ. ಅದಕ್ಕೆ ಸರಿಯಾಗಿ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗ್ತಿದೆ. ವಾಕ್ಯ ಅಲ್ಲ, ಮನೇಲೆ ವರ್ಕ್ ಮಾಡು, ಮನೇಲೆ ಊಟ ಮಾಡು, ಮನೇಲೆ ತಿನ್ನು, ಮನೇಲೆ ಇರು, ಆ ತರ ಆಗೋಗಿದೆ. ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಮಾತ್ರ ನಿಮ್ಗೆ ಆಕ್ಟಿವ್ ಆಗಿರ್ಲಿಕ್ಕೆ ಆಗುತ್ತೆ. ನೀವು ಯಾರ ಜೊತೆ ಮಿಂಗಲ್ ಆಗ್ಬೇಕಂದ್ರೆ, ಮನುಷ್ಯ ಇನ್ನೊಬ್ರ ಜೊತೆ ಸೇರಿದಾಗ ಮಾತ್ರ ನಿಮ್ಗೆ ನಾರ್ಮಲ್ ಆಗಿರ್ಲಿಕ್ಕೆ ಆಗುತ್ತೆ, ಸೋಷಿಯಲೈಸ್ ಆಗಿ ಇರ್ಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಅದರಿಂದನೂ ನಿಮ್ಗೆ ಡಿಪ್ರೆಷನ್ ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ರೀಸನ್ಗೆ ಹೊರಗಡೆ ಬನ್ನಿ. ಮೊಬೈಲ್ ಅಲ್ಲಿ ಹೇಳಿದ್ನಲ್ಲ, ನಿಮ್ಗೊಂದು 50,000 ಫಾಲೋವರ್ಸ್ ಇದ್ರೆ ಮ್ಯಾಟರ್ ಆಗಲ್ಲ. ನೀವು ಹೊರಗಡೆ ಹೋಗಿ ಯಾರ ಜೊತೆ ಮಾತಾಡ್ತಿದ್ದೀರ ಅನ್ನೋದು ಬೇಕಾಗುತ್ತೆ. ಸೊ ಮಾತಾಡಿದ್ರೆ ನಿಮ್ಗೆ ಅದು ಒಳಗಡೆ ಫೀಲಿಂಗ್ಸ್ ಹೊರಗಡೆ ಬರುತ್ತೆ. ನೀವು ಒಂದು ಓಪನ್ ಅಪ್ ಆಗ್ತೀರಾ, ಅವಾಗ ಫ್ರೀ ಆಗ್ತಾ ಹೋಗ್ತೀರಾ. ಸೊ ಮೊಬೈಲ್ ಇದ್ರೆ ನಿಮ್ಗೆ ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಮೊಬೈಲ್ ಇಂದ ಅಂತ ಹೇಳ್ತೀನಿ. ಮೊಬೈಲು, ಶುಗರ್ ಎಲ್ಲ ನಂಬರ್ 1 ಡ್ರಗ್ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನೀವು ಸುಮ್ನೆ ಚೆಕ್ ಮಾಡಿ. ತುಂಬಾ ಅದು ಅಂದ್ರೆ ಹೊರಗಡೆ ಬರ್ಲಿಕ್ಕೆ ಆಗದಿರುವಂತ ಡ್ರಗ್. ಯಾರೊಬ್ರು ಮೊಬೈಲ್ ಯೂಸೇಜ್ ಮಾಡೋರ್ನ ಮೊಬೈಲ್ ಕಿತ್ತಿಟ್ಕೊಂಡ್ಬಿಡಿ, ಅವ್ರ ಹತ್ರ ಆಗಲ್ಲ, ಒದ್ಕೊಂಡ್ಬಿಡ್ತಾರೆ, ಆಗಲ್ಲ. ಹೇಗಾದ್ರೆ ನೀವು ಡ್ರೈವ್ ಮಾಡುವ ಮೊಬೈಲ್ ಯೂಸೇಜ್, ರೆಸ್ಟ್ ರೂಮ್ ಅಲ್ಲಿ ಮೊಬೈಲ್ ಯೂಸ್, ಈವನ್ ಟಾಯ್ಲೆಟ್, ಎಲ್ಲಾ ಕಡೆನೂ ಮೊಬೈಲ್ ಯೂಸೇಜ್. ಅಂದ್ರೆ ಯಾವ ಲೆವೆಲ್ಗೆ ಊಟ ಮಾಡುವ ಮೊಬೈಲ್ ಯೂಸ್. ಥಿಂಕ್ ಮಾಡಿ, ಅದೇ ಮೊಬೈಲ್ ನ ಊಟ ಮಾಡುವಾಗ್ಲೂ ಯೂಸ್ ಮಾಡ್ತಾರೆ, ಟಾಯ್ಲೆಟ್ ಹೋಗುವಾಗ್ಲೂ ಯೂಸ್ ಮಾಡ್ತಾರೆ. ಓಪನ್ ಆಗಿ ಏನು ಕೇಳ್ತಾ ಇದ್ದಾರೆ, ಇವಾಗ ಹುಡುಗರು ಈ ತರ ಮಾಡ್ತಾ ಇದಾರೆ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಯಾವ್ದಾದ್ರು ಒಂದು ಅಡಿಕ್ಷನ್ ನೀವು ಬೆಳೆಸಬೇಕು. ಯಾವ ತರ? ಹೆಲ್ತಿ ಅಡಿಕ್ಷನ್. ಸ್ಪೋರ್ಟ್ಸ್ ಜಾಯ್ನ್ ಮಾಡಿ. ನಾ ಯಾಕೆ ಜಿಮ್ ಅಂತ ಹೇಳ್ತಿಲ್ಲ, ಯಾವ್ದೋ ಕ್ರಿಕೆಟ್ ಸೇರಿಸಿ, ಫುಟ್ಬಾಲ್ ಇದಕ್ಕೆ ಸೇರಿಸಿ, ಇಲ್ಲ ಬ್ಯಾಡ್ಮಿಂಟನ್ ಸೇರಿಸಿ, ಇಲ್ಲ ಸ್ವಿಮ್ಮಿಂಗ್ ಸೇರಿಸಿ. ತುಂಬಾ ಇದೆ. ಹೇಳಿದ ನೀವು ಪಾಸಿಟಿವ್ ಹೋಗ್ಬೇಕಂದ್ರೆ ಒಂದಿದೆ, ನೀವು ನೆಗೆಟಿವ್ ಹೋಗ್ಬೇಕಂದ್ರೆ ಇದೆ. ಬಟ್ ನೆಗೆಟಿವ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ, ಪಾಸಿಟಿವ್ ಕಷ್ಟಪಟ್ಟು ಸಿಗುತ್ತೆ. ಅಂಡ್ ಆಗ್ಲೇ ನೀವು 90 ಡೇಸ್ ಟೆಕ್ನಿಕ್ ಅಂತ ಹೇಳಿದ್ರಿ. ಏನಾದ್ರು ಸ್ಪೆಷಾಲಿಟಿ ಒಂದು. ಅಂಡ್ ಈಗ ತುಂಬಾ ಜನ ಫಿಟ್ನೆಸ್ ಕೋಚ್ಗಳಿದ್ದಾರೆ, ಸೆಲೆಬ್ರಿಟಿ ಫಿಟ್ನೆಸ್ ಕೋಚ್ಗಳು ಇದ್ದಾರೆ, ಅಂಡ್ ನಾರ್ಮಲ್ ಫಿಟ್ನೆಸ್ ಕೋಚ್ಗಳು ಇದ್ದಾರೆ, ಹೆಸರು ಮಾಡಿರೋರು ಇದ್ದಾರೆ ಫೀಲ್ಡ್ ಅಲ್ಲಿ. ಅವರ ಒಂದು ಟೆಕ್ನಿಕ್ ಏನಿದೆ ಅಥವಾ ದ ವೇ ಅವ್ರ ವರ್ಕೌಟ್ ಪ್ಲಾನ್ ಏನಿದೆ, ಅದಕ್ಕೂ ಭರತ್ ಗೌಡ ಅವ್ರಿಗೂ ಏನ್ ಡಿಫ್ರೆನ್ಸ್? ಅವ್ರದ್ದು ಗೊತ್ತಿಲ್ಲ. ಯಾಕಂದ್ರೆ ನಾನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತೀನಿ. ಬೇರೆಯವ್ರ ಬಗ್ಗೆ ನಾವು ಥಿಂಕ್ ಮಾಡಿದ್ರೆ ನಾವು ಆ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಅಂತ ನಾನು ಅನ್ಕೊಂತೀನಿ ಆಕ್ಚುಲ್ ಆಗಿ. ಸೊ ನನ್ನ ಬೆಟರ್ ಮಾಡ್ಕೊಂಡ್ಲಿಕ್ಕೆ ಹೋಗ್ತೀನಿ. ನಮ್ಮ ಟ್ರೈನಿಂಗ್ ಏನಂದ್ರೆ ಒಂದು ಡಿಸಿಪ್ಲಿನ್. ಸೊ ನಾಲೆಡ್ಜ್ ಸೆಕೆಂಡ್ರಿ ಬರುತ್ತೆ. ನಾನು ನಾರ್ಮಲ್ ಆಗಿ ಕೋಚಸ್ ಗಳಿಗೆ ಹೇಳೋದು ಏನಂದ್ರೆ, ಇವಾಗ ನೋಡಿ, ಒಂದು ಟೈಮಿಗೆ ಇವಾಗ ಮಾರ್ನಿಂಗ್ 5:45 ನನ್ನ ಬ್ಯಾಚ್ ಅಂದ್ರೆ ನಾನು 5:40 ಇರ್ತೀನಿ. ಏನಕ್ಕೆ ನಾವು ಅವ್ರಿಗೆ ಹೇಳೋ ತರ ಇರಬೇಕು. ನೀವು ಕರೆಕ್ಟ್ ಟೈಮಿಗೆ ಬರಬೇಕು, ಟೈಮ್ ಡಿಸಿಪ್ಲಿನ್ ಇರಬೇಕು ಅಂತ ನಾವು ಅವ್ರಿಗೆ ಹೇಳಬೇಕು. ಅಂದ್ರೆ ನಾವು ಟೈಮ್ ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡ್ಬೇಕು ಫಸ್ಟ್. ಸೊ ಅವಾಗ ಮಾತ್ರ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಒಂದು ಟೈಮಿಂಗ್ ಮೇಂಟೈನ್ ಮಾಡಿ, ನಾರ್ಮಲ್ ಕೋಚಸ್ ಟ್ರೈನರ್ಸ್ ನಾನು ಹೇಳೋದು. ಇನ್ನೊಂದು ದುಡ್ಡಿನಿಂದ ಹೋಗ್ಬೇಡಿ, ದುಡ್ಡಿನಿಂದ ಬರುತ್ತೆ. ನಿಮ್ದು ವರ್ಕ್ ಯಾವ ತರ ಅಂದ್ರೆ ಬಿಸ್ನೆಸ್ ಅಂತ ನೋಡ್ಬೇಡಿ. ಫಸ್ಟ್ ಅವರಿಗೆ ರಿಸಲ್ಟ್ ಕೊಡೋರ ಬಗ್ಗೆ ನೋಡಿ. ನೀವು ರಿಸಲ್ಟ್ ಕೊಟ್ರಿ ಅಂದ್ರೆ ನಿಮ್ ಪ್ರಮೋಷನ್ ನೀವು ಮಾಡಬೇಕಾಗಿಲ್ಲ, ಅವರೇ ಮಾಡ್ತಾ ಹೋಗ್ತಾರೆ. ಅವ್ರ ಹತ್ರ ಬನ್ನಿ, ರಿಸಲ್ಟ್ ಬರುತ್ತೆ ಅಂತ ಅವರೇ ಕರ್ಕೊಂಡ್ ಬರ್ತಾರೆ ಆಕ್ಚುಲ್ ಆಗಿ.
ನೋಡಿ ನಮ್ಮ ಸ್ಟೂಡೆಂಟ್ಸ್ ನೋಡಿ ಅಷ್ಟೆಲ್ಲ ದುಡ್ಡು ಪೇ ಮಾಡಿ ಅವರೇನೆ ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾರೆ ಅಂದ್ರೆ ಥಿಂಕ್ ಮಾಡಿ. ನಾನು ಪೇ ಮಾಡಿ ಹೇಳಿಸ್ತಾ ಇಲ್ಲ. ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ನಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ರೆ ಯಾಕಂದ್ರೆ ಖುಷಿಯಾಗಿದ್ದಾರೆ. ಅಂದ್ರೆ ನಿಮ್ಮ ಒಂದು 5 ವರ್ಷ ಆಗ್ಲಿ ಇವಾಗ ನೋಡಿ ಎಲ್ಲರಿಗೂ ಒಂದನೇ ಇಯರ್ ಜೋಶ್ ಇರುತ್ತೆ, 2ನೇ ಇಯರ್ ಜೋಶ್ ಇರುತ್ತೆ, ಆಮೇಲೆ ಡ್ರಾಪ್ ಆಗ್ತಾ ಹೋಗ್ತಾರೆ. ಆತರ ಹೌದು. ಇರಬಾರ್ದು. ನೀವು ಮಾಡ್ತಾ ಇದೀರಾ ಅಂದ್ರೆ ಅದರಿಂದ ನಿಮ್ ಲೈಫ್ ನಡೀತಾ ಇದೆ, ಇಲ್ಲ ನೀವು ಅದಕ್ಕೆ ಡೆಡಿಕೇಟೆಡ್ ಆಗಿದ್ದೀರಾ ಅಂದ್ರೆ 1000% ನೀವು ಅದಕ್ಕೆ ಎಫರ್ಟ್ ಕೊಡ್ಲೇಬೇಕಾಗತ್ತೆ. ಮತ್ತೆ ಅವ್ರು ಏನ್ ಮಾಡ್ತಿದಾರೆ ಅನ್ನೋದು ಬಿಟ್ಬಿಡಿ, ನಿಮ್ ಕಡೆಯಿಂದ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಿಮ್ಗೊಂದು ಒಳಗಡೆಯಿಂದ ಒಂದು ಮನೆಗೆ ಹೋಗಿ ಮಲಗುವಾಗ ಹೌದು ನಾನು ಮೋಸ ಮಾಡಿಲ್ಲ, 100% ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತ ನಾನು ನಂಬ್ತೀನಿ. ನಾನು ರಿಗ್ರೆಟ್ ಇಲ್ಲದೆ ನಾನು ನೈಟ್ ಮಲಗಬೇಕು. ನೈಟ್ ಮಲಗುವಾಗ ಅವ್ರಿಗೇನೋ ಮೋಸ ಮಾಡಿ ಅಂದ್ರೆ ಯಾರೋ ದುಡ್ಡು ಜಾಸ್ತಿ ಕೊಟ್ಟಿದ್ದಾರೆ, ಕಡಿಮೆ ಕೊಟ್ಟಿದ್ದಾರೆ, ಇಲ್ಲ ಅವ್ರು ಯಾರೋ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಅವ್ರಿಗೆ ಚೆನ್ನಾಗಿ ಹೇಳ್ಕೊಟ್ಟೆ, ಹಂಗೆಲ್ಲ ಮಾಡ್ಲೇಬಾರ್ದು. ಆಕ್ಚುಲಿ ಎಲ್ಲರೂ ಒಂದೇ ತರ ನೋಡಿ. ನಿಮ್ ನೈಟ್ ಮಲಗುವಾಗ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಬೇರೆಯವರಿಗೆಲ್ಲ ನಿಮ್ಗೆ. ಹೌದು ನಾನು ಚೆನ್ನಾಗಿ ಮಾಡ್ಸಿದೀನಿ, ನಂಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ದು ಈ ಫೀಲ್ಡ್ ಅಲ್ಲಿ ಅನ್ನೋ ತರ ಇದ್ರೆ ಒಳ್ಳೇದು. ಮತ್ತೆ ಇದು ಒನ್ ಆಫ್ ದ ಬೆಸ್ಟ್ ಫೀಲ್ಡ್ ಕೋಚಿಂಗ್ ಅನ್ನೋದು. ಏನಂದ್ರೆ ನೀವು ಡಾಕ್ಟರ್ ಅಂದ್ರೆ ನೋಡಿ, ಏನಾದ್ರು ನಿಮ್ ಪ್ರಾಬ್ಲಮ್ ಆದಾಗ ಅವ್ರು ನಿಮ್ಗೆ ಟ್ಯಾಬ್ಲೆಟ್ ಕೊಡ್ತಾರೆ, ಏನೋ ಒಂದು ಕೊಡ್ತಾರೆ. ಬಟ್ ನೀವು ಪ್ರಾಬ್ಲಮ್ ಆಗದಿದ್ದಂಗೆ ನೀವು ಕಂಟ್ರೋಲ್ ಮಾಡ್ತೀರಾ. ನಿಮ್ಮ ಹತ್ರ ಬಂದಾಗ ಆ ಪ್ರಾಬ್ಲಮ್ ಹೋಗದೆ ಇರೋ ತರ ನೀವು ನೋಡ್ಕೊಂತೀರಾ. ಕರೆಕ್ಟ್. ಸೊ ದೇವ್ರು ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಜಾಬ್ ಕೊಟ್ಟಿದ್ದಾರೆ. ಆ ಜಾಬ್ ಬಗ್ಗೆ ಪ್ರೌಡ್ ಇರಲಿ. ತುಂಬಾ ಜನ ಟ್ರೈನರ್ಸ್ ಅಂದ್ರೆ ಟ್ರೈನರ್ ಅಂತ ಇಲ್ಲ, ತುಂಬಾ ವ್ಯಾಲ್ಯೂ ಇದೆ. ಮತ್ತೆ ಆ ವ್ಯಾಲ್ಯೂನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾಗತ್ತೆ. ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಅದನ್ನ ಡೌನು ಮಾಡ್ಕೊಬೋದು. ಅಂದ್ರೆ ತುಂಬಾ ಜನ ಟ್ರೈನರ್ಸ್ ನೋಡ್ಕೊತೀವಿ, ತುಂಬಾ ಜನ ಹುಡುಗಿಯರಿಂದ ಹೋಗೋದು ಮಾಡ್ತಾರೆ. ಆ ತರದೆಲ್ಲ ತುಂಬಾ ಆಗುತ್ತೆ. ಟ್ರೈನರ್ಸ್ ಅಂದ್ರೆ ಲೇಡೀಸ್ ಇಂದ ಹೋಗೋದಂತ ಆ ತರ ಆಗಿದೆ. ಆ ತರ ಡಿಫ್ರೆನ್ಶಿಯೇಟ್ ಮಾಡಬೇಡಿ. ಮೇಲ್ ಆಗ್ಲಿ ಫೀಮೇಲ್ ಆಗ್ಲಿ ಎಲ್ಲರೂ ಒಂದೇ ನಮ್ಗೆ. ಒಂದ್ಸತಿ ನಿಮ್ ಜಿಮ್ ಒಳಗಡೆ ಬಂದ್ರು ಅಂದ್ರೆ ನಾ ಟೆಂಪಲ್ ಅಂತ ಅನ್ಕೋತೀನಿ. ನನ್ ಜಿಮ್ ಒಂದ್ಸತಿ ಒಳಗಡೆ ಬಂದ್ರು ಅಂದ್ರೆ ಇಬ್ರು ಒಬ್ರೇನೆ, ಲೇಡೀಸ್ ಫೀಮೇಲ್ಸ್ ಆತರ ಏನೂ ಇಲ್ಲ, ಎಲ್ಲರೂ ಒಂದೇ ತರ ಟ್ರೀಟ್ ಮಾಡ್ಬೇಕು. 1,000 ಕೊಟ್ಟಿರೋರು ಒಬ್ರೇನೆ, 100 ಕೊಟ್ಟಿರೋರು ಒಬ್ರೇನೆ, ಇಲ್ಲ 0 ದುಡ್ಡು ಇರಲ್ದಿದ್ದವರು ನಮಗೆ ಪೇ ಮಾಡ್ತಿದಾರೆ ಅಂದ್ರೆ ಒಬ್ರೇನೆ. ಅವ್ರು ನಮಗೆ ಪೇ ಮಾಡ್ತಿದಾರೆ, ಅವ್ರ ದುಡ್ಡು ನಮಗೆ ಬೇಕಾಗಿಲ್ಲ, ನಮ್ಗೆ ಏನ್ ಮಾಡ್ಬೇಕು ಅವ್ರು ಮಾಡಿದ್ದಾರೆ. ಸೊ ಎಲ್ಲರೂ ಒಂದೇ ತರ ನೋಡಿ, ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ತರ ಆದಾಗ ನಿಮ್ 1000% ಇಂಪ್ರೂವ್ಮೆಂಟ್ ಆಗೇ ಆಗ್ತೀರಾ. ಮತ್ತೆ ದುಡ್ಡಿಂದ ಹೋಗ್ಬೇಡಿ ಅಂತ ಹೇಳ್ತೀನಿ. ಶೋಕಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಸೇಫ್ ಆಗಿ. ತುಂಬಾ ಜನ ದುಡ್ಡು ಬಂತು ಅಂತ ಹೇಳಿ ಕಾರು ಬೈಕು ಆ ತರ ಎಲ್ಲ ಮಾಡ್ತಾ ಹೋಗ್ತೀರಾ. ಫಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಆ ದುಡ್ಡನ್ನ ರೈಟ್ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಲ್ಯಾಂಡ್ ಮೇಲೆ ಏನೋ ಒಂದು ಮಾಡಿ. ಅವಾಗ ನೀವು ಫೈನಾನ್ಷಿಯಲ್ ಆಗಿ ಕೂಡ ಸ್ಟ್ರಾಂಗ್ ಇರ್ತೀರಾ. ಯಾಕಂದ್ರೆ ನಿಮ್ ಫ್ಯೂಚರ್ ಅಲ್ಲಿ ನಿಮ್ಗೆ ಫ್ಯಾಮಿಲಿ ನೀವು ನೋಡ್ಕೊಬೇಕಾಗತ್ತೆ, ಫೈನಾನ್ಷಿಯಲ್ ಸ್ಟ್ರಾಂಗ್ ಇರ್ಬೇಕಾಗತ್ತೆ. ಸೊ ಎಲ್ಲದನ್ನು ಪ್ರಾಪರ್ ಆಗಿ ಪ್ಲಾನ್ ಮಾಡಿ. ಅಂದ್ರೆ ಒಂದು ಕೋಚ್ ಅಂದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡೋ ತರ ಇಲ್ಲಿ ನೋಡಿ. ಡಾಕ್ಟರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಇದೆ, ಒಂದು ಲಾಯರ್ ಅಂದ್ರೆ ರೆಸ್ಪೆಕ್ಟ್ ಇದೆ. ನಮ್ದು ಊರಲ್ಲೇ ನಾನು ಸ್ಟಾರ್ಟಿಂಗ್ ಟ್ರೈನಿಂಗ್ ಬಂದಾಗ ಟ್ರೈನರ್ ಅಂತ ತುಂಬಾ ಕಿಂಡಲ್ ಆಗಿ ನೋಡ್ತಾ ಇದ್ರು. ತುಂಬಾ ಕೇಳೋ ನಿಮ್ ಮಗ ಟ್ರೈನರ್ ಅಲ್ವಾ ಅನ್ನೋ ತರ. ನಾನು ಅದನ್ನ ನಮ್ ಬೆಂಗಳೂರಲ್ಲಿ ಚೇಂಜ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ನಂದು ಇವಾಗ ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಸೂಪರ್ ಬೈಕ್ ಏನೇ ತಗೊಂಡಿದ್ರು ಅದಕ್ಕೊಂದು ವ್ಯಾಲ್ಯೂ ಕ್ರಿಯೇಟ್ ಆಗಿದೆ ನನಗೆ. ಓಕೆ, ಒಂದು ಕೋಚ್ ಆಗಿ ಈ ತರ ತಗೊಬಹುದು ಅನ್ನೋದನ್ನ ನಾ ತೋರಿಸಿದೀನಿ. ನೀವು ಮಾಡಿ ತೋರಿಸಿ. ಅವಾಗ ಎಲ್ಲರೂ ಆ ತರ ಏನಾಗ್ತಾ ಹೋಗುತ್ತೆ ಅಂದ್ರೆ ಕೋಚ್ ಅಂದ್ರೆ ಒಂದು ಲೆವೆಲ್ ಬರ್ತಾ ಹೋಗುತ್ತೆ ನಿಮ್ಗೆ. ಅವಾಗ ಆಟೋಮೆಟಿಕ್ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಹೋಗ್ತಾರೆ. ರೆಸ್ಪೆಕ್ಟ್ ಅವ್ರು ಕೊಡೋದಲ್ಲ, ನೀವು ತಗೊಳೋದು. ನೀವ್ ಹೇಗೆ ನೀವು ನಿಮ್ ಲೈಫ್ ಅಲ್ಲಿ ನೀವು ಹೇಗೆ ತಗೊಂತೀರಾ ಅದನ್ನ ನೋಡಿ ಅದ್ ಮಾಡ್ತಾರೆ. ಹೆಂಗಂದ್ರೆ ನೀವು ಇವಾಗ ಸ್ಮೋಕ್ ಮಾಡ್ಬೇಡಿ ಅಂತ ನಿಮ್ಗೆ ಹೇಳಿರ್ತೀನಿ, ನಾನೇ ಹೊರಗಡೆ ಸ್ಮೋಕ್ ಮಾಡ್ತಿದ್ರೆ ಹೇಗಿರುತ್ತೆ. ಸೊ ಅಲ್ಲಿ ಒಳಗಡೆ ಹಂಗೆ ಹೇಳಿದ್ರು, ಹೊರಗಡೆ ಬಂದು ಹಿಂಗೆ ಹೇಳಿದ್ರು ಅಂತ ಆ ತರ ಆಗುತ್ತೆ. ಸೊ ನಿಮ್ಗೆ ನಿಮ್ ಇದಕ್ಕೆ ನೀವು ಮೋಸ ಮಾಡ್ಕೊಂಡು ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಬರೀ ಆಕ್ಟಿಂಗ್ ಆಗಿರ್ಬೋದು, ರಿಯಾಲಿಟಿಲೂ ಅದೇ ಇರ್ಬೇಕು. ಅಂಡ್ ಈ ಮೆಂಟಲ್ ಬ್ಲಾಕ್ಸ್ ಇದೆಯಲ್ಲ, ಅಂದ್ರೆ ಈಗ 90 ದಿನದ ಒಂದು ಕೋರ್ಸ್ ಅಂತ ಇಟ್ಕೊಳ್ಳಿ, ದಿನ ಎದ್ದು ಅದೇ ಟೈಮ್ಗೆ ಮತ್ತೆ ಡಿಸಿಪ್ಲಿನ್ಡ್ ಆಗಿ ಬರೋದು ತುಂಬಾ ಜನದ ಕೈಲಿ ಆಗದೆ ಇರ್ಬೋದು. ನಾನು ಇನ್ನೊಂದ್ ಕಡೆ ಒಂದು ಆರ್ಟಿಕಲ್ ಓದಿದ್ದೆ, ಅಂದ್ರೆ ಪಬ್ಸ್ಗಳು ಎಷ್ಟು ದುಡ್ಡು ಮಾಡ್ತಿದ್ಯೋ ಆನ್ಯುವಲ್ ಮೆಂಬರ್ಶಿಪ್ ತಗೊಂಡು ಜಿಮ್ಗಳು ಅಷ್ಟೇ ದುಡ್ಡು ಮಾಡ್ತಿದ್ಯಂತೆ. ಸೊ ಇದೊಂದು ಈ ಮೆಂಟಲ್ ಬ್ಲಾಕೇಜ್ ಇದೆಯಲ್ಲ, ಅಂದ್ರೆ ಕನ್ಸಿಸ್ಟೆಂಟ್ಲಿ 1 ವರ್ಷ ಕನ್ಸಿಸ್ಟೆಂಟ್ಲಿ 90 ದಿನ ನೀಟಾಗಿ ಅಟೆಂಡ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು, ಅದು ಈಗಿನ ಯಂಗರ್ ಜನರೇಷನ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಆಯ್ತಾ? ಅದು ಬಿಸ್ನೆಸ್ಗೂ ಎಫೆಕ್ಟ್ ಆಗಿ ಒಳ್ಳೇದಾಗ್ತದೆ ಇನ್ ಎ ವೇ ಫಾರ್ ಜಿಮ್ಮರ್ಸ್, ಜಿಮ್ ಓನರ್ಸ್ಗೆ. ಬಟ್ ಸ್ಟಿಲ್ ಯಾಕೆ ಅಂದ್ರೆ ಇಷ್ಟು ಇನ್ಕನ್ಸಿಸ್ಟೆನ್ಸಿ ಇಂದ, ಎಸ್ಪೆಷಲಿ ಜಿಮ್ ವಿಷಯದಲ್ಲಿ? ಓಕೆ, ನೀವ್ ಹೇಳಿದ್ರೆ ಅದು ಜಿಮ್ಗೆ ಅದರಿಂದ ಪಾಸಿಟಿವ್ ಆಗ್ತದೆ ಅಂತ, ಆಕ್ಚುಲಿ ನೆಗೆಟಿವ್ ಆಗ್ತದೆ. ಏನಕ್ಕಂದ್ರೆ ಇವಾಗ ಒಬ್ರು ನಾವು ರೆಗ್ಯುಲರ್ ಆಗಿ ಪೇ ಮಾಡಿದೀನಿ, ರೆಗ್ಯುಲರ್ ಆಗಿ ಹೋಗ್ತಾ ಇದೀನಿ ಅಂದ್ರೆ ನನ್ನ ನೋಡಿ ಇನ್ನೂ ತುಂಬಾ ಜನ ಸೇರ್ತಾರೆ. ಇವಾಗ ನಾನು ರೆಗ್ಯುಲರ್ ಆಗಿ ಹೋಗ್ತಾ ಇದೀನಿ, ಚೆನ್ನಾಗಿದ್ದೀನಿ. ಸೊ ನನ್ನ ನಮ್ಮ ವೈಫು ಸೇರ್ತಾರಲ್ಲ ಜಿಮ್ಗೆ, ಸೊ ಇನ್ನೂ ಜಾಸ್ತಿ ಆಗುತ್ತೆ. ಆಕ್ಚುಲ್ ಆಗಿ ಬಿಸ್ನೆಸ್ ಕಡಿಮೆ ಆಗುತ್ತೆ ಜಿಮ್ಗೆ ಯಾವಾಗ ರೆಗ್ಯುಲರ್ ಆಗಿ ಬಂದಿಲ್ಲ ಅಂತ. ಸೊ ಯಾರಾದ್ರೂ ರೆಗ್ಯುಲರ್ ಆಗಿ ಬರ್ತಾ ಇದಾರೆ ಅಂದ್ರೆ ನಮ್ ಬಿಸ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಗೆ ರೆಫರೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದು ಕನ್ಸಿಸ್ಟೆನ್ಸಿ ಆಗಿರ್ಬೇಕಾದ್ರೆ ಮೋಟಿವೇಶನ್ ಅಲ್ಲ, ಮೈಂಡ್ ಸೆಟ್ ಯಾವ ತರ ಇರ್ಬೇಕಂದ್ರೆ, ನೀವು ಸ್ನಾನ ಎವ್ರಿ ಡೇ ಮಾಡ್ತೀರಾ, ಬ್ರಷ್ ನೀವು ಬ್ರಷ್ ಎಷ್ಟು ದಿನದಿಂದ ಮಾಡ್ತಾ ಇದೀರಾ? ಹೊಡೆದಾಗಿಂದ. ಸೊ ಏನಕ್ಕೆ ಅದನ್ನ ಬಿಟ್ಟಿಲ್ಲ ನೀವು? ಅಂದ್ರೆ ಅದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಇನ್ ಕೇಸ್ ಇಷ್ಟು ವರ್ಷ ಮಾಡಿದೀರಾ, ಸೊ ಇನ್ನೊಂದು 2 ಮಂತ್ ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ? ಮೋಸ್ಟ್ಲಿ ಅಲ್ಲೆಲ್ಲ ಉಳುಕ್ ಬರ್ಬೋದು. ಬಾಡಿನೂ ಅಷ್ಟೇ ತರ. ನೀವು ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ನೀವು ಎಷ್ಟು ದಿನ ಮಾಡಿದ್ರಿ ಅಂತ ಅಲ್ಲ, ನೀವು ಎಷ್ಟು ದಿನ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಲೈಫ್ ಲಾಂಗ್ ಜರ್ನಿ. ನೋಡಿ, ಹಲ್ಲಿ ನಾನು 30 ವರ್ಷದಿಂದ ಹಲ್ ಬ್ರಷ್ ಮಾಡ್ತಾ ಇದೀನಿ, ಒಂದ್ 2 ಮಂತ್ ಸ್ಟಾಪ್ ಮಾಡಿದ್ರೆ ಹಲ್ ಹಾಳಾಗುತ್ತೆ. ಸೊ ಬಾಡಿನೂ ಅದೇ ತರ. ನೀವು ಯಾವಾಗ ನೀವು ಅದನ್ನ ಕರೆಕ್ಟ್ ಸರ್ವಿಸ್ ಅಂದ್ರೆ ಒಂದು ಗಾಡಿ ಹೇಗೆ ಸರ್ವಿಸ್ ಮಾಡಿಲ್ಲ, ಅದೇ ತರ ನೀವು ವರ್ಕೌಟ್ ಎವ್ರಿ ಡೇ ಮಾಡ್ಲೇಬೇಕಾಗುತ್ತೆ. ಎವ್ರಿ ಡೇ ಅಲ್ಲ ಒಂದು ವೀಕ್ಲಿ 5 ಡೇಸ್ ಅನ್ನೋದು ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಜಿಮ್ ಇಲ್ಲ ಅಂದ್ರೆ ಮನೆ ಕೆಲಸ ಇಲ್ಲ ಅಂದ್ರೆ ಏನೋ ಒಂದು ಆಕ್ಟಿವಿಟಿ ಅಂತೂ ಬೇಕೇ ಬೇಕು. ನೀವು ಮಾಡಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಮೋಟಿವೇಶನ್ ತರ ಮಾಡ್ಕೊಂಬಿಡಿ. ಒಂದಿನ ಜೋಶ್ ಬಂತು ಹೋದೆ,
ಸೆಕೆಂಡ್ ಮಂತ್ ಹೋಗಿಲ್ಲ ಆ ತರ ಅಲ್ಲ. ಸೊ ಎವ್ರಿ ಡೇ ಹ್ಯಾಬಿಟ್ ತರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮ್ಗೆ ಅಲ್ಲಿ ಒಳ್ಳೊಳ್ಳೆ ನಿಮ್ ಕಾಂಟ್ಯಾಕ್ಟ್ ಸಿಗ್ತಾ ಹೋಗುತ್ತೆ. ನಿಮ್ಗೆ ಬಾರು ಪಬ್ ಎಲ್ಲ ವೀಕ್ಲಿ ಒನ್ಸ್ ಹೋಗೋ ಬದಲು ಎವ್ರಿ ಡೇ ತರ ಇರುತ್ತೆ. ಎವ್ರಿ ಡೇ ಜಿಮ್ ಅನ್ನೋದು ಪಬ್ ತರ ಅನ್ಕೊಬಹುದು. ಪಾಸಿಟಿವ್. ಡ್ರಿಂಕ್ಸ್ ಕುಡಿತಾ ಇರ್ತಾರೆ, ಇಲ್ಲಿ ಪ್ರೋಟೀನ್ ಶೇಕ್ ಕುಡಿಬಹುದು, ಇಲ್ಲಿ ನೀರ್ ಕುಡಿತಾ ಇರ್ಬೋದು, ಚೆನ್ನಾಗಿರುತ್ತೆ. ಸ್ವೆಟ್ ಬರ್ಸ್ತಾ ಇರ್ತಾರ, ಮಜಾನೇ ಬೇರೆ ಇರುತ್ತೆ. ಒಂದ್ಸತಿ ಒಳಗಡೆ ಬನ್ನಿ, ಅದ್ರ ಮಜಾನೇ ಬೇರೆ. ಮತ್ತೆ ರೆಗ್ಯುಲರ್ ಹೋಗಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಮತ್ತೆ ಮೈಂಡ್ ಸೆಟ್ ತುಂಬಾ ಮ್ಯಾಟರ್ ಆಗುತ್ತೆ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್. ನೀವು ಹೋಗ್ಬೇಕು ಅಂದ್ರೆ ಹೋಗ್ಬೋದು, ಎಲ್ಲೂ ಅಷ್ಟೇ. ಬ್ರಷ್ ಮಾಡ್ಬೇಕಂದ್ರೆ ಮಾಡ್ಬೋದು, ಮಾಡಿಲ್ಲ ಮಲಗ್ತೀನಿ ಅಂದ್ರೆ ಮಲಗಬಹುದು. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸೋಂಬೇರಿ ಆಗಿದ್ರೆ ನಿಮ್ಗೆ ಯಾರು ಏನು ಮಾಡಲ್ಲ. ನಿಮ್ಮ ಅಪ್ಪ ಅಮ್ಮ ಎಷ್ಟು ವರ್ಷ ಅಂತ ಇದ್ ಮಾಡ್ತಾರೆ, ಎಷ್ಟು ವರ್ಷ ಪುಷ್ ಮಾಡ್ತಾರೆ. ಆಫ್ಟರ್ 20, ಆಫ್ಟರ್ 30, ಆಫ್ಟರ್ 40, ಓಕೆ ನೀವು ಅದೇ ತರ ಇದ್ರೆ ನಿಮ್ಮ ಮಕ್ಳು ಏನ್ ಮಾಡ್ತಾರೆ? ನಿಮ್ಮನ್ನ ನೋಡೇ ಕಲಿತಾರಲ್ವಾ? ನೀವು ಮನೇಲಿ ಮಲಗಿದ್ರೆ ಅವರು ಮಲಗ್ತಾರೆ. ತುಂಬಾ ಜನ ಹೇಳ್ತಾರೆ ಹೆಲ್ತ್ ಪ್ರಾಬ್ಲಮ್ ಅನ್ನೋದು ಜೆನೆಟಿಕ್ ಅಂತ. ಜೆನೆಟಿಕ್ ಅಲ್ಲ, ಹ್ಯಾಬಿಟ್. ಇವಾಗ ನೋಡಿ, ನಮ್ಮ ಅಪ್ಪ ಅಮ್ಮ ಮನೇಲಿ ಮಲ್ಕೊಂಡಿದ್ರು, ಸಿಗರೇಟ್ ಸೇತಾ ಇದ್ರು ಅಂದ್ರೆ ಸಿಂಪಲ್ ಹೇಳಿ ನಾನು ಏನ್ ಮಾಡ್ತೀನಿ ಅದೇ ಮಾಡ್ತೀನಿ. ಸೊ ಜೆನೆಟಿಕಲಿ ಬಂದಿರಲ್ಲ, ಫ್ಯಾಮಿಲಿಯಿಂದ ಅಂದ್ರೆ ಹ್ಯಾಬಿಟ್ ಇಂದ ಹ್ಯಾಬಿಟ್ ಇಂದ ಬಂದಿರುತ್ತೆ. ಸೊ ನಾನು ಇವಾಗ ಕರೆಕ್ಟ್ ಜಿಮ್ಗೆ ಹೋಗ್ತಾ ಇದೀನಿ ಅಂದ್ರೆ ನಮ್ಮ ಮಕ್ಕಳು ಕೂಡ ಅದನ್ನ ನೋಡ್ಕೊಂಡು ಜಿಮ್ ಹೋಗ್ತಾರೆ. ಹ್ಯಾಬಿಟ್ ಇಂದ ಅವಾಗ ಹೆಲ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ ಹ್ಯಾಬಿಟ್ಸ್ ಚೇಂಜ್ ಮಾಡಿ, ನಿಮ್ ಫ್ಯೂಚರ್ ಮತ್ತೆ ನಿಮ್ ಫ್ಯೂಚರ್ ಜನರೇಷನ್ ಕೂಡ ಹೆಲ್ತಿ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಒಂದು 5 ಮಿನಿಟ್ ರೂಲ್ ಅಂತ ಇದೆ ಅಂತೆ. ನೀವು ಹೇಳ್ಬೇಕಾರೆ ಈ ಮೋಟಿವೇಶನ್ಗೆ ಕತೆ ಸೂಟ್ ಆಗುತ್ತೆ ಅಂತ ಅನ್ಸ್ತು. ಅದು ಯಾವ ತರ ಅಂತಂದ್ರೆ, ಒಬ್ಬ ಶಿಷ್ಯ ಗುರು ಹತ್ರ ಸೇರ್ಕೋತಾನಂತೆ. ಗುರುಗಳು ದಿನ ಅವನಿಗೆ ವಿದ್ಯೆ ಹೇಳ್ಕೊಡ್ಬೇಕು. ಅಂದ್ರೆ ಬೇರೆ ಬೇರೆ ತರದ ವಿದ್ಯೆಗಳು. ಒಂದಿನ ಸುಮ್ನೆ ಫಾರ್ ಎಕ್ಸಾಂಪಲ್ ಮಾಡರ್ನ್ ಯುಗ ಅನ್ಕೊಂಬಿಡಿ, ಜಿಮ್ಮು. ಇನ್ನೊಂದ್ ದಿನ ಏನೋ ಕ್ಲಾಸ್, ಯಾವ್ದೋ ಒಂದು ಲ್ಯಾಂಗ್ವೇಜ್ ಅಂತ ಅನ್ಕೊಳ್ಳೋಣ. ಇನ್ನೊಂದ್ ದಿನ ಹಾರ್ಸ್ ರೈಡಿಂಗ್, ಈ ತರ. ಅವನ್ಗೆ ಒಂದ್ 4 ದಿನ ಬರ್ತಾನಂತೆ. 5ನೇ ದಿನದಿಂದ ಬರೋದಕ್ಕೆ ಮೋಟಿವೇಶನ್ ಇರಲ್ಲ. ಗುರುಗಳೇ ನಾಳೆ ಬರ್ತೀನಿ ಅಂತ ಒಂದು ಫೋನ್ ಮಾಡಿ ಹೇಳ್ತಾನಂತೆ. ಮತ್ತೆ ನಾಳೆ ಆಗುತ್ತೆ, ಗುರುಗಳು ಇವತ್ತು ಬೇಡ ನಾಡಿದ್ದು ಬರ್ತೀನಿ ಅಂತ ಅಂತಾನಂತೆ. ಆಮೇಲೆ ಅವನಿಗೆ ಬೇಜಾರಾಗ್ಬಿಟ್ಟು ಬಂದು ಗುರುಗಳನ್ನ ಕೇಳ್ತಾನಂತೆ, ಗುರುಗಳೇ ನನಗೆ ಮೋಟಿವೇಶನ್ನೇ ಬರ್ತಾ ಇಲ್ಲ, ದಿನ ಇಲ್ಲಿಗೆ ಬರಬೇಕು ಅಂತ ಏನಾದ್ರು ಒಂದು ನನಗೆ ಒಂದು ಮೋಟಿವೇಟ್ ಮಾಡಿ, ನಾನು ದಿನ ಬರೋ ತರ ಏನಾದ್ರು ಮಾಡ್ಕೊಡಿ ನೀವು ಒಂಚೂರು ಅಂತ ಹೇಳ್ತಾರಂತೆ. ಗುರುಗಳು ಯೋಚನೆ ಮಾಡ್ಬಿಟ್ಟು ಒಂದು ಮಾತು ಹೇಳ್ತಾರಂತೆ, ಸರಿ ನೀನು ಬರ್ದೇ ಹೋದ್ರು ನೀನು ಒಂದು ವಿಷಯ ಫಾಲೋ ಮಾಡು, ನೀನು ಈ ವಿದ್ಯೆಗಳನ್ನೆಲ್ಲ ಕಲ್ತಂಗೇನೆ ಅಂತ. ಏನು ಅಂತ ಕೇಳ್ತಾರಂತೆ ಅವನು. ಅವಾಗ ಅವ್ರು ಹೇಳ್ತಾರಂತೆ, ನೀನ್ ಬೆಳಿಗ್ಗೆ ಎದ್ದ ತಕ್ಷಣ 5 ನಿಮಿಷ ಅವತ್ತಿನ ವಿದ್ಯೆ ಏನಿದೆ ಅದನ್ನ ಒಂಚೂರು ಪ್ರಾಕ್ಟೀಸ್ ಮಾಡ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಡು, ಪರವಾಗಿಲ್ಲ, ಇಲ್ಲಿಗೆ ಬರೋದೇನು ಬೇಡ ಅಂತ. ಅವನು ಅದನ್ನ ನಾಳೆ ಸ್ಟಾರ್ಟ್ ಮಾಡ್ತಾನಂತೆ. ಸ್ಟಾರ್ಟ್ ಮಾಡಿದಾಗ 5 ನಿಮಿಷ ಮಾಡ್ತಾನಂತೆ, ಇಷ್ಟನ ಸಿಂಪಲ್ ಅಂತ ಮಲ್ಕೊಂಡ್ಬಿಡ್ತಾನಂತೆ. ನಾಡಿದ್ ಮಾಡ್ತಾನಂತೆ, 5 ನಿಮಿಷ ಇಷ್ಟನ ಸಿಂಪಲ್ ಅಂತ ಮಲ್ಕೋತಾನಂತೆ. ಆಚೆ ನಾಡಿದ್ ಮಾಡಿದಾಗ ಏನೋ ಅವನಿಗೆ ವರ್ಕೌಟ್ ಏನೋ ಮಾಡ್ತಿದ್ದಾನೆ. 5 ನಿಮಿಷ ಆದ್ಮೇಲೆ ಏನಂತ, ಇನ್ನೂ ಸ್ಟ್ರೆಂತ್ ಇದೆಯಲ್ಲ, ಇನ್ನೂ ಮಾಡ್ಬೋದಲ್ಲ, ಹೆಂಗಿದ್ರು ಎದ್ಬಿಟ್ಟಿದ್ದೀನಲ್ಲ ಅಂತ ಅನ್ಸುತ್ತಂತೆ. ಆಗ ಗುರುಗಳೇ ನಾನು ಬರ್ಬೋದಾ ಈಗ ಅಂತ ಕೇಳ್ಕೊಂಡ್ ಬರ್ತಾನಂತೆ. ಬಂದಿದ್ಯಾ, ನಾಳೆನೂ ಅದೇ ತರ 5 ನಿಮಿಷ ಮಾಡ್ಕೊಂಡು ಹೋಗಪ್ಪ ಅಂತಾರಂತೆ. ಅದ್ ಹಿಂಗಾಗುತ್ತೆ ಅಂದ್ರೆ 5 ನಿಮಿಷ ಅಷ್ಟೇ ಅಲ್ವಾ ಅಂತ ಅನ್ಕೊಳ್ಳೋದು ಇಲ್ದೇ ಇರೋ ಕಾನ್ಫಿಡೆನ್ಸ್ ನ ಮನುಷ್ಯನ್ ಕೊಡುತ್ತಂತೆ. ಆ 5 ಮಿನಿಟ್ ರೂಲ್ ಅನ್ನೋದು ವರ್ಲ್ಡ್ ಅಲ್ಲಿ ಫೇಮಸ್ ಫಾರ್ ಮೋಟಿವೇಶನ್ ಅಂತ ಹೇಳ್ತಾರೆ. ನೀವು ಹೇಳಿದಾಗ ನನ್ಗೆ ಜಿಮ್ಗೆ ಈ ಮೋಟಿವೇಶನ್ ಲ್ಯಾಕಿಂಗ್ ಅಥವಾ ಮೈಂಡ್ ಬ್ಲಾಕ್ ಆಗುತ್ತಲ್ಲ, ಅದಕ್ಕೆ ಇದು ಸೂಕ್ತವಾಗುತ್ತಲ್ಲ ಅಂತ ಅನ್ಸುತ್ತೆ. ನೀವು ಹೇಳಿದಂಗೆ ಒಂದು 5 ನಿಮಿಷ ಜಿಮ್ ಒಳಗಡೆ ಬಂದು ಹೋದ್ರು ಸಾಕು. ಸೇಮ್ ಅದೇ ಹಳೆ ರೂಲ್. ಯಾರು ಬೇಗ ಹೋಗಲ್ಲ. ಒಂದ್ಸರಿ ಬಂದಾದ್ಮೇಲೆ ಹೋಗಲ್ಲ. ನೀವು ಮೈಂಡ್ ಅಲ್ಲಿ ಅನ್ಕೊಂಬಿಡಿ, ನೀವು ಹೇಳ್ದಂಗೆನೆ 5 ನಿಮಿಷ ಜಿಮ್ ಒಳಗಡೆ ಬಂದು ಹೋಗ್ತೀನಿ ಅಂತ. ಒಳಗಡೆ ಬಂದಾದ್ಮೇಲೆ ನೀವು ಹೋಗೋದೇ ಇಲ್ಲ. 1.5 ಅವರ್ ಎಂಜಾಯ್ ಮಾಡಿ ಹೋಗ್ತಾರೆ. ನೀವು ಹೇಳ್ದಂಗೆ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಅಲ್ಲ, ನೀವು ಎಷ್ಟು ಲಿಫ್ಟ್ ಮಾಡ್ತಾ ಇದೀರ ಅನ್ನೋದು ಮ್ಯಾಟ್ರೇ ಆಗಲ್ಲ. ನಾವು ಯಾರೊಬ್ರು ಬಂದ್ರು ಒಂದು 200 kg ಲಿಫ್ಟ್ ಮಾಡಿದ್ರು, ಬಟ್ ನೆಕ್ಸ್ಟ್ ದಿನ ಬಂದೇ ಇಲ್ಲ ಅಂದ್ರೆ ಯೂಸೇ ಇಲ್ಲ. ಆಕ್ಚುಲಿ ನೀವು ಬೇರೆ 10 kg ಇಲ್ಲ 5 kg ಲಿಫ್ಟ್ ಮಾಡಿ 1 ವರ್ಷ ಮಾಡಿ, ನೀವು ಎಲ್ಲಿ ಇರ್ತೀರಾ? ಎಲ್ಲೋ ಇರ್ತೀರಾ, ಫಿಸಿಕಲಿ ಮೆಂಟಲಿ ಎಲ್ಲದನ್ನು. ಮತ್ತೆ ಈ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇದ್ರೆ ನೀವು ಫೈನಾನ್ಷಿಯಲಿ ಕೂಡ ಇಂಪ್ರೂವ್ ಆಗ್ಬೋದು. ಕರೆಕ್ಟ್. ನಿಮ್ ಡಿಫ್ರೆಂಟ್ ಐಡಿಯಾಗಳು ಬರುತ್ತೆ, ಯಾವ ತರ ವರ್ಕ್ ಎಲ್ಲದನ್ನು ಡಿಫ್ರೆಂಟ್ ಆಗಿ ನೀವು ಥಿಂಕ್ ಮಾಡ್ತೀರಾ. ಸೊ ಫಿಸಿಕಲಿ ನೀವು ಸ್ಟ್ರಾಂಗ್ ಇದ್ರೆ ಮೆಂಟಲಿ ಸ್ಟ್ರಾಂಗ್ ಇರ್ತೀರಾ, ಮೆಂಟಲಿ ಸ್ಟ್ರಾಂಗ್ ಇದ್ರೆ ಫೈನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಇರ್ತೀರಾ ಅಂತ ನಾನು ಹೇಳ್ತೀನಿ. ಅಂಡ್ ಒಂದು ಸುಳ್ಳು ಅಥವಾ ಮಿತ್ತು, ನಾರ್ಮಲ್ ಜಿಮ್ಗಳು ಮಾಡೋದು ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡಕ್ಕೆ ಅಥವಾ ಜನಗಳನ್ನ ಜಿಮ್ಗೆ ಮೆಂಬರ್ಶಿಪ್ ಮಾಡಿಸ್ಕೊಳ್ಳೋದಕ್ಕೆ ಯಾವುದು? ನಮ್ ಜಿಮ್ ಅಂದ್ರೆ ಅಂದ್ರೆ ಅಥೆಂಟಿಕ್ ಆಗಿ ಜನಗಳಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ನೋ ವಿಷಯದಲ್ಲಿ. ಓಕೆ. ಸೊ ಅಂದ್ರೆ ಇವಾಗ ಒಂದು ಯಾವ್ದಾದ್ರು ಒಂದು ಬಾಡಿ ತೋರಿಸಿ ಈ ತರ ಆಗ್ಬೋದ ಅಂತ ಕೇಳ್ತಾರೆ ನಮ್ಮಲ್ಲಿ. ಪಾಪ ಕೋಚ್ಗಳು ಏನು ಮಾಡ್ಲಿಕ್ಕೆ ಆಗಲ್ಲ, ನೀವು ಈ ತರ ಆಗಲ್ಲ ಅಂದ್ರೆ ಅವ್ರು ಬರಲ್ಲ. ಹಾ ಸರ್ ಇದೇ ತರ ಆಗ್ಬೋದು ಅಂತಾರೆ. ದೊಡ್ಡ ಮಿತ್ ಆಕ್ಚುಲಿ. ಅದ್ರ ಚಾನ್ಸ್ ಇಲ್ಲ. ಅಂದ್ರೆ ಒಂದು ಬಾಡಿ ಟೈಪ್ ಒಂಥರ, ನಾವ್ ನಿಮ್ ತರ ಆಗ್ಲಿಕ್ಕಾಗಲ್ಲ, ನೀವು ನಮ್ ತರ ಆಗ್ಲಿಕ್ಕಾಗಲ್ಲ. ಬಟ್ ತುಂಬಾ ಜನ ಸ್ಟೂಡೆಂಟ್ಸ್ ಬರೋರು ಹೇಗೆ ಅಂದ್ರೆ ನಾನು ಕೇಳ್ತಾರೆ, ಸರ್ ಈ ತರ ಆಗ್ಬೇಕು ಅಂತ. ಈ ತರ ಆಗ್ಬೇಕು ಅಂತಾರೆ, ಅನ್ನೋದ್ರೊಳಗಡೆ ಹೇಳ್ತಾರೆ ನನ್ಗೆ ಸ್ವಲ್ಪ ಲೇಟ್ ಆಗಿ ಮಲಗ್ತೀನಿ, ನಾನು ವರ್ಕ್ ಸ್ಟ್ರೆಸ್ ಇರುತ್ತೆ, ಸ್ವಲ್ಪ ಸ್ಮೋಕ್ ಡ್ರಿಂಕ್ಸ್ ಮಾಡ್ತೀನಿ, ಪ್ರೋಟೀನ್ ಎಲ್ಲ ಚಿಕನ್ ಎಲ್ಲ ನಾನ್ ವೆಜ್ ಆಗಲ್ಲ. ಇದು ಫೋಟೋ ತೋರಿಸಿರ್ತಾರೆ, ಫುಲ್ 6 ಪ್ಯಾಕ್, ಯಾರೋ ಅರ್ನಾಲ್ಡ್ ಯಾವ್ದೋ ಬಾಡಿ ಬಿಲ್ಡರ್ ತರ, ಬಟ್ ಎಕ್ಸ್ಕ್ಯೂಸ್ ಎಲ್ಲ ಹೇಳಿರ್ತಾರೆ. ನಾವ್ ಹೇಳ್ತೀವಿ ಆತರ ಎಲ್ಲ ಇದ್ರೆ ಚಾನ್ಸ್ ಇಲ್ಲ, ನೀವು ಡೆಡಿಕೇಟೆಡ್ ಮಾಡ್ಲೇಬೇಕಾಗತ್ತೆ. 100% ಎಫರ್ಟ್ ಹಾಕಿದ್ರೆ ಮಾತ್ರ ಈ ತರ ಮಾಡ್ಲಿಕ್ಕಾಗತ್ತೆ. ಬಟ್ ಆತರ ಮಾಡಿದ್ರು ಕೂಡ ಈ ತರ ಅಂತ ಆಗ್ಲಿಕ್ಕಾಗಲ್ಲ, ಯಾಕಂದ್ರೆ ಅವ್ರು ಎಫರ್ಟ್ ಹಾಕೋ ತರ ಆಗಿದ್ದಾರೆ. ನೆಕ್ಸ್ಟ್ ಅವ್ರು ಬರೋದೇ ಇಲ್ಲ, ಏನೇ ಮಾಡಲ್ಲ ಆತರ. ಬಟ್ ಅದನ್ನೆಲ್ಲ ನೋಡಿ ಇವಾಗ ಏನ್ ಮಾಡಿದಾರೆ ಅಂದ್ರೆ ತುಂಬಾ ಜನ ಕೋಚ್ ಇಲ್ಲ ಜಿಮ್ ಓನರ್ ಅಂತಾರೆ, ಯಾವ್ದಾದ್ರು ಒಂದು ಫೋಟೋ ತೋರಿಸ್ತಾರೆ, ಈ ತರ ಆಗ್ಬೋದಾ ಕೇಳಿದ್ರೆ 1000% ಸರ್ ಬನ್ನಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ ನಿಂತಿರ್ಬೋದು.
ಅಂಡ್ ಡೌನ್ ದ ಲೈನ್ ಒಂದು 15 ವರ್ಷದ ಹಿಂದೆ ನೋಡಿದ್ರೆ ಜಿಮ್ಗೆ ಸೇರೋದು, ಜಿಮ್ಗೆ ಹೋಗೋದು, ಅವಾಗ ಟ್ರೈನರ್ಗಳು ಹೇಳ್ಕೊಡೋರು. ಇವತ್ತಿನ ದಿನ ನಿಮ್ಗೆ ಎಲ್ಲಾರು ಒಂದ್ ಕಡೆ ಹೋದ್ರೆ ಪರ್ಸನಲ್ ಟ್ರೈನಿಂಗ್ ತಗೊಳ್ಳಿಲ್ಲ ಹೇಳ್ಕೊಡೋರೇ ಇಲ್ಲ, ಜಿಮ್ ಕೊಡ್ತಾರ ಅಷ್ಟೇನೆ. ಇವಾಗ ನೀವು ಮಾಡ್ಕೋಬೇಕು. ಆ ಟ್ರೆಂಡ್ ಶಿಫ್ಟ್ ಆಗಿದ್ ಯಾವಾಗ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೊ ಅಂದ್ರೆ ಅದೇ ಜನರಲ್ ಟ್ರೈನಿಂಗ್ ಅನ್ನೋ ಜಿಮ್ ಅಲ್ಲಿ ಬೇಕಾಗಿರುತ್ತೆ. ಸ್ವಲ್ಪ ಜನ ಜನರಲ್ ಟ್ರೈನರ್ಸ್ ಅನ್ನೋರು ಇರ್ತಾರೆ ಆಕ್ಚುಲಿ ಜಿಮ್ ಅಲ್ಲಿ. ಮತ್ತೆ ಪರ್ಸನಲ್ ಟ್ರೈನಿಂಗ್ ಅನ್ನೋದು ಇರುತ್ತೆ. ನಾನು ಎರಡ್ ಕಡೆಯಿಂದ ನೋಡ್ಬೇಕಾಗುತ್ತೆ. ಇವಾಗ ಒಂದು ನಾನು ಕ್ಲೈಂಟ್ ಕಡೆಯಿಂದ ನೋಡಿದ್ರೆ ಹೌದು, ಅಂದ್ರೆ ಜನರಲ್ ಟ್ರೈನರ್ ಎಲ್ಲದೂ ಹೇಳ್ಕೊಡ್ಬೇಕಂತ ನಾನು ಹೇಳ್ತೀನಿ. ಬಟ್ ನಾನು ಈ ಕಡೆ ಪರ್ಸನಲ್ ಕ್ಲೈಂಟ್ ಇಲ್ಲ, ನಾನು ಜಿಮ್ ಕಡೆಯಿಂದ ನೋಡಿದ್ರೆ ಥಿಂಕ್ ಮಾಡಿ ಎಲ್ಲದನ್ನು ನಾವು ಫ್ರೀ ಆಗಿ ಹೇಳ್ಕೊಡ್ತಾ ಹೋದ್ರೆ ಇವರಿಗೆ ಮನೆ ನೋಡ್ಕೊಬೇಕಲ್ಲ. ಕೋಚ್ ಅನ್ನೋರಿಗೂ ಒಂದು ಮನೆ ಅನ್ನೋದು ಇರುತ್ತೆ, ಫ್ಯಾಮಿಲಿ ಇರುತ್ತೆ, ಮಗು ಇರುತ್ತೆ. ಇವಾಗ ಒಂದು ಎಕ್ಸ್ಪೆನ್ಸ್ ನೋಡಿದಿರ, ಒಂದು ಎಳ್ನೀರ್ ಕುಡಿತೀನಿ ಅಂದ್ರೆ ಒಂದು 60 ರೂಪಾಯಿ ಇರುತ್ತೆ. ಹೌದು. ಅದ್ರ ಜೊತೆ ಮಕ್ಕಳು ಫೀಸು, ವೈಫ್ ಇದು ಅದೆಲ್ಲ ನೋಡ್ಕೊಬೇಕಾಗತ್ತಲ್ಲ. ಪರ್ಸನಲ್ ಟ್ರೈನಿಂಗ್ ಅನ್ನೋದು ಬೇಕಾಗತ್ತೆ. ಯಾಕಂದ್ರೆ ಫೈನಾನ್ಷಿಯಲ್ ಆಗಿ ಇವ್ರ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಅದು ಬೇಕೇ ಬೇಕಾಗತ್ತೆ. ಈ ಕಡೆಯಿಂದ ನೋಡಿದ್ರೆ ಹೌದು ಪರ್ಸನಲ್ ಟ್ರೈನಿಂಗ್ ಬೇಕು. ಕ್ಲೈಂಟ್ ಕಡೆಯಿಂದ ನೋಡಿದ್ರೆ ಹೌದು ಪರ್ಸನಲ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡೋದೆಲ್ಲ ಜನರಲ್ ಟ್ರೈನಿಂಗ್ ಅಲ್ಲಿ ಬೇಕು. ಸೊ ನಾನು ಹೇಳೋದು ಅದೇನೆ, ಒಂದು ಬೇಸಿಕ್ ಆಗಿ ಒಂದು ವರ್ಕೌಟ್ ಜನರಲ್ ಟ್ರೈನಿಂಗ್ ಅಲ್ಲಿ ಹೇಳ್ಕೊಡ್ಬೇಕು ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಓಕೆ. ತುಂಬಾ ಪರ್ಸನಲ್ ಆಗಿ ನೀವು ನಿಂತು ಹೇಳ್ಕೊಡ್ಬೇಕು ಅಂದ್ರೆ ಪರ್ಸನಲ್ ಟ್ರೈನಿಂಗ್ ತಗೊಳ್ಳಿ. ಬೇಸಿಕ್ ಟ್ರೈನಿಂಗ್ ಒಂದು ಜನರಲ್ ಟ್ರೈನರ್ ನೀಡಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಪಾಪ ಈಗ ಯಾರೋ ಒಬ್ಬ ಲೇಮ್ಯಾನ್ ಅಥವಾ ಸಾಮಾನ್ಯ ಮನುಷ್ಯನ ಹತ್ರ ಜಿಮ್ಗೆ ಅಥವಾ ಪರ್ಸನಲ್ ಟ್ರೈನಿಂಗ್ಗೆ ಅಫೋರ್ಡ್ ಮಾಡೋದಕ್ಕೆ ದುಡ್ಡಿಲ್ಲ. ಬಟ್ ಅವನಿಗೆ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಆಸೆ ಇದೆ. ಪ್ರಾಬ್ಲಿ ಬ್ಯಾಕ್ ಇನ್ ಡೇಸ್ ನೀವು ಬೆಳೆದಂತಹ ವಾತಾವರಣದಲ್ಲೇ ಆ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ. ಸೊ ಆ ವ್ಯಕ್ತಿ ತಾನೇ ಇವಾಗ ಒಂದು ಫಿಸಿಕಲ್ ಆಕ್ಟಿವಿಟಿ ಇನ್ವಾಲ್ವ್ ಆಗಬೇಕು, ಜೀವನ ಕಟ್ಕೋಬೇಕು ಅಂತಂದ್ರೆ ಒಂದು ಸಿಂಪಲ್ ರೂಟೀನ್ ಫಾಲೋ ಮಾಡಬೇಕು ಅಂದ್ರೆ ಏನೇನು ಫಾಲೋ ಮಾಡಬಹುದು? ಒಂದು ಸ್ಪೆಸಿಫಿಕ್ ರೂಟೀನ್ ಅನ್ನೋದಿಲ್ಲ. ಎವ್ರಿ ಡೇ ಎಫರ್ಟ್ ಹಾಕಿ, ಎವ್ರಿ ಡೇ ಹಾರ್ಡ್ ವರ್ಕ್ ಹಾಕಿ, ನಿಮ್ದು ಅದು ಗೋಲ್ ಏನನ್ನೋದಿದೆ ಅದನ್ನ 10 ಇಯರ್ ಮುಂದೆ ಇಟ್ಬಿಡಿ. 1 ಮಂತ್ಗೆ ಇಟ್ಕೊಂಡ್ಬಿಡಿ. ಈ ಗೋಲ್ ಇದೆ 1 ಮಂತ್ ಎಲ್ಲ ರೆಡಿ ಆಗ್ತೀನಿ, ಈ ಗೋಲ್ ಇದೆ 1 ಇಯರ್ ರೆಡಿ ಆಗ್ತೀನಿ, 10 ಇಯರ್ ಇಟ್ಬಿಡಿ. ಅದಕ್ಕೋಸ್ಕರ ಶಾರ್ಟ್ ಒಂದು ಪ್ಲಾನ್ ಮಾಡ್ಕೊಂತ ಹೋಗಿ ಎಫರ್ಟ್ ಹಾಕಿ, ಹಾಗೆ ಆಗತ್ತೆ. ನಿಮ್ಗೆ ಯಾರು ಬಂದು ಸಪೋರ್ಟ್ ಮಾಡಲ್ಲ. ಇವಾಗ ತುಂಬಾ ಜನ ನಂಗೆ ಹುಡುಗರು ಮೆಸೇಜ್ ಮಾಡ್ತಾರೆ, ನಾನು ನಿಮ್ ತರನೇ ನಾನು ಇದೀನಿ, ಒಂದ್ 5,000 ದುಡ್ಡು ಹಾಕಿ ಅಂತ. ನಾನು ದುಡ್ಡು ಹಾಕಿದ್ರೆ ಹಾಳು ಮಾಡ್ದಂಗಲ್ವಾ? ದುಡ್ಡು ಕೊಡ್ತೀನಿ, ಅದನ್ನ ಎಂಜಾಯ್ ಮಾಡ್ತಾನೆ, ಖಾಲಿ ಆಯ್ತು, ನೆಕ್ಸ್ಟ್ ಏನು? ಆಕ್ಚುಲಿ ಅವ್ನು 5,000 ರೂಪಾಯಿ ದುಡಿಯೋ ತರ ಆಗ್ಬೇಕು ಆಕ್ಚುಲ್ ಆಗಿ. ಮತ್ತೆ ಯಾರಿಗೆ ಯಾರು ಹೆಲ್ಪ್ ಮಾಡಲ್ಲ. ಈವನ್ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮಾಡಲ್ಲ ಅಂತ ನಾನು ಅನ್ಕೊಂತೀನಿ. ನೀವು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ನಿಮ್ ಜೊತೆ ಎಲ್ಲರೂ ಇರ್ತಾರೆ. ಸೊ ಯಾರಿಗೂ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಇವಾಗ ಜಿಮ್ಗೆ ಹೋಗ್ಬೇಕು, ಓಕೆ ಯಾರು ನಾನು ಇವಾಗ ಹೋಟೆಲ್ ವೇಟರ್ ಸರ್ ನಂಗೆ ಜಿಮ್ ಫ್ರೀ ಆಗಿ ಹೇಳ್ಕೊಡ್ಬಾರ್ದು ಆಕ್ಚುಲ್ ಆಗಿ. ನೀನ್ ಆ ಲೆವೆಲ್ಗೆ ಹೋಗು. ನೀನು ಫಸ್ಟ್ ನಾರ್ಮಲ್ ಆಗಿ ಏನೋ ಒಂದು ಕಲಿ, ನೀನು ಅವಾಗ ವ್ಯಾಲ್ಯೂ ಗೊತ್ತಾಗುತ್ತೆ. ಸ್ವಲ್ಪ ದುಡ್ಡು ಮಾಡ್ಕೋ, ಅದರಿಂದ ಎಗ್ಗು ಚಿಕನ್ ತಗೋ, ಸ್ವಲ್ಪ ಬಾಡಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಜಾಬಿಗೆ ಎಕ್ಸ್ಟ್ರಾ ಇದ್ ಮಾಡು. ಆಮೇಲೆ ಅದ್ ನಿನ್ ದುಡ್ಡು ನೀ ಇದ್ ಮಾಡ್ಕೊಂಡು ನೀನ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಯಾವ್ದು ಫ್ರೀ ಆಗಿ ಸಿಕ್ಕರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಒಂದು ಕೊಟ್ಟೋರಿಗೂ ವ್ಯಾಲ್ಯೂ ಇರಲ್ಲ, ಒಂದು ತಗೊಂಡೋರಿಗೂ ವ್ಯಾಲ್ಯೂ ಇರಲ್ಲ. ನಾನು ಫ್ರೀ ಆಗಿ ಹೇಳ್ಕೊಡ್ತೀನಿ ಅಂದ್ರೆ ನಂದು ಇವಾಗ ಏನ್ ಕೋಚಿಂಗ್ ಪ್ಲಾನಿಂಗ್ ಇದೆಯಲ್ಲ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಅದಕ್ಕೊಂದು ದುಡ್ಡು ಅಂತ ಇಟ್ಟಿದ್ದಕ್ಕೆ ಅದಕ್ಕೆ ವ್ಯಾಲ್ಯೂ ಇದೆ. ಫ್ರೀ ಅನ್ನೋದು ವ್ಯಾಲ್ಯೂನೇ ಇಲ್ಲ. ಮತ್ತೆ ಫ್ರೀ ಆಗಿ ಕೇಳೋದು ತಪ್ಪು, ಕೊಡೋದು ತಪ್ಪು ನನ್ನ ಅನುಭವದಲ್ಲಿ. ಅಂಡ್ ಇನ್ನೊಂದು ಮಿಸ್ಕನ್ಸೆಪ್ಷನ್ ಇದೆ, ನಾನ್ ವೆಜಿಟೇರಿಯನ್ಸ್ ಆದ್ರೆ ಪ್ರೋಟೀನ್ಸ್ ರಿಚ್ ಫುಡ್ ಸಿಗುತ್ತೆ, ಚಿಕನ್, ಮಟನ್, ಫಿಶ್ ಚೆನ್ನಾಗಿ ಬಾಡಿ ಬೆಳೆಸ್ಬಿಡ್ಬೋದು. ವೆಜಿಟೇರಿಯನ್ಸ್ ಆದ್ರೆ ಕಷ್ಟ ಅಂತ. ಬಟ್ ವೆಜಿಟೇರಿಯನ್ಸು ಸಿಕ್ಕಾಪಟ್ಟೆ ಬಾಡಿ ಬೆಳೆಸಿರೋದೆಲ್ಲ ಇದೆ. ವೆಜಿಟೇರಿಯನ್ಸ್ ಬಾಡಿ ಬಿಲ್ಡ್ ಮಾಡ್ಬೇಕಾದ್ರೆ ಅವ್ರಿಗೂ ಈಕ್ವಲಿ ಪ್ರೋಟೀನ್ ರಿಚ್ ಫುಡ್ಗಳು ಅಥವಾ ಆ ಡಯಟ್ ಪ್ಲಾನ್ಗಳಲ್ಲಿ ಈಕ್ವಲಿ ಅಂದ್ರೆ ಒಬ್ಬ ನಾನ್ ವೆಜಿಟೇರಿಯನ್ ಎಷ್ಟು ಬೆಳೆಸ್ತಾನೋ ಅಷ್ಟೇ ಮಟ್ಟಕ್ಕೆ ವೆಜಿಟೇರಿಯನ್ ಬೆಳೆಸ್ಬೋದಾ ಇನ್ ರಿಯಾಲಿಟಿ? ಡಿಪೆಂಡ್ಸ್ ಆನ್ ಜೆನೆಟಿಕ್. ಪರ್ಸನ್ ಟು ಪರ್ಸನ್ ಜೆನೆಟಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾರ್ಮಲ್ ಒಂದು ಪರ್ಸನ್ ಇಬ್ರು ಸೇಮ್ ಇದಾರೆ ಅನ್ಕೊಳ್ಳಿ ಜೆನೆಟಿಕ್, ಆತರ ನೋಡಿದ್ರೆ ನಾನ್ ವೆಜ್ ತಿಂತವರಿಗೆ ರಿಸಲ್ಟ್ ಚೆನ್ನಾಗಿದ್ದೇ ಇರುತ್ತೆ. ಯಾಕಂದ್ರೆ ನಿಮ್ಗೆ ಅದ್ರಲ್ಲಿ ಸಿಗುವಂತ ಪ್ರೋಟೀನ್ ಇದೆಲ್ಲ ನಾರ್ಮಲ್ ವೆಜಿಟೇಬಲ್ ಸಿಗಲ್ಲ, ವೆಜಿಟೇರಿಯನ್ ಇದ್ರೂ ಸಿಗಲ್ಲ. ಸೊ ಡಿಫರೆನ್ಸ್ ಇದೆ. ಓಕೆ. ಸೊ ನಿಮ್ಗೆ ಎಗ್ ಸಿಗುವಂತ ಪ್ಯೂರ್ ಪ್ರೋಟೀನ್ ನಿಮ್ ನಾರ್ಮಲ್ ವೆಜಿಟೇಬಲ್ಸ್ ಸಿಗಲ್ಲ, ವೆಜಿಟೇರಿಯನ್ ಇದ್ರೂ ಸಿಗಲ್ಲ. ಸೊ ಇಬ್ರು ಸೇಮ್ ಪರ್ಸನ್ ಅಂತ ಅನ್ಕೊಳ್ಳಿ. ಸೊ ಯಾರು ನಾನ್ ವೆಜಿಟೇರಿಯನ್ ಇದ್ ಮಾಡಿರ್ತಾರೆ ಅವ್ರ ಇಂಪ್ರೂವ್ಮೆಂಟ್ ಜಾಸ್ತಿ ಇರುತ್ತೆ. ಬಟ್ ನಾ ಹೇಳ್ತಿರೋದು ಅದೇನೆ, ಸಡನ್ ಇಂಪ್ರೂವ್ಮೆಂಟ್ ಅಂತ ನೋಡ್ಬೇಡಿ. 1 ಇಯರ್ 2 ಇಯರ್ 3 ಇಯರ್ ಅಂತ ನೋಡಿದಾಗ ಯಾರು ರೆಗ್ಯುಲರ್ ಆಗಿರ್ತಾರೆ ಅವ್ರಿಗೆ ಚೆನ್ನಾಗಿರುತ್ತೆ ರಿಸಲ್ಟ್. ಸೊ ಆತರ ಅನ್ಬೋದು. ಬಟ್ ಡಿಫರೆನ್ಸ್ ಅಂತೂ ಇದ್ದೇ ಇದೆ. ವೆಜ್ ಅಲ್ಲಿ ಸಿಗುವಂತ ಪ್ರೋಟೀನ್ ಡಿಫರೆನ್ಸ್ ಇದೆ, ಮತ್ತೆ ನಾನ್ ವೆಜ್ ಅಲ್ಲಿ ಸಿಗುವಂತದ್ದೇ ರಿಚ್ ಪ್ರೋಟೀನ್ ಸೋರ್ಸ್. ಅಂಡ್ ಎಕ್ಸೈಸು ಮತ್ತೆ ಕನ್ನಡದ ಸೆಲೆಬ್ರಿಟಿಗಳು ಎಲ್ಲಾರ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ನಂಗೊಂದು ವಿಷಯ ಸಿಕ್ತು. ಅಣ್ಣವರು ಕೊನೆಯದಾಗಿ ಬದುಕಿರೋಷ್ಟು ದಿನ ಎಂಡ್ ಮಾಡೋ ದಿನದವರೆಗೂ ಅವ್ರ ಪ್ಯಾಂಟ್ ಸೈಜ್ 32 ಅಂತೆ. ಆ ಪ್ಯಾಂಟ್ ಸೈಜ್ ಇನ್ಕ್ರೀಸ್ ಆಗಿಲ್ವಂತಂದ್ರೆ ಎಕ್ಸೈಸ್ ರುಟೀನ್ ಆಗಿ ಮಾಡ್ತಿದ್ ವ್ಯಕ್ತಿ, ಅಂದ್ರೆ ಫುಡ್ ಅಂದ್ರೆ ಏನಂತಾರೆ ಆಹಾರ ಪ್ರಿಯರು ಎಲ್ಲಾದ್ರೂ ವರ್ಕೌಟ್ ಇದರಿಂದ ಅವ್ರ ಕೊನೆಗೆ ತೀರ್ಕೊಂಡೋಗ್ಲು ಕೂಡ 32 ಇತ್ತಂತೆ ಪ್ಯಾಂಟ್ ಸೈಜು. ಅಂದ್ರೆ ವರ್ಕೌಟ್ದು ಎಥಿಕ್ಸ್ ಅನ್ನೋದು ಎಷ್ಟು ಮೇಂಟೈನ್ ಮಾಡ್ತಿರೋ ಅಣ್ಣವರು ಅಂತ ಒಂದು ಆರ್ಟಿಕಲ್ ಅಲ್ಲಿ ಓದ್ತಾ ಇದೆ. ನಿಮ್ಮನ್ನ ಇವತ್ತು ಮಾತಾಡ್ಸ್ಬೇಕಾದ್ರೆ ಆ ರಿಸರ್ಚ್ಗೋಸ್ಕರ. ಅವ್ರು ನಮ್ಗೆ ಇನ್ಸ್ಪಿರೇಷನ್ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ. ಯಾಕಂದ್ರೆ ಅವ್ರು ಎಲ್ಲದ್ರಲ್ಲೂ ಇನ್ಸ್ಪಿರೇಷನ್. ನನ್ ಫೀಲ್ಡ್ ಅಂತ ತಗೊಂಡ್ರೆ ಫಿಟ್ನೆಸ್ ಅಲ್ಲಿ ನಿಜವಾಗ್ಲೂ ಇನ್ಸ್ಪಿರೇಷನ್. ಯಾಕಂದ್ರೆ ಅವ್ರು ನೋಡಿ ಕಲಿಯೋದು ತುಂಬಾ ಇದೆ. ಆ ಏಜ್ ಅವರು ಆ ಡೆಡಿಕೇಶನ್ ಅಲ್ಲಿ ಮಾಡ್ತಾ ಇದ್ರು ಅಂದ್ರೆ ಇವಾಗ ಒಂದು 20-25 ವರ್ಷ ಹಿಂಗಿರೋ ಹುಡುಗರು ಅದು ರೀಸನ್ ಕೊಡ್ತಾರಲ್ಲ, ಅವ್ರನ್ನ ನೋಡ್ಕೊಳ್ಳಿ ಅಂತ ನಾ ಹೇಳ್ತೀನಿ. ಸೊ ರೆಗ್ಯುಲರ್ ಆಗಿ ಆತರ ಎಫರ್ಟ್ ಹಾಕಿದ್ರೆ ಆತರ ಹೆಲ್ತಿ ಆಗಿರ್ಬೋದು.
ಯಾ ಸೊ ನನ್ನ ಫಿಟ್ನೆಸ್ ಇಂಡಸ್ಟ್ರಿ, ಮೂವಿ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ರೆಸ್ಪೆಕ್ಟ್ ಇದ್ದೇ ಇದೆ. ಫಿಟ್ನೆಸ್ ಇಂಡಸ್ಟ್ರಿಯಿಂದ ನಾನು ಮನಸ್ಸಿಂದ ರೆಸ್ಪೆಕ್ಟ್ ಇದೆ. ಯಾಕಂದ್ರೆ ಅವ್ರ ಡೆಡಿಕೇಶನ್, ಆ ಸ್ಯಾಕ್ರಿಫೈಸ್ ಮಾಡಿದ್ ಆ ತರ ಫಿಸಿಕಲ್ ಅವ್ರು ಇದ್ರು, ಹೆಲ್ತಿ ಆಗಿದ್ರು, ಫಿಟ್ ಕೂಡ ಇದ್ರು. ಸೊ ಅವ್ನು ಫಾಲೋ ಮಾಡ್ಕೊಂಡೋಗಿ ನೀವು ಹೆಲ್ತಿ ಆಗಿರ್ತೀರ. ಯಾ ಸೊ ಫೈನಲಿ ವೈಟರ್ ಇಂದ ಜೀವನ ಶುರು ಮಾಡಿದ್ರಿ, ಕೋಚ್ ಆದ್ರಿ, ನಿಮ್ದೇ ಒಂದು ಸ್ವಂತ ಜಿಮ್ ಆಯ್ತು, ಇವತ್ತು ಸೆಲೆಬ್ರಿಟಿ ಕೋಚ್ ಆಗಿ ತುಂಬಾ ಹೆಸರು ಮಾಡ್ತಾ ಇದ್ದೀರಾ. ವಾಟ್ಸ್ ನೆಕ್ಸ್ಟ್? ಇಂಪ್ರೂವ್ ಆಗ್ಬೇಕು. ಮತ್ತೆ ನಾನು ಮೇನ್ ಆಗಿ ಕೋಚ್ ಅಂದ್ರೆ ಕೋಚ್ ಅಂತ ಟ್ರೈನರ್ ಅಂತಾನೆ ಹೇಳ್ತೀನಿ. ಆ ವರ್ಲ್ಡ್ ವ್ಯಾಲ್ಯೂ ಇದಿಲ್ಲ ಕರ್ನಾಟಕದಲ್ಲಿ. ನಮ್ಮ ಪ್ರಕಾರ ಟ್ರೈನರ್ ಅನ್ನು ಒಂದು ನೇಮಿಗೆ ಒಂದು ವ್ಯಾಲ್ಯೂ ತಂದಿದ್ದೀನಿ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಫೈನಾನ್ಷಿಯಲ್ ಆಗಿ ಟ್ರೈನರ್ ಅಂದ್ರೆ ತುಂಬಾ ವೀಕ್ ಇರ್ತಾರೆ, ಬೇರೆ ಹತ್ರ ದುಡ್ಡು ಕೇಳ್ತಾರೆ ಅನ್ನೋದೊಂದು ನೇಮ್ ಇದೆ. ಇಲ್ಲ, ನಾವು ಫೈನಾನ್ಷಿಯಲ್ ಆಗಿ ಕೂಡ ನಾವು ತೋರಿಸಬಹುದು ಅನ್ನೋದನ್ನ ತೋರಿಸಿದೀನಿ, ಇನ್ನೂ ತೋರಿಸ್ತೀನಿ ದೊಡ್ಡದಾಗಿ. ಟ್ರೈನರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಬರೋ ತರ ಮಾಡ್ತೀನಿ. ಹೇಗೆ ಡಾಕ್ಟ್ರು, ಲಾಯರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ಅದೇ ತರ ಟ್ರೈನರ್ ಅಂದ್ರೆ ಒಂದು ರೆಸ್ಪೆಕ್ಟ್ ಕೊಡೋ ತರ ನನ್ನ ಕಡೆಯಿಂದ ನನ್ನ ಟ್ರೈನ್ ಮಾಡ್ತೀನಿ. ಇನ್ಸ್ಪಿರೇಷನ್ ಆಗಿರ್ಲಿಕ್ಕೆ ಇವಾಗ ಒಂದು ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಿರೋ ಹುಡುಗರು ಕೂಡ ಏನಾದ್ರು ಒಂದು ಲೈಫ್ ಅಲ್ಲಿ ಅಚೀವ್ ಮಾಡಬಹುದು ಅನ್ನೋದಕ್ಕೊಂದು ಇನ್ಸ್ಪಿರೇಷನ್ ಆಗಿ ನಾ ಇರ್ತೀನಿ ಅಂತ ಅನ್ಕೊಂತೀನಿ. ಅದೇ ನಂಗೆ ಬಿಗ್ ರೆಸ್ಪಾನ್ಸಿಬಿಲಿಟಿ. ಆಕ್ಚುಲ್ ಆಗಿ ನಾನು ಏನಾದ್ರು ಕೆಟ್ಟದ್ ಮಾಡ್ಬೇಕು ಅಂದಾಗ ಕೂಡ ಆ ರೆಸ್ಪಾನ್ಸಿಬಿಲಿಟಿ ನನ್ನ ಆಕ್ಟಿವ್ ಮಾಡುತ್ತೆ. ಇಲ್ಲ, ನಿನ್ ನೋಡಿ ತುಂಬಾ ಜನ ಹೋಟೆಲ್ ಹುಡುಗರು ಕೂಡ ಇನ್ಸ್ಪಿರೇಷನ್ ತಗೊಂಡಿರ್ತಾರೆ. ನಾನು ಇವಾಗ ಹೇಗೆ ನಾನು ಬಿದ್ದೋಗ್ಬಿಟ್ರೆ ಅವರಿಗೆಲ್ಲ ಇನ್ಸ್ಪಿರೇಷನ್ ಯಾರು ಇರ್ತಾರೆ ಅಂತ ನಾನು ಅನ್ಕೊಂತೀನಿ. ನನಗೂ ಕೂಡ ನಾ ಇನ್ಸ್ಪಿರೇಷನ್, ನಂತರ ಈ ತರ ಕೆಳಗಡೆಯಿಂದ ಬರ್ತಿರೋರು ಕೂಡ ಇನ್ಸ್ಪಿರೇಷನ್ ಆಗ್ಬೇಕು ಅಂತ ನಂಗೆ ಆಸೆ ಇದೆ. ಆಗ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೂ ನಾನು ಸಾಧನೆ ಮಾಡ್ತಾ ಇದೀನಿ, ಇನ್ನೂ ಮಾಡ್ಲಿಕ್ಕೆ ತುಂಬಾ ಇದೆ, ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಅಲಾಟ್ ಅಂಡ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ, ಅಂಡ್ ತುಂಬಾ ಜನನ್ನ ಈ ಶೋ ಮೂಲಕ ಇನ್ಸ್ಪೈರ್ ಮಾಡೋದಕ್ಕೆ, ಅಂಡ್ ನಮ್ಮನ್ನ ಎಜುಕೇಟ್ ಮಾಡಿದ್ದಕ್ಕೆ ಫಿಸಿಕಲ್ ಆಕ್ಟಿವಿಟಿ ಮತ್ತೆ ವರ್ಕೌಟ್ ವಿಷಯದಲ್ಲಿ. ಅಂಡ್ ಸುಮಾರಷ್ಟು ಮಿಸ್ಕನ್ಸೆಪ್ಷನ್ಗಳು, ಇದನ್ನ ಮಾಡಬೇಕು ಮಾಡಬಾರ್ದು ಅನ್ನೋ ವಿಷಯಗಳಲ್ಲಿ ಸುಮಾರಷ್ಟು ಅಂದ್ರೆ ಎಜುಕೇಟೇ ಆಗಿಲ್ದಿರುವಂತಹ ಒಂದಷ್ಟು ವಿಷಯಗಳು ನಮ್ಗೆ ಸಿಗ್ತಾವಲ್ಲ, ಅದನ್ನೆಲ್ಲ ಕನ್ಸಮ್ ಮಾಡಿರ್ತೀವಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿರಲ್ಲ. ಬಹುಶಃ ಈ ಒಂದು ವಿಡಿಯೋದಿಂದ ಸುಮಾರು ಜನ ಆಡಿಯನ್ಸ್ಗೂ ಕೂಡ ನಿಮ್ಮಿಂದ ನಾಲೆಜ್ ಟ್ರಾನ್ಸ್ಫರ್ ಆಗಿರುತ್ತೆ. ಥ್ಯಾಂಕ್ಸ್ ಅಲಾಟ್ ಸರ್. ಥ್ಯಾಂಕ್ಸ್. ಥ್ಯಾಂಕ್ ಯು.